ಇವತ್ತಿನ ನಮ್ಮ ಪಾಡ್ಕಾಸ್ಟ್ ಅಲ್ಲಿ ನಮ್ಮೊಟ್ಟಿಗೆ ಇವತ್ತು ರಕ್ಷಕ್ ಬುಲೆಟ್ ಅವರು ಇದ್ದಾರೆ. ಹಲೋ, ನಮಸ್ಕಾರ. ಬುಲೆಟ್ ನನ್ನ ಹಾಡು ಸ್ಟಾರ್ಟು ಬುಲೆಟ್ ನನ್ನ ಜನ ನೋಡೋ ದೃಷ್ಟಿ ಬೇರೆ ಆಗಿರ್ಬೋದು. ಖುಷಿ ಇದೆ, ಲೈಫ್ ತುಂಬಾ ಚೆನ್ನಾಗಿ ಹೋಗ್ತಿದೆ, ಹ್ಯಾಪಿ ಆಗಿದ್ದೀನಿ. ಹ್ಯಾಸ್ ಯು ಪ್ಲಾನ್ಡ್ ಎಲ್ಲ ಹಂಗೆ ಆಯ್ತಾ? ಎವ್ರಿಥಿಂಗ್ ವಾಸ್ ಪ್ಲಾನ್ಡ್ ಆರ್? ಆ್ಯಂಡ್ ಎಲ್ಲ ಎಂಥದಿಲ್ಲ ನನ್ನ ಜೀವನದಲ್ಲಿ. ಯಾಕೆ ಅಂದ್ರೆ ನಾಳೆ ಬೆಳಗ್ಗೆ ಏನಾಗುತ್ತೆ ಅನ್ನೋದು ನಮ್ಗೆ ಗೊತ್ತಿರಲ್ಲ. ಈ ಲೈಫ್ ಒಂದು 2 years ಬ್ಯಾಕ್ ನಿಮ್ಮ ಲೈಫ್ ಏನಿತ್ತು ಅಂಡ್ ಟು ನಾವು ಹೇಗಿದೆ? ನನ್ನ ಲೈಫಲ್ಲಿ ಏನೇನು ಬರುತ್ತೆ ಅದನ್ನ ನಾನು ತಗೊಂಡು ಹೋಗ್ತಾ ಇರ್ತೀನಿ. ಒಂದು ವ್ಯಕ್ತಿ ಇಲ್ಲ ಅಂತ ಹೇಳಿದ್ರು ಆ ಹೆಸರು ಯಾವತ್ತಿಗೂ ಉಳಿದಿರಬೇಕು, ಆ ಮನೆ ಯಾವತ್ತೂ ಶಾಶ್ವತವಾಗಿ ಬದುಕಿರ್ಬೇಕು ಅನ್ನೋದೇ ನನಗೆ. ಇಟ್ ವಿಲ್ ಬಿ ಅ ಕಪಲ್. ಸೊ ಅಮ್ಮನ್ ರಿಯಾಕ್ಷನ್ ಹೇಗಿತ್ತು? ಹೇಳಿದ್ರು ಸರಿ ಆಯ್ತು, ಚೆನ್ನಾಗಿ ಮಾಡು, ಯಾರ್ಯಾರ ಕಪಲ್ ಕೊಟ್ಟು ಚೆನ್ನಾಗಿ ಮಾಡು ಅಂತ. ಎವ್ರಿಬಡಿ ವಾಂಟ್ ಇಮಿಡಿಯೇಟ್ ಸಕ್ಸಸ್. ಇಲ್ಲಿ ನಾವು ಎಷ್ಟು ಫ್ಯಾನ್ಸ್ನ ಸಂಪಾದನೆ ಮಾಡಿದ್ದೀವಿ, ಎಷ್ಟು ಕೋಟಿನ ಸಂಪಾದನೆ ಮಾಡಿದ್ದೀವಿ, ಎಷ್ಟು ಒಡವೆನ ಸಂಪಾದನೆ ಮಾಡಿದ್ದೀವಿ, ಎಷ್ಟು ಜಮೀನ ಸಂಪಾದನೆ ಮಾಡಿದ್ದೀವಿ ಅನ್ನೋದು. ಸೊ ಈ ಮತ್ತೊಮ್ಮೆ ಯಾವಾಗ್ಲಾದ್ರು ಇನ್ ಫ್ಯೂಚರ್ ಬಿಗ್ ಬಾಸ್ ಮತ್ತೆ ಆಪರ್ಚುನಿಟಿ ಸಿಕ್ಕಿದ್ರೆ ಹೋಗ್ತೀರಾ? ಇಲ್ಲಿ ಒಳ್ಳೆ ಕೆಲಸ ಮಾಡ್ಕೊಂಡು ಆರಾಮಾಗಿದ್ದೀನಿ, ನಿಮ್ದೇ ಊಟ ತಿನ್ಕೊಂಡಿದ್ದೀನಿ. ಯಾವಾಗೂ ಬಿಗ್ ಬಾಸ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇವನೇ ಬೇಕು ಅಂತ ಇದೆಲ್ಲ ಮಾಡ್ಕೊಂತಾನೆ, ಇವನೇ ಪಬ್ಲಿಸಿಟಿಗೋಸ್ಕರ ಮಾಡ್ತಾನೆ, ಇವನೇನ್ ಬೆಳಿತಾನೆ. ಎಲ್ಲರಿಗೂ ಅದೇ ಹೊಟ್ಟೆ ಅವ್ರಿ. ರಕ್ಷಕ್ ಶಾರ್ಟ್ ಟೈಮಲ್ಲಿ ಬೆಳೆದ್ನಲ್ಲ, ಬರೀ ಯೂತ್ಸ್ಗೆ ನಾನು ರೀಚ್ ಆಗಿದ್ದೆ, ಬರೀ ಕಾಲೇಜ್ ಸ್ಟೂಡೆಂಟ್ಸ್ಗೆ, ಹುಡುಗಿರಿ ಅಂಥವ್ರಿಗೆ ರೀಚ್ ಆಗಿದ್ದೆ. ನಿಮಗೆ ಒಂದು ಫನ್ನಿಯೆಸ್ಟ್ ವಿಡಿಯೋ ಅಂತ ಅನ್ಸದ್ ಯಾವ್ದು? ನೀವು ಮಾತಾಡಿರೋದನ್ನ ಟ್ರೋಲ್ ಮಾಡಿರೋದ್ರಲ್ಲಿ. ನನ್ನ ಬರ್ಡೇ ಟೈಮಲ್ಲಿ ಒಂದು 10 ಮಾಸ್ ಡೈಲಾಗ್ ಬಿಟ್ರೆ ಇಡೀ ಕರ್ನಾಟಕನೇ ನಮ್ದು ಕೊಂಡ್ಕೊಂಬ, ಕರ್ನಾಟಕದಲ್ಲಿರೋ ಮನ್ಸೆಲ್ಲ ಕೊಂಡ್ಕೊಂತೀನಿ ಅಂತ ಹೇಳೋ ಅದು ಫೋರ್ಸ್ ಅಲ್ಲಿ ಇಡೀ ಕರ್ನಾಟಕನೇ ಕೊಂಡ್ಕೊಂತೀನಿ ಅಂತ ಹೇಳಿದ್ರ. ಲವ್ ಅಂದ್ರೆ ಎಕ್ಸಾಕ್ಟ್ ಆಗಿ ಏನು ಅಂತ ಗೊತ್ತಿತ್ತ ಅವಾಗ? ಒಂಥರ ಗೊತ್ತಿತ್ತು, ಒಂಥರ ಗೊತ್ತಿರ್ಲಿಲ್ಲ. ಟೈಮ್ ಇದ್ದಾಗ ಟೈಮ್ ಕೊಡ್ತಾರ, ಇಲ್ಲ ಫ್ರೀ ಮಾಡ್ಕೊಂಡು ಟೈಮ್ ಕೊಡ್ತಾರ? ಅಂದ್ರೆ ನನಗೆ ನಾನು ಸುತ್ತಮುತ್ತ ಇರೋರೆಲ್ಲ ನಮ್ಮವರೇ ಅಂತ ಅನ್ಕೊಂಡು ನಾನು ಭಾವಿಸ್ತೀನಿ. ಟೈಮ್ ಕೊಡ್ಲೇಬೇಕು ಹಿಂಗೆ. ನನಗೆ ನನ್ನ ಟೈಮ್ ಇತ್ತ, ಆರಾಮಾಗಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತೀನಿ. ಇಲ್ಲ ಕೆಲಸದಲ್ಲಿ ಇದೆ ಅಂತ ಹೇಳಿದ್ರೆ ಕೆಲಸದಲ್ಲಿ ಇದೀನಿ ಅಂತ ಹೇಳ್ಬಿಡ್ತೀನಿ. ಆ ತರ. ಫ್ರೆಂಡ್ಶಿಪ್ ಬಗ್ಗೆ, ನಿಮ್ಮ ಫ್ರೆಂಡ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಏನ್ ಹೇಳ್ತಾರೆ? ನಾನು ಕಷ್ಟದಲ್ಲಿದ್ದಾಗ ಅವ್ನು ಬಂದಿದ್ದ, ನೀನು ಬಂದಿದ್ದ, ಇಲ್ಲ ತಾನೆ. ನನಗೆ ನನ್ನ ಫ್ರೆಂಡ್ಸ್ ಹಿಂಗೆ ಇರ್ಬೇಕು, ಹಂಗೆ ಇರ್ಬೇಕು, ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡಬೇಕು. ಯಾವ ವಿಷಯಕ್ಕೆ ರಕ್ಷಕ್ ಇವತ್ತಿಗೂ ರಿಗ್ರೆಟ್ ಆಗ್ತಾರೆ? ನಾವು ಹೇಳಿದ ಮಾತ್ರ ನಮ್ಮಪ್ಪ ಕೇಳಬೇಕಿತ್ತು, ಅದೊಂದು ರಿಗ್ರೆಟ್ ಇದೆ ಇವತ್ತಿಗೂ. ಲೈಕ್ ನಿಮ್ಮ ಲೈಫಲ್ಲಿ ಫ್ರೆಂಡ್ಸ್ ದೇ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಅಲ್ವಾ? 100%. ಯಾಕೆ ಅಂದ್ರೆ ನಮ್ಮ ಅಪ್ಪನ ಕಳ್ಕೊಂಡಾದ್ಮೇಲೆ ನನಗೆ ಆ ಫ್ರೆಂಡ್ಸ್ ವ್ಯಾಲ್ಯೂ ಅನ್ನೋದು ಗೊತ್ತಾಗಿದ್ದು. ಇನ್ಸ್ಟಾಗ್ರಾಮ್ ಅಲ್ಲಿ ಹುಡುಗಿರ್ ಬೇಜಾನ್ ಮೆಸೇಜ್ಗಳು ಬರ್ತಿತ್ತು ಅನ್ಸುತ್ತೆ. ಪ್ರಪೋಸಲ್ ಬಂದಿರುವಂತ ಒಂದು ಮೆಸೇಜ್ ಬಗ್ಗೆ ಹೇಳ್ಬೇಕೀಗ. ಸಾಕಷ್ಟು ಮೆಸೇಜ್ ಬರುತ್ತಿಲ್ಲ ಅಂತ ಹೇಳ್ತಲ್ಲ, ಸಾಕಷ್ಟು ಮೆಸೇಜು ಇನ್ನೂ ರಿಕ್ವೆಸ್ಟ್ ಎಲ್ಲ ಹಂಗೆ ಇರುತ್ತೆ. ನಾನು ಯಾರಿಗೂ ಓಪನ್ ಮಾಡಿ ರಿಪ್ಲೈ ಕೊಡಲ್ಲ ಅಷ್ಟೇ. ಇವತ್ತಿನ ಕಾಲಕ್ಕೆ ಪ್ರೀತಿ ಅನ್ನೋದು ನಾವು ತಗೊಂಡಾಗ ಎಲ್ಲೋ ಒಂದ್ ಕಡೆ ಯಾರಿಗೂ ಅದ್ರ ಮೇಲೆ ಹೋಪ್ ಇಲ್ಲ, ಯಾರಿಗೂ ಅದ್ರ ಮೇಲೆ ನಂಬಿಕೆ ಇಲ್ಲ. ಇವತ್ತಿನ ಕಾಲದಲ್ಲಿ ಲವ್ ಅನ್ನೋದಲ್ಲ, ಮದುವೆ ಆಗೋಕ್ಕೆ ಭಯ ಆಗೋಗಿದೆ. ಎಷ್ಟೋ ಜನ ನೀವೇ ನೋಡ್ತಾ ಇರ್ತೀರಾ, ಡೈಲಿ ಬೆಳಿಗ್ಗೆ ಇದ್ರೆ ಡಿವೋರ್ಸು, ಡೈಲಿ ಬೆಳಿಗ್ಗೆ ಇದ್ರೆ ಜಗಳ, ಡೈಲಿ ಬೆಳಿಗ್ಗೆ ಇದ್ರೆ ಮನಸ್ತಾಪಗಳು. ವಾಟ್ಸ್ ಅಕಾರ್ಡಿಂಗ್ ಟು ಯು ವಾಟ್ಸ್ ಲವ್? ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದೇ ಒಂದು ಲವ್. ಅಲ್ಲಿ ಮ್ಯಾರೇಜ್ ಬಗ್ಗೆ ನಿಮ್ಗೆ ಏನ್ ಆಸೆ, ಏನ್ ಕನ್ಸಿದೆ? ನಾವು ಮದುವೆ ಆದ್ಮೇಲೆ ನಾವ್ ಹೆಂಗಿರ್ತೀವಿ ಅನ್ನೋದ್ರ ಮೇಲೆ ಅದು ಮೇನ್ ಇರೋದು. ಅದು ಕೋಟಿಗಿಂತ ದೊಡ್ಡದು. ಲೈಫ್ ಅಲ್ಲಿರೋ ಮ್ಯಾಕ್ಸ್ ಅಲ್ಲಿ ಹೇಗಿದ್ದೀರಾ? ಚೆನ್ನಾಗಿ ಎಣಿಸ್ತೀನಿ, ದುಡ್ಡನ್ನ ಪಟ 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 ಅಂತ ಎಣಿಸ್ತೀನಿ. ನೋಡಿ, ಯಾರಾದ್ರೂ ಎಣಿಸ್ತಾರ ಹಂಗೆ? ರಕ್ಷಕ್ ದುಡ್ಡಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂಡ್ ಲೈಫ್ ಅಲ್ಲಿ ದುಡ್ಡು ಎಷ್ಟು ಇಂಪಾರ್ಟೆಂಟ್? ದುಡ್ಡು ನಿಜವಾಗ್ಲೂ ಇಂಪಾರ್ಟೆಂಟ್. ಎಲ್ಲರೂ ಹೇಳ್ತಾರೆ ದುಡ್ಡಿಲ್ಲ ಅಂದ್ರೆ ಹಂಗಿದ್ಬಿಡ್ತೀನಿ ಹಿಂಗಿದ್ಬಿಡ್ತೀನಿ ಅಂತ ಹೇಳ್ತಾರೆ. ಲೈಫಲ್ಲಿ ನಿಮ್ಗೆ ಎಷ್ಟು ಬೇಕೋ, ಜೀವನ ನಡ್ಸಕ್ಕೆ ಎಷ್ಟು ಬೇಕೋ ಅಷ್ಟು ದುಡ್ಡಿದೆ ಸಾಕು. ಯಾರು ಬಂದ್ಬಿಟ್ಟು ನೀನ್ ಎಷ್ಟು ಓದ್ದೆ, ನೀನ್ ಹಿಂಗಿದೆ ಅಂತ ಕೇಳಲ್ಲ, ನೀನ್ ಎಷ್ಟು ಸಂಪಾದನೆ ಮಾಡ್ತಿದ್ದೆ ಅಂತ ಕೇಳ್ತಾರೆ. ಅಷ್ಟು ಸಾಕು, ಅದನ್ನ ತಲೆಯಲ್ಲಿ ಹಿಡ್ಕೊಬೇಕು ಫಸ್ಟ್. ಯಾಕೆ ರಕ್ಷಕ್ ಸೀರಿಯಲ್ಸ್ ಇದ್ ಮಾಡಲ್ವಾ ಅಂತ? ಅಂದ್ರೆ ನನಗೆ ಬಿಗ್ ಸ್ಕ್ರೀನ್ ಅಲ್ಲೇ ನಾನು ಕಾಣಿಸ್ಕೊಬೇಕಂತ ತುಂಬಾ ಆಸೆ ಇದೆ. ಸೊ ಸೀರಿಯಲ್ಸ್ ಲೈಕ್ ಆಪರ್ಚುನಿಟಿ ಬಂದ್ರೆ ಯು ಡಿಡ್ಂಟ್ ಗೋ? ನಾನು ಹೇಳಿದೆ ನನ್ನ ಒಂದು ಈ ತರ ಇದೆ, ನನ್ನ ಥಾಟ್ಸ್ ಈ ತರ ಇದೆ, ಅದಕ್ಕೋಸ್ಕರ ನಾನು ಇಲ್ಲ ಅಂತ ಹೇಳಿದೆ. ಓಕೆ ಅಂತ ಒಪ್ಕೊಂಡ್ರೆ. ಲೈಕ್ ಒಂದ್ ಯಾವ್ದೋ ಮೂವಿನೂ ನೀವು ಜಸ್ಟ್ ಸ್ಟಾರ್ಟೆಡ್ ಅಲ್ವಾ? ಎಲ್ಲರೂ ಕೇಳ್ತಾ ಇರ್ತಾರೆ, ನಾನು ಒಂದ್ ಕೆಲಸ ಮುಗಿಸಿ ಒಂದು ಕೆಲಸ ಸ್ಟಾರ್ಟ್ ಮಾಡೋಣ ಅಂತ. ಸೊ ನಿಮ್ ಪ್ರಕಾರ ವಾಟ್ಸ್ ಅಂದ್ರೆ ಇವತ್ತಿನ ಫಿಲಮ್ ಇಂಡಸ್ಟ್ರಿಯಲ್ಲಿ ಏನು ಲೈಕ್ ಡೌನ್ಫಾಲ್ ಆಗ್ತಿದೆ ಅಂತ ಕೂತ್ಕೊಂಡು ರಿವ್ಯೂ ಕೊಡ್ತಾರಲ್ಲ, ಅದನ್ನ ಕಮ್ಮಿ ಮಾಡಿದ್ರೆ ಎಲ್ಲ ಸಕ್ಕದಾರೆ. ಅದರಿಂದ ಎಷ್ಟು ಸಮಸ್ಯೆ ಆಗತ್ತಲ್ಲ ನಿಜವಾಗ್ಲು. ಯಾಕಂದ್ರೆ ಒಬ್ರು 50 ಲಕ್ಷ ಹಾಕಿ ತಗೊಂಡ್ಬಂದಿರ್ತಾರೆ, 1 ಕೋಟಿಗೆ ಮಾಡಿರ್ತಾರೆ ಸಾಲ, 2 ಕೋಟಿ ಮಾಡಿರ್ತಾರೆ. ಆ ಬಡ್ಡಿ ಕಟ್ಟಿಸಲ್ಲ, ಅವ್ರ ಜೀವನ ಪೂರ್ತಿ ಬಡ್ಡಿ ಕಟ್ತಾನೆ ಇರ್ತಾರೆ. ಸೊ ಹೆಂಗಿತ್ತು ನಿಮ್ದು ಡಿವೋರ್ಸ್ ಅವ್ರ ಬಾಂಡಿಂಗು ಆಗ ಅಂತ? ನಿಜ ಅನ್ನೋದು ಅನ್ಭವಿಸಿದವ್ರು ಗೊತ್ತಿರುತ್ತೆ, ಎಕ್ಸ್ಪೀರಿಯನ್ಸ್ ಮಾಡಿದವ್ರು ಗೊತ್ತಿರುತ್ತೆ. ಮಾತಾಡೋರ್ಗು ಮಾತಾಡ್ತಾನೆ ಇರ್ತಾರೆ ನೆಗೆಟಿವ್, ಸುಮ್ಮನೆ ಹೇಳ್ತೀನಿ ನಾನು ಹಂಗಿಲ್ಲ ಹಿಂಗಿಲ್ಲ ಅಂತ ಅನ್ಕೊಂತಾರೆ. ನಾನು ಜಾಸ್ತಿ ಟೈಮ್ಸ್ ಮಾಡಿರೋದು ಅವ್ರ ಜೊತೆ. ಏನಾದ್ರು ಒಂದು ಫನ್ನಿ ಇನ್ಸಿಡೆಂಟ್ ಏನೋ ಒಂದು ಅವರೊಟ್ಟಿಗೆ ಇದ್ದಾಗ ಆಗಿರೋವಂಥದ್ದು ಮೂಮೆಂಟ್ಸ್ ಎಲ್ಲ ಯಾವತ್ತಿಗೂ ಅದು ಮರೆಯೋಕ್ಕೆ ಆಗಲ್ಲ. ಒಂದೊಂದು ಫೋಟೋ ನಾವು ಇವತ್ತು ನೋಡ್ತಿದ್ರು, ನಮ್ಮ ಮನೇಲಿ ಹಾಕಿರೋ ಒಂದೊಂದು ಫೋಟೋ ಒಂದು ಮೂಮೆಂಟ್ಸ್ ನೆನಪಾಗ್ತಾ ಬರುತ್ತೆ. ಈ ಶೂಟಿಂಗ್ ಸ್ಪಾಟ್ ಅಲ್ಲಿ ಇಷ್ಟು ತರಲೆ ಮಾಡಿದ್ವಿ, ಇಷ್ಟು ಮಾತಾಡಿದ್ವಿ, ತಿಂದಿದ್ವಿ ಊಟ. ಫ್ರೆಂಡ್ಸ್ ಇಂದ ಹಿಂದೆ ಕೂತಿಸ್ಕೊಂಡಿರೋದು ಆ ಥರ ಏನಾದ್ರು ಸ್ಟೋರಿ? ಎಲ್ಲ ಫ್ರೆಂಡ್ಸ್ ನಂಗೆ ತುಂಬಾ ಸಪೋರ್ಟಿವ್, ಎಲ್ಲದರಲ್ಲೂ ಸಪೋರ್ಟ್ ಮಾಡ್ತಾರೆ. ಚೆನ್ನಾಗಿ ಮಾಡು, ಯಾರು ತಪ್ಪಾದ್ರೆ ಹೇಳ್ತಾರೆ, ಹಿಂಗೆ ತಪ್ಪಾಯ್ತು ಹಿಂಗೆ ಮಾತಾಡಬೇಡ ಅಂತ. ರಕ್ಷಕ್ ಅವರು ಲಿವರ್ನ ದಾನ ಮಾಡ್ತಿದ್ದಾರೆ ಅಂತ ನೀವು ಹೇಳಿದ್ರಿ, ಅಪ್ಪಂದು ಸಮಸ್ಯೆ ಹಿಂಗಾಗಿತ್ತು ಅಂತ. ನಮ್ಮ ಅಪ್ಪನ ಹಾಸ್ಪಿಟಲ್ ಸೇರಿದಾಗ 25% ಲಿವರ್ ಇತ್ತು. ನಾವು ಅಪ್ಪನ ತಿರ್ಗಾ ಚೇಂಜ್ ಮಾಡಬೇಕು ಅಂತಂದ್ರೆ ಒಂದು 60 ಇಂದ 70 ಲಕ್ಷ ಬೇಕು. ಅಥವಾ ಒಂದು 40 to 50 lakhs ಆದ್ರೂ ಬೇಕೇ ಬೇಕು. ಆ ಟ್ರೀಟ್ಮೆಂಟ್ಸ್ ಪ್ರತಿಯೊಂದು ಒಂದು 60 ಲಕ್ಷ ಬೇಕು ಅಂತ ಹೇಳಿ ಸರಿ ಅಂತ ಡಿಸೈಡ್ ಮಾಡಿದ್ವಿ. ಮನೆಯವರು ಒಡವೆ ಎಲ್ಲ ಮಾರ್ಬಿಟ್ಟಾದ್ರು, ಏನೋ ಒಂದು ಮಾಡೋಣ, ಆದರೆ ಲಿವರ್ ಹಾಕ್ಸ್ಬಿಟ್ಟು ನಾವು ಅಪ್ಪನಿಗೆ ಅಂತ. ಒಂದು 2 weeks ಬಿಟ್ಟು ಸಡನ್ ಆಗಿ ಹೇಳ್ತಾರೆ, ನಾವು ಅಪ್ಪ ನಾನು ಹಾಕ್ಸಲ್ಲ,
ನನ್ನ ಜೀವನದಲ್ಲಿ ನಾನು ಹಿಂಗೆ ಇದ್ದೀನಿ, ಹಿಂಗೆ ಇದ್ಬಿಟ್ಟು ಹೋಗ್ಬಿಡ್ತೀನಿ. ನಾನು ಯಾರ್ದೋ ಲಿವರ್ ಹಾಕ್ಸ್ಕೊಂಡು ನಾನು ಏನಿಗೆ ಬದುಕಬೇಕು. ಆ್ಯಂಡ್ ರಮೋಲ ಅವ್ರು ಕೂಡ ನೀವು ಮಾಡಿದ್ದಕ್ಕೆ ಇವನ್ ಶಿ ಡಿಸೈಡ್ ಅವರು ಅಲ್ಲೇ ಸ್ಟೇಜಲ್ಲೇ ಡಿಸೈಡ್ ಮಾಡಿದ್ರು ಸರಿ. ಪ್ರಪೋಸಿಂಗ್ ಅ ಗರ್ಲ್ ಆಯ್ತಾ, ನಿಮಗೆ ಸಿಕ್ಕಾಪಟ್ಟೆ ಇಷ್ಟ ಆ ಹುಡುಗಿ, ನೀವು ಹಾಡು ಮುಖಾಂತರ ಪ್ರಪೋಸ್ ಮಾಡ್ತೀರ ಹೆಂಗೆ ಮಾಡ್ತೀರಾ ಮಾಡಿ? ನನಗೆ ನೀನು, ನಿನಗೆ ನಾನು, ನನಗೆ ಸಿಕ್ಕ ಹೊಲವು ನೀನು, ಕೈಯ ಬಿಡದೆ ಇರು ಕೊನೆವರೆಗೆ. ಇದುವರೆಗೂ ರಕ್ಷಕ್ ಹೇಳ್ಕೊಳ್ಳಕ್ ಆಗದೆ ಇರೋಂಥ ವಿಷಯ ಏನಾದರೂ ಇದೆಯಾ? ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಿರೂಪಕಿ ರಮ್ಯಾ ರಾಜಣ್ಣ. ಇವತ್ತಿನ ನಮ್ಮ ಪಾಡ್ಕಾಸ್ಟಲ್ಲಿ ನಮ್ಮೊಟ್ಟಿಗೆ ಇವತ್ತು ರಕ್ಷಕ್ ಬುಲೆಟ್ ಅವರು ಇದ್ದಾರೆ. ಸೊ ಎಂಜಾಯ್ ಟುಡೇಸ್ ಪಾಡ್ಕಾಸ್ಟ್ ವಿತ್ ಬಿಯಾಂಡ್ ಲಿಮಿಟ್ಸ್. ಸೊ ಹಾಯ್ ರಕ್ಷಕ್, ಹೇಗಿದ್ದೀರಾ? ಹಲೋ ನಮಸ್ಕಾರ, ಚೆನ್ನಾಗಿದೆ. ನೀವು ಚೆನ್ನಾಗಿದ್ದೀರಾ? ಸೊ ಹೌಸ್ ಲೈಫ್ ಹೇಗಿದ್ದೀರಾ? ಹೇಗೆ ನಡೀತಿದೆ ಇವತ್ತಿನ ಜೀವನ? ಸಕ್ಕತ್ತಾಗಿ ನಡೀತಿದೆ, ತುಂಬ ಚೆನ್ನಾಗಿ. ಒಳ್ಳೆ ಭರ್ಜರಿ ಬ್ಯಾಚುಲರ್ಸು, ಭರ್ಜರಿಯಾಗಿ ಎಂಜಾಯ್ ಮಾಡ್ತಿದ್ದೀವಿ. ಸಿಕ್ಕಾಪಟ್ಟೆ ಫನ್ನು. ಒಂದಷ್ಟು ಶೋಸ್ ಆದಮೇಲೆ ಇದೊಂಥರ ಡಿಫ್ರೆಂಟ್ ಶೋ ಇದ್ದಂಗೆ ನನಗೆ. ಲೈಫ್ ಟೈಮಲ್ಲಿ ತುಂಬ ಚೇಂಜ್ ಮಾಡೋವಂಥ ಶೋ. ಯಾಕೆಂದರೆ ನನ್ನ ಮೇಲೆ ಎಷ್ಟು ಒಂದು ನೆಗೆಟಿವ್ ಆಗಿರ್ಬೋದು, ಬೇರೆ ಒಪಿನಿಯನ್ಸ್ ಆಗಿರ್ಬೋದು, ಜನ ನೋಡೋ ದೃಷ್ಟಿ ಬೇರೆ ಆಗಿರ್ಬೋದು, ಈ ಶೋನಲ್ಲಿ ತುಂಬ ಚೇಂಜ್ ಆಗಿದೆ. ಖುಷಿ ಇದೆ, ಲೈಫ್ ತುಂಬ ಚೆನ್ನಾಗಿ ಹೋಗ್ತಿದೆ, ಹ್ಯಾಪಿಯಾಗಿದ್ದೀನಿ. ರಿಯಾಲಿಟಿ ಶೋ, ರಿಯಾಲಿಟಿ ಅಂದರೆ ಜನಕ್ಕೆ ಒಂದು ವಿಷನಲ್ಲಿ ನಾವು ಒಂದೊಂಥರ ಕಾಣಿಸ್ತೀವಿ. ಇವಾಗ ಒಂದು ಇಂಟರ್ವ್ಯೂಲಿ ಒಂಥರ ಕಾಣಿಸ್ತೀವಿ, ಒಂದು ಸ್ಟೇಜಲ್ಲಿ ಒಂಥರ ಕಾಣಿಸ್ತೀವಿ, ಇಲ್ಲಾಂದರೆ ಒಂದು ಶೋನಲ್ಲಿ ಬೇರೆ ಥರ ಕಾಣಿಸ್ತೀವಿ. ಇದಕ್ಕಿಂತ ಮುಂಚೆ ಬಿಗ್ ಬಾಸ್ ಅಂತ ಒಂದು ಶೋ ಮಾಡಿದ್ದೆ. ಅಲ್ಲಿ ಏನು ಮಾಡಬೇಕೇನು ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಸಡನ್ನಾಗಿ ಓದೋನು ನಾನು. ಸರಿ ಬರ್ತೀನಿ ಅಂತ ತುಂಬ ಬ್ಲ್ಯಾಂಕ್ ಆಗಿ ಆಚೆ ಬಂದವನು. ತುಂಬ ಚಿಕ್ಕ ವಯಸ್ಸಿಗೆ ಬಿಗ್ ಬಾಸ್ ಓದೋನು. ಅದಾದಮೇಲೆ ಸುವರ್ಣ ಸೆಲೆಬ್ರಿಟಿ ಲೀಗ್ ಅಂತ ಒಂದು ಶೋ ಮಾಡಿದೆ. ಅದೊಂಥರ ಗೇಮ್ ಶೋ, ಬ್ಯಾಕ್ ಟು ಬ್ಯಾಕ್. ಅಂದರೆ ಎಲ್ಲ ವರ್ಷವೂ ಎಲ್ಲೂ ನಿಲ್ದಿರ ನಾನು ಪ್ರತಿ ವರ್ಷವೂ 2023ನಲ್ಲಿ ಬಿಗ್ ಬಾಸು, 24 ಸುವರ್ಣ ಸೆಲೆಬ್ರಿಟಿ ಲೀಗು, 25ನಲ್ಲಿ ಭರ್ಜರಿ ಬ್ಯಾಚುಲರ್ಸು, ಬ್ಯಾಕ್ ಟು ಬ್ಯಾಕ್ ನಡೀತಿದೆ ಕೆಲಸಗಳು. ಅದೊಂದು ಖುಷಿ ಇದೆ. ಓಕೆ, ಸೊ ಬ್ಯಾಕ್ ಟು ಬ್ಯಾಕ್ ನಿಮಗಿತ್ತು ಆಫ್ಟರ್ ಬಿಗ್ ಬಾಸ್ ಆ್ಯಂಡ್ ಎವ್ರಿಥಿಂಗ್. ಹ್ಯಾಸ್ ಯು ಪ್ಲ್ಯಾಂಡ್ ಎಲ್ಲ ಹಾಗೆ ಆಯಿತಾ? ಎವ್ರಿಥಿಂಗ್ ವಾಸ್ ಪ್ಲ್ಯಾಂಡ್ ಆರ್? ಪ್ಲ್ಯಾಂಡ್ ಎಲ್ಲ ಎಂಥದಿಲ್ಲ ನನ್ನ ಜೀವನದಲ್ಲಿ. ಯಾಕೆ ಅಂದರೆ ನಾಳೆ ಬೆಳಗ್ಗೆ ಏನಾಗುತ್ತೆ ಅನ್ನೋದು ನಮಗೆ ಗೊತ್ತಿರಲ್ಲ. ಹಿಂದೆ ನೆನ್ನೆ ಆಗಿರೋದು ನಮಗೊಂದು ಗೊತ್ತಿರುತ್ತೆ ಅಷ್ಟೇ ಹೊರತು ಬಿಟ್ಟರೆ ಇವತ್ತು ನಾಳೆ ಬೆಳಗ್ಗೆ ಏನಾಗುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಇವತ್ತೇನು ನಡೀತದೆ ಜೀವನದಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕು. ಇದಾದಮೇಲೆ ನೆಕ್ಸ್ಟ್ ಏನು ಆಫರ್ ಸಿಗುತ್ತೆ ಅದು ನನಗೆ ಗೊತ್ತಿಲ್ಲ. ಬಂದಿದ್ದನ್ನು ನೀಟಾಗಿ ರಿಸರ್ವ್ ಮಾಡ್ಕೊತೀನಿ, ಒಂದು ಒಳ್ಳೆ ರೀತಿಲಿ ಅದನ್ನು ನಾನು ಪರ್ಫಾರ್ಮ್ ಮಾಡ್ತೀನಿ, ನನ್ನ ಹೆಂಗೆ ಎಕ್ಸಿಕ್ಯೂಟ್ ಮಾಡ್ಕೊಬೇಕು ಅದನ್ನು ಮಾಡ್ಕೊತೀನಿ, ಹೋಗ್ತಾ ಇರ್ತೀನಿ ಜೀವನದಲ್ಲಿ. ಸೊ ದಿಸ್ ಇಸ್ ದ ಪಾಯಿಂಟ್. ನಾವು ನಮ್ಮ ಪಾಡ್ಕಾಸ್ಟಲ್ಲಿ ಲೈಕ್ ಬಿಯಾಂಡ್ ಲಿಮಿಟ್ಸಲ್ಲಿ ವಿ ವಾಂಟ್ ಟು ಟಾಕ್ ಅಬೌಟ್ ಇವತ್ತಿನ ಲೈಫ್, ಇವತ್ತಿನ ಜರ್ನಿ, ಒಂಚೂರು ಲವ್, ಒಂಚೂರು ಎಮೋಷನ್, ಇವತ್ತಿನ ಲೈಫ್, ಇವತ್ತಿನ ಜನ್ರೇಷನ್ ಬಗ್ಗೆ ಮಾತಾಡಬೇಕು ಅಂತ. ಲೈಕ್ ನಿಮ್ಮ ಹಳೆ ಪಾಡ್ಕಾಸ್ಟ್ಗಳು, ಇಂಟರ್ವ್ಯೂಗೆಲ್ಲ ಯು ಹ್ಯಾವ್ ಸ್ಪೋಕ್ ಅಬೌಟ್ ನಿಮ್ಮ ಪಾಸ್ಟ್ ಬಗ್ಗೆ, ಆಮೇಲೆ ನಿಮ್ಮ ಸ್ಟ್ರಗಲ್ಸ್ ಬಗ್ಗೆ ಎಲ್ಲ ಮಾತಾಡಿರ. ಸೊ ಇವತ್ತು ವಿ ವಾಂಟ್ ಕಂಪ್ಲೀಟ್ ಫನ್, ಒಂದಷ್ಟು ಮನ್ಸೊಳಗಡೆ ಇರುವಂಥ ಮಾತುಗಳನ್ನ ಹೊರಗಾಕುವಂಥ ಪ್ರಯತ್ನ. ನಾನು ಯಾವತ್ತಿಗೂ ಮನ್ಸಲ್ಲಿ ಯಾವುದೂ ಇಟ್ಕೊಂಡಿರೋ ಮಾತಾಡೋದಿರುತ್ತಲ್ಲ, ಅಲ್ಲ ಹೇಳ್ದಿರೋದು ಎಂಥದ್ದು ಇಲ್ಲ ನನ್ನ ಜೀವನದಲ್ಲಿ. ಯಾಕೆ ಅಂತ ಹೇಳಿದ್ರೆ ಹೇಳ್ತಾರೆ ಆರ್ಟಿಸ್ಟ್ಗಳ ಜೀವನದಲ್ಲಿ ಕೆಲವೊಂದು ಪರ್ಸ್ನಲ್ ಆಗಿ ಇಟ್ಕೊಬೇಕು, ಪಬ್ಲಿಕ್ ಫಿಗರ್ಗಳು. ನಾನು ಯಾವತ್ತೂ ಹಂಗೆಲ್ಲ ಇಲ್ಲವೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಯಾವುದು ಮುಚ್ಚುಮರೆ ಮಾಡ್ಕೊಂಡು ಜೀವನದಲ್ಲಿ ಬದುಕೋದು ನನಗೆ ಇಷ್ಟನೇ ಇಲ್ಲ. ನಾನು ಹೆಂಗಿದ್ದೀನಿ ನಾನು ಹಂಗೆ ತೋರಿಸ್ಕೊಂಡು ಜನದ ಮುಂದೆನೂ ಅಷ್ಟೇ. ಇಂಟರ್ವ್ಯೂಸ್ ಆಗಿರ್ಬೋದು, ಸ್ಟೇಜಲ್ಲಿ ಆಗಿರ್ಬೋದು, ಪ್ಲಸ್ ಜನ ನನ್ನ ಎದುರುಗಡೆ ಬಂದು ಮಾತಾಡಿಸಿದಾಗ ರಕ್ಷಕ್ ಇದನ್ನೇ ಅಂತ ಅನ್ಕೊಬೇಕು. ಇವ್ನು ಇಂಟರ್ವ್ಯೂಲ್ಲಿ ನೋಡಿದ್ದೇ ಬೇರೆ, ಸ್ಟೇಜಲ್ಲಿ ನೋಡಿದ್ದೇ ಬೇರೆ, ನಾನು ಎದುರುಗಡೆ ಮಾತಾಡ್ತಿರೋದೇ ಬೇರೆ ಅಂತ ಅನಿಸ್ಬಾರ್ದು. ಅದಕ್ಕೋಸ್ಕರ ನಾನು ಯಾವತ್ತೂ ಅಷ್ಟೇ ನನಗೆ ಏನು ಅನಿಸೋ ನಾನು ಹಂಗೆ ಇರೋದು. ನಾನಿಲ್ಲಿ ಸ್ಟ್ರೈಟ್ ಫಾರ್ವರ್ಡ್. ನನಗೆ ಯಾರೂ ಇಲ್ಲಿ ನಾನು ಏನು ಬಯಸಿಲ್ಲ, ಸರಿನಾ? ನನ್ನ ಜೀವನದಲ್ಲಿ ನಾನೇ ಕಷ್ಟಪಡ್ಕೊಂಡು ಇಲ್ಲಿ ಗಂಟ ಬೆಳ್ಕೊಂಬಂದಿದ್ದೀನಿ. ನನ್ನ ಫ್ರೆಂಡ್ಸ್ ಸಪೋರ್ಟ್ ಆಗಿರ್ಬೋದು, ನನ್ನ ಫ್ಯಾಮಿಲಿ ಸಪೋರ್ಟ್ ಆಗಿರ್ಬೋದು, ನಮ್ಮ ತಂದೆ ಫ್ರೆಂಡ್ಸ್ಗಳೆಲ್ಲರ ಆಶೀರ್ವಾದ, ಎಲ್ಲ ಆರ್ಟಿಸ್ಟ್ಗಳ ಆಶೀರ್ವಾದದಿಂದ ಇಲ್ಲ ನಾನು ಇಲ್ಲಿ ಗಂಟ ಬಂದಿದ್ದೀನಿ. ಅದಕ್ಕೋಸ್ಕರ ಯಾವುದೂ ಮುಚ್ಚುಮರೆ ಇಲ್ಲದ್ರೆ ನಾನು ಯಾವತ್ತೂ ಇರಲ್ಲ. ಇರೋದೇನಿದೆ ಮನ್ಸಾರೆ ಮಾತಾಡ್ತೀನಿ, ಮನ್ಸಾರೆ ನಾನು ನಗ್ತೀನಿ, ಮನ್ಸಾರೆ ಅಳ್ತೀನಿ, ಮನ್ಸಲ್ಲಿ ಇರೋದು ಮಾತಾಡ್ತೀನಿ ಅಷ್ಟೇ. ಗೊತ್ತು. ಈ ಸ್ಟ್ರೈಟ್ ಫಾರ್ವರ್ಡ್ನೆಸ್ ಐ ಗೆಸ್ 2 years ಬ್ಯಾಕ್ ಅನ್ಸುತ್ತೆ ನಾನು ನಿಮ್ಮ ಇಂಟರ್ವ್ಯೂ ಮಾಡಿದಾಗ. ಇಟ್ ವಾಸ್ ಲೈಕ್ ನನಗೇನು ಆ ರಕ್ಷಕಲ್ಲೂ ಈ ರಕ್ಷಕಲ್ಲೂ ಡಿಫ್ರೆನ್ಸ್ ಅಂತ ಏನೂ ಅನ್ಸಲ್ಲ. ಬಟ್ ಪೀಪಲ್ ಮೈಂಡಲ್ಲಿ ಒಂದಿದೆ. ಬಿಫೋರ್ ಸೋಷಿಯಲ್ ಮೀಡಿಯಲ್ಲಿ ನೋಡ್ತಿದ್ದೆ ನೋಡ್ತಿದ್ದಂಥ ರಕ್ಷಕ್ನ. ಇವತ್ತು ಲೈಕ್ ಅದು ನಿಮ್ಗೆ ಅನಿಸಿತ್ತು ಅನಿಸುತ್ತೆ, ಪ್ರತಿ ಮನೆಗೂ ನಾನು ತಲುಪಬೇಕು, ಎಲ್ಲ ಮನೆಗೂ. ಲೈಕ್ ಸೋಷಿಯಲ್ ಮೀಡಿಯಲ್ಲಿ ನೋಡುವಂಥ ಬರೀ ಟೀನೇಜರ್ಸ್ಗೆ ಮಾತ್ರ ತಲುಪ್ತಿದ್ವಿ. ಇವತ್ತು ಎಲ್ಲರ ಮನೆಯಲ್ಲೂ ಹೂಸ್ ರಕ್ಷಕ್ ಅಂತ ಗೊತ್ತು, ರಕ್ಷಕ್ ಬುಲೆಟ್ ಯಾರಂತ ಗೊತ್ತು. ಲೈಕ್ ಯು ಆಲ್ವೇಸ್ ಟೆಲ್ ಅಪ್ಪನ ಹೆಸರು ಬುಲೆಟ್ ಇರೋದಕ್ಕೆ ನನ್ನ ಹೆಸರು ತೋರ್ತಿರೋದಂತೂ. ಬಟ್ ಮೈ ಒಪಿನಿಯನ್ ಇಸ್ ಎವ್ರಿಬಡಿ ನೋ ರಕ್ಷಕ್, ಅದಾದ್ಮೇಲೆ ಬುಲೆಟ್. ಸೊ ಈ ಲೈಫ್ ಒಂದು 2 years ಬ್ಯಾಕ್ ನಿಮ್ಮ ಲೈಫ್ ಏನಿತ್ತು ಆ್ಯಂಡ್ ಟು ನಾವು ಹೇಗಿದೆ? ಅಂದರೆ ಆವಾಗಲೇ ಹೇಳ್ದಂಗೆ ನನ್ನ ಲೈಫಲ್ಲಿ ಏನೇನು ಬರುತ್ತೋ ಅದನ್ನು ನಾನು ತೊಗೊಂಡು ಹೋಗ್ತಾ ಇರ್ತೀನಿ. ಒಂದು ಹೆಸರನ್ನ ಬೆಳೆಸ್ಬೇಕು ಅಂತ ಹೇಳಿದ್ರೆ, ಇವತ್ತು ಒಂದು ವ್ಯಕ್ತಿ ಇಲ್ಲ ಅಂತ ಹೇಳಿದ್ರು ಆ ಹೆಸರು ಯಾವತ್ತಿಗೂ ಉಳಿದಿರಬೇಕು, ಆ ಮನೆ ಯಾವತ್ತೂ ಶಾಶ್ವತವಾಗಿ ಬದುಕಿರಬೇಕು ಅನ್ನೋದೇ ನನಗೆ.
ಇವತ್ತು ನಮ್ಮ ಅಪ್ಪ ಇಲ್ಲ ಬಿಡು, ನಾಳೆ ಬೆಳಗ್ಗೆ ಏನೋ ಒಂದು ಜೀವನ ಇದೆ ನೋಡ್ಕೊಳ್ಳೋಣ, ಆರಾಮಾಗಿರೋಣ ಅನ್ನೋದು ನನಗಿಲ್ಲ. ದಿನದಲ್ಲೂ ನನಗೆ ಏನೋ ಚೇಂಜಸ್ ಕಾಣಿಸ್ತಾ ಇರಬೇಕು, ಏನೋ ನಾನು ಮಾಡ್ತಾ ಇರಬೇಕು. ಸುಮ್ಮನೆ ಕೂತಿದ್ದೀನಿ ಅಂತ ಮಾತ್ರ ಅನಿಸ್ಬಾರ್ದು ಯಾರಿಗೂ ಅಂತ. ಅದೇ ಟೈಮಲ್ಲಿ ನನಗೆ ಭರ್ಜರಿ ಬ್ಯಾಚುಲರ್ ಸಿಕ್ಕಿದ್ದು. ನನಗೆ ಸ್ವಲ್ಪ ಭಯ ಇತ್ತು, ಯಾಕೆ ಅಂದರೆ ಬಿಗ್ ಬಾಸು ಸೋಲೋಗಿ ಆಡ್ಕೊಂಬಂದಿದ್ದೆ ಆಟ ನಾನು. ಸುವರ್ಣ ಸೆಲೆಬ್ರಿಟಿ ಲೀಗು ಸೋಲೋಗಿ ಆಡ್ಕೊಂಬಂದಿದ್ದೆ ಆಟ. ಇದರಲ್ಲಿ ಒಂದು ಕಪಲ್ ಕೊಡ್ತಾರೆ, ಕಪಲ್ ಜೊತೆ ಹೇಗಿರಬೇಕು, ಹೆಂಗೆ ಮಾತಾಡಬೇಕು ಅಂದರೆ ಗೊತ್ತು, ಇಲ್ಲ ಅಂತನೂ ಅಲ್ಲ. ಆದರೆ ಎಲ್ಲರೂ ಮೈಂಡ್ಸೆಟ್ ಒಂದೇ ಥರ ಆಗಿರಲ್ಲ. ನಾನು ಮಾತಾಡೋ ಮಾತು ಕೆಲವ್ರಿಗೆ ಆರ್ಷ್ ಅನಿಸ್ಬೋದು, ಕೆಲವ್ರಿಗೆ ಕಾಮಿಡಿ ಅನಿಸ್ಬೋದು, ಇಲ್ಲ ಕೆಲವ್ರಿಗೆ ಟಾಂಗ್ ಕಟ್ತಿದ್ದಾರೆ ಅಂತ ಅನಿಸ್ಬೋದು. ಎಲ್ಲರೂ ಮೈಂಡ್ಸೆಟ್ ನಾವು ಅರ್ಥ ಮಾಡ್ಕೊಳ್ಳೋಷ್ಟು ನಮಗೂ ಪೇಷನ್ಸ್ ಇರಲ್ಲ. ಆ ಆದರೂ ಆ ಶೋಗೆ ಹೋಗಾದ್ಮೇಲೆ ಅಷ್ಟು ಜನ ಹುಡುಗಿರ ಜೊತೆ ಬೆರ್ತಿ. ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಅಷ್ಟು ಜನ ಜೊತೆ ಮಾತಾಡಿದ ಹುಡುಗಿರ ಜೊತೆ ಅಂದರೆ ಸ್ಕೂಲಲ್ಲಿ ಮಾತಾಡಿದ್ದೀನಿ, ಕಾಲೇಜಲ್ಲಿ ಮಾತಾಡಿದ್ದೀನಿ, ಫೋನಲ್ಲಿ ಮಾತಾಡ್ತೀವಿ, ಇಲ್ಲ ಅಂತಲ್ಲ. ಆದರೂ ಅಷ್ಟು ಜನ ಜೊತೆ ಒಂದೇ ಸೆಟ್ಟಲ್ಲಿ ನಾವು ಬೆರ್ತಿ ಮಾತಾಡಿ 10 ಕಪಲ್ಸ್ ಇರ್ತಾರೆ, ಎಲ್ಲರೂ ಮೈಂಡ್ಸೆಟ್ ಬೇರೆ ಬೇರೆ ಥರ. ಅದೊಂಥರ ಡಿಫ್ರೆಂಟ್ ಜರ್ನಿ. ಈ 2 ವರ್ಷದಲ್ಲಿ ಭರ್ಜರಿ ಬ್ಯಾಚುಲರ್ಸ್ ಕೊಟ್ಟಿದ್ದು ನನಗೆ ಅದೊಂದೇ. ತಾಳ್ಮೆ, ಹೇಗೆ ಮಾತಾಡಬೇಕು, ಹೇಗಿರಬೇಕು ಅದೆಲ್ಲ ಹೇಳ್ಕೊಟ್ಟಿದ್ದೆ ಭರ್ಜರಿ ಬ್ಯಾಚುಲರ್ಸು. ಅದಕ್ಕೋಸ್ಕರನೇ ನೀವೇ ಎಲ್ಲರೂ ನೋಡ್ತಾ ಇದ್ದೀರಾ. ಎಲ್ಲ ಪಾಸಿಟಿವ್ ರಿಸಲ್ಟ್ಸು, ಪಾಸಿಟಿವ್ ಕಮೆಂಟ್ಸು, ಪಾಸಿಟಿವ್ ಟ್ರೋಲು. ಯಾರ್ಯಾರು ನನ್ನ ಬಗ್ಗೆ ನೆಗೆಟಿವ್ ಆಗಿ ಬರ್ತಿದ್ದಾರೆ ಅವರೇ ಇವತ್ತು ಪಾಸಿಟಿವ್ ಆಗಿ ಬರ್ತಿದ್ದಾರೆ. ಅದೊಂದು ಖುಷಿ ಇದೆ. ಆ್ಯಂಡ್ ಜೀ ಕನ್ನಡ ಶೋ ಅಂತ ಬಂದಾಗ ನಿಮಗೆ ಫೇವ್ರೆಟ್ ಹೀರೋಯಿನ್ ರಚಿತಾ ರಾಮ್. ನೀವು ಇನ್ಸ್ಟಾಗ್ರಾಮಲ್ಲಿ ನೀವು ಫಾಲೋ ಮಾಡ್ತಿರೋ ಒಂದೇ ಒಂದು ಹೀರೋ ಅಂದರೆ ರಚಿತಾ ರಾಮ್. ಯು ಹ್ಯಾಡ್ ಅ ಡ್ರೀಮ್ ಅಲ್ಲ, ಅವರೊಟ್ಟಿಗೆ ಸ್ಟೇಜ್ ಶೇರ್ ಮಾಡಬೇಕು ಆ ಥರ ಎಲ್ಲ ನಿಮಗೂ ಕನಸಿತ್ತು ಅನ್ಸುತ್ತಲ್ಲ. ವೆನ್ ಯು ಸಾ ಹರ್ ಫಸ್ಟ್ ಏನು ಅನ್ನಿಸ್ತು ನಿಮಗೆ, ಅವ್ರು ಇದ್ದಾರೆ ಆ ಶೋ ಅಲ್ಲಿ ಅಂತ ಗೊತ್ತಾದಾಗ? ಅಂದರೆ ಒಂದು ಆರ್ಟಿಸ್ಟ್ ಮನೆಯಿಂದ ಬಂದರು ಇನ್ನೂ ಆರ್ಟಿಸ್ಟ್ ನೋಡೋಕ್ಕೆ ಅದು ಹೊಸದಂತ ಅನಿಸಲ್ಲ. ಆದರೆ ಆ ಶೋಗೆ ಹೋದಾಗ ಎದುರುಗಡೆ ಯಾರೋ ಒಬ್ರು ಕೂತಿದ್ದಾರೆ ಅಂತ ಅನಿಸಿದಾಗ ಆ ಜವಾಬ್ದಾರಿ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಫ್ರೆಂಡ್ಶಿಪ್ ಸೈಡಲ್ಲಿ ಇಡೋಣ, ಕೆಲಸ ಅಂದರೆ ಸಿನಿಮಾದವರು ಅಂತ ಎತ್ತಿ ಸೈಡಲ್ಲಿ ಇಟ್ಟರೆ ಆ್ಯಸ್ ಅ ಫ್ಯಾನ್. ಇವಾಗ ನಾನು ಎದುರುಗಡೆ ಪರ್ಫಾರ್ಮ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಬಾಸ್ ಹೆಂಗೆ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಹೇಳೋದು. ಅಂದರೆ ನಂಗೆ ಇಷ್ಟ ಆಯಿತು ನಂಗೆ ಇಷ್ಟ ಆಗಿಲ್ಲ ಅಂದರೆ ಇಷ್ಟ ಆಗಿಲ್ಲ ಡೈರೆಕ್ಟಾಗಿ ಹೇಳ್ತಾರೆ. 1-2 ವಾರ ನಾನೇ ಬಯಸ್ಕೊಂಡಿದ್ದೀನಿ, ನನಗೆ ಇಷ್ಟ ಆಗಿಲ್ಲ ನಿನ್ನ ಪರ್ಫಾರ್ಮೆನ್ಸ್. ಹೌದಾ, ಸರಿ ಆಯಿತು, ನೆಕ್ಸ್ಟ್ ವಾರ ಏನು ಮಾಡಬೇಕು ಅದು ನಾನು ತಿದ್ಕೊಳ್ಳೋಕೆ ಅದನ್ನು ಮಾಡಿದ್ದೀನಿ. ಅದೊಂದು ತುಂಬ ಖುಷಿ ಇದೆ. ಇದಕ್ಕಿಂತ ಬಿಫೋರ್ ಶೋನಲ್ಲಿ ಹೆಂಗೆ ಅಂತ ಹೇಳಿದ್ರೆ ನಾವು ಮಾಡಿದ್ದೆ ನಮ್ಮದೇ ಆಟ, ನಾವೇನು ಮಾಡಿದ್ರು ನಮ್ಮದೇ ಆಟ. ಅದು ಈ ಶೋನಲ್ಲಿ ಹಂಗಲ್ಲ, ಯಾಕಂದರೆ ರವಿ ಸರ್ ಕೂತಿದ್ದಾರೆ, ರಚಿರಾಮ್ ನಮ್ಮ ಬಾಸ್ ಕೂತಿದ್ದಾರೆ. ಅದೊಂಥರ ಡಿಫ್ರೆಂಟ್. ನನಗೆ ಪ್ರತಿ ಎಪಿಸೋಡ್ಗೆ ಹೋದಾಗ್ಲೂ ನಾನು ಯೋಚನೆ ಮಾಡ್ತಾ ಇರ್ತೀನಿ, ಇದನ್ನು ಮಾಡಬೇಕು, ಇದನ್ನು ಮಾಡೋಣ, ಓಕೆ ಈ ಪರ್ಫಾರ್ಮೆನ್ಸಲ್ಲಿ ಇದನ್ನು ಡೆವಲಪ್ ಮಾಡ್ಕೊಬೇಕು. ಯಾಕಂದರೆ ಒಂದೊಂದು ರಿವ್ಯೂನು ಒಂದೊಂದು ಅವ್ರು ಹೇಳೋ ಒಂದು ಮಾತುಗೂ ನನಗೆ ಎಲ್ಲೊಂದು ಕಡೆ ತುಂಬ ಪಾಯಿಂಟ್ ಟ್ರಿಗರ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇದನ್ನು ಟೆಲಿಕಾಸ್ಟ್ ಆಗ್ಲೂಬೋದು, ಆಗ್ದಿರೋನು ಇರ್ಬೋದು ಚಾನಲಲ್ಲಿ. ಅಲ್ಲಿ ಕೂತಾಗ ಹೇಳಿದಾಗ 10 ಮಾತಲ್ಲಿ 5 ಮಾತು ಟೆಲಿಕಾಸ್ಟ್ ಆಗ್ಬೋದು, 5 ಮಾತು ಟೆಲಿಕಾಸ್ಟ್ ಆಗಿರಲ್ಲ. ಆದರೆ 10 ಮಾತನ್ನು ನಾನು ತಲೆಗೆ ತೊಗೊತೀನಿ. ಯಾಕೆ ಅಂತ ಹೇಳಿದ್ರೆ ಅದು ಟೆಲಿಕಾಸ್ಟ್ ಆಗಲಿ ಬಿಡಲಿ ಅದು ನನಗೆ ಬೇಕಾಗಿಲ್ಲ. ಅದು ಬರೀ ಒಂದು ಶೋಗೆ ಆಗಿರಬಾರ್ದು, ನನ್ನ ಲೈಫ್ಗೂ ಆಗಿರಬೇಕು, ನನ್ನ ಫ್ಯೂಚರ್ಗೂ ಆಗಿರಬೇಕು, ನಾನು ಮಾಡೋ ಸಿನಿಮಾಗಳಲ್ಲಿ ಚೇಂಜಸ್ ಆಗಿರಬೇಕು. ಅದಕ್ಕೋಸ್ಕರ ಅದೇ. ಯಾಕೆ ಅಂತ ಹೇಳಿದ್ರೆ ನನಗೆ ಯಾಕೆ ತುಂಬ ಒತ್ತಿ ಹೇಳ್ತಾರೆ ಅಂತ ಹೇಳಿದ್ರೆ ಅವರಿಬ್ರು ನಮ್ಮ ತಂದೆನ ಅವ್ರು ತುಂಬ ಹತ್ರದಿಂದ ನೋಡಿದ್ದಾರೆ. ರವಿ ಸರ್ ಅಂತೂ ತುಂಬ ಹತ್ರದಿಂದ ನೋಡಿದ್ದಾರೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನನ್ನ ಮನೆ ದೇವರು ಅಂತ. ಯಾಕಂದರೆ ಬುಲೆಟ್ ಅಂತ ಹೆಸರು ಕೊಟ್ಟಿದ್ದೆ ರವಿ ಸರು. ಅವ್ರು ಬೈದ್ರೂ ಖುಷಿನ ಬೈಸ್ಕೊಂತೀನಿ. ನಾನು ಅವ್ರು ಬೈದಿಲ್ಲ ಅಂದರೆ ನನಗೆ ಭಯ ಆಗೋದು. ಎಲ್ಲೋ ಹೊಗಳ್ದಿದ್ದಾರೆ ಅಂದರೆ ನನಗೆ ಎಲ್ಲೋ ಇದೆ ಆಪ್ ಇವತ್ತು ಅಂತ ಅನ್ಕೊತೀನಿ. ಯಾಕೆಂದರೆ ಅವ್ರು ಬೈದ್ರೇ ಚಂದ. ಅದು ನನ್ನ ಮಗನೇ ನೀನು ಚೆನ್ನಾಗಿ ಮಾಡಿಲ್ವ, ಸಾಕಾದಾಗ ಕಾಣಿಸ್ತಿದ್ಯಾ ನೀನು ಅಂತ ಹೇಳ್ತಾರೆ. ಅದೇ ನನಗೆ ಒಂಥರ ಒಂದು ಇಡೀ ದಿನ ಒಂಥರ ಜೋಶ್, ಅದು ಫುಲ್ಲು ಎನರ್ಜಿ ಇರುತ್ತೆ. ಆ ಥರ ಒಂಥರ ಡಿಫ್ರೆಂಟ್ ಶೋ, ಒಂಥರ ಡಿಫ್ರೆಂಟ್ ಲೈಫ್ನೇ ತುಂಬ ತಿರುಗಿಸಿದಂಥದ್ದು. ಒಂದು ಸಲ ಫ್ರೆಂಡ್ಸ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ಟೆ ಈ ಶೋನಲ್ಲಿ, ಫ್ಯಾಮಿಲಿನ ಇಂಟ್ರೊಡ್ಯೂಸ್ ಮಾಡಿಕೊಟ್ಟೆ. ಯಾವ ಶೋನಲ್ಲಿ ಇರಲಿಲ್ಲ ಈ ಥರ. ಇದೊಂದು ಝೀಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಸ್ಟೇಜಲ್ಲಿ 10 ನಡಿಬೋದು, 10ಅಲ್ಲಿ ಅವ್ರಿಗೆ ಯಾವುದೇ ತೋರಿಸ್ಬೇಕು ಜನಕ್ಕೆ, ಯಾವುದನ್ನು ಪೋರ್ಟ್ರೇ ಮಾಡಬೇಕು, ಯಾವುದನ್ನು ಕಂಟೆಂಟ್ ಕೊಡಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಆ ಪಾಸಿಟಿವ್ನಲ್ಲಿ ಇವತ್ತು ನನ್ನ ತೋರಿಸಿದ್ದಾರೆ ಝೀ. ಅದು ಖಂಡಿತ ಅದಕ್ಕೊಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಕೆಲವೊಂದು ಕಡೆ ನನ್ನ ನೆಗೆಟಿವ್ ಮಾಡಲೇಬೇಕು, ನನ್ನ ಬೆಳೆಸಲೇಬೇಕು, ನನ್ನ ಕಾಲು ಎಳಿಲೇಬೇಕು ಅನ್ನೋದೇ ಕೆಲವ್ರು ಮೈಂಡ್ಸೆಟ್ಸ್ ಆಗಿರುತ್ತೆ. ಅದು ನನಗೂ ತುಂಬ ಚೆನ್ನಾಗಿ ಗೊತ್ತಾಯಿತು, ಅದು ಯಾರ್ಯಾರು ಏನೇನು ಮಾಡಿದ್ರು ಅನ್ನೋದು ಗೊತ್ತು. ಆದರೆ ಇವತ್ತು ಅದು ಬೇಡ, ಅದು ತುಂಬ ಪಾಸಿಟಿವ್ ವೇನಲ್ಲಿ ಜನ ನನ್ನ ತೊಗೊಂಡು ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ಅದೇ ರೀತಿ ನಾನು ಹೋಗ್ಬಿಡ್ತೀನಿ. ಇವತ್ತು ನನ್ನ ಜನ ಅದೇ ರೀತಿ ನಾನು ಇಷ್ಟಪಟ್ಟಿದ್ದಾರೆ, ಹಂಗೆ ಇರ್ತೀನಿ ನಾನು ಮುಂದಕ್ಕೂ. ಫಸ್ಟ್ ಲೈಕ್ ನಿಮ್ಗೆ ಈ ಶೋ ಬ್ಯಾಚುಲರ್ಸ್ ಬಂದಾಗ ನೀವು ಅಮ್ಮಂಗೆ ಹೇಳ್ತೀರಾ ಲೈಕ್ ಯು ಹ್ಯಾವ್ ಗಾಟ್ ದಿಸ್ ಶೋ ಅಂತ, ಆ್ಯಂಡ್ ಇಟ್ ವಿಲ್ ಬಿ ಅ ಕಪಲ್ ಶೋ. ಅಮ್ಮನ ರಿಯಾಕ್ಷನ್ ಹೇಗಿತ್ತು? ಬಿಡೋ ನೀನು ಮಾಡ್ತೀಯಾ? ನಮ್ಮಮ್ಮ ನೀನು ಎಲ್ಲೇ ಹೋದ್ರು ಬೆರೀತೀಯಾ, ಅವ್ರ ಜೊತೆ ಮಾತಾಡ್ತೀಯಾ, ಎಂಜಾಯ್ ಮಾಡ್ತೀಯಾ, ಅದು ಗೊತ್ತಿರುತ್ತೆ. ಕಪಲ್ ಕೊಡ್ತಾರೆ. ನಾನು ಹೇಳಿದ್ದೆ ಇದೊಂಥರ ಕಪಲ್ ಶೋ ಅಂದರೆ ಲಾಸ್ಟ್ ವರ್ಷ ನಾನು ನೋಡಿರಲಿಲ್ಲ ಈ ಶೋನ. ಬಿಫೋರ್ ಸೀಸನ್ ಅಂದರೆ ಸೀಸನ್ 1 ನೋಡಿದ್ರು ಅನ್ಸುತ್ತೆ ಮಮ್ಮಿ. ಆವಾಗ ನೋಡಿದಾಗ ಹೇಳಿದ್ರು ಸರಿ ಆಯಿತು ಚೆನ್ನಾಗಿ ಮಾಡು, ಯಾರ್ಯಾರೇ ಕಪಲ್ ಕೊಟ್ಟು ಚೆನ್ನಾಗಿ ಮಾಡು ಅಂತ.
ಆಮೇಲೆ ಕಪಲ್ ಸಿಕ್ಕಾದ್ಮೇಲೆ ಫಸ್ಟ್ ಫೋನ್ ಹಾಕಿದೆ, ಈ ಥರ ರಮೋಲ ಸಿಕ್ಕಿದ್ದಾರೆ ಕಪಲ್ ಅಂತ. ಹೌದಾ? ಪರಿಚಯ ಆಯ್ತಾ ಅವ್ರು? ಇಲ್ಲ ಪರಿಚಯ ಇರಲಿಲ್ಲ, ನಂಗೆ ಗೊತ್ತೇ ಇರಲಿಲ್ಲ ಯಾರು ಅಂತ. ಆಮೇಲೆ ಮಮ್ಮಿಗೂ ಯಾರು ಅಂತ ಗೊತ್ತಿರಲಿಲ್ಲ. ಆಮೇಲೆ ಹೇಳಿದೆ, ಫಸ್ಟು ಎಪಿಸೋಡಲ್ಲಿ ರೆಡ್ ಕಲರ್ ಟಾಪ್ ಹಾಕ್ಕೊಂಡಿದ್ರು, ಫುಲ್ ರೆಡ್ ಕಲರ್ ಡ್ರೆಸ್ ಹಾಕ್ಕೊಂಡಿದ್ರು, ಅವರು ಕಾರಲ್ಲಿ ಕೂತಿದ್ರು ಅಂದೆ. ಓ ಆ ಹುಡುಗಿನ, ಸರಿ ಆಯ್ತು, ಚೆನ್ನಾಗಿದೆ ಪೇರ್ ಅಂದ್ಬಿಟ್ಟು ಅಂದರು. ಅವ್ರ ಮನೇಲೂ ಯಾರು ರಮೋಲ ಅವ್ರ ಮನೇಲೂ ನಾನೇ ಸಿಗಬೇಕು ಅಂತ ಅವ್ರ ಅಮ್ಮ ಫುಲ್ ಇಷ್ಟಪಡ್ತಿದ್ರು ಅಂತ, ರಕ್ಷಕ್ಕೆ ಸಿಗಬೇಕು ಅಂತ. ಹಂಗೆ ಸಿಕ್ಕಿತು, ಅದು ಖುಷಿ. ಸೊ ಇಟ್ಸ್ ಗೋಯಿಂಗ್ ಗುಡ್. Yes. ಲೈಕ್ ಇವತ್ತಿನ ಒಂದು ಜನ್ರೇಷನಲ್ಲಿ ಎವ್ರಿ ಯೂತ್ಸ್ ಆ್ಯಂಡ್ ಟೀನೇಜರ್ಸ್ ವಾಂಟ್ ಇಮಿಡಿಯೇಟ್ ಸಕ್ಸಸ್ ಅಲ್ವಾ? ಲೈಕ್ ಅವ್ರೇನಾದ್ರು ಪ್ರಯತ್ನ ಪಟ್ಟರೆ ಆಗಲಿಲ್ಲ ಅಂದರೆ ಜಸ್ಟ್ ಸ್ಟಾಪ್ ಇಟ್, ಅಥವಾ ಡಿಪ್ರೆಷನ್ಗೆ ಹೋಗೋದಾಗಲಿ ಆ ಥರ ಇದು ಮಾಡ್ತಾರೆ. ಹೌ ಇಸ್ ಸಕ್ಸಸ್ ಅನ್ನೋ ಪಾತ್ವೆಯಲ್ಲಿ ನೀವು ಯಾವ ರೀತಿ ತೊಗೊಂಡು ಹೋಗ್ತಿದ್ದೀರಾ? ಎವ್ರಿಬಡಿ ವಾಂಟ್ ಇಮಿಡಿಯೇಟ್ ಸಕ್ಸಸ್ಸು. ಇಲ್ಲಿ ನಾವು ಎಷ್ಟು ಫ್ಯಾನ್ಸ್ನ ಸಂಪಾದನೆ ಮಾಡಿದ್ದೀವಿ, ಎಷ್ಟು ಕೋಟಿನ ಸಂಪಾದನೆ ಮಾಡಿದ್ದೀವಿ, ಎಷ್ಟು ಒಡವೆನ ಸಂಪಾದನೆ ಮಾಡಿದ್ದೀವಿ, ಎಷ್ಟು ಜಮೀನ ಸಂಪಾದನೆ ಮಾಡಿದ್ದೀವಿ ಅನ್ನೋದು ಇಲ್ಲಿ ಲೆಕ್ಕ ಆಗಲ್ಲ. ಸಕ್ಸಸ್ಸು ಫೇಲ್ಯೂರು ಎರಡನ್ನೂ ನೋಡ್ಕೊಂಬಂದಿದ್ದೀನಿ ನನ್ನ ಲೈಫಲ್ಲಿ. ನಮ್ಮಪ್ಪ ಇದ್ದಾಗ, ನಮ್ಮಪ್ಪ ಹೋಗಾದ್ಮೇಲೆ ಫ್ರೆಂಡ್ಸು, ಫ್ಯಾಮಿಲಿ ಅಂದರೆ ಏನು ಅನ್ನೋದು ನೋಡ್ಕೊಂಬಂದಿದ್ದೀನಿ. ಅದಕ್ಕೋಸ್ಕರ ನಾನು ಇದನ್ನು ಯಾವುದೂ ತಲೆ ತೊಗೊಳಲ್ಲ. ಸಕ್ಸಸ್ ಆಗಲಿ ಖುಷಿ ಪಡ್ತೀನಿ, ಫೇಲ್ಯೂರ್ ಆಗಲಿ ಖುಷಿ ಪಡ್ತೀನಿ. ಫೇಲ್ಯೂರ್ ಆದಾಗ ನಾನು ತಪ್ಪೇನು ಅಂತ ಹೇಳ್ಕೊಂಡು ತಿತ್ಕೊಂಡು ಮುಂದಕ್ಕೆ ಹೋಗ್ತೀನಿ. ನಾನು ಸಕ್ಸಸ್ ಆದಾಗ ಹೌದಾ ಇದಕ್ಕಿಂತ ಬೆಟ್ರ್ಮೆಂಟ್ ಮಾಡಬೇಕನ್ನೋದೇ ನನ್ನ ತಲೆಯಲ್ಲಿರುತ್ತೆ. ಹೊತ್ತು ಬಿಟ್ಟರೆ ಸಕ್ಸಸ್ಸು ಫೇಲ್ಯೂರು ಮತ್ತೊಂದು ಅದು ಎಂಥದ್ದು ತಲೆಯಲ್ಲಿಲ್ಲ. ಯಾವುದೇ ಖುಷಿಯಿಂದ ಬಂದು ಅದು ಖುಷಿಯಿಂದ ತೊಗೊತೀನಿ, ಖುಷಿಯಿಂದ ಕೆಲಸ ಮಾಡ್ತೀನಿ. ಶ್ರದ್ಧೆ ಭಕ್ತಿಯಿಂದ ಕೆಲಸ ಮಾಡಿದಾಗ ಅದು ಗೆಲ್ತೀನಿ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ ಅಷ್ಟೇ. ಅದು ಬಿಟ್ಟರೆ ಸಕ್ಸಸ್ಸು ಫೇಲ್ಯೂರ್ಸ್ ಇವತ್ತರೆಗೂ ನಾನು ತೂಕ ಹಾಕಿಲ್ಲ, ಹಾಕೋದು ಇಲ್ಲ. ಯಾವುದ್ರ ಹಿಂದೆನೂ ಹೋಗಬಾರ್ದು, ಅದಾಗ ಬರುತ್ತೆ. ನಾವು ಅದಕ್ಕೆ ವೆಯ್ಟ್ ಮಾಡಬೇಕು. ಇವತ್ತಿನ ಪ್ರಪಂಚ ಅಂದರೆ ಈ ಒಂದು ನಮ್ಮ ಫೀಲ್ಡ್ ಅನ್ನೋದು ಆಚೆ ಬಿಟ್ಟರೆ, ಇವತ್ತು ಯಾರೋ ಒಬ್ಬರು ಲವ್ ಮಾಡ್ತಾರೆ, ಬ್ರೇಕಪ್ ಆಗುತ್ತೆ. ಬ್ರೇಕಪ್ ಆದಮೇಲೆ ಅವ್ರು ಏನು ಮಾಡ್ತಾರೆ ನೆಕ್ಸ್ಟು? ಒಂದೇ ಹುಡುಗಿ ಅಲ್ಲ, ಇನ್ನೂ ಸಾವಿರಾರು ಹುಡುಗಿ ಇದ್ದಾರೆ ಲೈಫಲ್ಲಿ. ನೀವು ಅದನ್ನು ಬಿಟ್ಟು ಹೋಗ್ತಾರೆ ಅನ್ನೋದು ನಿಮ್ಗೆ ಗೊತ್ತಿರಲ್ಲ, ಸರಿನಾ? ಆ ಸಿಚುವೇಶನ್ ಅನ್ನೋದು ಬರುತ್ತೆ, ಅದು ಬಿಟ್ಟು ಹೋಗುತ್ತೆ, ಬ್ರೇಕಪ್ ಆಗುತ್ತೆ, ಮತ್ತೊಂದಾಗುತ್ತೆ. ಹುಡುಗರಾಗಿರಲಿ ಹುಡುಗಿಯರಾಗಿರಲಿ ಏನು ಮಾಡ್ತಾರೆ ನೆಕ್ಸ್ಟ್ ಹೋಗ್ಬಿಟ್ಟು ಸೂಸೈಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಅದೇನೋ ವಿಷ ಕುಡಿತಾರಂತೆ, ಅದೇನೇನೋ ಬೇರೆ ಥಾಟ್ಸ್ಗಳೇ ತಲೆಯಲ್ಲಿ ಹಾಕೊತಾ ಇರ್ತಾರೆ. ಏನಕ್ಕೆ ಮಾಡ್ಕೊತೀರ? ಹೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಪಾಯಿಂಟೇ ಅಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿ ಲೈಫಲ್ಲಿ ನಿಮ್ಗೆ ಯಾವುದಕ್ಕೂ ಬ್ರೇಕ್ ಇಲ್ಲವೇ ಇಲ್ಲ. ಪ್ರಪಂಚನ ತುಂಬ ದೊಡ್ಡದಾಗಿದೆ, ತುಂಬ ವಿಶಾಲವಾಗಿದೆ. ನೀವೆಲ್ಲೇ ಹೋದ್ರೂ ಬದುಕ್ಬೋದು. ಇಲ್ಲಿ ಯಾವುದಕ್ಕೂ ನಿಮ್ಮ ಲೈಫಲ್ಲಿ ಬ್ರೇಕ್ಸ್ ಹಾಕ್ಕೊಂಡು ಬದುಕಕ್ಕೆ ಹೋಗ್ಬೇಡಿ. ಒಂದಿಲ್ವಾ ಇನ್ನೊಂದು ಇದ್ದೇ ಇದೆ ನಿಮಗೋಸ್ಕರ. ಇವತ್ತು ನನಗೆ ಸಿನಿಮಾ ಇಲ್ಲ ಅಂತ ಹೇಳಿದ್ರೆ, ನೀವೇನೋ ಬಿಸ್ನೆಸ್ ಮಾಡ್ತೀನಿ, ಬಿಸ್ನೆಸ್ ಏನೋ ಇಲ್ಲ ಅಂತ ಹೇಳಿದ್ರೆ ರೆಂಟಲ್ ಪ್ರಾಪರ್ಟೀಸ್ ಮಾಡ್ಕೊಂಡು ಆರಾಮಾಗಿ ಬಾಡಿಗೆ ಬರೋ ತಡ್ಕೊಂಡು ಮನೇಲಿ ಆರಾಮಾಗಿ ರಾಜಾರೋಷವಾಗಿರ್ತೀನಿ ಅಲ್ವಾ? ಒಂದೇ ಅನ್ನೋದಿಲ್ಲ ಜೀವನದಲ್ಲಿ. ಒಂದೇ ಅನ್ನೋದಕ್ಕೂ ಯಾವತ್ತೂ ನೀವು ಕೂತ್ಕೊಂಡ್ಲು ಬೇಡಿ. ಫೋಕಸ್ ಮಾಡಿ, ಒಂದು ಮೇಲೆ ಫೋಕಸ್ ಮಾಡಿ. ಒಂದು ಮೇಲೆ ಫೋಕಸ್ ಆಗಿಲ್ವಾ ನಿಮಗೆ ಅದು ಕೈ ಹಿಡ್ದಿಲ್ವಾ? ಬೇರೆ ಏನೋ ಇದೆ. ಅದನ್ನೆಲ್ಲ ಬಿಟ್ಬಿಟ್ಟು ನೀವು ಡೈರೆಕ್ಟಾಗಿ ಸೂಸೈಡ್ ಮಾಡ್ಕೊಳಕ್ಕೆ ಹೋಗೋದು, ನೇಣು ಹಾಕೊಳಕ್ಕೆ ಹೋಗೋದು, ಮತ್ತೊಂದು ಮಾಡೋದು, ಇವತ್ತೆಲ್ಲ ನೋಡ್ತಾನೆ ಇದ್ದೀವಿ. ಇವತ್ತು ನಾವು ಡೈಲಿ ಬೆಳಗ್ಗೆ ಎದ್ರೆ ಸೋಷಿಯಲ್ ಮೀಡಿಯಲ್ಲಿ ನೋಡ್ತಾನೆ ಇದ್ದೀವಿ. ಅದನ್ನ ನೋಡಿ ಬೇರೆಯವ್ರಿಗೆಲ್ಲ ಒಂಥರ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಬೇರೆ ಪ್ರಾಬ್ಲಮ್ಸ್ಗಳಾಗಿರ್ಬೋದು, ಅವೆಲ್ಲ ನೋಡಿ ಟೆನ್ಷನ್ಸ್ ಅವ್ರು ಬಂದ್ಬಿಡುತ್ತೆ. ಏನು ಹಿಂಗೆಲ್ಲ ಆಗ್ತಿಲ್ಲ ಪ್ರಪಂಚದಲ್ಲಿ ಅಂತ. ಹೌದು, ಲೈಕ್ ಈ ಕ್ಷಣಿಕ ಲೈಕ್ ನೆಕ್ಸ್ಟ್ ಮೂಮೆಂಟ್ ನಾವು ಇರ್ತಿರೋ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಇರೋ ಗಂಟೆ ಖುಷಿಯಾಗಿ ಇದ್ಬಿಟ್ಟು ಎಲ್ರಿಗೂ ಬಾಯ್ ಹೇಳ್ಬಿಟ್ಟು ಹೋಗ್ಬೇಕು. ಅದು ಬಿಟ್ಟರೆ ನಮ್ಮ ಲೈಫ್ನ ನಾವೇ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡ. ಯಾಕಂದರೆ ಜೀವನದಲ್ಲಿ ಒಂದ್ಸಲಿ ಹುಟ್ತೀವಿ, ನೆಕ್ಸ್ಟ್ ಅದು ಏನು ಹುಟ್ತೀವೋ ಮತ್ತೊಂದು ಎಲ್ಲ ಹೇಳ್ತಾರೆ ನಾಯಿಯಾಗಿ ಹುಟ್ತೀವಂತೆ, ಮತ್ತೊಂದಾಗಿ ಅವೆಲ್ಲ ಸುಳ್ಳು. ಇಲ್ಲಿ ನಾವು ಹುಟ್ಟಿದ್ದೀವಿ ಅಂತ ಹೇಳಿದ್ರೆ ಒಳ್ಳೆ ಬಟ್ಟೆ ಹಾಕ್ತೀವಿ, ಒಳ್ಳೆ ಊಟ ಮಾಡ್ತೀವಿ, ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಅಂಥ ಪ್ರಪಂಚದಲ್ಲಿ ನಾವು ಹೆಂಗೆ ಖುಷಿಯಾಗಿರ್ಬೇಕು ಹಂಗೆ ಇದ್ಬಿಡ್ಬೇಕು, ಎಲ್ರಿಗೂ ಬಾಯ್ ಹೇಳ್ಬಿಟ್ಟು ಹೋಗೋಣ. ಅದು ಬಿಟ್ಟು ನಮ್ಮ ಲೈಫ್ನ ನಾವೇ ಹಾಳು ಮಾಡಿಕೊಂಡು ನಮ್ಮ ಲೈಫ್ನ ನಾವೇ ಸ್ಕ್ರಾಪ್ ಮಾಡ್ಕೊಂಡಾಗ ಯಾರೂ ಅದಕ್ಕೆ ಹೆಲ್ಪ್ಫುಲ್ ಅಲ್ಲ, ಯಾರೂ ಅದಕ್ಕೆ ಇದು ಅಲ್ಲ. ನಿಜ. ಸೊ ಇಟ್ಸ್ ಲೈಕ್ ಇವತ್ತಿನ ಒಂದು ಖುಷಿ ಇವತ್ತಿಗೆ ಬದುಕಬೇಕು ಅಷ್ಟೇ. ದಟ್ಸ್ ಇಟ್ ಲೈಫ್. ಸೊ ರಕ್ಷಕ್ಗೆ ಲೈಕ್ ವೆನ್ ಯು ಸಾ ಆಲ್ ದ ನೆಗೆಟಿವಿಟಿ ಅಲ್ವಾ, ನೆಗೆಟಿವ್ ಫೇಸ್ ಆಫ್ ಲೈಫ್ನ ನೋಡಿದಾಗ ಲೈಕ್ ನಿಮಗೆ ಲೈಕ್ ಆ ಫೀಲ್ಡ್ನ ಕ್ವಿಟ್ ಮಾಡಬೇಕು ಅಂತ ಅನಿಸುತ್ತಾ? ಲೈಕ್ ಇಲ್ಲ ಬೇಡ ನನಗೆ ಇದೆಲ್ಲ ಬೇಡ, ಏನೋ ಬಿಸ್ನೆಸ್ ಮಾಡ್ಕೊಂಡಿರೋಣ ಅಂತ ಯಾವತ್ತಿದ್ರು ಅನಿಸುತ್ತಾ? ನಾನು ಈ ಫೀಲ್ಡ್ಗೆ ಹೊಸಬಾಗಿದ್ದಿದ್ರೆ ಅನಿಸ್ತಿರೋದೇನೋ ಮೇ ಬಿ. ಈ ಫೀಲ್ಡ್ ನಾನು ಹೊಸಬ ಅಲ್ಲ, ಯಾಕಂದರೆ ನಮ್ಮ ಅಪ್ಪನಿಗೆ ಬೈದಿದ್ದಾರೆ, ನಮ್ಮ ಅಪ್ಪನ ಉಗಳಿದ್ದಾರೆ, ನಮ್ಮ ಅಪ್ಪನ ಸನ್ಮಾನ ಮಾಡಿದ್ದಾರೆ, ನಮ್ಮ ಅಪ್ಪನ ಅವಮಾನ ಮಾಡಿದ್ದಾರೆ. ಅದಕ್ಕೆ ಇದು ನಂಗೆ ಯಾವುದು ಹೊಸದಂತ ಅನಿಸಲ್ಲ. ಅದಕ್ಕೋಸ್ಕರ ಈ ಫೀಲ್ಡಿಂದ ಆಚೆ ಹೋಗೋ ಮರಿ ಅಂತ ಅಲ್ವೇ ಅಲ್ಲ. ನಾನು ಇಲ್ಲೇ ನಿಂತ್ಕೊತೀನಿ, ಇಲ್ಲೇ ಹೆಸರು ಮಾಡ್ತೀನಿ, ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ. ಇಲ್ಲೊಂದು ಒಳ್ಳೆ ಸ್ಟಾರ್ ಆಗಬೇಕು, ಮನೆಗೊಂದು ಒಳ್ಳೆ ಮಗ ಆಗಬೇಕು, ಹಾಗೆ ಆಗ್ತೀನಿ. ಅದೇ ಲೈಕ್ 2 years ಬ್ಯಾಕ್ ಅದೇನಿತ್ತು ನಾನು ನೋಡಿದಾಗ ಇಟ್ಸ್ ಸೇಮ್, ಏನೂ ಚೇಂಜಸ್ ಇಲ್ಲ. ಯು ಹ್ಯಾವ್ ದ ಡ್ರೀಮ್ ಅಲ್ಲ, ಒಂದಿನ ಸ್ಟಾರ್ ಆಗಬೇಕು 100%. ಯಾಕೆ ಅಂತ ಹೇಳಿದ್ರೆ ನಾವೇನೋ ಅನ್ಕೊಂಡ್ ಬಂದಿರ್ತೀವಿ ಇಲ್ಲಿ, ಅದನ್ನು ನಾವು ಸಕ್ಸಸ್ ಮಾಡೋ ಗಂಟ ನಾವು ನಿಂತ್ಕೊಳ್ಳೇಬೇಕು. ಇನ್ನೊಬ್ರು ಏನೋ ಆಡ್ಕೊತಾರೆ, ಇನ್ನೊಬ್ರು ಏನೋ ಮಾತಾಡ್ತಾರೆ ಅನ್ನೋದು ನಮ್ಮ ಲೈಫ್ ನಿಂತಿರಲ್ಲ. ಯಾಕಂದರೆ ಅವ್ರು ನಮ್ಗೆ ಅನ್ನ ಆಗ್ತಾ ಇಲ್ಲ, ಅವ್ರು ನಮ್ಮನ್ನ ಸಾಕ್ತಾ ಇಲ್ಲ. ಅವ್ರ ಮಾತು ಬಗ್ಗೆ ನಾವು ಯಾಕೆ ತಲೆ ಕೆಡ್ಸ್ಕೊಬೇಕು? ಪಾಸಿಟಿವ್ನ ನಾನು ಎಷ್ಟು ರೀತಿ ಒಳ್ಳೆ ರೀತಿ ತೊಗೊತೀನೋ, ನೆಗೆಟಿವ್ನು ಅಷ್ಟೇ ಒಳ್ಳೆ ರೀತಿಯಿಂದ ತೊಗೊತೀನಿ, ಅಷ್ಟೇ ಖುಷಿನ ತೊಗೊತೀನಿ. ಅವ್ರವ್ರ ಅನಿಸಿಕೆ ಅವ್ರವ್ರು ಆಗ್ತಿದ್ದಾರೆ.
ನಾನು ಇಲ್ಲಿ ಯಾರಿಗೂ ದುಡ್ಡು ಕೊಟ್ಟು ಸಂಬಳ ಕೊಟ್ಕೊಂಡು ಕೂತ್ಕೊಂಡು ನನಗೆ ಸಾಕ್ತಾ ಇಲ್ಲ ನಾನು ಯಾರನ್ನೂ ಅಲ್ವಾ. ನಾನು ಹಿಂಗೆ ಹಾಕ್ರಪ್ಪ, ನೀವು ಹಿಂಗೆ ಮಾತಾಡ್ರಪ್ಪ ನನ್ನ ಬಗ್ಗೆ ಅಂತ. ನಿಮ್ಮ ಲೈಫು ನಿಮ್ಗೆ ಹೆಂಗೆ ಇಷ್ಟ ಬರುತ್ತೆ ನನ್ನ ಬಗ್ಗೆ ಬರೀಬೇಕು ಅಂದರೆ ಅದನ್ನು ನೀವು ಬರೀತಾ ಇದ್ದೀರಾ. ಅದನ್ನು ನಾನು ಬಂದ್ಬಿಟ್ಟು ನಿಮ್ಮ ಹತ್ರ ಕೂತ್ಕೊಂಡು ನಾನು ತಪ್ಪು ಅಂತ ನಾನು ಹೇಳಲ್ಲ. ಅದನ್ನು ನಿಮ್ಮ ಮೈಂಡ್ ಸೆಟ್ಗೆ ಹಿಂಗೆ ಅನಿಸ್ತಿದೆ. ರಕ್ಷಕ್ ಕೆಟ್ಟವನ, ನೀವು ಅದನ್ನು ಕೆಟ್ಟವನ ಅಂತ ಬರೀತಿದ್ದೀರ. ಇನ್ನೊಬ್ಬನ ಯಾರೋ ಒಳ್ಳೆಯವನ ಅಂತ ಬರೀತಿದೆ. ನಾನು ಸ್ಟಾಪ್ ಮಾಡೋಕ್ಕೆ ನಾನು ಯಾರು? ನಿಮ್ಮ ಮನೆ ಮಗನ, ನಿಮ್ಮ ಜೊತೆ ಹುಟ್ಟಿರೋದು ಅಣ್ಣ ತಮ್ಮನ? ಇಲ್ವಾ ತಾನೆ? ಟೈಮಲ್ಲಿ ಇಟ್ ವಾಸ್ ಲೈಕ್ ಅಂದರೆ ಒಂದು ಸ್ವಲ್ಪ ವರ್ಷಗಳ ಹಿಂದೆನೆ ಅಂದರೆ ನೀವು ಗೊತ್ತಿದ್ರಿ ನನಗೆ ಲೈಕ್ ಸಿಕ್ಕಾಪಟ್ಟೆ ಟ್ರೋಲ್. ಇಟ್ ವಾಸ್ ಲೈಕ್ ಯಾವ ಲೆವೆಲ್ಗೆ ಅಂದರೆ ಯಾರಾದರೂ ನಿಮ್ಮ ಜಾಗದಲ್ಲಿದ್ದರೆ ಮೈಟ್ ಬಿ ಅವರು ಇದನ್ನು ಕ್ವಿಟ್ಟೇ ಮಾಡ್ಬಿಡೋಣ ಆ ಲೆವೆಲ್ಗೆ 100%. ಇವಾಗ ನಾನೇ ಆ ಜಾಗದಲ್ಲಿದ್ದರೆ ಐ ವಾಸ್ ಜಸ್ಟ್ ಥಿಂಕಿಂಗ್ ಓಕೆ ಡ್ರಾಪ್ ಡೌನ್, ಸೋಷಿಯಲ್ ಮೀಡಿಯಾದಿಂದ ಹೊರಗೆ ಬಂದ್ಬಿಡೋಣ ಅಂತಲೇ ಅನ್ನಿಸ್ತಿತ್ತು. ಹೇಗೆ ಅಂದರೆ ಏನೋ ಒಂದು 26-27 ಏಜು ಅಂತಲೂ ಅಲ್ಲ, ಇವರು ಲೈಕ್ ವೆರಿ ಸ್ಮಾಲ್ ಏಜ್, ಅದರಲ್ಲೂ ಸಿಕ್ಕಾಪಟ್ಟೆ ನೆಗೆಟಿವಿಟಿ. ಎಲ್ಲೋ ಒಂದು ಕಡೆ ನಿಮ್ಮ ಅಮ್ಮನಿಗೂ ಅದು ಹರ್ಟ್ ಆಗಿರುತ್ತೆ, ಫ್ಯಾಮಿಲಿಗೂ ಹರ್ಟ್ ಆಗಿರುತ್ತೆ. ಹ್ಯಾವ್ ಸೀನ್ ದಟ್. ಸೊ ಅಷ್ಟು ನೆಗೆಟಿವಿಟಿ ಇದ್ದಾಗ ಹೌ ಕಮ್ ಯು ಗೆಟ್ ಔಟ್ ಆಫ್ ದಟ್ ಅಂತ ಅದನ್ನೇ ಹೇಳಿಲ್ವಾ. ಅಂದರೆ ಅದನ್ನು ತುಂಬ ಸೀರಿಯಸ್ ಆಗಿ ತಲೆಗೆ ಹಾಕೊಂಡಾಗ ನಮ್ಮ ಯಾವುದು ಸೀರಿಯಸ್ ತಲೆಗೆ ಹಾಕೊಂಡಿಲ್ಲ ಅನ್ಸುತ್ತೆ. ಸತ್ಯಗಳು ನಾನು ಹಾಕೊಳ್ಳಲ್ಲ. ಯಾಕೆ ಅಂದರೆ ಅದೆಲ್ಲ ನನ್ನ ಪಬ್ಲಿಸಿಟಿ ಇದ್ದಂಗೆ ತಲೆ ಕೆಡ್ಸ್ಕೊಳ್ಳಲ್ಲ. ಎಷ್ಟೋ ಜನ ನಾನು ಹೇಳ್ತಾ ಇರ್ತೀನಿ, ಅವಾಗ ನಾನು ನಂದೇ ಒಂದು ಮಾತು ಹೇಳ್ತಾ ಇರ್ತೀನಿ. ಎಷ್ಟೋ ಜನ ದುಡ್ಡು ಕೊಟ್ಟು ಕಮೆಂಟ್ ಹಾಕ್ಸ್ತಾರೆ, ಎಷ್ಟೋ ಜನ ದುಡ್ಡು ಕೊಟ್ಟು ಟ್ರೋಲ್ ಮಾಡಿಸ್ತಾರೆ, ಎಷ್ಟೋ ಜನ ದುಡ್ಡು ಕೊಟ್ಟು ಪಾಸಿಟಿವ್ ಆಗಿ ಬರ್ಸ್ಕೊಂತಾರೆ. ಯಾಕೆ ಬೇಕು ಗುರು ನನಗೆ ಪಾಸಿಟಿವ್ ಆಗಿ ಹಾಕ್ಸ್ಕೊಳ್ಳೋದು, ನೆಗೆಟಿವ್ ಆಗಿ ಹಾಕ್ಸ್ಕೊಳ್ಳೋದು? ನನ್ನ ದುಡ್ಡು ನನ್ನ ಜೋಬಲ್ಲಿದೆಯಾ? ನನ್ನ ದುಡ್ಡು ನಾನು ಆರಾಮಾಗಿ ತಿಂತಾ ಇದ್ದೀನಾ, ಒಳ್ಳೆ ಬಟ್ಟೆ ಹಾಕ್ತಾ ಇದ್ದೀನಾ, ಅದ್ರ ಮೇಲೆ ಖರ್ಚು ಮಾಡೋಣ. ಅದು ಬಿಟ್ಟು ಯಾರೋ ನನ್ನ ಬಗ್ಗೆ ನೆಗೆಟಿವ್ ಆಗಿ ಬರ್ದ ಅಂದ ತಕ್ಷಣ ಅದನ್ನು ದುಡ್ಡು ಕೊಟ್ಬಿಟ್ಟು ಪಾಸಿಟಿವ್ ಆಗಿ ಬರ್ಸ್ಬೇಕು, ಅದೆಲ್ಲ ನನ್ನ ಮೈಂಡ್ ಸೆಟ್ಟೇ ಇಲ್ಲ. ನೆಗೆಟಿವು ಪಾಸಿಟಿವು ಇಲ್ಲಿ ಇರಬೇಕು, ಇದ್ದೀನಿ, ಇರ್ತೀನಿ, ಅಷ್ಟೇ ನಂಗೆ ಬೇಕಾಗಿರೋದು. ಓಕೆ, ನೈಸ್. ಸೊ ಇದು ಯಾವುದು ಬಿಗ್ ಬಾಸ್ ಶೋ ಎಲ್ಲ ಆದಮೇಲೆ ವೆನ್ ಯು ಕಮ್ ಔಟ್ ಕೂಡ ಅವಾಗಲೂ ಅಷ್ಟೇ ನಿಮಗೇನಾದ್ರು ಅನ್ನಿಸ್ತಾ ನಾನು ಆ ಶೋಗೆ ಹೋಗಬಾರ್ದಾಗಿತ್ತು ಅಂತ ಅನ್ನಿಸ್ಲಿಲ್ಲ? ಎಲ್ಲ ಶೋನಲ್ಲಿ ಅಂದರೆ ಎಲ್ಲ ಶೋನಲ್ಲಿ ಅನ್ನೋದಕ್ಕಿಂತ ಎಲ್ಲ ಕೆಲಸದಲ್ಲಿ ಒಂದೊಂದು ಕಲಿತೀವಿ ನಾವು. ಅದರಿಂದ ನಾವೇನು ಬೇಕೋ ಅದನ್ನು ತೊಗೊಬೇಕು, ಏನು ಬೇಡವೋ ಅದನ್ನು ಅಲ್ಲೇ ಬಿಟ್ಬಿಟ್ಟು ಬರಬೇಕು. ಅದು ನಾನು ಕಲ್ತಿದ್ದೀನಿ, ಅದು ನನ್ನ ತಲೆಯಲ್ಲಿದೆ. ಅದನ್ನು ಓದ್ಕೊಂಡು ಕೇಳ್ಕೊಳ್ಳೋಕ್ಕೂ ಇಷ್ಟ ನನಗಿಲ್ಲ. ಯಾಕಂದರೆ ಅದರಿಂದ ಒಂದಷ್ಟು ಸೀಸನ್ಸ್ ಇದೆ, ಎಷ್ಟೋ ಜನ ಹೋಗ್ತಾರೆ, ಎಷ್ಟೋ ಜನ ಅದರಿಂದ ಬದುಕ್ತಾರೆ, ಖುಷಿ ಇದೆ ಅಷ್ಟೇ. ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಂದಷ್ಟು ಜನಕ್ಕೆ ನನ್ನ ರೀಚ್ ಮಾಡಿಸೋರು ಬಿಗ್ ಬಾಸ್ ಇಂದ. ಯಾಕಂದರೆ ಬಿಗ್ ಬಾಸ್ ಅನ್ನೋದು ಒಂದು ದೊಡ್ಡ ವೇದಿಕೆ. ಅದೇ ಸ್ಟೇಜಿಗೆ ನಮ್ಮ ಅಪ್ಪ ಹೋಗಿ ಬಂದವರು ಸೀಸನ್ 2ಗೆ ಒಂದು ವಾರ ಇದ್ಬಿಟ್ಟು ಬಂದವರು. ಆ ಎಪಿಸೋಡ್ಸ್ನ ಇವಾಗ ನೋಡಿದ್ರೆ ಇವತ್ತು ನಗ್ತಾರೆ. ಹೌದು, ಅದಕ್ಕೋಸ್ಕರ 1 ತಿಂಗಳು ನಾನು ಒಳಗಡೆ ಇದ್ದೆ. ಅದರಿಂದ ನನಗೆ ಏನು ಬೇಕು ಏನು ಬೇಡ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅದು ಸಾಕು, ತಲೆಯಲ್ಲಿದೆ. ಅದು ಎಲ್ರಿಗೂ ಗೊತ್ತು ನಾನು ಏನೇನು ಹೇಳಿದೆ ಅದ್ರ ಬಗ್ಗೆ, ಶೋಸ್ ಬಗ್ಗೆ ಅಂತ. ಸಾಕು, ರಿಯಾಲಿಟಿ ಅಷ್ಟೇ. ಅಂದರೆ ನನಗೆ ಏನು ಅನಿಸುತ್ತೋ ಅದನ್ನು ಹೇಳಿದ್ದೀನಿ ಅಷ್ಟೇ. ಅದು ಬಿಟ್ಟು ಸುಳ್ಳು ಹೇಳಿ ಶೋನ ಹಾಳು ಮಾಡ್ಬೇಕು ಮತ್ತೊಂದು ಅದೆಲ್ಲ ಮೈಂಡ್ ಸೆಟ್ಸ್ ನನಗೆ ಇಲ್ಲವೂ ಇಲ್ಲ. ಯಾಕಂದರೆ ಅಲ್ಲಿರೋರೆಲ್ಲ ಪ್ರತಿಯೊಬ್ಬರು ನನ್ನ ತಂದೆ ಫ್ರೆಂಡ್ಸೇ. ಆ ಚಾನಲ್ಗೆ ನಮ್ಮ ತಂದೆಯೂ ಕೆಲಸ ಮಾಡಿದ್ದಾರೆ. ಅದೇ ಚಾನಲಲ್ಲಿ ನಾನು ಮಜಾ ಟಾಕೀಸ್ಗೆ ಹೋಗಿದ್ದೆ, ಒಂದು ರೆಕಗ್ನಿಷನ್ ಕೊಟ್ಟರು ಚಿಕ್ಕ ವಯಸ್ಸಲ್ಲಿ. ಯಾವತ್ತಿಗೂ ಗ್ರೇಟ್ಫುಲ್. ಸೊ ಈ ಮತ್ತೊಮ್ಮೆ ಯಾವಾಗಲಾದ್ರು ಇನ್ ಫ್ಯೂಚರ್ ಬಿಗ್ ಬಾಸ್ ಮತ್ತೆ ಆಪರ್ಚುನಿಟಿ ಸಿಕ್ಕಿದ್ರೆ ಹೋಗ್ತೀರಾ? ಇಲ್ಲಿ ಒಳ್ಳೆ ಕೆಲಸ ಮಾಡ್ಕೊಂಡು ಆರಾಮಾಗಿದ್ದೀನಿ, ನಿಮ್ಮದೇ ಊಟ ತಿನ್ಕೊಂಡಿದ್ದೀನಿ. ಯಾವಾಗೂ ಬಿಗ್ ಬಾಸ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ಡನ್, ಫೈನ್. ಸೊ ಅದಾದಮೇಲೆ ಸ್ಟಾರ್ಸ್ ವರ್ನಲ್ಲಿ ಸಿಗುತ್ತೆ. ಅಲ್ಲೂ ಲೈಕ್ ಅಂದರೆ ಜನ ಆಲ್ರೆಡಿ ಸೋಷಿಯಲ್ ಮೀಡಿಯಲ್ಲಿ ನೋಡ್ತಿರೋರು ಬೇಜಾನ್ ಕಮೆಂಟ್ಗಳು ಹಾಕ್ತಿರ್ತಾರೆ. ಲೈಕ್ ಇವನೇ ಬೇಕು ಅಂತ ಇದೆಲ್ಲ ಮಾಡ್ಕೊತಿದ್ದಾನೆ, ಇವನೇ ಪಬ್ಲಿಸಿಟಿಗೋಸ್ಕರ ಮಾಡ್ತಿದ್ದಾನೆ, ಇವನೇನು ಬೆಳೀತಾನೆ, ಲೈಕ್ ಹ್ಯಾವ್ ಸಿ ನೆಗೆಟಿವ್ ನಂಬರ್ ಆಫ್ ಕಮೆಂಟ್ಸು. ಸೊ ಅದು ಹೋಗ್ತಾ ಹೆಂಗಾಯಿತು ಅಂದರೆ ಯು ಗಾಟ್ ಒನ್ ಶೋ, ಆಮೇಲೆ ಇನ್ನೊಂದು ಶೋ, ಆಮೇಲೆ ಅದಾದಮೇಲೆ ಝೀ ಕನ್ನಡ ಅಂತ ಬಂದಾಗ ಎಲ್ಲ ಪ್ರತಿ ಮನೆಗೂ ಪರಿಚಯ ಆಗ್ತೀರಾ. ಹೆಂಗಿತ್ತು ರೆಸ್ಪಾನ್ಸ್? ಲೈಕ್ ಫ್ಯಾಮಿಲಿ ಆಗಿರಲಿ, ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆದಾಗ ವಾಟ್ ಡಿಡ್ ಯು ಫೀಲ್? ಅಂದರೆ ಒಂದಷ್ಟು ಜನಕ್ಕೆ ನೀವೇ ಸ್ಟಾರ್ಟಿಂಗಲ್ಲಿ ಹೇಳಿದಾಗ ಬರೀ ಯೂತ್ಸ್ಗೆ ನಾನು ರೀಚ್ ಆಗಿದ್ದೆ, ಬರೀ ಕಾಲೇಜ್ ಸ್ಟೂಡೆಂಟ್ಸ್ಗೆ, ಹುಡುಗಿರಿ ಅಂಥವ್ರಿಗೆ ರೀಚ್ ಆಗಿದ್ದೆ. ಅದು ಕೂಡ ಹೆಂಗೆ ಅಂದರೆ ಒಂದು ಶಾರ್ಟ್ ಟೈಮಲ್ಲಿ ರಕ್ಷಕ್ ವೈರಲ್ ಆಗಿಬಿಟ್ರು. ರಕ್ಷಕ್ ಯಾರು ಅಂತ ಗೊತ್ತಾಯಿತು, ಆ್ಯಂಡ್ ಅದು ನೆಗೆಟಿವ್ ಆಗಿ ಗೊತ್ತಾಯಿತು. ಕೆಲವ್ರಿಗೆ ಅದೇ ಹೊಟ್ಟೆ ಅವ್ರಿ, ರಕ್ಷಕ್ ಶಾರ್ಟ್ ಟೈಮಲ್ಲಿ ಬೆಳೆದ್ನಲ್ಲ ಅದೇ ಹೊಟ್ಟೆ ಅವ್ರಿ. ಎಕ್ಸಾಕ್ಟ್ಲಿ, ವೆರಿ ಶಾರ್ಟ್ ಟೈಮ್. ಇವಾಗ ಎಷ್ಟೊಂದು ಜನ ತುಂಬ ವರ್ಷಗಳು ತಗೊಂತಾರೆ ಯು ಹ್ಯಾವ್ ಟು ಗೋ ಟು ಬಿಗ್ ಬಾಸ್ ಅಂದರೆ. ಹೌದು, ನನ್ನ ಫ್ರೆಂಡ್ಸ್ ಇವತ್ತು ಅದನ್ನ ಹೇಳ್ತಾ ಇರ್ತಾರೆ, ನೋಡಿ ಎಲ್ಲರೂ ಸೈಕಲ್ ಹೊಡಿತಾರೆ, ಒಂದು ಬಿಗ್ ಬಾಸ್ ಅನ್ನೋ ಹೌದು ಒಂದು ಶೋಗೆ ಹೋಗ್ಬೇಕು ಅಂತ ತುಂಬಾ ಜನ ಸೈಕಲ್ ಹೊಡಿತಾ ಇರ್ತಾರೆ ಅಂತ. ಆದ್ರೆ ನನ್ನ ಲೈಫಲ್ಲೇ ದೊಡ್ಡ ಶೋನೇ ತೊಗೊಂಬಂದು ದೇವ್ರು ಕೊಟ್ಟ ನನಗೆ ಬಿಗ್ ಬಾಸ್ ಅನ್ನೋದು. ಮೊದಲನೇ ಜನ ದೊಡ್ಡ ಹೆಜ್ಜೆ ಆಗಿತ್ತದು. ಅದು ತುಂಬ ಖುಷಿ ಇದೆ. ಅದೇ ನನಗೆ ಯಾವಾಗಲೂ ಗ್ರೇಟ್ಫುಲ್ ಹೇಳೋದು ದೇವ್ರಿಗೆ. ಯಾವಾಗಲೂ ನಾನು ಕೈ ಮುಗಿ, ನಾನು ತುಂಬ ಬೇಜಾರಾದರೂ ತುಂಬ ಖುಷಿಯಾದರೂ ದೇವ್ರ ಕೈ ಮುಗಿತೀನಿ, ದೇವ್ರ ಹತ್ರ ಹೇಳ್ಕೊತೀನಿ. ಅದೇ ದೇವ್ರು ನನಗೆ ಒಂದು ಗಿಫ್ಟ್ ಕೊಟ್ಟಿದ್ದು. ಎಷ್ಟೋ ಜನ ಇವತ್ತಿಗೂ ಸೀರಿಯಲ್ ಆರ್ಟಿಸ್ಟ್ ಆಗಿರ್ಬೋದು, ಸಿನಿಮಾದವ್ರಾಗಿರ್ಬೋದು, ಸಿನಿಮಾ ಮಾಡಿಬಿಟ್ಟು ಹೋಗಿರೋರು, ಮನೆಗೆ ಕೂತ್ಕೊಂಡಿರೋರು ಬಿಗ್ ಬಾಸ್ಗೆ ಹೋಗ್ಬೇಕಂತ ಆಸೆ ಆಗ್ತಾರೆ. ಅಂಥದ್ರಲ್ಲಿ ನನಗೆ ಯಾವುದೂ ನಾನು ಕಾಣ್ದಿರ ಸಡನ್ನಾಗಿ ಆಫರ್ ಬಂದಿದ್ದು ಬಿಗ್ ಬಾಸು. ಸುಮ್ಮನೆ ಬಿಗ್ ಬಾಸ್ ಹೊಡೆ 1 ತಿಂಗಳು ಹೋಗಿ ಬಂದೆ. ಅದಾದಮೇಲೆ ಸುವರ್ಣ ಸೆಲೆಬ್ರಿಟಿ ಲೀಗು, ಅದೊಂಥರ ಟೀಮ್ ಗೇಮ್ಸು, ಅದೇ ಒಂಥರ ಡಿಫ್ರೆಂಟ್ ಪ್ಯಾಟರ್ನ್ ಶೋ. ಮೊಬೈಲ್ ನೋಡ್ತಿದ್ದ ಜನ ಟಿವಿಯಲ್ಲಿ ನೋಡೋಕೆ ಶುರು ಮಾಡಿದ್ರು, ಸ್ಟಾರ್ಟ್ ಮಾಡಿದ್ರು. ಅಂದರೆ
ಒಬ್ಬ ಮನುಷ್ಯನ ನೀವು ಒಂದು ಮೊಬೈಲಲ್ಲಿ ನೋಡೋದಕ್ಕೆ ಒಂದು ಟಿ ವಿಲಿ ನೋಡೋದಕ್ಕೆ ಎದುರುಗಡೆ ಬಂದು ನನ್ನ ಮಾತಾಡ್ಸೋಕ್ಕೆ ಸಾಕಷ್ಟು ಡಿಫ್ರೆನ್ಸ್ ಇದೆ, ತುಂಬ ವ್ಯತ್ಯಾಸಗಳಿದೆ. ಅದೇ ರೀತಿ ಜನ ನನ್ನ ಮೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ನನ್ನ ಹತ್ರ ಫೋಟೋಸ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದೆಲ್ಲ ತುಂಬ ಚೇಂಜ್ ಆಗ್ತಾ ಹೋಯ್ತು. ರಕ್ಷಕ್ ಹಿಂಗೆ ರಕ್ಷಕ್ ಹಂಗಲ್ಲಪ್ಪ, ಹಿಂಗೆ ಮಾತಾಡ್ಸ್ತಾನೆ, ಹೋದಾಗ ಚೆನ್ನಾಗಿ ಮಾತಾಡಿಸ್ತಾನೆ, ಅವ್ನಿಗೆ ಆ್ಯಟಿಟ್ಯೂಡ್ ಇಲ್ಲ, ಮತ್ತೊಂದಿಲ್ಲ. ಅಲ್ಲಿಂದ ಒಪಿನಿಯನ್ ಸ್ಟಾರ್ಟ್ ಆಯಿತು ಬೇರೆ ಬೇರೆ ಥರ. ಕೆಲವ್ರಿಗೆ ನಾವು ಏನೂ ಮಾಡೋಕ್ಕಾಗಲ್ಲ, ಅವರು ನೆಗೆಟಿವ್ ಬರೀಬೇಕಂತಾನೆ ಕೂತಿರ್ತಾರೆ, ಕೆಲವ್ರು ನೆಗೆಟಿವ್ ಮಾಡ್ಬೇಕಂತಾನೆ ಕೂತಿರ್ತಾರೆ. ಅಂಥವ್ರು ಎಲ್ಲಿದ್ದಾರೆ ಅಂತ ನಾವು ಹುಡ್ಕೋಕ್ಕೆ ಹೋಗಲ್ಲ, ಹುಡ್ಕೋದು ನಮಗೆ ಬೇಕಾಗಿಲ್ಲ. ಯಾಕೆ ಅಂದರೆ ಈ ಹೇಳ್ತಾರಲ್ಲ ಕೊಚ್ಚೆ ಮೇಲೆ ಕಲ್ಲಾಕ್ಬಾರ್ದು ಅಂತ, ಅದಕ್ಕೋಸ್ಕರ ಅಂಥವ್ರನ್ನ ನಾವು ಇನ್ನೂ ಬೆಳ್ಸಕ್ಕೆ ಹೋಗ್ಬಾರ್ದು, ನಾವು ಅವ್ರನ್ನ ಇನ್ನೂ ಟಾರ್ಗೆಟ್ ಮಾಡ್ತಾ ಹೋಗ್ತೀವಿ. ಎಲ್ಲರೂ ಹೇಳ್ತಾರೆ ಟ್ರೋಲ್ ಪೇಜ್ನ ನೆಗೆಟಿವ್ ಆಗಿ ಮಾತಾಡ್ತಾರೆ. ನಾನು ಹೇಳ್ತೀನಿ ಟ್ರೋಲ್ ಪೇಜ್ ನಿಜವಾಗ್ಲೂ ಎಲ್ಲರೂ ಮನೆ ದೇವರು. ಎಷ್ಟೋ ಜನ ನಿಜವಾಗ್ಲೂ ಸೀರಿಯಸ್ ಆಗಿ ನಿಜವಾಗ್ಲೂ ಯಾಕೆ ಅಂದರೆ ಈ ಮಾತು ಹೇಳ್ತೀನಿ ಅಂದರೆ, ಎಷ್ಟೋ ಜನ ಇವತ್ತು ಕಣ್ಮರೆಯಾಗಿ ಹೋಗಿದ್ದಾರೆ, ಎಷ್ಟೋ ಜನ ಯಾರು ಅಂತಾನೂ ಗೊತ್ತಿಲ್ಲ, ಎಷ್ಟೋ ಜನ ಚೈಲ್ಡ್ ಆರ್ಟಿಸ್ಟ್ಗಳು ಮಾಡಿ ಮನೆಗೆ ಹೋಗ್ಬಿಟ್ಟಿರ್ತಾರೆ. ಅಂಥವ್ರು ಇವತ್ತಿಗೂ ಇದ್ದಾರೆ ಅಂತ ತೋರಿಸಿದೆ ಒಂದೇ ಒಂದು ಟ್ರೋಲ್ ಪೇಜ್ ಅಷ್ಟೇ. ಎಲ್ಲರೂ ಹೇಳ್ತಾರೆ ನೆಗೆಟಿವ್, ನಾನು ಹಂಗೆ ಮಾಡಿಬಿಟ್ರು, ನನ್ನ ಹಿಂಗೆ ತೋರಿಸ್ಬಿಟ್ರು ಟ್ರೋಲ್ ಪೇಜಸ್ ಮತ್ತೊಂದು ಅಂತ. ಅಷ್ಟೆಲ್ಲ ಹಾಕಿ ಮಾತಾಡೋರು ಗೊತ್ತಾ ನನ್ನ ಬಗ್ಗೆ. ಅಲ್ಲಿ ನನ್ನ ಫೋಟೋ ಇರುತ್ತೆ, ನನ್ನ ಹೆಸರು ಇರುತ್ತೆ, ಅದೇ ತಾನೇ ಪಬ್ಲಿಸಿಟಿ, ಅಷ್ಟೇ ತಾನೇ ಬೇಕಾಗಿರೋದು. ಇವತ್ತೇನಾದರೂ ನಾವು ಮಾಡಿದ್ದೀವಿ ಅಂತ ಹೇಳಿದ್ರೆ ಜನ ನಾಳೆ ಬೆಳಗ್ಗೆ ಮರ್ತೋಗೇ ಬಿಡ್ತಾರೆ. ಅಂಥದ್ರಲ್ಲಿ ನಾವೇನಕ್ಕೆ ಅವ್ರನ್ನ ನಾವು ಬೈಬೇಕು? ಅವ್ರು ನಮ್ಮನ್ನ ಪೋರ್ಟ್ರೇ ಮಾಡ್ತಿದ್ದಾರೆ, ರಕ್ಷಕ್ ಇನ್ನೂ ಇದ್ದಾನೆ, ರಕ್ಷಕ್ ಏನೋ ಮಾಡ್ತಿದ್ದಾನೆ, ರಕ್ಷಕ್ ಏನೋ ತೋರಿಸ್ತಿದ್ದಾನೆ, ತೋರಿಸ್ತಿದ್ದಾರೆ ಅಲ್ವಾ. ಡೈಲಿ ಬೆಳಿಗ್ಗೆ ಎದ್ದ ತಕ್ಷಣ ಯಾವುದೋ ಒಂದು ಪೋಸ್ಟ್ ಆಗಿರ್ಬೋದು, ಯಾವುದೋ ಒಂದು ಟ್ರೋಲ್ ಆಗಿರ್ಬೋದು, ಇವಾಗ ನಿಂತೋಗಿದೆ, ಇಲ್ಲ ಅಂತ ಇಲ್ಲ. ಅದೇ ಟ್ರೋಲ್ ಪೇಜ್ ಪಾಸಿಟಿವ್ ಆಗ್ಬಿಡುತ್ತೆ ಇವಾಗ ರಕ್ಷಕ್ ಬಗ್ಗೆ. ಅದೇ ಟ್ರೋಲ್ ಪೇಜ್ ಇವತ್ತು ಪಾಸಿಟಿವ್ ಆಗಿ ಬರ್ತಾರೆ ಅಲ್ವಾ. ಅದಕ್ಕೋಸ್ಕರ ನಾನು ಎಲ್ಲ ಟ್ರೋಲ್ ಪೇಜ್ ಪ್ರತಿ ಸರಿ ಇವತ್ತಿಂದ ಅಲ್ಲ, ನನ್ನ ಬಗ್ಗೆ ನೆಗೆಟಿವ್ ಮಾಡಿದಾಗಲೂ ಹೇಳಿದ್ದೀನಿ, ಇವತ್ತಿಗೂ ಹೇಳ್ತೀನಿ, ಎಲ್ರಿಗೂ ಥ್ಯಾಂಕ್ಸ್. ಓಕೆ, ಈ ಟ್ರೋಲ್ ಪೇಜಸ್ ಅಂತೆಲ್ಲ ಬಂದಾಗ ಮೋಟಿವೇಶ್ನಲ್ ಸ್ಪೀಕರ್ಸ್ ಅಂತ ನಾವು ಇನ್ಸ್ಟಾಗ್ರಾಮಲ್ಲಿ ನೋಡ್ಬೇಕಾದ್ರೆ ಒನ್ ವಾಸ್ ರಕ್ಷಕ್ ಬುಲೆಟ್ ಆ್ಯಂಡ್ ಅದರ್ ಒನ್ ವಾಸ್ ಪ್ರದೀಪ್ ಈಶ್ವರ್, ನೀವು ನೋಡಿರ್ತೀರಾ ಅಂತ ಅನ್ಸುತ್ತೆ. ಸೊ ಆ ಥರ ಮೋಟಿವೇಶ್ನಲ್ ವಿಡಿಯೋಸ್ನ ನೆಗೆಟಿವ್ ಮಾಡ್ತಿರೋರು ಇವತ್ತು ಎಷ್ಟೊಂದು ನೀವು ಮಾತಾಡಿದ್ರೆ ಇಟ್ ಹ್ಯಾಸ್ ಬಿಕಮ್ ಪಾಸಿಟಿವ್. ಸೊ ಯು ಆರ್ ನಿಮಗೆ ಒಂದು ಫನ್ನಿಯೆಸ್ಟ್ ವಿಡಿಯೋ ಅಂತ ಅನ್ಸೋದು ಯಾವುದು, ನೀವು ಮಾತಾಡಿರೋದನ್ನು ಟ್ರೋಲ್ ಮಾಡಿರೋದ್ರಲ್ಲಿ? ಅದೇ ನನ್ನ ಬರ್ಡೇ ಟೈಮಲ್ಲಿ 10 ಮಾಸ್ ಡೈಲಾಗ್ ಹೊಡೆದ್ರೆ ಇಡೀ ಕರ್ನಾಟಕನೇ ಕೊಂಡ್ಕೊತೀನಿ ಅಂತ. ಅಂದರೆ ಕರ್ನಾಟಕದಲ್ಲಿರೋ ಮನ್ಸೆಲ್ಲ ಕೊಂಡ್ಕೊತೀನಿ ಅಂತ ಹೇಳೋ ಅದು ಫೋರ್ಸಲ್ಲಿ ಇಡೀ ಕರ್ನಾಟಕನೇ ಕೊಂಡ್ಕೊತೀನಿ ಅಂತ ಹೇಳಿದ್ರು. ಅದೊಂದು ನೆಗೆಟಿವ್ ಅಲ್ಲ, ಅದು ಫುಲ್ ಫನ್ನಿಯಾಗಿ ಮಾಡಿದ್ರು. ಅದೊಂದು ಚೆನ್ನಾಗಿತ್ತು. ಅದು ನನಗೆ ಕಾನ್ಫಿಡೆನ್ಸ್ ಇರುತ್ತೆ, ಗುರು ಇದು ಯಾವ ಟೈಮಲ್ಲಿ ಹೇಳಿದೆ ಗುರು ನನಗೆ ನಾನೇ ಅಂತ ಅನ್ಕೊಂತಾರೆ. ಅಂದರೆ ಅದನ್ನ ಲೈಕ್ ಆ ಒಂದು ಮೀನಿಂಗಲ್ಲಿ ಹೇಳಿದ್ದಲ್ವಾ ನೀವು? ಅಂದರೆ ಮಾಸ್ ಡೈಲಾಗ್ ಹೊಡೆದ್ರೆ ಇಡೀ ಕರ್ನಾಟಕ ಆದಮೇಲೆ ಮನ್ಸುಗಳೆಲ್ಲ ಕೊಂಡ್ಕೊಬೋದು ಅಂತ ಹೇಳಿ, ಇಡೀ ಕರ್ನಾಟಕನೇ ಕೊಂಡ್ಕೊಬೋದು ಅಂತ ಹೇಳಿದ್ದೀನಿ ನಾನು. ಅದೇ ನಾನೇ ಹೇಳಿರೋದು. ಅದೊಂದು ಫನ್ನಿಯಾಗಿ ಅನಿಸ್ತದೆ. ಸೊ ಇವಾಗೆಲ್ಲ ನೀವು ಮಾತಾಡೋದಲ್ಲ, ಇಟ್ ಹ್ಯಾಸ್ ಬಿಕಮ್ ಕನ್ವರ್ಟೆಡ್ ಇಂಟು ಪಾಸಿಟಿವ್ ವೇ, ಎಲ್ಲೂ ಲೈಕ್ ನೆಗೆಟಿವ್ ಅಂತ ಅನ್ಸಲ್ಲ. ಸೊ ಓಕೆ, ಲೈಕ್ ಇದ್ರ ಮಧ್ಯೆ ಆಸ್ ಐ ಸೆಡ್ ಇವತ್ತಿನ ಒಂದು ಪಾಡ್ಕಾಸ್ಟಲ್ಲಿ ವಿ ವಾಂಟ್ ಟು ಟಾಕ್ ಅಬೌಟ್ ಲವ್, ಎಮೋಷನ್ಸ್, ಇವತ್ತಿನ ಜೀವನದ ಬಗ್ಗೆ, ಫ್ರೆಂಡ್ಸ್. ಅದಾದಮೇಲೆ ಲೈಕ್ ನಿಮಗೆ ಒಂದಷ್ಟು ಜನ ಒಳ್ಳೇದು ಬಯಸೋರು ಇರ್ತಾರೆ. ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನೀವು ಯಾರನ್ನ ನಂಬ್ಕೊಂಡಿರ್ತೀರ ಅವರು ಹೊರಗೆ ಹೊರಟೋಗ್ತಾರೆ, ಆ ಥರ ಸಿಚುವೇಶನ್ಸ್ ಎಲ್ಲ ಬರುತ್ತೆ. ಯಾವ ವಿಷಯಕ್ಕೆ ರಕ್ಷಕ್ ಇವತ್ತಿಗೂ ರಿಗ್ರೆಟ್ ಆಗ್ತಾರೆ? ಯಾವ ಒಂದು ವಿಷಯಕ್ಕೆ ರಿಗ್ರೆಟಾ? ನಾವು ಹೇಳಿದ ಮಾತನ್ನ ನಮ್ಮಪ್ಪ ಕೇಳಬೇಕಿತ್ತು, ಅದೊಂದು ರಿಗ್ರೆಟ್ ಇದೆ ಇವತ್ತಿಗೂ. ಅದು ಕೇಳಿದಿದ್ರೆ ರಕ್ಷಕ್ಕೂ ಇಷ್ಟು ಬೇಗ ಇಂಡಸ್ಟ್ರಿಗೆ ಬರ್ತಾನೆ ಇರಲಿಲ್ಲ, ಇಷ್ಟೆಲ್ಲ ಕಷ್ಟ ಬೀಳೋದು ಬೇಕಾಗೇ ಇರಲಿಲ್ಲ, ಇಷ್ಟೆಲ್ಲ ನೆಗೆಟಿವು ಪಾಸಿಟಿವು ಟ್ರೋಲ್ಸ್ ಮತ್ತೊಂದು ತೊಗೊತಾನೆ ಇರಲಿಲ್ಲ. ಅದೊಂದು ರಿಗ್ರೆಟ್ ಇದೆ. ನಮ್ಮಪ್ಪ ಅವತ್ತು ನಾವು ಹೇಳಿದ ಮಾತು ಕೇಳ್ಬಿಟ್ಟಿದ್ರೆ ಇವತ್ತು ತುಂಬ ಚೆನ್ನಾಗಿರೋರು, ತುಂಬ ಸುಂದರವಾಗಿರೋ. ನಾನು ನಮ್ಮ ಅಕ್ಕನ ತುಂಬ ಇಷ್ಟಪಡೋ, ನನ್ನ ಮಾತು ತುಂಬ ಚೆನ್ನಾಗಿ ಕೇಳೋರು. ಅಪ್ಪ ಹಿಂಗೆ ಮಾಡಪ್ಪ ಹಂಗೆ ಮಾಡಪ್ಪ ಅಂತ ಹೇಳಿದ್ರೆ ಕೇಳಿರೋ. ಅದು ಬ್ಯಾಟ್ರಿಕ್ ಸರ್ಜರಿ ಮಾಡಿಸಿರೋ ಮತ್ತೊಂದು ಆಯಿತು. ಇವತ್ತಿಗೂ ಅದು ರಿಗ್ರೆಟ್ ಇದೆ, ನಾವು ಹೇಳಿದ ಮಾತು ಕೇಳಬೇಕಿತ್ತು ಇವತ್ತಿಗೂ ಅಂತ. ಅದೊಂದು ಯಾವತ್ತಿಗೂ ಕಾಡ್ತಾ ಇರುತ್ತೆ ಅದು. ಆ್ಯಂಡ್ ಬುಲೆಟ್ ಪ್ರಕಾಶ್ ಸರ್ ಲೈಕ್ ಅಂದರೆ ತುಂಬ ನಿಮಗಿಂತ ಜಾಸ್ತಿ ಸ್ಟ್ರೈಟ್ ಫಾರ್ವರ್ಡ್ ಅಂತ ಅನಿಸುತ್ತೆ. ಸೊ ಮನೆಯಲ್ಲಿ ಲೈಕ್ ಅಂದರೆ ನೀವು ತುಂಬ ಫ್ರೆಂಡ್ಸ್ ಜೊತೆ ಎಲ್ಲ ಹೊರಗಡೆ ಹೋಗಿ ಬಂದಾಗ ಏನಾದ್ರು ಲೈಕ್ ಫನ್ನಿ ಇನ್ಸಿಡೆಂಟ್ ಏನಾದ್ರು ನಿಮ್ಮ ಫ್ರೆಂಡ್ಸಿಗೆ ಬೈದಿರೋದು ಆ ಥರ ಎಲ್ಲ ಏನಾದರೂ ಆಗಿದೆಯಾ? ಅಂದರೆ ಆ ಥರ ಎಲ್ಲ ಏನಿಲ್ಲ. ನನ್ನ ಮೇಲೆ ನನ್ನ ಫ್ರೆಂಡ್ಸ್ ಎಲ್ಲರಿಗೂ ಗೊತ್ತು. ನಮ್ಮಪ್ಪನ ಹತ್ರ ಬಂದು ಮಾತಾಡ್ಸೋರು, ಜೊತೆಗೆ ಊಟ ತಿನ್ನೋರು. ನಾವು ಏನಾದ್ರು ಕಾಣಿಸ್ಕೊಂಡ್ರೆ ಬಂದ್ರೆ ಊಟ ತಿನ್ನೋ ಹಂಗೆ ಹಿಂಗೆ ಅಂತ ತಮಾಷೆನ ಮಾತಾಡ್ಸೋರು. ಆ ಥರ ಎಂಥ ಸ್ಟ್ರಿಕ್ಟು ಮತ್ತೊಂದು ಎಂಥದ್ದು ಇಲ್ಲ, ತುಂಬ ಚೆನ್ನಾಗಿ ಹ್ಯಾಪಿಯಾಗಿರೋದು. ನಿಮ್ಮ ಸ್ಕೂಲ್ ಟೈಮಲ್ಲೆಲ್ಲ ನೀವು ಒಪ್ಪನದ ತಗ್ಲಾಕೊಂಡ್ರದ್ದು ಯಾವುದಾದ್ರೂ ವಿಷಯವಾಗಿ? ನನ್ನ ಕಾಲೇಜಲ್ಲಾಗಲಿ ಸ್ಕೂಲಲ್ಲಿ ಬಂಕ್ ಎಲ್ಲ ಹೊಡೆದಿದ್ದು ಮತ್ತೊಂದು ಇಲ್ಲ, ಎಂಥದ್ದು ಇಲ್ಲ. ಆರಾಮಾಗಿ ಸ್ಕೂಲ್ಗೆ ಹೋಗ್ತಿದ್ದೆ, ಸ್ಕೂಲಲ್ಲೇ ಎಂಜಾಯ್ ಮಾಡ್ತಿದ್ದೆ, ಟೀಚರ್ಸ್ ಜೊತೆ ಎಂಜಾಯ್ ಮಾಡ್ತಿದ್ದೆ, ಹುಡುಗಿರ ಜೊತೆ ಎಂಜಾಯ್ ಮಾಡ್ತಿದ್ದೆ. ನಮ್ಮ ಅಪ್ಪ ಹೇಳೋರು ಹುಡುಗಿರ್ಲಿ ಏನಾಗ್ಬಿಡೋ ಟೀಚರ್ಸ್ ಏನಾಗಲ್ಲ ಅಂತ ಹೇಳೋರು ನಮ್ಮಪ್ಪ. ಹಾಗೆ ಆ ಥರ ಅಂದರೆ ಬಂಕೆಲ್ಲ ಹೊಡೆದ್ಬಿಟ್ಟು ಎಂಜಾಯ್ ಮಾಡು, ಪಿಕ್ಚರ್ಗೆ ಹೋಗೋವೆಲ್ಲ ಎಂಥದ್ದು ಇಲ್ಲ. ಕಾಲೇಜಲ್ಲೇ ಸಕ್ಕದಾಗಿ ಎಂಜಾಯ್ ಮಾಡಿದ್ದೀವಿ ನಾವು ಕಾಲೇಜಲ್ಲಿ. ಓಕೆ, ದೆನ್ ಕಮಿಂಗ್ ಟು ಸ್ಕೂಲ್ ಟೈಮಲ್ಲೆಲ್ಲ ನೀವು ಅಪ್ಪ ಯಾಕೋ ನಿನ್ಗೆ ಇವಾಗಲೇ ಇದೆಲ್ಲ ಆ ಥರ ಎಲ್ಲ ಏನು ಹೇಳಿರೋದೇನಿಲ್ಲ? ಅದೇ ಎಂಥದಿಲ್ಲ. ಸ್ಕೂಲಲ್ಲೇ ಒಂದು ಹುಡುಗಿನ ಲವ್ ಮಾಡಿದ್ದೆ ನಾನು 3 ವರ್ಷ. ನಮ್ಮ ಅಪ್ಪನಿಗೆ ಗೊತ್ತೇ ಇರಲಿಲ್ಲ. ನಮ್ಮ 3 ವರ್ಷ ಅಂದರೆ ಒಂದು 6ನೇ ಕ್ಲಾಸಲ್ಲಿ 7ನೇ ಕ್ಲಾಸ್? ಇಲ್ಲ, 9th ಲವ್ ಮಾಡಿದ್ದು ನಾನು. 9th ಮಿಡ್ಡಲ್ಲಿ ಲವ್ ಮಾಡಿದ್ದು.
ನೈನ್ತ್ ಮಿಡ್ಡಲ್ಲಿ ಒಂದು ಅದಾದ್ರೆ ಒಂದು 3.5 years ಅಲ್ಲ. ಲವ್ ಅಂದ್ರೆ ಎಕ್ಸಾಕ್ಟ್ ಆಗಿ ಏನು ಅಂತ ಗೊತ್ತಿತ್ತ ಅವಾಗ? ಒಂಥರ ಗೊತ್ತಿತ್ತು, ಒಂಥರ ಗೊತ್ತಿರಲಿಲ್ಲ. ನಮ್ಮ ಅಮ್ಮನಿಗೂ ಗೊತ್ತಿತ್ತು ಇಷ್ಟಪಡ್ತಾ ಇದ್ದು, ನಮ್ಮ ಅಕ್ಕನಿಗೂ ಗೊತ್ತಿತ್ತು. ಆಮೇಲೆ ಸ್ಕೂಲಲ್ಲಿ ಒಂದೇ ಲವ್ ಸ್ಟೋರಿ ಅಷ್ಟೇ, ಬ್ರೇಕಪ್ ಆಗಿ. ಅದೇ ಫಸ್ಟ್ ಲವ್ ಆದಾಗ ವಿಲ್ ಜಸ್ಟ್ ಗೆಟ್ ಇನ್ ಟು ಇಮ್ಯಾಜಿನರಿ ವರ್ಡ್ ಅಲ್ವಾ, ನೀವು ಫ್ಯೂಚರು, ಮದುವೆ, ಅದು ಇದು ಎಕ್ಸೆಟ್ರಾ ಎಕ್ಸೆಟ್ರಾ. ಖಂಡಿತ ಇವತ್ತಿಗೂ ನೆನಪಿದೆ, ಇವತ್ತಿಗೂ ಅವ್ರ ನಂಬರ್ ನೆನಪಿದೆ ನನಗೆ. ಇವತ್ತಿಗೂ ಯಾವ ರೋಡಲ್ಲಿ ಇದ್ರು ಅವರು, ಯಾವ ರೋಡಲ್ಲಿ ನಾವು ಇಬ್ಬರು ಮೀಟ್ ಮಾಡ್ತಿದ್ವಿ, ಅದೆಲ್ಲ ನೆನಪಿದೆ. ಅದೆಲ್ಲ ಸಕ್ಕತ್ತಾಗಿತ್ತು ಒಂಥರ ದಿಸ್ಗಳು. ಅಂದರೆ ಅದ್ರಲ್ಲಿ ಏನು ಗೊತ್ತಾ, ಅಂದರೆ ಇವತ್ತು ನಾವು ತೂಕ ಹಾಕ್ತೀವಿ, ಇವ್ರು ಹಿಂಗಿದಾರ, ಅವ್ರು ಹಿಂಗಿದಾರ, ಹಂಗೆಲ್ಲ ಮತ್ತೊಂದು ತೂಕ ಹಾಕಿ. ಅವಾಗೆಲ್ಲ ಹಂಗೆಲ್ಲ ಇರಲೇ ಇರಲಿಲ್ಲ. ಅಂದರೆ ನಾವು ಮೀಟ್ ಮಾಡ್ತಾ ಇದ್ವಿ ಅಷ್ಟೇ, ನಾವು ಖುಷಿಯಾಗಿದ್ದೀವಿ, ನಾವು ಮಾತಾಡ್ತಾ ಇದ್ದೀವಿ ಚೆನ್ನಾಗೆ, ಅದೇನೇ ಆಗಿರ್ಬೋದು. ಅಂದರೆ ಅದು ಮನ್ಸಾರೆ ನಾವು ಮಾಡ್ತಿದ್ವಿ ಗೊತ್ತಾ, ಅದು ಸೂಪರ್. ಸ್ಕೂಲ್ ಲವ್ ಇಟ್ಸ್ ಲೈಕ್ ಅದು ಫಸ್ಟ್ ಲವ್ ಇಸ್ ದ ಬೆಸ್ಟ್ ಲವ್ ಅಂತಾರಲ್ಲ, ಹಂಗೆ ಅದೇ ಥರ ನನಗೂ ಅಷ್ಟೇ. ಸೊ ಟಿಲ್ ನೌ ಫಸ್ಟ್ ಲವ್ ಇಸ್ ದ ಬೆಸ್ಟ್ ಲವ್. ನಿಜವಾಗ್ಲೂ ಅವ್ರು ಕೊಟ್ಟಿರೋ ಲೆಟ್ರ್ ಇವತ್ತು ನನ್ನ ಹತ್ರ ಇದೆ, ಹಂಗೆ ಎತ್ತಿಟ್ಟಿದ್ದೀನಿ ನನ್ನ ಡ್ರೈವರಲ್ಲಿ. ಪ್ರಪೋಸ್ ಮಾಡಿದ್ರಾ? ಅವರು ಪ್ರಪೋಸ್ ಮಾಡಕ್ಕೆ ಅಂದರೆ ಐ ಲವ್ ಯು ಅಂತ ಹಾಕಿದ್ರು. ನಾನು ಇನ್ನೇನು ಐ ಲವ್ ಯು ಅಂತ ಹಾಕಿಟ್ಟಿದ್ದೆ, ನಾನು ಕಳಿಸ್ಬೇಕಿತ್ತು ಅಸಲು. ಅವ್ರ ಕಡೆಯಿಂದ ಮೆಸೇಜ್ ಬಂತು, ಅದ್ರ ಬಗ್ಗೆ ನಾನು 2 ಅಂತ ಹಾಕ್ಬಿಟ್ಟು ಕಳಿಸ್ದೆ ಅಷ್ಟೇ. ನೆಕ್ಸ್ಟ್ ಡೇ ಬೆಳಗ್ಗೆಯಿಂದಾನೆ ನಾವಿಬ್ರು ಲವ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಲವ್ ಅಂತ ಇತ್ತು 2 ಅಂತ ಹಾಕಿ ಕಳಿಸ್ಬಿಟ್ರಿ ಅಷ್ಟೇ. ಸೊ ಈಗ ನೆಕ್ಸ್ಟ್ ಏನಾರು ಅವರು ನಿಮ್ಮ ಲೈಫಿಗೆ ಮತ್ತೆ ಬರ್ತಾರೆ ಅಂದರೆ ಏನು, ಲೈಕ್ ಹೌ ಮತ್ತೆ ಗೊತ್ತಿಲ್ಲ. ಅವರೆಲ್ಲ ಖುಷಿಯಾಗಿದ್ದಾರೆ, ಚೆನ್ನಾಗಿದ್ದಾರೆ, ಅಲ್ಲೇ ಇರಲಿ ಅವರು, ನಾವು ಇಲ್ಲೇ ಇರೋಣ ಚೆನ್ನಾಗಿ. ಅಂದರೆ ಇವತ್ತರೆಗೂ ಅವ್ರು ನಾನು ಬೈಕೊಂಡಿದ್ದಾಗಲಿ, ಅವರು ನನ್ನ ಬೈಕೊಂಡಿದ್ದಾಗಲಿ ಯಾವತ್ತೂ ಇಲ್ಲವೇ ಇಲ್ಲ. ಸತ್ಯವಾಗ್ಲೂ ನಾನು ನಂಬೋ ದೇವ್ರ ಮೇಲೆ ಆಣಾಗ್ಲು ಯಾವತ್ತೂ ಅದೆಲ್ಲ ಇಲ್ಲ. ಯಾವತ್ತೂ ಅದು ಬೇಜಾರು ಅಂದರೆ ನಾವು ಹಂಗಿರ್ಬೇಕಿತ್ತು ಹಿಂಗಿರ್ಬೇಕಿತ್ತು ಮತ್ತೊಂದು ಅವೆಲ್ಲ ಎಂಥದ್ದು ಪ್ಲ್ಯಾನ್ಸ್ ಇರಲಿಲ್ಲ. ತುಂಬ ಚೆನ್ನಾಗಿ ಹೋಗ್ತಿತ್ತು. 3.5 years ಆಮೇಲೆ ಲವ್ ಆಯಿತು, ಬ್ರೇಕಪ್ ಆಯಿತು ಅಷ್ಟೇ. ಬ್ರೇಕಪ್ ಆಯಿತು, ಓಕೆ ಡನ್, ಅಲ್ಲಿಗೆ ಮುಗೀತು ಅಷ್ಟೇ. ಅದು ಮಿಕ್ಕಿದ ವಿಚಾರಗಳೆಲ್ಲ ಆಮೇಲೆ ಕೇಳೋಣ. ಈಗ ರಕ್ಷಕ್ ಇಸ್ ಬಾರ್ನ್ ಇನ್ ಲೈಕ್ 2000 ಕಿಡ್ಸ್ ನಾವೆಲ್ಲ. ಏನಾದ್ರು ರಕ್ಷಕ್ 90s ಅಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಆಲ್ರೆಡಿ ಒಂದಷ್ಟು ಮಕ್ಕಳಾಗ್ತಿತ್ತು ನನಗೆ. 19s ಅಲ್ಲಿ ಹುಟ್ಟಿದ್ರೆ ಅಲ್ಲ, ಫಿಲಮ್ ಇಂಡಸ್ಟ್ರಿ ಆ ವಿಚಾರಕ್ಕೆ ಬಂದಾಗ 90s ಅಲ್ಲಿ ಏನಾದ್ರು ಇದ್ದಿದ್ರೆ ಒಂದಷ್ಟು ಮೂವಿಗಳು ಮಾಡ್ತಿದ್ರಿ. ಲೈಕ್ ಯುವರ್ ಡ್ರೀಮ್ ಇಸ್ ಟು ಒಂದು ಹೀರೋ ಆಗಬೇಕು ಅನ್ನೋ ಒಂದು ಕನಸು, ಒಂದಷ್ಟು ಹೀರೋಯಿನ್ಸ್ಗಳ ಆ್ಯಕ್ಟ್ ಮಾಡ್ತಿದ್ರಿ. ಸೊ ಏನಾದ್ರು ಆ ಫೇಸ್ ಆಫ್ ಲೈಫ್ಗೆ ಹೋಗಿದ್ರೆ ರಕ್ಷಕ್ ಯಾವ ಹೀರೋಯಿನ್ಸ್ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಇಷ್ಟಪಡ್ತಿದ್ರಿ? ನನಗೆ ಸತ್ಯವಾಗ್ಲೂ ಗೊತ್ತಿಲ್ಲ. ಈ ಥರ ಹೇಳ್ಬಿಟ್ಟು ದಯವಿಟ್ಟು ಸಿಗಾಕ್ಸೋದು ಬೇಡ. ನನಗೆ ಯಾರ ಜೊತೆ ಬಂದರೂ ಶ್ರದ್ಧೆ ಭಕ್ತಿಯಿಂದ ಕೆಲಸ ಮಾಡ್ತೀನಿ. ನನ್ನ ಕೆಲಸ ಏನೋ ಹೀರೋಯಿನ್ಸ್ ಯಾರು ಗೊತ್ತಿಲ್ವಾ ನಿಮಗೆ? ನಿಮ್ಗೆ ಇಷ್ಟ ಇಲ್ವಾ? ರಮ್ಯಾ ಮೇಡಮ್, ರಕ್ಷಿತಾ ಮೇಡಮ್? ನಾನು ಎಲ್ಲರ ಸಾಂಗ್ಸು ಕೇಳ್ತೀನಿ, ಎಲ್ಲರೂ ಇಷ್ಟ ನನಗೆ. ನೋಡಿ ಇವಾಗ ನೋಡಿ, ಇವತ್ತು ರೀ-ರಿಲೀಸ್ ಆದರೆ ಸಿನಿಮಾಗಳೆಲ್ಲ ರೀ-ರಿಲೀಸ್ ಆಗ್ತಿದೆ, ಎಲ್ಲ ಸಿನಿಮಾಗೆ ನೋಡ್ಕೊಂಡ್ಬರ್ತೀವಿ. ಯಾಕೆ ಅಂತ ಹೇಳಿದ್ರೆ ಆ ಟೈಮಲ್ಲಿ ನಮ್ಗೆ ಆ ಕ್ರೇಜ್ ಗೊತ್ತಿರಲಿಲ್ಲ, ಆ ಸಿನಿಮಾಗಳು ನೋಡಿರಲಿಲ್ಲ. ನಾವು ಕೂತ್ಕೊಂಡು ತುಂಬ ಚಿಕ್ಕ ಹುಡುಗರು ಆ ಟೈಮಲ್ಲಿ. ಇವಾಗ ರೀಸೆಂಟಾಗಿ ಅಪ್ಪು ಸಿನಿಮಾ ರಿಲೀಸ್ ಆಗಿದೆ, ಅಪ್ಪು ಹೋಗಿ ರಕ್ಷಿತಾ ಮ್ಯಾಮ್ ಹಿಂದೆ ಕೂತಿದ್ರು, ನಾವು ಮುಂದೆ ಕೂತ್ಕೊಂಡ್ರಲ್ಲಿ ಆ ಸಿನಿಮಾ ನೋಡ್ಕೊಂಡ್ಬಂದ್ರಿ. ಅವ್ರನ್ನ ನಾವು ಸ್ಕ್ರೀನ್ ನೋಡ್ತಾ ಇದ್ದೀವಿ, ಸ್ಕ್ರೀನ್ ನೋಡ್ಕೊಂಡು ಅವ್ರನ್ನ ಹಿಂಗೆ ನೋಡೋದು, ನಾವು ಮುಂದೆ ತಿರುಗಿದ್ರು ನನ್ನ ನೋಡ್ಕೊಳ್ಳೋಕೆ ನನಗೆ ಒಂಥರ ಆಗ್ತಿದೆ ಅಂತ ಹೇಳಿ. ಆ ಥರ ಅಂದರೆ ಅದೆಲ್ಲ ಒಂಥರ ಮೆಮೊರೀಸು. ಆ ಟೈಮಲ್ಲಿ ನೋಡೋಕ್ಕಾಗಿದ್ರೆ ಈ ಟೈಮಲ್ಲಿ ನೋಡ್ತಿದ್ವಿ. ಅವತ್ತಿಗೂ ಅಷ್ಟೇ, ರಮ್ಯಾ ಮ್ಯಾಮ್ ಆಗಿರ್ಬೋದು, ರಕ್ಷಿತಾ ಮ್ಯಾಮ್ ಆಗಿರ್ಬೋದು, ಇವರೆಲ್ಲ ಸೂಪರ್ ಹೀರೋಯಿನ್ಸು. ಇವತ್ತಿಗೂ ಅದೇ ಥರ ಸಾಲಲ್ಲಿ ನಮ್ಮ ಒಂದು ಇದರಲ್ಲಿ ಸಾಕಷ್ಟು ಜನ ಹೀರೋಗಳಿದ್ದಾರೆ. ಯಾರ ಜೊತೆ ಬಂದರೂ ಖಂಡಿತ ಮಾಡ್ತೀವಿ ಖುಷಿ. ಯಾಕಂದರೆ ಇನ್ನೂ ತುಂಬ ಚಿಕ್ಕ ಹುಡುಗ ನಾನು, ಇನ್ನೂ 22 ವಯಸ್ಸು. ಚಿಕ್ಕ ಹುಡುಗ ಅಂತ ಹೇಳಿ ಹೇಳಿ ಇನ್ನೂ 22 ವಯಸ್ಸು ನನಗೆ. ಇನ್ನೂ ಏನೇನು ಬರುತ್ತೆ ಅನ್ನೋದು ಗೊತ್ತಿಲ್ಲ. ನನ್ನ ಜಾನರ್ ತಕ್ಕನಂಗೆ, ನನ್ನ ಒಂದು ಆ್ಯಟಿಟ್ಯೂಡ್ ತಕ್ಕನಂಗೆ, ನನ್ನ ಕ್ಯಾರೆಕ್ಟರ್ ತಕ್ಕನಂಗೆ ಸಿನಿಮಾಗಳು ಬರಬೇಕು, ಕಥೆಗಳು ಕೇಳ್ತಾ ಇದ್ದೀನಿ. ಯಾವುದೇ ಬಂದು ಖಂಡಿತ ಒಪ್ಕೊಂಡು ಮಾಡ್ತೀನಿ. ಓಕೆ, ರಕ್ಷಕ್ ಲೈಕ್ ಯಾವ ಥರ ಪರ್ಸನ್? ಟೈಮ್ ಇದ್ದಾಗ ಟೈಮ್ ಕೊಡ್ತಾರಾ, ಇಲ್ಲ ಫ್ರೀ ಮಾಡ್ಕೊಂಡು ಟೈಮ್ ಕೊಡ್ತಾರಾ? ಇದು ಎರಡರಲ್ಲಿ ಒಂಥರ ಕನ್ಫ್ಯೂಷನ್ ಅಂತ ಅನ್ಕೊತೀನಿ ನಾನು, ಗೊತ್ತಿಲ್ಲ. ಅಂದರೆ ನಾನು ಸುತ್ತಮುತ್ತ ಇರೋರೆಲ್ಲ ನಮ್ಮವರೇ ಅಂತ ಅಂದ್ಕೊಂಡು ನಾನು ಭಾವಿಸ್ತೀನಿ ಅಷ್ಟೇ. ಟೈಮ್ ಕೊಡಲೇಬೇಕು ಹಿಂಗೆ. ನನ್ನ ಟೈಮ್ ಇತ್ತು, ಆರಾಮಾಗಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತೀನಿ. ಇಲ್ಲ ಕೆಲಸದಲ್ಲಿ ಇದೆ ಅಂತ ಹೇಳಿದ್ರೆ ಕೆಲಸದಲ್ಲಿ ಇದ್ದೀನಿ ಅಂತ ಹೇಳ್ಬಿಡ್ತೀನಿ. ಆ ಥರ ನಾನು ಸುಳ್ಳು ಹೇಳೋದು, ನಾನು ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂದ್ಕೊಂಡು. ನಾನು ಯಾವಾಗಲೂ ನನ್ನ ಫ್ರೆಂಡ್ಸ್ ಜೊತೆನೇ ಇರ್ತೀನಿ, ನನ್ನ ಹುಡುಗರ ಜೊತೆನೇ ಇರ್ತೀನಿ. ಅದು ಬಿಟ್ಟರೆ ಬೇರೆ ಎಂಥ ಇಲ್ಲ ನನ್ನ ಪ್ರಪಂಚ. ನಾನು ಎಷ್ಟೇ ಖುಷಿ ಇದ್ದರೂ ಅವ್ರ ಹತ್ರ ಹೇಳ್ಕೊತಾ ಇರ್ತೀನಿ, ಅವರೇನೋ ಡಿಸ್ಕಸ್ ಮಾಡ್ತಾ ಇರ್ತೀವಿ, ಬಿಸ್ನೆಸ್ ಬಗ್ಗೆ ಆಗಿರ್ಬೋದು, ಮತ್ತೊಂದು ಬಗ್ಗೆ ಆಗಿರ್ಬೋದು. ನನ್ನ ಜೊತೆಗೇ ಇರ್ತೀನಿ. ನನ್ನ ಮನೆ ಇಲ್ಲ ಅಂತ ಹೇಳಿದ್ರೆ ನಾನು ನನ್ನ ಫ್ರೆಂಡ್ಸ್ ಜೊತೆ ಇರ್ತೀನಿ, ನನ್ನ ಫ್ರೆಂಡ್ಸ್ ಜೊತೆ ಇಲ್ಲ ಅಂತ ಹೇಳಿದ್ರೆ ನಾನು ಕೆಲಸದಲ್ಲಿ ಇರ್ತೀನಿ ಅಷ್ಟೇ. ಬಿಟ್ಟರೆ 3 ಜಾಗದಲ್ಲಿ ನೀನು ಎಲ್ಲೂ ಇರೋಲ್ಲ ನಾನು. ಯಾಕೆ ಯಾವುದೇ ರಿಯಾಲಿಟಿ ಶೋಸ್ ನಿಮಗೆ ಬಂದರು, ಎಷ್ಟೇ ಹೊಸ ಪರಿಚಯಗಳಾದರೂ ರಕ್ಷಕ್ ಜೊತೆ ಇವತ್ತು ಇರೋದು ಒಂದಿಬ್ಬರು ಹುಡುಗರು ಹೂ ಆರ್ ದೇರ್ ಫ್ರಮ್ ದ ಸ್ಟಾರ್ಟ್. ಇವಾಗ ಯಾವುದೋ ಒಂದು ರಿಯಾಲಿಟಿ ಶೋ ಅಲ್ಲಿ ಯಾರೋ ಪರಿಚಯ ಆಗ್ತಾರೆ ಅಂದಾಗ ನಾವು ಎಲ್ಲೂ ಲೈಕ್ ಈ ಮೀಡಿಯಾಗಳಲ್ಲಿ ಹಾಕ್ತಿರ್ತಾರಲ್ವಾ, ಲೈಕ್ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡ್ಬೋದು, ಒಂದು ಬರ್ಡೇ ಪಾರ್ಟೀಸ್ ನಡೆಯುತ್ತೆ ಅಲ್ಲಿ ಇಲ್ಲಿ. ರಕ್ಷಕ್ ಇಸ್ ಜಸ್ಟ್ ಲೈಕ್ ಇಷ್ಟೇ ಸರ್ಕಲಲ್ಲಿ ಇರಬೇಕು ಅಂತ ಯೋಚನೆ ಮಾಡುವಂಥ ವ್ಯಕ್ತಿ ಅಂತ ನಾನು ಅನ್ಕೋತೀನಿ. ಸೊ ಅವತ್ತು ನಿಮ್ಮ ಜೊತೆ ಯಾರಿದ್ರು ಇವತ್ತು ಅವರೇ ಇದ್ದಾರೆ. ಲೈಕ್ ಹೆಂಗೆ ಅದನ್ನೆಲ್ಲ ಹೆಂಗೆ ಕ್ಯಾರಿ ಮಾಡ್ತೀರಾ? ಬಿಕಾಸ್ ರಿಯಾಲಿಟಿ ಶೋಸ್ ಸಿಗ್ತಿರುತ್ತೆ, ನೀವು ಹೊಸ ಜನನ ಮೀಟ್ ಆಗ್ತೀರಾ ಆ್ಯಂಡ್ ಅವರಿಗೂ ಟೈಮ್ ಕೊಡಬೇಕಾಗುತ್ತೆ. ಬಟ್ ಸ್ಟಿಲ್ ಯು ಆರ್ ಕಾನ್ಸ್ಟೆಂಟ್, ನಿಮ್ಮ ಜೊತೆ ಇರುವಂಥ ಜನ ಇವಾಗಲೂ ಇದ್ದಾರೆ. ಹೆಂಗೆ? ನಾನು ಫಸ್ಟ್ ಸಿನಿಮಾ ಮಾಡಿದ್ದು ಗುರು ಶಿಷ್ಯರು. ಆ ಇಡೀ ಟೀಮು ನನಗೆ ಇವತ್ತಿಗೂ ಮಾತಾಡ್ತೀವಿ, ತಮಾಷೆ ಮಾಡ್ತೀವಿ, ಕಾಲ್ ಮಾಡ್ತೀವಿ, ಒಬ್ರಿಗೊಬ್ರು ಕಾನ್ಫರೆನ್ಸ್ ತಗೊಂಡು ಏನೇನು ನಡೆದಿದೆ ಎಲ್ಲ ಮಾತಾಡ್ತಾ ಇರ್ತೀವಿ. ಅದಾದಮೇಲೆ ಬಿಗ್ ಬಾಸ್.
ಇವತ್ತು ನಾನು ಫಾಲೋ ಮಾಡ್ತೀನಿ, ಇವತ್ತಿಗೂ ಮಾತಾಡ್ತೀವಿ, ಇವತ್ತಿಗೂ ಒಂದು ಗ್ರೂಪ್ ಇದೆ ವಿಡಿಯೋ ಕಾಲಲ್ಲಿ ಬಟ್ ಎಲ್ಲೂ ಹೊರಗಡೆ ಹೋಗಲ್ಲ ಅನ್ಸುತ್ತಲ್ವಾ? ಸಿಗ್ತೀವಿ ಎಲ್ಲ, ಅಂದರೆ ಪ್ರೈವೇಟಾಗಿ ಎಲ್ಲರೂ ಸಿಗ್ತೀವಿ. ಒಂದು ಮನೆ, ಇವಾಗ ನಮ್ಮ ಮನೇಲಿ ಆಗಿರಲಿ, ವಿನಯ್ ಬ್ರೋ ಮನೆ ಆಗಿರಲಿ, ಇನ್ನೊಬ್ರು ಮನೇಲಿ, ಅಂದರೆ ಒಂದು ಮನೇಲಿ ಸಿಗ್ತೀವಿ, ಆರಾಮಾಗಿ ಟೈಮ್ ಪಾಸ್ ಮಾಡ್ತೀವಿ, ಎಂಜಾಯ್ ಮಾಡ್ತೀವಿ ಆ ಥರ. ಅಂದರೆ ನನಗೆ ಯಾರನ್ನೂ ಬಿಡಬೇಕು, ಒಂದು ಫ್ರೆಂಡ್ಶಿಪ್ ಮಾಡೋದೇನಕ್ಕೆ, ಒಂದು ಲೈಫಲ್ಲಿ ತೊಗೊಂಡು ಹೋಗೋಕ್ಕೆ. ಇವ್ರು ಇನ್ನೊಬ್ರು ಯಾರೋ ಸಿಕ್ಕಿದ್ರು, ಹೊಸಬ್ರು ಯಾರೋ ಸಿಕ್ಕಿದ್ರು, ಇನ್ನೊಬ್ರನ್ನ ಬಿಡಬೇಕಿಲ್ಲ, ಇನ್ನೊಬ್ರು ಅಂದರೆ ಇದ್ದಾರೆ. ಕಮ್ಮಿ ಮಾಡಿದ್ದೀನಿ, ಮಾತಾಡೋಕ್ಕೆ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ನನ್ನ ಫ್ರೆಂಡ್ಸ್ಗಳ ಜೊತೆ, ಇಲ್ಲ ಅಂತಲ್ಲ. ಯಾಕಂದರೆ ಈ ಪಾಡ್ಕಾಸ್ಟ್ ನೋಡಿದಾಗ ಅವ್ರಿಗೂ ಬೇಜಾರಾಗಬಾರ್ದು. ಯಾಕಂದರೆ ನನ್ನ ಫ್ರೆಂಡ್ಸ್ ಜೊತೆ ನಾನೇ ಕಮ್ಮಿ ಮಾಡಿದ್ದೀನಿ ಸ್ವಲ್ಪ ಮಾತಾಡೋಕ್ಕೆ. ಯಾಕಂದರೆ ಬಿಸಿ ಸ್ಟೆಡ್ಯೂಲ್ ಅಷ್ಟೇ ಬಿಟ್ಟರೆ ಬೇರೆ ಎಂಥದ್ದು ಇಲ್ಲ, ಮಾತಾಡಬಾರ್ದು. ಮತ್ತೊಂದು ನನ್ನ ಫ್ರೆಂಡ್ಸ್ ಹೇಳ್ತಾ ಇದ್ದಾರೆ, ಹೊಸ ಫ್ರೆಂಡ್ಸ್ ಬಂದರು ನಮ್ಮ ಮರ್ತೋಗ್ಬಿಟ್ಟಾರೆ, ಎಂಥದ್ದು ಇಲ್ಲ, ಅವೆಲ್ಲ ಎಂಥದ್ದು ಇಲ್ಲ. ಎಲ್ಲರ ಜೊತೆ ಮಾತಾಡ್ತೀನಿ. ಇವಾಗ ನಮ್ಮ ಏರಿಯಾದಲ್ಲಿ ಎಲ್ಲರೂ ಸಿಗ್ತೀವಿ, ಕ್ರಿಕೆಟ್ ಆಡ್ತೀವಿ, ಜೊತೆಗೆ ಟೈಮ್ ಪಾಸ್ ಮಾಡ್ತೀವಿ, ಮಾತಾಡ್ತೀವಿ ಆ ಥರ. ಹೊಸ ನೀರೇನು ಹಳೆ ನೀರನ್ನ ಮರ್ತ್ಬಿಟ್ಟು ಹೊಸ ನೀರು ಬಂದಿದ್ದು ಅಷ್ಟು ಅದಕ್ಕೆ ಕುಡಿಯೋಕ್ಕಾಗತ್ತಾ? ಹಂಗೆ ಹೆಂಗಿದ್ರು ಹಂಗೆ ಇರ್ತೀವಿ. ಓಕೆ, ಫ್ರೆಂಡ್ಸ್ ಬಗ್ಗೆ ಹೇಳ್ತಿದ್ರಿ, ಲೈಕ್ ಒಂದಷ್ಟು ಕಾನ್ಸ್ಟೆಂಟ್ ಫ್ರೆಂಡ್ಸ್ ಇದ್ದಾರೆ. ಇನ್ ಬಿಟ್ವೀನ್ ಯಾರನ್ನೂ ನೀವು ಬಿಟ್ಕೊಡ್ಬೇಕು ಅಂತ ಇದ್ದಾರೆ. ಫ್ರೆಂಡ್ಸ್ ಅಂತ ಬಂದಾಗ ನಿಮಗಿರುವಂಥ ಒಂದು ಫ್ರೆಂಡ್ಶಿಪ್ ಬಗ್ಗೆ, ನಿಮ್ಮ ಫ್ರೆಂಡ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಏನು ಹೇಳ್ತೀರಾ? ಅಂದರೆ ನನಗೇನು ಗೊತ್ತಾ, ನಾನು ಇವತ್ತು ಪಬ್ಲಿಕ್ ಫಿಗರು, ನನ್ನ ಜನ ರೆಕಗ್ನೈಸ್ ಮಾಡ್ತಿದ್ದಾರೆ ಮತ್ತು ಆ ಥರ ಎಲ್ಲ ಎಂಥದ್ದು ಇಲ್ಲ ನನಗೆ. ನನಗೇನಾದರೂ ನೆನಪಾಯ್ತು ಅವ್ರು ಯಾರು, ನಾನೇ ಫೋನ್ ಹಾಕ್ತೀನಿ, ಎಲ್ಲಿದೆ ಗುರು, ಏನು ಮಾಡ್ತಿದ್ದೆ ಗುರು, ಊಟ ಆಯ್ತಾ, ಚೆನ್ನಾಗಿದೆ, ಆರಾಮ್, ನಾನು ಹಿಂಗೆ ಫೋನ್ ಮಾಡಿಬಿಡ್ತೀನಿ. ಕೆಲವ್ರು ಅನ್ಕೊಬೋದು ರಕ್ಷಕ್ ಅಂದ್ರೆ ಹಂಗೆ ಹಿಂಗೆ ಅಂತ. ನನಗೆ ಯಾವತ್ತೂ ಹಂಗೆಲ್ಲ ಅನಿಸ್ಲೇ ಇಲ್ಲ ಗುರು. ನಾನೊಬ್ಬ ನಾರ್ಮಲ್ ವ್ಯಕ್ತಿ, ನಾನೊಬ್ಬ ಎಲ್ಲರೂ ಥರ ನಾನೊಬ್ಬ ಅಷ್ಟೇ. ನಾನು ಟಿ ವಿನ ನಾನು ನೋಡ್ತಾರೆ, ಸ್ಕ್ರೀನ್ ನಾನು ನೋಡ್ತಾರೆ ಹೊರತು ಬಿಟ್ಟರೆ ನಾನು ಎಲ್ಲರ ಥರ ಊಟ ತಿಂತೀನಿ, ನಾನು ಎಲ್ಲರ ಥರ ಬಟ್ಟೆ ಹಾಕ್ಕೊತೀನಿ ಅಷ್ಟೇ. ಅದು ಬಿಟ್ಟರೆ ಸ್ಪೆಷಲ್ ಏನೂ ಇಲ್ಲ. ನನಗೆ ನೆನಪಾಯ್ತಾ, ನನ್ನ ಫ್ರೆಂಡ್ಸ್ಗೆ ನಾನೇ ಫೋನ್ ಹಾಕ್ತೀನಿ, ಗುರು ಎಲ್ಲಿದೆ, ಸಿಗೋಣ, ಓಕೆ ಇವಾಗ ಸಾಯಂಕಾಲ ಇಲ್ಲಿ ಸಿಗೋಣ, ಅಲ್ಲಿ ಸಿಗೋಣ, ಅಲ್ಲಿ ತಿನ್ನೋಣ, ಹಿಂಗೆ ರೋಡ್ ಸೈಡಲ್ಲಿ ಹೋಗಿ ತಿಂತೀವಿ, ಆರಾಮಾಗಿ ಹೋಗಿ ರೋಡ್ ಸೈಡಲ್ಲಿ ತಿನ್ಕೊಂಡು ಅದು ಇದು ಏನು ಬೇಕೋ ಎಂಜಾಯ್ ಮಾಡ್ಕೊಂಬರ್ತೀವಿ ಆ ಥರ. ನನಗೇನೋ ಬೌಂಡ್ರೀಸ್ ಹಾಕೊಬೇಕು, ನಾನು ಇಂಥವ್ರ ಜೊತೆನೇ ಸೇರಬೇಕು, ನಾನು ದೊಡ್ಡವರು ಮಕ್ಕಳ ಜೊತೆನೇ ಸೇರಬೇಕು, ಅವ್ರು ಕೋಟ್ಯಾಧೀಶ್ವರಗಳು, ಅವೆಲ್ಲ ಎಂಥದ್ದು ಇಲ್ಲ. ನಾನು ಯಾರು ಸಿಗ್ತಾರಾ ಅವ್ರ ಜೊತೆ ಹೋಗ್ತೀನಿ, ಮಾತಾಡ್ತೀನಿ, ನನ್ನ ಮನಸಾರೆ ಅವ್ರ ಜೊತೆ ಖುಷಿಯಾಗಿರ್ತೀನಿ, ಬರ್ತೀನಿ ಅಷ್ಟೇ. ನನಗೆ ನನ್ನ ಮನೇಲೂ ಅಷ್ಟೇ ಯಾರೂ ಬೌಂಡ್ರೀಸ್ ಹಾಕಲ್ಲ, ನೀನು ಹಿಂಗೆ ಇರಬೇಕು ಅಂತ. ನನಗೆ ಹೆಂಗೆ ಇಷ್ಟ ಇದೆ ಗುರು ಹಂಗೆ ನನ್ನ ಲೈಫಲ್ಲಿ ಬದುಕಿರೋ, ನಾನು ಹಂಗೆ ಇರೋನು. ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಕಿರಣ ಅಂತ, ಅವ್ನು ಸಲೂನ್ ಇಟ್ಟಿರೋದು, ಸರಿ, ಅವ್ನು ಕಟಿಂಗ್ ಮಾಡ್ತಾನೆ. ಅವ್ನು ನನಗೆ ಪರಿಚಯ ಆಗಿ ಒಂದು 6-7 ವರ್ಷ ಮೇಲೆ ಇದೆ. ನಮ್ಮ ಅಪ್ಪ ಇದ್ದಾಗಲೇ ಒಂದು ಪರಿಚಯ. ಒಂದು ವರ್ಷ ಹೇಳ್ತಾರೆ ನನ್ನ ಇದರಲ್ಲೇನೆ ಅವ್ನು ಕಟಿಂಗ್ ಮಾಡ್ತಾನೆ, ಅವ್ನ ಜೊತೆ ಮಾತಾಡ್ತೀನಿ. ನಾನು ಕಷ್ಟದಲ್ಲಿದ್ದಾಗ ಅವ್ನು ಬಂದಿದ್ದ, ನೀನು ಬಂದಿದ್ದ ಇಲ್ಲ ತಾನೆ, ಮತ್ತು ಯಾಕೆ ತಲೆ ಕೆಡ್ಸ್ಕೊಬೇಕು? ನನಗೆ ನನ್ನ ಫ್ರೆಂಡ್ಸ್ ಹಿಂಗೆ ಇರಬೇಕು, ಹಂಗೆ ಇರಬೇಕು, ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡಬೇಕು, ದೊಡ್ಡ ಪಬ್ಬಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡಬೇಕು. ನಂಗೆ ಸಣ್ಣ ಜಾಗ ಇತ್ತಾ, ಕೆಳಗೆ ಕುಂತ್ಕೊಂಡು ಊಟ ಮಾಡ್ತೀನಿ, ಅಂಥವ್ರ ಮನೆಗೆ ಹೋಗ್ತೀನಿ, ಅಂಥವ್ರ ಜೊತೆ ಖುಷಿಯಾಗಿರ್ತೀನಿ. ನಾನು ದೊಡ್ಡ ಜೊತೆ ಸೇರೋದೇ ತುಂಬ ಕಮ್ಮಿ. ಯಾಕೆ ಅಂದರೆ ಅವರು ಏನೇನೋ ಮಾಡ್ಕೊತಾರೆ, ಅವ್ರೇನೋ ತಲೆಗಳ ಮೇಲೆ ಹಾಕ್ಕೊತಾರೆ, ಅದ್ರ ಮೇಲೆ ನನ್ನ ತಲೆ ಮೇಲೆ ಯಾಕೆ ಬರಬೇಕು? ನಾನು ಪ್ರೈವೇಟಾಗಿ ಇರ್ತೀನಿ ಆರಾಮಾಗಿ. ನಾನು ಪಾರ್ಟಿ ಮಾಡೋಕ್ಕೆ ನಾನು ಕುಡಿಯೋಲ್ಲ, ಸಿಗರೇಟ್ಸ್ ಇರಲ್ಲ, ಮತ್ತೊಂದಿಲ್ಲ, ಯಾವುದೂ ಅಭ್ಯಾಸ ಇಲ್ಲ. ನಮ್ಮ ಮನೇಲಿ ಎಲ್ಲರೂ ಸೇರಿಸ್ತೀನಿ ನನ್ನ ಫ್ರೆಂಡ್ಸ್ನ. ಪಾರ್ಟಿ ಮಾಡ್ತೀರಾ, ಆರಾಮಾಗಿ ಮಾಡಿರಿ, ಎಂಜಾಯ್ ಮಾಡ್ತೀರಾ ಮಾಡಿರಿ, ಇಲ್ಲೇ ಮಾಡಿರಿ. ಆಚೆ ಹೋಗ್ಬಿಟ್ಟು ಸುಮ್ಮನೆ ಬೇರೆ ಏನೋ ಆಗಿ ಕತೆಗಳು ಆಗೋದು ಬೇಡ. ನಮ್ಮ ಮನೇಲಿ ಎಷ್ಟೇ ಜನ ಫ್ರೆಂಡ್ಸ್ ಇರೋದು ನನ್ನ ಮನೇಲೇ ಸೇರೋದು. ಆರಾಮಾಗಿ ಊಟ ಮಾಡಬೇಕಾ, ನಾನ್ ವೆಜ್ಜೇ ಮಾಡಿಸ್ತೀವಿ, ಒಳ್ಳೆ ಬಿರಿಯಾನಿ, ಒಳ್ಳೆ ಮಟನ್, ಚಿಕನ್ ಎಲ್ಲ ಮಾಡಿಸ್ತೀವಿ, ಎಂಜಾಯ್ ಮಾಡ್ತೀವಿ ನಮ್ಮ ಮನೇಲೆ. ಆರಾಮಾಗಿ ನಮ್ಮ ಮನೇಲೆ ಮಲಗ್ತೀವಿ. ನೆಕ್ಸ್ಟ್ ಡೇ ಬೆಳಗ್ಗೆ ಇದ್ದ ಕೆಲಸ ಇದ್ದು ಹೋಗ್ತೀವಿ, ಇಲ್ಲಾಂದ್ರೆ ಅಲ್ಲೇ ಇಟ್ಕೊಂಡು ಆರಾಮಾಗಿದ್ದೇವೆ. ಆ ಥರ ಯಾವುದು ರಿಸ್ಟ್ರಿಕ್ಷನ್ಸ್ ಲೈಫ್ ಅನ್ನೋದಿಲ್ಲ. ಲೈಕ್ ನಿಮ್ಮ ಲೈಫಲ್ಲಿ ಫ್ರೆಂಡ್ಸ್ ದೇ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಅಲ್ವಾ? 100%. ಯಾಕೆ ಅಂದರೆ ನಮ್ಮ ಅಪ್ಪನ ಕಳ್ಕೊಂಡಾದ್ಮೇಲೆ ನನಗೆ ಆ ಫ್ರೆಂಡ್ಸ್ ವ್ಯಾಲ್ಯೂ ಅನ್ನೋದು ಗೊತ್ತಾಗಿದ್ದು. 12 ವರ್ಷದಿಂದ ಫ್ರೆಂಡ್ಸ್ ಇದ್ದಾರೆ ನನಗೆ, 10 ವರ್ಷದಿಂದ ಇರೋರೆ, 8 ವರ್ಷದಿಂದ ಏರಿಯಾದಲ್ಲಿರೋ ಫ್ರೆಂಡ್ಸ್ ಇದ್ದಾರೆ, ಸ್ಕೂಲಲ್ಲಿರೋ ಫ್ರೆಂಡ್ಸ್ ಇದ್ದಾರೆ. ನನ್ನ ಚಿಕ್ಕ ವಯಸ್ಸಲ್ಲಿ ಓದ್ತಿರೋ ಫ್ರೆಂಡ್ಸು ಇವತ್ತಿಗೂ ನನ್ನ ಜೊತೆ ಇದ್ದಾರೆ, ಮಾತಾಡ್ತೀವಿ. ನಾವು ಸಿಗೋದು ಅಪರೂಪ ಆದ್ರೂ ನಾವು ಇಬ್ಬರು ಕಾಲಲ್ಲಾದರೂ ಮಾತಾಡ್ತಾ ಇರ್ತೀವಿ. ಆ ಥರ ಫ್ರೆಂಡ್ಸ್, ಆ ಥರ ಇಂಪಾರ್ಟೆಂಟ್ ನನ್ನ ಲೈಫಲ್ಲಿ. ನನ್ನ ಫ್ರೆಂಡ್ಸ್ ನನ್ನ ಜೀವ ಅಷ್ಟೇ. ಓಕೆ, ಇನ್ ಬಿಟ್ವೀನ್ ಆಲ್ ಆಫ್ ದಿಸ್, ಇವಾಗ ಇನ್ಸ್ಟಾಗ್ರಾಮು ಒಂದು ಸ್ವಲ್ಪ ವೈರಲ್ ಆದಮೇಲೆ, ಒಂದಷ್ಟು ಜನಕ್ಕೆಲ್ಲ ರೀಚ್ ಆದಮೇಲೆ, ಅಂದರೆ ಟಿ ವಿಯಲ್ಲಿ ಕಾಣಿಸ್ಕೊಳ್ಳೋಕೆ ಮುಂಚೆನೇ ಯು ಆರ್ ಗೆಟಿಂಗ್ ಡಿಫ್ರೆಂಟ್ ಆಫ್ ಮೆಸೇಜಸ್ ಅನಿಸುತ್ತೆ. ಹುಡುಗಿರ್ದು ಇನ್ಸ್ಟಾಗ್ರಾಮಲ್ಲಿ ಹುಡುಗಿರ್ ಬೇಜಾನ್ ಮೆಸೇಜ್ಗಳು ಬರ್ತಿತ್ತು ಅನಿಸುತ್ತೆ. ಅದರಲ್ಲಿ ನೀವು ನೋಡಿ ಓಪನ್ ಮಾಡಿ ಲೈಕ್ ಯಾವುದೋ ಪ್ರಪೋಸಲ್ ಬಂದಿರುವಂಥ ಒಂದು ಮೆಸೇಜ್ ಬಗ್ಗೆ ಹೇಳಬೇಕೀಗ. ದಿನಕ್ಕೆ ಲೈಕ್ ಹುಡುಗಿ ಇಲ್ಲ, ಆ ಥರ ಸಾಕಷ್ಟು ಮೆಸೇಜ್ ಬರುತ್ತಿಲ್ಲ ಅಂತ ಹೇಳ್ತಾ ಇಲ್ಲ, ಸಾಕಷ್ಟು ಮೆಸೇಜು ಇನ್ನು ರಿಕ್ವೆಸ್ಟ್ ಎಲ್ಲ ಹಂಗೆ ಇರುತ್ತೆ. ನಾನು ಯಾರಿಗೂ ಓಪನ್ ಮಾಡಿ ರಿಪ್ಲೈ ಕೊಡಲ್ಲ ಅಷ್ಟೇ. ಯಾಕೆ ಅಂದರೆ ಸ್ವಲ್ಪ ದೂರ ಇರ್ತೀನಿ. ಎಷ್ಟು ಹುಡುಗಿರ ಮನಸ್ಸನ್ನ ನೋಯಿಸ್ತಾ ಇದ್ದೀರಾ ಅಂತ ಯೋಚನೆ ಮಾಡಿ. ಇಲ್ಲ ಹಂಗೆಲ್ಲ ನನಗೆ ತುಂಬ ಹುಡುಗಿರಂದ್ರೆ ನನ್ನ ಮೊಬೈಲ್ ಇವಾಗ ನೀವು ಎತ್ಕೊಂಡು ನೋಡಿದ್ರು ಒಂದು 10ರಿಂದ 15 ಜನ ಹುಡುಗಿರ ನಂಬರ್ ಸಿಗ್ಬೋದು. ತುಂಬ ಲಿಮಿಟೆಡ್ ಹುಡುಗರೇ ಫ್ರೆಂಡ್ಸ್. ಇವತ್ತು ನನ್ನ ಫ್ರೆಂಡ್ ಫೋನ್ ಎತ್ಕೊಂಡು ನೀವು ನೋಡಿದ್ರು ತುಂಬ ಲಿಮಿಟೆಡೇನೆ. ಹುಡುಗರೇ ಜಾಸ್ತಿ ಜನ ನನ್ನ ಫ್ರೆಂಡ್ಸ್. ಯಾಕಂದರೆ ಅವ್ರ ಜೊತೆ ನಾನು ಜಾಸ್ತಿ ಇರ್ತೀನಿ, ಅವ್ರ ಮೈಂಡ್ ಸೆಟ್ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಹುಡುಗಿರ ಜೊತೆ ಏನಕ್ಕೆ ಭಯ ಅಂತ ಹೇಳಿದ್ರೆ, ನಾನು ತುಂಬ ಸ್ಟ್ರೈಟ್ ಫಾರ್ವರ್ಡು, ತುಂಬ ಸ್ಟ್ರಿಕ್ಟಾಗಿ ಮಾತಾಡ್ತೀನಿ, ತುಂಬ ಕೋಪದಿಂದ ಮಾತಾಡ್ತೀನಿ. ಅವ್ರಿಗೆ ಅದು ಅರ್ಥ ಆಗುತ್ತೋ ಇಲ್ಲ, ಅವ್ರು ನನ್ನ ಮೈಂಡ್ ಸೆಟ್ ಜೊತೆ ಇರ್ತಾರೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ತುಂಬ ಕಮ್ಮಿನ ಅವ್ರ ಜೊತೆ ಮಾತಾಡೋದು. ಹುಡುಗಿರು ಅಷ್ಟೇ ಲಿಮಿಟೆಡ್, ಒಂದು 10ರಿಂದ 15 ಜನ ಜೊತೆ ಮಾತಾಡಿದ್ರೆ ಹೆಚ್ಚು. ರೇರಾಗಿ ಮಾತಾಡ್ತೀನಿ, ದಿನಕ್ಕಲ್ಲ, ರೇರಾಗಿ ಹೇಳ್ತಿರೋದು, ರೇರಾಗಿ ಅಷ್ಟೇ. ಅಂದರೆ ಸಾಕಷ್ಟು ಮೆಸೇಜಸ್ ಅಂತೂ ತುಂಬ ಇದೆ, ರಿಕ್ವೆಸ್ಟಲ್ಲಿ ತುಂಬ ಇದೆ, ನಾನು ರಿಪ್ಲೈ ಮಾಡಲ್ಲ ಅಷ್ಟೇ.
ಉದ್ದುದ್ದ ಕವನಗಳು ಅಯ್ಯೋ ನಾನು ರೀಸೆಂಟಾಗಿ ನಮ್ಮ ಅಮ್ಮನ ಮುಂದೆ ಓದ್ತಿದ್ದೆ ಕೂತ್ಕೊಂಡು, ಒಂದು 25 ಲೈನ್ ಏನೋ ಇತ್ತು ಅದ್ರ ಬಗ್ಗೆ. ಹುಡುಗಿ ಒಂದು 25 ಲೈನು. ಅಯ್ಯೋ ನನಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ ಅವ್ರಿಗೆಲ್ಲ, ಯಾಕಂದ್ರೆ ಅಷ್ಟೆಲ್ಲ ಪೇಷನ್ಸ್ ಮೆಸೇಜ್ ಮಾಡ್ತಾರಲ್ಲ, ನಿಜವಾಗ್ಲೂ ಥ್ಯಾಂಕ್ಸ್ ಅವ್ರಿಗೆಲ್ಲರಿಗೂ. ಅಲ್ಲ ಏನ್ ಬರ್ದಿರೋ ಒಂಚೂರು ಹೇಳಿ. ಗೊತ್ತಿಲ್ಲ, ಅದು ಮರ್ತೋಗ್ಬಿಟ್ಟಿದ್ದೀನಿ ನಾನು. ತುಂಬಾ ನನಗೆ ಮರ್ತೋಗ್ಬಿಡ್ತೀನಿ ನಾನು. ಮರು ಅಂತೆಲ್ಲ ಹೇಳಲೇಬೇಡಿ, ಅದನ್ನ ಯಾರು ನಂಬೋದಕ್ಕೆ ರೆಡಿ ಇಲ್ಲ. ಇಲ್ಲಿ ಏನ್ ಬರ್ದಿದ್ರು ಎಕ್ಸಾಕ್ಟ್ ಆಗಿ ಅಬೌಟ್ ವಾಟ್? ರಕ್ಷಕ್ ಇಷ್ಟ, ಮದುವೆ ಆಗ್ಬೇಕು ಆ ತರ. ಅದೇ ತರ ನೀವು ನಾನು ನಿಮ್ಮ ಲೈಫಿಗೆ ಬಂದು ತುಂಬಾ ಚೆನ್ನಾಗಿ ನೋಡ್ಕೊಂತೀನಿ. ಅವರೇ ಹೇಳಿದ್ರು, ಅವರೇ ಎಲ್ಲದಕ್ಕೂ ಅವರ ಆನ್ಸರ್, ಅವರೇ ಕ್ವೆಶ್ಚನ್ ಎಲ್ಲ ಪ್ರತಿಯೊಂದು ಅವರೇ ಮಾಡ್ತಾರೆ. ಅಲ್ಲಿ ನೋಡಿದ್ರೆ ನಾನು ನಗ್ತಾ ಇರ್ತೀನಿ ಒಂದು ಟೈಮಲ್ಲಿ ಕೂತ್ಕೊಂಡು. ನಮ್ಮಮ್ಮ ಯಾರಪ್ಪ ಅದು ತೋರಿಸು ಅಂತ ಕೇಳ್ತಾ ಇರ್ತಾರೆ, ಹಿಂಗೆ ಹೋಗಿ ಡಿಪಿ ನೋಡಿ. ನಿಮ್ಮ ಫ್ರೆಂಡ್ಲಿ ಅಲ್ಲ, ವಾಟ್ ಎವರ್ ಎಲ್ಲ ಅಮ್ಮ ಅದನ್ನೆಲ್ಲ ತುಂಬಾ ಚೆನ್ನಾಗಿ ರಿಸೀವ್ ಮಾಡ್ಕೊಂತಾರೆ ಅಷ್ಟೇ. ನನ್ನ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಲ್ಲ, ಅದಕ್ಕೋಸ್ಕರ ತಗೊಂತಾರೆ. ಸೊ ಆ ಮೆಸೇಜ್ ನೀವು ರೆಸ್ಪಾಂಡ್ ಮಾಡಲಿಲ್ಲ? ಇಲ್ಲ, ಆ ಥರ ಸಾಕಷ್ಟು ಮೆಸೇಜ್ ಬರುತ್ತೆ, ನಾನು ಸುಮ್ಮನೆ ಆಗ್ಬಿಡ್ತೀನಿ ಅಷ್ಟೇ. ಪಾಪ ಹುಡುಗಿರು ನನಗೆ ಅಂತ ಎಲ್ಲಿದಾರೋ ಹುಡುಗಿ ಗೊತ್ತಿಲ್ಲ, ನಾನು ಕಾಯ್ತಾ ಇದ್ದೀನಿ, ಅವರು ಕಾಯ್ತಾ ಇರ್ತಾರೆ ಅಷ್ಟೇ. ಓಕೆ, ಇನ್ ಬಿಟ್ವೀನ್ ನೀವು ಹುಡುಗಿ ಆ ವಿಚಾರಕ್ಕೆ ಬಂದಾಗ ಕಾಲೇಜಸ್ ಅಲ್ಲಿ ಇಲ್ಲಿ ಹೋಗ್ತಿರಲ್ಲ, ಲೈಕ್ ಅಲ್ಲೂ ಕೆಲವೊಂದ್ಸತಿ ಗೆಸ್ಟ್ ಇವ್ರು ಬರ್ತಾರೆ ಅಂತ ಹಾಕಿರ್ತಾರೆ, ಅವಾಗ ಹೋಗಿ ಬಂದಾಗ ಮೆಸೇಜ್ ಬಂದಿರುತ್ತೆ ನನಗೆ. ಅಲ್ಲಿಂದ ಹೋಗಿ ಬಂದಾಗ ನಂಗೆ ಮೆಸೇಜ್ ಬಂದಿರುತ್ತೆ, ನೀವು ನಮ್ಮ ಕಾಲೇಜಿಗೆ ಬಂದಿದ್ರಿ ಹಂಗೆ ಹಿಂಗೆ ಮೆನ್ಷನ್ ಎಲ್ಲ ಮಾಡಿರ್ತಾರೆ. ನಾನು ಮೆನ್ಷನ್ ಬ್ಯಾಕ್ ಮಾತ್ರ ಮಾಡ್ತೀನಿ. ಅದರಲ್ಲಿ ಆ ಥರ ಒಂದು ಇವಾಗ ನೀವೆಲ್ಲ ಪ್ರೋಗ್ರಾಮ್ ಹೋಗಿರ್ತೀರ, ಅಲ್ಲಿ ಯಾರೋ ಹುಡುಗಿರೋ ಫೋಟೋ ತೊಗೊಂಡು ಹಾಕ್ತಾರೆ, ಅದರಲ್ಲಿ ನಿಮ್ಗೆ ಯಾರು ಇಷ್ಟ ಆಗಲಿಲ್ವಾ? ಲೈಕ್ ಕೈಂಡ್ ಆಫ್ ಕ್ರಶ್? ಹಾಗೆಲ್ಲ ಇಲ್ಲ, ನನಗೆ ನೀವೇ ಅಂದರೆ ಇಷ್ಟ ಅಂತ ಹೇಳಿ. ಆಗ ರೋಸ್ಟ್ ಮಾಡೋದಕ್ಕೆ ಶುರು ಮಾಡಿದ್ದೀರಾ ಹಂಗಾದ್ರೆ? ಅವ್ರು ಯಾರು ಇಷ್ಟ ಇಲ್ಲ, ನಂಗೆ ನೀವೇ ಇಷ್ಟ ಅಂತ ಹೇಳಿ. ಓಕೆ, ಆಯಿತು ಆಯಿತು. ಹಿಂಗೆ ಫೈನ್. ಹುಡುಗಿರ ವಿಷಯಕ್ಕೆ ಅಂತ ಬಂದಾಗ, ಅಥವಾ ಲವ್ ಆ ಒಂದು ವಿಚಾರವಾಗಿ ಬಂದಾಗ, ಇವತ್ತಿನ ಯೂತ್ಸ್, ಇವತ್ತಿನ ಜನ್ರೇಷನ್ ಸಮ್ವೇರ್ ವಿ ಆರ್ ಜಸ್ಟ್ ಈ ಪ್ರೀತಿ ಅನ್ನೋದೆಲ್ಲ ವಿಂಟೇಜ್ ಲವರೆಲ್ಲ ಇಟ್ ವಿಲ್ ಬಿ ವೆರಿ ಬ್ಯೂಟಿಫುಲ್. ಇವತ್ತಿನ ಕಾಲಕ್ಕೆ ಪ್ರೀತಿ ಅನ್ನೋದು ನಾವು ತೊಗೊಂಡಾಗ ಎಲ್ಲೋ ಒಂದು ಕಡೆ ಯಾರಿಗೂ ಅದ್ರ ಮೇಲೆ ಹೋಪ್ ಇಲ್ಲ, ಯಾರಿಗೂ ಅದ್ರ ಮೇಲೆ ನಂಬಿಕೆ ಇಲ್ಲ. ಒಂದು ಜಮಾನದಲ್ಲೇ ಹೇಳಿದ್ದಾರೆ ಉಪೀಸರು, ಈ ಪ್ರೀತಿ ಈ ಪ್ರೇಮ ಎಲ್ಲ ಪುಸ್ತಕದ ಬದಲು. ಅದನ್ನು ನೀವು ನಂಬ್ತೀರಾ? ಅಂದರೆ ಏನು ಗೊತ್ತಾ, ಸಿಚುವೇಶನ್ಸ್ ಹಂಗೆ ಆಗ್ತಾ ಹೋಗುತ್ತೆ ಗೊತ್ತಾ ಒಬ್ರೊಬ್ರು ಲೈಫಲ್ಲಿ, ಅದನ್ನ ನೋಡ್ತಾ ನಾವು ನಂಬಿಟ್ಟು ಹೋಗ್ಬೇಕು ಅಷ್ಟೇ. ಅದು ಬಿಟ್ಟರೆ ಬೇರೆ ಎಂಥದ್ದು ಇಲ್ಲ. ಒಬ್ರೊಬ್ರು ಲೈಫಲ್ಲಿ ತುಂಬ ಚೆನ್ನಾಗಿದೆ. 8 ವರ್ಷದಿಂದ ಲವ್ ಮಾಡಿದ್ದಾರೆ, 10 ವರ್ಷದಿಂದ ಲವ್ ಮಾಡಿದ್ದಾರೆ, ಲವ್ ಮಾಡಿ ಮದುವೆ ಆಗಿದ್ದಾರೆ, ತುಂಬ ಚೆನ್ನಾಗಿದ್ದಾರೆ. ಲವ್ ಮಾಡಿ ಮದುವೆ ಆದಮೇಲೂ ಡಿವೋರ್ಸ್ಗಳಾಗಿದೆ, ಅದು ನೋಡ್ತಾ ಇದ್ದೀವಿ. ಇವತ್ತಿನ ಕಾಲದಲ್ಲಿ ಲವ್ ಅನ್ನೋದಲ್ಲ, ಮದುವೆ ಆಗೋಕ್ಕೆ ಭಯ ಆಗೋಗಿದೆ. ಯಾಕಂದರೆ ಎಷ್ಟೋ ಜನ ನೀವೇ ನೋಡ್ತಾ ಇರ್ತೀರಾ, ಡೈಲಿ ಬೆಳಗ್ಗೆ ಇದ್ದರೆ ಡಿವೋರ್ಸು, ಡೈಲಿ ಬೆಳಗ್ಗೆ ಇದ್ದರೆ ಜಗಳ, ಡೈಲಿ ಬೆಳಗ್ಗೆ ಇದ್ದರೆ ಮನಸ್ತಾಪಗಳು, ಅದೇನೋ ಮೆಸೇಜ್ ಲೀಕ್ ಆಯ್ತಂತೆ, ವಿಡಿಯೋ ಲೀಕ್ ಆಯಿತು, ಮತ್ತೊಂದು ಎಲ್ಲದೂ ಆಗ್ತಾ ಇರುತ್ತೆ. ಅಂಥದ್ರಲ್ಲಿ ಮುಂದಕ್ಕೆ ಯೂತ್ಸ್ಗಳು ಮದುವೆ ಆಗೋಕ್ಕೆ ಭಯ ಪಡ್ತಾರೆ. ಬಿಡುಗರು ಆರಾಮಾಗಿ ಜೀವನ ನೆಮ್ಮದಿಯಾಗಿದೆ, ಹಿಂಗೆ ಎಂಜಾಯ್ ಮಾಡ್ಕೊಂಡು ಇದ್ಬಿಡೋಣ ಅಂತ. ಅದೂ ತಪ್ಪೆ. ಯಾಕೆ ಅಂದರೆ ನಮ್ಮ ಫ್ಯಾಮಿಲಿನ ಬೆಳೆಸ್ತಾ ಹೋಗ್ಬೇಕು ಅಂತಂದರೆ ನಾವು ಮದುವೆ ಆಗಲೇಬೇಕು. ಆ್ಯಂಡ್ ಒಂದು ಲೈಫ್ ಚೇಂಜಿಂಗ್ ಡಿಸಿಷನ್, ಒಂದು ಇಂಪಾರ್ಟೆಂಟ್ ಡಿಸಿಷನ್ ನಮ್ಮ ಲೈಫಲ್ಲಿ ನಾವು ತೊಗೊತೀವಿ ಅಂದರೆ ಇಟ್ಸ್ ಮ್ಯಾರೇಜ್. ಯಾಕಂದರೆ ಲೈಫಲ್ಲಿ ಒಂದ್ಸಲಿ ಮದುವೆ ಆಗ್ತೀವಿ, ತುಂಬ ಚೆನ್ನಾಗಿ ಮದುವೆ ಆಗಬೇಕು. 2 ಸತಿ ಮದುವೆ ಆಗಿದ್ದಾರೆ, ಅದು ಹಣೆ ಬರ, ಗೊತ್ತಿಲ್ಲ, ಅದು ಹಣೆ ಬರ ಅಷ್ಟೇ. ಒಬ್ಬರೊಬ್ರು ಲೈಫಲ್ಲಿ ಅಂದರೆ ಯಾರು ಒಂದು ಮದುವೆ ಆಗಬೇಕು, 2 ಮದುವೆ ಆಗ್ಬೇಕಂದ್ರೆ ಲೈಫಲ್ಲಿ ಹೋಗಿರಲ್ಲ. ಆ ಸಿಚುವೇಶನ್ಸ್ ಹೆಂಗೆ ಹೋಗೋದು ಹಂಗೆ ತೊಗೊಂಡೋಗುತ್ತೆ. ಹಂಗೆ ಯೋಗ ಇರಬೇಕು ಅದಕ್ಕೂ. ಗುರು ಒಂದು ಡೈಲಾಗ್ ಇದೆಯಲ್ಲ, ಹಿಡಿದಾಡ್ದಿದ್ಯಾ ಒಳ್ಳೇದು ಹಿಡಿದಿದ್ಯಾ ಅಂತ ಹೇಳ್ತಾರಲ್ಲ, ಹಂಗೆ ಯಾರ್ಯಾರ ಲೈಫಲ್ಲಿ ಯಾರ್ಯಾರು ಬರ್ತಾರ ಗೊತ್ತಿರಲ್ಲ. ಬರೋ ದಾರಿಲಿ ನಮ್ಮ ಜೊತೆಗಿರೋದನ್ನ ಖುಷಿಯಾಗಿ ಚೆನ್ನಾಗಿ ನೋಡ್ಕೊಂಡು ಹೋದ್ರೆ ಸಾಕು ಅಷ್ಟೇ. ಎಲ್ಲರ ಮನೇಲಿ ಜಗಳ ಆಗುತ್ತೆ, ಎಲ್ಲರ ಮನೇಲಿ ಮನಸ್ತಾಪಗಳು ಬರುತ್ತೆ, ಎಲ್ಲರೂ ಮನೇಲಿ ಡಿವೋರ್ಸ್ ಗಂಟ ಹೋಗಿ ಕೋರ್ಟಲ್ಲಿ ವಾಪಸ್ ಬಂದಿರೋದು ನಾವು ನೋಡಿದ್ದೀವಿ. ಎಷ್ಟೋ ಜನ ಬೇಡ ನಾವು ಚೆನ್ನಾಗಿರ್ತೀವಿ ಇನ್ಮೇಲಿಂದ, ನಮ್ಮ ಜೀವನದಲ್ಲಿ ಇನ್ಮೇಲಿಂದ ಖುಷಿಯಾಗಿರ್ತೀವಿ ಅನ್ನೋದು ನೋಡಿದ್ದೀವಿ ನಾವು. ಲವ್ ಬಾಂಡಿಂಗ್ ಇಂದಾಗ ಆಬ್ವಿಯಸ್ಲಿ ಅದು ಇದ್ದೇ ಇರುತ್ತೆ. ನಾನು ರೀಸೆಂಟಾಗಿ ನೋಡ್ತಿದ್ದೆ, ಯಾರೋ ಒಂದು ವೈಫು ಮತ್ತು ಹಸ್ಬೆಂಡು ಇದಕ್ಕೆ ಹೋಗಿದ್ದಾರೆ, ಏನೋ ಕೋರ್ಟ್ಗೆ ಹೋಗಿದ್ದಾರೆ. ಹಸ್ಬೆಂಡ್ ಇನ್ನೇನು ಡಿವೋರ್ಸ್ ಆಡ್ತಾರೆ, ಅವರು ತಪ್ಕೊಂತಾರೆ. ಲವ್ ಇದೆಯಲ್ವಾ ಅಲ್ಲೇನೆ, ಲವ್ ಕ್ಯಾನ್ ಚೇಂಜ್ ಎನಿಥಿಂಗ್ ಎವ್ರಿಥಿಂಗ್. ಯಾವ ಸೆಕೆಂಡಲ್ಲಿ ಹಿಂಗೆ ಅನ್ನಿಸ್ತಿರ್ಬೇಕಾದ್ರೆ ಹೆಂಗ್ ಬೇಕಾದ್ರೂ ಚೇಂಜ್ ಆಗ್ಬೋದು. ಎಷ್ಟೇ ಕೋಪ ಇರ್ಬೋದು, ಅವ್ರ ಎದುರುಗಡೆ ಬಂದಾಗ ಹಳೆದೆಲ್ಲ ನೆನಪಾಗುತ್ತೆ ನಮಗೆ ಅಲ್ವಾ. ಅಷ್ಟೇ, ಅದೆಲ್ಲ ನಾನು ಯಾವತ್ತೂ ನಂಬಲ್ಲ. ಅಂದರೆ ಖುಷಿಯಾಗಿದ್ದೀವಿ, ಬೇಜಾರಾಗಿದ್ದೀವಿ. ಏನೇ ಆಗಲಿ 4 ಗೋಡೆ ಮಧ್ಯೆ ಪ್ರತಿಯೊಂದು ನಡಿಬೇಕು. ನಮ್ಮ ವಿಚಾರಗಳು ಆಚೆ ಹೋದಾಗ, ಅದು ಪಬ್ಲಿಕ್ಕಿಗೆ ಹೋದಾಗ, ಅದು ಕಾಣಿಸೋದೇ ಬೇರೆ ರೀತಿ, ಜನ ನಮ್ಮ ಮೇಲೆ ಒಪಿನಿಯನ್ ಚೇಂಜ್ ಆಗೋದೇ ಬೇರೆ ರೀತಿ. ಅದು ಆಗೋದೇ ಬೇಡ. ಕರೆ ಇವತ್ತು ನಮ್ಮಲ್ಲೂ ನಡೆದಿದೆ ಜಗಳ, ಇಲ್ಲ ಅಂತ ಹೇಳ್ತಾರೆ. ನಮ್ಮ ಅಪ್ಪನಿಗೆ ನಮ್ಮ ಅಮ್ಮಂಗೆ ನಡೆದಿದೆ. ಇವತ್ತು ಆಚೆ ಬಂದಿದೆ ಯಾವತ್ತಾದರೂ, ಅವರವರೇ ಚೆನ್ನಾಗಿದ್ದಾರೆ, ಅವರವರೇ ತುಂಬ ಚೆನ್ನಾಗಿದ್ದಾರೆ ಅಷ್ಟೇ. ಸಿಕ್ಕಾಪಟ್ಟೆ ಅವ್ರನ್ನ ಇವತ್ತಿಗೂ ಲೈಕ್ ಎಷ್ಟು ಸಿಕ್ಕಾಪಟ್ಟೆ ಪ್ರೀತಿ ಮಾಡ್ತಿದ್ರು ಅನ್ಸುತ್ತೆ ಬುಲೆಟ್ ಪ್ರಕಾಶ್ ಅಷ್ಟೇ. ಯಾರ ಮೇಲೆ ಜಗಳ ಇಲ್ಲ, ಯಾರ ಮೇಲೆ ನೋವಿಲ್ಲ, ಎಲ್ಲರೂ ಮನೇಲಿದೆ. ಅವ್ರವ್ರು ಕುತ್ಕೊಂಡು ಸಾಲ್ವ್ ಮಾಡ್ಕೊಂಡಾಗ ಒಂದು ಸಣ್ಣದಾಗೆ ಮುಗ್ದೋಗುತ್ತೆ.
ಆ ಸಣ್ಣದು ದೊಡ್ಡದಾದಾಗ ಜನಕ್ಕೆ ಹೋಗುತ್ತೆ, ಪಬ್ಲಿಕ್ಗೆ ಬರ್ತೀವಿ, ನ್ಯೂಸಿಗೆ ಬರುತ್ತೆ, ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಯಾಕೆ ಅಂದರೆ ಸೋಷಿಯಲ್ ಮೀಡಿಯಾ ಲೈಫ್ ಹಂಗಿದೆ ಅಲ್ವಾ, ಎಲ್ಲ ಕಡೆ ಪೋಸ್ಟ್ ಮಾಡ್ತಾರೆ, ಪ್ರತಿಯೊಂದನ್ನು ಏನು ಪ್ರೈವೇಟ್ ಆಗಿ ಇಟ್ಕೊಳ್ಳಲ್ಲ. ಇವತ್ತು ನೋಡಿ ಡಿವೋರ್ಸ್ ಆದರೂ ಖುಷಿಯಿಂದ ಆಗ್ತಾರೆ, ನಾನು ಡಿವೋರ್ಸ್ ಆದೆ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಮತ್ತೆ ನಾಚಿಕೆ ಇಲ್ವಾ ನಿಮ್ಗಳು? ಏನಕ್ಕೆ ಮದುವೆ ಆಗ್ತೀರಾ? ಯೂತ್ಸ್ಗಳು ಸುಮ್ಮನೆ ಮದುವೆ ಆಗ್ತಿದ್ದೀರಾ. ನನಗೆ ಹೆಂಗೆ ಅನ್ಸಿ ಹೇಳಿದ್ರೆ, ಏನು ಚಿಕ್ಕ ಚಿಕ್ಕ ಹುಡುಗರೆಲ್ಲ ಮದುವೆ ಆಗ್ತವ್ರ, ಚಿಕ್ಕ ಚಿಕ್ಕ ಹುಡುಗಿರೆಲ್ಲ ಮದುವೆ ಆಗ್ತವ್ರ, 23 ವಯಸ್ಸು 22 ವಯಸ್ಸು ಮದುವೆ ಏನಕ್ಕೆ ಮದುವೆ ಆಗ್ತೀರಾ? ಏನು ಸಾಧನೆ ಮಾಡಿದ್ದೀರಾ ಅಂತ ಮದುವೆ ಆಗ್ತೀರಾ? ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡಾಗ ನನಗೆ ಇವತ್ತು ನನ್ನ ಲೈಫಲ್ಲಿ ನಾನು ಚೆನ್ನಾಗಿದ್ದೀನಿ ಗುರು, ನಾನು ಚೆನ್ನಾಗಿ ಬದುಕ್ತಾ ಇದ್ದೀನಿ, ಇವತ್ತು ನಾನು ಮದುವೆ ಆದರೆ ಬರೋಳು ಚೆನ್ನಾಗಿ ಸಾಕ್ತೀನಿ ಅನ್ನೋದಕ್ಕೆ ಇದ್ರೆ ಮದುವೆ ಆಗಿ ನೀವು ಈ ಏಜಲ್ಲೇ ಆಗಬೇಕು ಅದೆಲ್ಲ ಏನು ಇಲ್ಲ. ಬಂದು ಕರ್ಕೊಂಬಂದು ಆ ಹುಡುಗಿ ಲೈಫು ಹಾಳು ಮಾಡಿ ನಿಮ್ಮ ಲೈಫ್ನು ನೀವು ಹಾಳು ಮಾಡಿಕೊಂಡು 2 ವರ್ಷ ಚೆನ್ನಾಗಿದ್ಬಿಟ್ಟು ತಿರ್ಗಾ ಹೋಗಿ ಕೋರ್ಟ್ ಮುಂದೆ ನಿಂತ್ಕೊಂಡು ಡಿವೋರ್ಸ್ ಅಂತ ಬರ್ಸ್ಕೊಟ್ಟು ಆ ಹುಡುಗಿಗೂ ನಾಳೆ ಬೆಳಗ್ಗೆ ಇನ್ನೊಂದು ಜೀವನ ಇರಬೇಕಲ್ಲ. ಆ ಜೀವನ ನೀವೇ ಹಾಳು ಮಾಡಿದ್ದೀರಾ? ಇಲ್ಲ ನಿನಗೂ ಒಂದು ಜೀವನ ಇರುತ್ತೆ, ಅವಳು ನಿನ್ನ ಜೀವನ ಹಾಳು ಮಾಡಿರ್ತಾರ. ಇಬ್ಬರ ಕಡೆನೂ ತಪ್ಪಿರುತ್ತೆ, ತಪ್ಪಿಲ್ಲ ಅಂತ ಯಾರೂ ಇಲ್ಲ. ಇಲ್ಲಿ ಯಾರೂ ಸಾಚಾಗಾಡಲ್ಲ. 2 ಕಡೆ ತಪ್ಪಿರೋದಕ್ಕೆ ನೀವು ಆ ಪಾಯಿಂಟ್ಗೆ ಹೋಗಿರ್ತೀರ ಅಲ್ವಾ. ಬರೀ ಹುಡುಗಂದೇ ತಪ್ಪು ಇಲ್ಲ ಹುಡುಗಿದೇ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ನಿಮ್ಮ ಲೈಫಲ್ಲಿ ಮೆಚಾರಿಟಿ ಫಸ್ಟು. ನಿಮ್ಮ ಲೈಫಲ್ಲಿ ನಾನು ನಿಂತ್ಕೊಂಡಿದ್ದೀನಿ, ನನ್ನ ಫ್ಯಾಮಿಲಿನ ಇವಾಗ ನಾನು ಸಾಕ್ತೀನಿ ಅಂದಾಗ ನೀವು ಮದುವೆ ಆಗಿ ಅವತ್ತು ನಿಮಗೆ ಬರೋಳು ನೀವು ತುಂಬ ಚೆನ್ನಾಗಿ ನೋಡ್ಕೊತೀರಾ, ಅವಳು ನಿಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಅವಳಿಗೆ ಏನಾದರೂ ಕೊಡ್ಸೋಕ್ಕಾದ್ರೂ ನಿಮ್ಮ ಹತ್ರ ದುಡ್ಡು ಇರಬೇಕು, ಅವಳು ಕೇಳಿದಾಗಾದ್ರೂ ನಿಮ್ಮ ಹತ್ರ ಏನಾದರೂ ದುಡ್ಡು ಕೊಡ್ಸೋಕ್ಕಾದ್ರೂ ದುಡ್ಡು ಇರಬೇಕು. ಇಲ್ಲ ಅಂತ ಹೇಳಿದ್ರೆ ನೀವೇನಕ್ಕೆ ಮದುವೆ ಆಗ್ತೀರಾ? ಪ್ರಯೋಜನವೇ ಇಲ್ಲ. ನಿಮ್ಮನ್ನ ನೀವು ಸಾಕೊಳ್ಳೋಕ್ಕೆ ನಿಮ್ಗೆ ಕೆಪಾಸಿಟಿ ಇಲ್ಲ ಅಂತ ಹೇಳಿದ್ರೆ ಇನ್ನೊಬ್ಳು ಕರ್ಕೊಂಬಂದು ಜೀವನ ಹಾಳು ಮಾಡಬೇಡಿ ಅಷ್ಟೇ. ಸೊ ಇಲ್ಲಿ ಲೈಕ್ ಅಂದರೆ ಇವತ್ತಿನ ಲವ್ ಲೈಫು ಅಥವಾ ಇನ್ಸ್ಟೆಂಟಾಗಿ ಡಿಸಿಷನ್ಸ್ ನೋಡಿದಾಗ ಲೈಕ್ ಅದನ್ನೆಲ್ಲ ಬಿಟ್ಬಿಟ್ಟು ವಾಟ್ಸ್ ಅಕಾರ್ಡಿಂಗ್ ಟು ಯು ವಾಟ್ಸ್ ಲವ್? ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದೇ ಒಂದು ಲವ್. ಯಾವುದೇ ಒಂದು ಬ್ಯಾರಕ್ ಇಲ್ದಿರ, ಯಾವುದೇ ಒಂದು ಸ್ಟಾಪ್ಸ್ ಇಟ್ಕೊಂಡಿದ್ದೀರಾ, ಒಬ್ರು ನಂಬಿಟ್ಟು ನೀವು ಲವ್ ಮಾಡ್ತೀರಾ ಗೊತ್ತಾ. ನಿಮ್ಮ ಹುಡುಗ ಎಲ್ಲೇ ಇರಲಿ, ನಿಮ್ಮ ಹುಡುಗಿ ಎಲ್ಲೇ ಇರಲಿ, ಅವನ ಮೇಲೆ ನಂಬಿಕೆ ಇರಬೇಕು ಅಷ್ಟೇ. ನಿಮಗೆ ಮೇನ್ ಡೌಟ್ ಪಡೋದಾಗಿರಲಿ. ನೀವು ಯಾವತ್ತೂ ಒಂದು ರಿಲೇಷನ್ಶಿಪ್ಪಲ್ಲಿ ಡೌಟ್ ಪಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಆ ರಿಲೇಷನ್ಶಿಪ್ಪು, ಆ ಲವ್ ಆಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು, ಯಾವುದೂ ಉಳಿಯಲ್ಲ ನಿಮ್ಮ ಜೀವನದಲ್ಲಿ. ಇವನು ಎಲ್ಲೇ ಇದ್ರು ನಮ್ಮವನು, ಅವಳು ಎಲ್ಲೇ ಇದ್ರು ನಮ್ಮವಳು, ತಲೆ ಇರಬೇಕು ಇದು ಫಸ್ಟು. ಅದು ಬಿಟ್ಟರೆ ಬೇರೆ ಏನೂ ಆಗಲ್ಲ ನಿಮ್ಮ ಲೈಫಲ್ಲಿ. ತುಂಬ ಚೆನ್ನಾಗಿರ್ತೀರ. ಯಾವತ್ತು ನೀವು ಡೌಟ್ ಪಟ್ಟು ನಮ್ಮ ಹುಡುಗಿ ಅವನ ಜೊತೆ ಇದ್ದಾನ, ನಮ್ಮ ಹುಡುಗ ಇವಳ ಜೊತೆ ಇದ್ದಾನ, ಎಲ್ಲದಕ್ಕೂ ಜಗಳ, ಸಣ್ಣದಕ್ಕೂ ಜಗಳ, ಅದೆಲ್ಲ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಗೊತ್ತಾ. ಆವತ್ತು ನಿಮ್ಮ ಜೀವನದಲ್ಲಿ ಏರುಪೇರು ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಮೊದಲನೇದಾಗ ಅಂಡರ್ಸ್ಟ್ಯಾಂಡಿಂಗ್ ಇರಲಿ ನಿಮ್ಮ ಜೀವನದಲ್ಲಿ. ಫ್ರೆಂಡ್ಶಿಪ್ ಬಿಟ್ವೀನ್ ವೈಫ್ ಆ್ಯಂಡ್ ಹಸ್ಬೆಂಡ್ ಆಗಲಿ, ಅಂದರೆ ಒಬ್ರು ನೋಡಿದಾಗ ಗುರು ನಾನು ಇವ್ರ ಥರ ಇರಬೇಕು ಅಂತ ಅನಿಸ್ಬೇಕು ಬೇರೆಯವ್ರಿಗೆ. ಇವ್ರ ಥರ ನಮ್ಮ ಲೈಫ್ ಹಾಳು ಮಾಡ್ಕೊಬಾರ್ದು ಅಂತ ಅನಿಸ್ಬಾರ್ದು ಯಾರಿಗೂ. ಅದನ್ನು ನಾವು ಮಾಡ್ಕೊಬೇಕು. ಇವ್ರು ನೋಡಿದ ತಕ್ಷಣ ಇವ್ರ ಥರ ಲೈಫ್ ನಾವು ಕಟ್ಕೊಬೇಕು ಗುರು. ನೋಡಿ ಗುರು, ಅವ್ರ ಫ್ರೆಂಡ್ಸ್ ಥರ ಇದ್ದಾರೆ, ಲವರ್ಸ್ ಥರ ಇಲ್ಲ. ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅವ್ರು ಎಲ್ಲೇ ಇದ್ರು ಇವ್ರು ಅವ್ನಿಗೆ ಇವ್ರಿಗೆ ಅನ್ನೋದು ಗೊತ್ತು ಪ್ರತಿಯೊಂದು. ಅಂದರೆ ತಲೆ ಇರಬೇಕು ಅದು ಫಸ್ಟು. ಅದು ಬಿಟ್ಟು ಡೌಟ್ ಬೀಳಬಾರ್ದು. ಡೌಟ್ ಬೀಳ್ದಿರ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಲೈಫ್ ತುಂಬ ಚೆನ್ನಾಗಿ ಹೋಗುತ್ತೆ. ಡೌಟ್ ಬಿಟ್ಟರೆ ಅಂದರೆ ಈ ಟ್ರೂ ಲವ್ ಈ ಬಿಟ್ಕೊಡ್ತಾ ಇರೋದೆಲ್ಲ ನಮ್ಮ ಅಪ್ಪ ಅಮ್ಮನ ಕಾಲಕ್ಕೆ ಮುಗ್ದೋಯ್ತು ಅಂತ ಅನಿಸುತ್ತೆ. ಈ ನೆಕ್ಸ್ಟ್ ಬರೋ ಪೀಳಿಗೆಯಲ್ಲಿ ಇದನ್ನೆಲ್ಲ ನಾವು ನೋಡೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮಪ್ಪ ಅಮ್ಮ ಎಲ್ಲ ಹೆಂಗೆ ಅಂದರೆ ಅದು ಎಂಥ ವರ್ಸ್ಟ್ ಸಿಚುವೇಶನ್ ಬರಲಿ, ಅದೆಂಥ ನಮ್ಮಮ್ಮಂದ ನಾವು ಕಲ್ತಿರೋದು ಅದು ಏನಾದ್ರು ಗಂಡನ ಬಿಟ್ಕೊಡೋ. ಅಂದರೆ ಮುಂಚೆ ಹೆಂಗೆ ಅಂತ ಹೇಳಿದ್ರೆ, ಅಂದರೆ ಒಬ್ರು ಮನೇಲಿ ದೊಡ್ಡವರು ಹೆಣ್ಣು ತೋರಿಸ್ತಾರೆ, ನೋಡಿದ ತಕ್ಷಣ ಮದುವೆ ಆಗಬೇಕು. ಇವತ್ತು ಹಂಗಲ್ಲ. ನಾನು ಹೇಳಿದ ಹುಡುಗಿನೇ ಮದುವೆ ಆಗಬೇಕು, ನನಗೆ ಹುಡುಗಿ ಹಿಂಗೆ ಇರಬೇಕು, ಅವಳು ಇದೇ ಕೆಲಸ ಮಾಡ್ತಿರ್ಬೇಕು. ಹುಡುಗಿಗೂ ಅಷ್ಟೇ, ಹುಡುಗನ ಮನೆಗೆ ಇಷ್ಟು ಆಸ್ತಿ ಇರಬೇಕು, ಇಷ್ಟೊಂದು ಸಂಬಳ ತೊಗೊಳ್ಬೇಕು, ಅವ್ನಿಗೆ ಇಷ್ಟು ಬಾಡಿಗೆ ಬರಬೇಕು, ಹಿಂಗೆಲ್ಲ ಇರುತ್ತೆ. ಮುಂಚೆ ಎಲ್ಲ ಹಂಗಿದ್ದೇ ಇರಲಿಲ್ಲ. ಇವತ್ತಿಗೂ ಯಾಕೆ ಎಲ್ಲರೂ ಒಂದು 19th ರಿಲೇಷನ್ಶಿಪ್ಪು ಇವತ್ತೆಲ್ಲ ಮದುವೆ, ನಮ್ಮ ತಂದೆ ತಾಯಿ ಇರ್ಬೋದು, ಇವತ್ತೇ ನೋಡಿ ಅವರೆಲ್ಲ ಯಾಕೆ ಇವತ್ತಿಗೂ ಅಷ್ಟು ಚೆನ್ನಾಗಿದ್ದಾನೆ ಅಂತ ಹೇಳಿದ್ರೆ, ಅವರೆಲ್ಲ ಯಾವತ್ತೂ ತಲೆಯಲ್ಲಿ ಏನೂ ಫಿಲ್ಟರ್ಸ್ ಇಟ್ಕೊಂಡಿದ್ದೀರಾ, ಏನೂ ತೂಕ ಹಾಕ್ತಿದ್ದೀರಾ, ಹೆಂಗೆ ಬರಲಿ ನನ್ನ ಜೀವನದಲ್ಲಿ ನಾನು ನಡ್ಸ್ಕೊಂಡು ಹೋಗ್ತೀನಿ ಅನ್ನೋದೇ ಎಲ್ಲರೂ ಇವತ್ತಿಗೂ ಅವ್ರು ಅಷ್ಟೆಲ್ಲ ಖುಷಿಯಾಗಿರೋದು ಅದೊಂದೇ ರೀಸನ್ಗೆ. ಇವತ್ತು ನಮ್ಮ ಲೈಫಲ್ಲಿ ಹಂಗಿಲ್ಲ. ಅವಳು ಬೆಳ್ಳಗಿರಬೇಕು, ಅವಳು ಸಕ್ಕದಾಗಿರಬೇಕು, ಅವಳ ಮನೆ ಹಿಂಗಿರಬೇಕು, ಇವೆಲ್ಲ ನೀವು ಯಾವತ್ತು ಹಾಕ್ಕೊಂತೀರ ಗೊತ್ತಾ, ಅವತ್ತು ನಿಮ್ಮ ಲೈಫಲ್ಲಿ ಎಲ್ಲ ಏರುಪೇರಾಗುತ್ತೆ. ಯಾವುದೇ ಮಧ್ಯದಲ್ಲಿ ಅಡ್ಡದಾರಿ ಏನೇ ಒಳ್ಳೆ, ಅವಳ ಜೊತೆ ನಾನು ಚೆನ್ನಾಗಿರ್ತೀನಿ ಗುರು, ಅವನ ಜೊತೆ ನಾನು ಚೆನ್ನಾಗಿರ್ತೀನಿ, ಇದೇ ಇರಬೇಕು ತಲೆಯಲ್ಲಿ. ಅದು ಬಿಟ್ಟು ಬೇರೆದೆಲ್ಲ ತಲೆಗೆ ಹಾಕ್ಕೊಂಡು ಈ ಸೋಷಿಯಲ್ ಮೀಡಿಯಾ, ಈ ಮೆಸೇಜಸ್ಸು, ಬೇರೆ ಹುಡುಗಿರು, ಕಮಿಟ್ಮೆಂಟ್ಸು, ಮತ್ತೊಂದು ಎಲ್ಲ ಹಾಕೊಂಡಾಗಲೇ ಲೈಫ್ಗಳು ನೀವು ತೊಂದರೆ ಮಾಡ್ತಾರೆ. ಸೊ ದಿಸ್ ಈಸ್ ಯುವರ್ ಒಪಿನಿಯನ್ ಲವ್ ಆ್ಯಂಡ್ ಈ ಮ್ಯಾರೇಜ್ ಅಂತ ಎಲ್ಲ ಬಂದರೆ ಇನ್ನೂ ತುಂಬ ಟೈಮ್ ಇದೆ ಅನ್ಸುತ್ತಲ್ಲ? ಸಿಕ್ಕಾಪಟ್ಟೆ ಟೈಮ್, ಇನ್ನೊಂದು 28-27 ವಯಸ್ಸಿಗೆ ಮದುವೆ ಆಗುತ್ತೆ. ಮತ್ತು ಇವಾಗ ನೀವು 26-27 ಅಂತ ಫ್ಯೂಚರ್ ಪ್ಲಾನಿಂಗ್ ಮಾಡ್ತಿರಲ್ಲ, ಆಗಲೇ ಹೇಳೋದಿಲ್ಲ ಇಟ್ಸ್ ಲೈಕ್ ಅಯ್ಯೋ ಇವತ್ತಿರ್ತೀವೋ ನಾಳೆ ಇರಲ್ಲೋ ಅಂತೆಲ್ಲ. ಅಂದರೆ ಲೈಫ್ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಕ್ಷಣಿಕ. ಅದು ನಮ್ಮೆಲ್ಲರಿಗೂ ಗೊತ್ತು, ಎಷ್ಟೊಂದು ಇನ್ಸಿಡೆಂಟ್ಸ್ ನಾವು ನೋಡ್ತಾ ಇದ್ದೀವಿ ಇವತ್ತು. ಅದಕ್ಕೆ ಅವಾಗ ನಾನು ಹೇಳಿದ್ದು ನನ್ನ ಹುಡುಗಿ ಎಲ್ಲಿದ್ದಾಳೋ ಅಂತ. ಅದಕ್ಕೋಸ್ಕರ ಫ್ಯೂಚರೇ ನಾನು ಹೇಳ್ತಿರೋದು, ನನ್ನ ಹುಡುಗಿ ಎಲ್ಲಿದ್ದಾಳೋ ನಂಗೆ ಗೊತ್ತಿಲ್ಲ. ಸಿಗ್ದವರು ಚೆನ್ನಾಗಿದ್ದಾರ, ಮದುವೆ ಆಗ್ತೀನಿ ಅಷ್ಟೇ. ಅರೇಂಜ್ ಮ್ಯಾರೇಜ್ ಆಗ್ತಾರೆ ಗೊತ್ತಿಲ್ಲ.
ಹಣೆ ಬರ್ದಲ್ಲಿ ಏನು ಬರ್ದಿಯೋ ಅದು ನನಗೆ ಗೊತ್ತಿಲ್ಲ. ಇವಾಗ ತಾನೇ ಹೇಳಿದ್ರಿ ನಮ್ಮ ಅಪ್ಪ ಅಮ್ಮ ಏಜ್ ಅಲ್ಲಿ ಅವ್ರನ್ನ ತೋರ್ಸೋರ್ನ ಆಗ್ತಾ ಇದ್ವಿ ಅವಾಗ ಅಂತ. situation ಹಂಗಿತ್ತು. ಫಾಲೋ ದಟ್ ಅಲ್ವಾ ಅವಾಗ ಹಂಗಂದ್ರೆ. situation ಹಂಗಿತ್ತು. ಇವತ್ತು ಹೆಂಗೆ ಅಂತ ಹೇಳಿದ್ರೆ ಮಕ್ಕಳು ಚೆನ್ನಾಗಿರ್ಲಿ ಅಂತ ಅಪ್ಪ ಅಮ್ಮ ಬಯಸ್ತಾರೆ. ಇವ್ರ ಮದುವೆ ಆದಾಗ ಚೆನ್ನಾಗಿರ್ತಾರ ಅಪ್ಪ ಅಮ್ಮ ಬಯಸ್ತಾರೆ. ಅವರು ನಮ್ಮನ್ನ ಕೇಳ್ತಾರೆ ಇವ್ರನ್ನ ಅರ್ಥ ಮಾಡ್ಕೊಂಡಿದ್ಯಾ, ಇವ್ರು ಹೆಂಗೆ ಏನು ಎತ್ತ ಅಂತ. ಅವ್ರಿಗೆಲ್ಲ ಓಕೆ ಆದಾಗ ಓಕೆ ಅಂತ ಹೇಳ್ಬಿಟ್ಟು ಮದುವೆ ಆಗೋದು ಅಷ್ಟೇ. ಸೊ ನೋ ಪ್ಲಾನ್ ಸದ್ಯಕ್ಕೆ. ಸದ್ಯಕ್ಕೆ ರಕ್ಷಕ್ಕೆ ಸಿಂಗಲ್ ಅಷ್ಟೇ. ಮೇಕಪ್ ಹಾಕೋಣ, ಕೆಲಸ ಮಾಡೋಣ, ಖುಷಿಯಿಂದ ಜೀವನ ಸಾಗೋಣ ಅಷ್ಟೇ. ಇವಾಗ ನಿಮ್ಮ ಜಿ ಕನ್ನಡದಲ್ಲಿ ನಿಮ್ಮ ಪಾರ್ಟ್ನರ್ ಇದಾರಲ್ವ ರಮೋಲಾ, ಸೊ ವಾಟ್ಸ್ ಬಿಟ್ವೀನ್ ಯು ಬೋತ್? ಏನು ಇಲ್ವಾ? ಏನೂ ಇಲ್ಲ, ಅವರು ಖುಷಿಯಾಗಿದ್ದಾರೆ, ನಾನು ಖುಷಿಯಾಗಿದ್ದೀನಿ, ಅಷ್ಟೇ ಸಾಕು ಜೀವನದಲ್ಲಿ. ಯಾವುದೇ ರೀತಿ ಡಿಸ್ಕಷನ್ಸ್ ಇವಾಗ ಯಾವುದೋ ಒಂದು ರಿಯಾಲಿಟಿ ಶೋ ಮುಖಾಂತರನೇ ಎಷ್ಟೊಂದು ಜನ ಕಪಲ್ಸ್ ಆಗಿ ಸ್ವಲ್ಪ ವೈರಲ್ ಆದ್ಮೇಲೆ ಮದುವೆ ಆಗಿದ್ದಾರೆ, ಎಷ್ಟೊಂದು ನಡೆದಿದೆ. ಸೊ ನಿಮ್ಗೆ ಯಾವುದೇ ರೀತಿ ನಾನು ರೀಸೆಂಟಾಗಿ ಒಂದು ಮದುವೆಗೆ ಹೋಗಿದ್ದೆ. ಅಲ್ಲಿ ಅದಿವಾಗ ಕ್ಯಾಶುವಲಾಗಿ ಮದುವೆ ಆದಮೇಲೆ ಗಂಡ ಒಬ್ಬರೇ ಹೋದ್ರೆ ಇಲ್ಲ ಹೆಂಡತಿ ಒಬ್ಬರೇ ಹೋದರೆ ನಿಮ್ಮ ಗಂಡ ಎಲ್ಲಿ, ನಿಮ್ಮ ಹೆಂಡತಿ ಎಲ್ಲಿ ಅಂತ ಕೇಳ್ತಾರೆ. ನನಗೆ ಇವಾಗ ಯಾವುದೇ ಫಂಕ್ಷನ್ಗೆ ಹೋದ್ರು, ಯಾವುದೇ ಮದುವೆಗೆ ಹೋದ್ರು, ರಮೋಲಾ ಎಲ್ಲಿ, ಚೆನ್ನಾಗಿದ್ದಾರಾ? ನಾನೇನು ಸೊಂಟದಲ್ಲಿ ಹಿಡ್ಕೊಂಡು ಓಡಾಡ್ಬೇಕು ಇವಾಗ? ಇಲ್ಲ, ಅವರೇ ನನ್ನ ಜೊತೆ ಅವ್ರು ಹಿಡ್ಕೊಂಡು ಓಡಾಡ್ಬೇಕು ಕೇಳ್ತಾರೆ. ಅವಾಗ ಅಂದ್ಕೊಂಡೆ, ನೋಡು ಜನ ಎಷ್ಟು ಕಾನ್ಸಂಟ್ರೇಟ್ ಮಾಡಿ ಒಂದು ಶೋ ಆದ್ರೂ ಅವರೆಷ್ಟು ಸೂಕ್ಷ್ಮದಿಂದ ನೋಡ್ತಿದ್ದಾರೆ ಅಂದರೆ ಅವ್ರಿಗೆ ಇಷ್ಟ ಆಗಿದೆ ಅಂತ ಅರ್ಥ ಆಗಿ. ಗೊತ್ತಿಲ್ಲ ಫ್ಯೂಚರಲ್ಲಿ ಏನೇನಾಗುತ್ತೆ ಅಂತ. ಅವ್ರು ನನಗಿಂತ ದೊಡ್ಡವರು, ನನಗಿಂತ ಒಂದು ದೊಡ್ಡವ್ರನ್ನ ಮದುವೆ ಆಗಿರೋ ಸ್ಟೋರಿಗಳಿದೆ. ಲೈಕ್ ನನ್ನ ಲೈಫಲ್ಲಿ ನಾನು ದೊಡ್ಡ ಹುಡುಗಿನೇ ಮದುವೆ ಆಗೋದು. ಚಿಕ್ಕ ಹುಡುಗಿನಂತೂ ಮದುವೆ ಆಗಲ್ಲ. ನಾನು ದೊಡ್ಡ ಹುಡುಗಿನೇ ನಾನು ಮದುವೆ ಆಗೋದು ನನ್ನ ಲೈಫಲ್ಲಿ. ಯಾಕಂದರೆ ನಮ್ಮ ಫ್ಯಾಮಿಲಿಲಿ ಇವತ್ತರೆಗೂ ಯಾರೂ ಮದುವೆ ಆಗಿಲ್ಲ. ನಮ್ಮ ಫ್ಯಾಮಿಲಿಲಿ. ಅದೊಂದು ಚೇಂಜ್ ಮಾಡೋಣ. ಮದುವೆ ಆಗ್ತಿರೋ ತುಂಬಾ ಫೇರ್ ಆಗಿ ಒಂದು ಸ್ವಲ್ಪ ಚೆನ್ನಾಗಿ ವೈಟ್ ಆಗಿರೋನ್ನ ಮದುವೆ ಆಗಬೇಕು ಆ ಥರ ಎಲ್ಲ. ಹಂಗೆಲ್ಲ ಎಂಥದ್ದು ಇಲ್ಲ, ಲಕ್ಷಣವಾಗಿ ಚೆನ್ನಾಗಿದ್ರೆ ಸಾಕು. ನಮ್ಮಮ್ಮನ ತುಂಬ ಚೆನ್ನಾಗಿ ನೋಡ್ಕೊಬೇಕು. ಆದರೆ ನನಗಿಂತ ನನ್ನ ವಯಸ್ಸು ಚಿಕ್ಕ ಹುಡುಗಿನ ಮದುವೆ ಆಗೋದು, ನನಗಿಂತ ದೊಡ್ಡ ಹುಡುಗಿನೇ ಮದುವೆ ಆಗ್ತೀನಿ. ಅದೇನೋ ಗೊತ್ತಿಲ್ಲಪ್ಪ, ಮುಂಚೆಯಿಂದ ನಂಗೆ ಅದು ಆಸೆ. ಸ್ಕೂಲ್ ಟೈಮಲ್ಲೂ ದೊಡ್ಡ ಹುಡುಗಿನೇನ ಸಿಕ್ಕಿದ್ದು? ಅದು ಇರಬೇಕೇನೋ ಮೇ ಬಿ. ದೊಡ್ಡ ಹುಡುಗಿನೇ ಮದುವೆ ಆಗಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೀರಾ? ಓಕೆ. ನಿಮ್ಮ ಮನೇಲೂ ಗೊತ್ತು ಇದು? ಗೊತ್ತು. ಯಾಕೆ ಅಂತ ಏನಾದರೂ ಒಳ್ಳೇದಾಗುತ್ತೆ ಆ ಥರ ಏನಾದರೂ? ಯಶ್ ರಾಧಿಕಾ ಆ ಥರ ಏನಿಲ್ಲ, ನನಗೇನೋ ಅದು ಆಸೆ ಅಷ್ಟೇ. ಅದು ಮುಂಚೆಯಿಂದನು ದೊಡ್ಡ ಹುಡುಗಿನ ಮದುವೆ ಆಗಬೇಕು. ಹಾಗಿನೋ 2 ವರ್ಷ ದೊಡ್ಡ ಹುಡುಗಿದ್ರು. ಒಳ್ಳೆ ಕಂಟೆಂಟ್ ಕೊಟ್ಟಿದ್ದೀರಾ ಈಗ. 2 ವರ್ಷ ದೊಡ್ಡ ಹುಡುಗಿದ್ರು. ಯಾಕೆ ಅಂದರೆ ಇನ್ನೊಂದೇನು ಗೊತ್ತಾ, ನನ್ನ ಜೊತೆಗಿರೋರು ನನ್ನ ಫ್ರೆಂಡ್ಸ್ ಯಾರು ನನ್ನ ವಯಸ್ಸವ್ರು ಅಲ್ವೇ ಅಲ್ಲ. ಎಲ್ಲ 1 ವರ್ಷ ಆದ್ರೂ ದೊಡ್ಡವರು ಇರ್ತಾರೆ, ದೊಡ್ಡವರು ಅಷ್ಟೇ. ನನ್ನ ವಯಸ್ಸವ್ರು ತುಂಬ ಕಡಿಮೆ ನನ್ನ ಜೊತೆ ಇರೋರು. ನನ್ನ ಫ್ರೆಂಡ್ಸು ಹುಡುಗಿರಾಗಿರಲಿ ಹುಡುಗರಾಗಿರಲಿ ತುಂಬ ಕಡಿಮೆನೇ. ಎಲ್ಲ ಮದುವೆ ಆಗಿ ಮಕ್ಕಳಾಗಿರೋರೇ ಜಾಸ್ತಿ ಅನಿಸ್ತಾರೆ ನನ್ನ ಫ್ರೆಂಡ್ಸು. ಅವರೇ ನಂಗೆ ಹೇಳ್ಕೊಡ್ತಾ ಇರ್ತಾರೆ ಹಂಗಿರ್ಬೇಕು ಹಿಂಗಿರಬೇಕು ಅಂತ, ಆ ಥರ ಅಷ್ಟೇ. ಅದಕ್ಕೆ ದೊಡ್ಡ ಹುಡುಗಿನೇ ಮದುವೆ ಆಗ್ತೀನಿ ನನ್ನ ಲೈಫಲ್ಲಿ. ಸೊ ಲವ್ ಲೈಫು, ಮ್ಯಾರೇಜ್ ಲೈಫ್ ಬಗ್ಗೆ ಎಲ್ಲ ಹೇಳ್ತಿದ್ರಿ, ಇನ್ನೂ ಬೇಜಾನ್ ಟೈಮ್ ಇದೆ ಅಂತ. ಬಟ್ ಸ್ಟಿಲ್ ವಾಟ್ ಎವರ್ ಮ್ಯಾರೇಜ್ ಅಂತ ಬಂದಾಗ ನಿಮಗೂ ಒಂದಷ್ಟು ಕನಸುಗಳಿರುತ್ತೆ, ಹಿಂಗೆ ಆಗಬೇಕು ವಾಟ್ ಎವರ್. ನಾವು ಒಂದು ಟೀನೇಜಿಂದನೇ ನಾವು ಅನ್ಕೊಳ್ಳೋಕೆ ಶುರು ಮಾಡ್ತೀವಿ. ಅಂದರೆ ಇನ್ ಬಿಟ್ವೀನ್ ಎಷ್ಟೇ ಬ್ರೇಕಪ್ಸ್ ಆದರೂ ಏನೇ ಆದ್ರೂ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ನಮ್ಗೆ ಅನಿಸುತ್ತೆ, ಓಕೆ ನನಗೋಸ್ಕರ ಎಲ್ಲ ಒಂದು ಹುಡುಗ ಇದ್ದೇ ಇರ್ತಾನೆ, ಅವ್ನು ನನ್ನ ಲೈಫಿಗೆ ಬರ್ತಾನೆ, ಹಂಗಿರುತ್ತೆ. ಅಟ್ಲೀಸ್ಟ್ ಮ್ಯಾರೇಜ್ ಬಗ್ಗೆ ನಿಮ್ಗೆ ಏನು ಆಸೆ, ಏನು ಕನಸಿದೆ? ಅದ್ದೂರಿಯಾಗಿ ಆಡಂಬರದ ಮದುವೆ ಆಗಬೇಕು, ಲೈಕ್ ಆ ಥರ ಏನು ಆಸೆ ಇದೆ? ಆ ಥರದೆಲ್ಲ ಎಂಥದಿಲ್ಲ. ಚೆನ್ನಾಗಿ ಮದುವೆ ಆಗಬೇಕು, ಖುಷಿಯಾಗಿ ಮದುವೆ ಆಗಬೇಕು, ಮನೆಯವ್ರನ್ನೆಲ್ಲ ಒಪ್ಪಿಸಿ ಮದುವೆ ಆಗಬೇಕು. ಅದೇ ದೊಡ್ಡ ಆಡಂಬರ ಜೀವನ. ಯಾಕೆ ಅಂದರೆ ಜೀವನದಲ್ಲಿ ನಾವೆಷ್ಟು ಕೋಟಿ, ಅಂದರೆ ನಾನು ದೊಡ್ಡದಾಗೆ ಮದುವೆ ಆಗ್ಬೋದು ಲೈಫಲ್ಲಿ, ಮುಂದಕ್ಕೆ ಕೋಟಿ ಖರ್ಚು ಮಾಡ್ಬೋದು. ಮತ್ತು ಅದೆಲ್ಲದಕ್ಕಿಂತ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಅವ್ರ ಜೊತೆ ಚೆನ್ನಾಗಿರ್ತೀವಿ ಗೊತ್ತಾ. ಅಪ್ಪ ಅಮ್ಮಗೆ ನಾವು ತೊಗೊಂಬಂದು ಕೊಡೋದೇ ಅದು ದೊಡ್ಡದು ಗಿಫ್ಟ್. ನಾವೆಷ್ಟು ಕೋಟಿ ಖರ್ಚು ಮಾಡಿ ಮದುವೆ ಮಾಡೋದು ಅಂತ ಯಾರೂ ಕೇಳಲ್ಲ. ನೀವು ಚೆನ್ನಾಗಿದ್ದೀರಾ ನೋಡಿದ್ದೀವಿ, ನಾವೇನಾ ಎಷ್ಟೋ ಚಾಪ್ಟರ್ಸ್ಗಳು ನಾವು ನೋಡ್ಕೊಂಡು ಬಂದುಬಿಟ್ಟಿದ್ದೀವಿ. ಅದಕ್ಕೋಸ್ಕರ ನಾವು ಮದುವೆ ಆದಮೇಲೆ ನಾವು ಹೆಂಗಿರ್ತೀವಿ ಅನ್ನೋದ್ರ ಮೇಲೆ ಅದು ಮೇನ್ ಇರೋದು. ಅದು ಕೋಟಿಗಿಂತ ದೊಡ್ಡದು. ಆ ಖುಷಿ ಇರ್ತೀವಿ ಗೊತ್ತಾ ಇಬ್ಬರು ಜೊತೆಗೆ, ಅದು ಮೇಯ್ನು. ನಾವೆಷ್ಟೋ ಕೋಟಿ ಖರ್ಚು ಮಾಡಿದ್ವಿ, ಎಷ್ಟೋ ಜನ 1000 ಜನ ಮದುವೆಗೆ ಬಂದರು, ತಿಂದು ಮದುವೆಯಿಂದ ಬರ್ತಾರೆ, ತಿರ್ತಾರೆ, ಹೋಗ್ತಾ ಇರ್ತಾರೆ, ಅಷ್ಟೇ ಅವ್ರ ಜೀವನ, ಅವ್ರ ಕೆಲಸ ಹುರ್ಕೊಂಡು ಹೋಗ್ತಾರೆ. ಅಯ್ಯೋ ಈ ಸಾಂಬಾರು ಮಾಡಿದ್ನಾ, ಈ ಪಲ್ಯ ಮಾಡಿದ್ನಾ, ಈ ಸ್ವೀಟ್ ಹಾಕಿಲ್ಲೋ ಅಂತ ಕೇಳ್ಕೊಂಡು ಹೋಗ್ತಾರೆ. ಅಂತ ಪ್ರಪಂಚದಲ್ಲಿ ಒಂದು ಸ್ವೀಟ್ ಮಿಸ್ ಆದ್ರೂ ಬೈಕೊಂಡು ಹೋಗ್ತಾರೆ. ಅದಕ್ಕೆ ನಾವೆಷ್ಟು ಕೋಟಿ ಮದುವೆ ಆಗ್ತೀವಿ, ಎಷ್ಟು ಲ್ಯಾವಿಶ್ ಆಗಿ ಮದುವೆ ಆಗ್ತೀವಿ ಅಂತಲ್ಲ, ಲೈಫಲ್ಲಿ ನಾವೆಷ್ಟು ಲ್ಯಾವಿಶ್ ಆಗಿ ಬದುಕ್ತೀವಿ ಅನ್ನೋದು ಇಂಪಾರ್ಟೆಂಟ್. ಅದು ಮೇನ್ ಇರೋದು ನಮ್ಮ ಲೈಫಲ್ಲಿ. ಅದು ಬಿಟ್ಟರೆ ಹಂಗೆ ಇರಬೇಕು ಹಿಂಗೆ ಇರಬೇಕು ಎಂಥದಿಲ್ಲ. ಹುಡುಗಿ ಮನೆಯವ್ರು ನನಗೆ ಅದು ಕೊಡಬೇಕು ಇದು ಕೊಡಬೇಕು, ನಾನು ಯಾರಿಂದ ಎಕ್ಸ್ಪೆಕ್ಟ್ ಮಾಡಲ್ಲ, ಏನೂ ಮುಟ್ಟಲ್ಲ ನಾನು. ಓಕೆ, ಯು ಹ್ಯಾವ್ ಒನ್ ಪಿಕ್ಚರ್, ಹಿಂಗಾಗಬೇಕು ಹಿಂಗಾಗುತ್ತೆ ಅಷ್ಟೇ, ಮುಗೀತು, ಡನ್. ಓಕೆ, ರಿಯಾಲಿಟಿ ಶೋಸ್ ಆಯಿತು, ಲೈಫ್ ಇಸ್ ಗೋಯಿಂಗ್ ಆನ್. ಯಾಕೆ ರಕ್ಷಕ್ ಸೀರಿಯಲ್ಸ್ ಇದು ಮಾಡಲ್ವಾ ಅಂತ? ಅಂದರೆ ನನಗೆ ಬಿಗ್ ಸ್ಕ್ರೀನಲ್ಲೇ ನಾನು ಕಾಣಿಸ್ಕೊಬೇಕಂತ ತುಂಬ ಆಸೆ ಇದೆ.
ಅದಕ್ಕೋಸ್ಕರ ರಿಯಾಲಿಟಿ ಶೋನು ನಾನು ಒಪ್ಕೊಳ್ಳೋದು ತುಂಬ ಕಷ್ಟನೇ ಆಗಿದೆ. ಹಾಗೆ ಇನ್ನೊಂದು ಜನಕ್ಕೆ ನಾನು ರೀಚ್ ಆಗಲೇಬೇಕಿತ್ತು. ಇವತ್ತು ನೋಡಿ ಪ್ರತಿ ಕಡೆ ಹೋದ್ರು ಎಲ್ಲ ಫ್ಯಾಮಿಲಿ ಆಡಿಯನ್ಸನ್ನು ರೀಚ್ ಮಾಡ್ತೀನಿ. ಎಲ್ಲ ಆಂಟಿ ಅಂಕಲ್ದಿರು, ಅಜ್ಜಿ, ತಾತ, ಪ್ರತಿಯೊಬ್ಬರು ಮಕ್ಕಳು ಸಮೇತ ನನ್ನ ರೆಕಗ್ನೈಸ್ ಮಾಡ್ತೀನಿ ಅಂದರೆ ಒಂದು ಸ್ಮಾಲ್ ಸ್ಕ್ರೀನಿಂದಾನೆ. ಆ ಸ್ಮಾಲ್ ಸ್ಕ್ರೀನ್ ಬಗ್ಗೆ ಖಂಡಿತ ನನಗೆ ಗೌರವ ಇದೆ. ಸೀರಿಯಲ್ಗೆ ತುಂಬ ಕಮಿಟ್ಮೆಂಟ್ ಕೊಡಬೇಕು, ಇಷ್ಟೇ ವರ್ಷ ಕೆಲಸ ಮಾಡಬೇಕು ಮತ್ತೊಂದಿರುತ್ತೆ. ಅದಕ್ಕೋಸ್ಕರ ಸಿನಿಮಾ ಅಂದರೆ ಒಂದು 6 ರಿಂದ 7 ತಿಂಗಳು ಸಿನಿಮಾ ಮುಗಿಸ್ತೀವಿ, ಎಡಿಟಿಂಗ್ ನಡೆಯುತ್ತೆ, 1 ವರ್ಷದಲ್ಲಿ ಸಿನಿಮಾ ರಿಲೀಸ್ ಮಾಡ್ತೀವಿ, ಇನ್ನೊಂದು ಟೀಮ್ ಜೊತೆ ಹಂಗೆ ಜಂಪ್ ಆಗ್ತೀವಿ, ಇನ್ನೊಂದು ಟೀಮ್ ಜೊತೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ದೊಡ್ಡ ಸ್ಕ್ರೀನಲ್ಲೇ ಕಾಣಿಸ್ಕೊಬೇಕಂತ ಆಸೆ, ಅದಕ್ಕೋಸ್ಕರ ವೇಟಿಂಗು. ಸೊ ಸೀರಿಯಲ್ಸ್ ಲೈಕ್ ಆಪರ್ಚುನಿಟಿ ಬಂದರೆ ಯು ಡಿಡ್ಂಟ್ ಗೋ? ನನಗೆ ರೀಸೆಂಟಾಗಿ ಒಂದು ಸೀರಿಯಲ್ ಆಫರ್ ಬಂದಿತ್ತು ಒಂದು ಒಳ್ಳೆ ಚಾನಲಿಂದಾನೆ. ಅದನ್ನು ನಾನು ಸಡನ್ನಾಗೆ ಇಲ್ಲ ನಾನು ಮಾಡಲ್ಲ ಅಂತಲೂ ನಾನು ಹೇಳಿಲ್ಲ. ನಾನು ಹೇಳಿದೆ ನನ್ನ ಒಂದು ಈ ಥರ ಇದೆ, ನನ್ನ ಥಾಟ್ಸ್ ಈ ಥರ ಇದೆ, ಅದಕ್ಕೋಸ್ಕರ ನಾನು ಇಲ್ಲ ಅಂತ ಹೇಳಿದೆ. ಓಕೆ ಅಂತ ಒಪ್ಕೊಂಡ್ರೆ. ಸೊ ಸೀರಿಯಲ್ ಎಲ್ಲ ಪ್ಲಾನ್ಸ್ ಇಲ್ಲ? ಹ್ಯಾವ್ ಲೈಕ್ ಮೂವಿ ಲೈಕ್ ಒಂದು ಯಾವುದೋ ಮೂವಿನೂ ನೀವು ಜಸ್ಟ್ ಸ್ಟಾರ್ಟೆಡ್ ಅಲ್ವಾ? ನಾನು ಇವಾಗ ಅಂದರೆ ನಾನು ಎಲ್ಲರೂ ಕೇಳ್ತಾ ಇರ್ತಾರೆ ನಾನು ಒಂದು ಕೆಲಸ ಮುಗಿಸಿ ಒಂದು ಕೆಲಸ ಸ್ಟಾರ್ಟ್ ಮಾಡೋಣ ಅಂತ. ಸಿನಿಮಾ ಬಗ್ಗೆ ಪ್ಲಾನ್ ಮಾಡಿದಾಗಲಿ ಮತ್ತೊಂದಾಗಲಿ ಏನೂ ಇಲ್ಲ. ಇವಾಗ ಭರ್ಜರಿ ಬ್ಯಾಚುಲರ್ಸ್ ನಡೀತದೆ. ನೆಕ್ಸ್ಟ್ ಎಪಿಸೋಡ್ ನಾನು ಏನು ಮಾಡಬೇಕು, ಫಿನಾಲೆ ಗಂಟೆ ನಾನು ಏನು ಮಾಡಬೇಕು, ಈ ಶೋ ಮುಗಿಬೇಕು ಫಸ್ಟ್, ಅದನ್ನು ನಾನು ಪ್ಲಾನ್ ಮಾಡ್ತಾ ಹೋಗ್ತೀನಿ. ನಾನು ನೆಕ್ಸ್ಟ್ ಇದಾದಮೇಲೆ ಅದನ್ನೇನೋ ಮಾಡಬೇಕು, ಇದನ್ನೇನೋ ಮಾಡಬೇಕು, ಅದನ್ನು ಎಂಥದ್ದು ಪ್ಲಾನ್ ಮಾಡಲ್ಲ. ನಾನು ಆರಾಮಾಗಿರಬೇಕು, ನಿಮ್ದಾಗಿ ನಿದ್ದೆ ಮಾಡಬೇಕು, ನಿಮ್ದಾಗಿ ಊಟ ಮಾಡಬೇಕು, ನಾಳೆ ಬೆಳಗ್ಗೆ ಏನಿದೆ ಅದನ್ನ ನೋಡ್ಕೊಬೇಕು ಅಷ್ಟೇ. ಬಿಟ್ಟರೆ ಏನೋ ಮಾಡಿಬಿಡ್ಬೇಕು. ಇವಾಗ ನಾನು ಇಲ್ಲೂ ಕಾಲಿಡಬೇಕು, ಅಲ್ಲೂ ಕಾಲಿಡಬೇಕು, ಯಾವುದೋ ಒಂದು ಕಡೆ ನಾನು ಫೋಕಸ್ ಮಾಡೋಕ್ಕಾಗಲ್ಲ. ಇವಾಗ ಸಿನಿಮಾ ಟೀಮ್ ಜೊತೆ ಮಾತಾಡ್ತಾ ಇರ್ತೀನಿ, ಆ ಆಫೀಸಲ್ಲಿ ಕೂತಿರ್ತೀನಿ, ಆ ಆಫೀಸ್ ಜೊತೆ ಟೀಮ್ ಜೊತೆ ಡಿಸ್ಕಸ್ ಮಾಡ್ತಾ ಇರ್ತೀನಿ. ಇಲ್ಲೂ ಬರಬೇಕು, ಈ ಟೀಮ್ ಜೊತೆ ಡಿಸ್ಕಸ್ ಮಾಡಬೇಕು, ಕಂಟೆಂಟ್ ಬಗ್ಗೆ ಮಾತಾಡಬೇಕು, ಏನು ಕಂಟೆಂಟ್ ಕೊಡಬೇಕಂತ ನಾನು ಪ್ಲಾನ್ ಮಾಡಬೇಕು. ಅದಕ್ಕೆ ಯಾಕೆ ಒಂದು ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ಕರೆಕ್ಟಾಗಿರುತ್ತೆ ಅಂತ ಅಷ್ಟೇ. ಓಕೆ. ಬಿಟ್ವೀನ್ ನಿಮ್ಮ ಸ್ಕೂಲ್ ಲೈಫ್, ಕಾಲೇಜ್ ಲೈಫ್ ಅಂತ ಬಂದಾಗ ರಕ್ಷಕ್ ತುಂಬಾ ಒಂದು ಒಳ್ಳೆ ಸ್ಟೂಡೆಂಟ್, ಅಂದ್ರೆ ಟಾಪರ್. ನನ್ನ ಫೋಟೋ ಇವತ್ತು ನಾನು ಸ್ಕೂಲ್ ಮುಂದೆ ಹಂಗೆ ಹಾಕಿದ್ದಾರೆ. ಆ ಫೋಟೋಗೆ ನಾನು ಇವತ್ತು ಅದೇನೋ ಡೆಲ್ ಆದ್ರೆ ನಾನೇ ಫೋಟೋ ಹಾಕ್ಬಿಟ್ಟು ಬರ್ತಾ ಇರ್ತೀನಿ ಅವಾಗ ಹೋಗಿ. ಅಷ್ಟು ಟಾಪರ್ ನಾನು ಅಂತ ಒಂದು ಟಾಪ್ ಸ್ಟೂಡೆಂಟ್. ಫೇವ್ರೇಟ್ ಸಬ್ಜೆಕ್ಟ್ ಅಂದ್ರೆ ಮ್ಯಾಥ್ಸ್, ಸೈನ್ಸ್? ಫೇವ್ರೇಟ್ ಅಂದ್ರೆ ಮ್ಯಾಥ್ಸ್ 100%. ಹೆಂಗೆ ಸ್ಕೂಲ್ ಡೇಸ್, ಕಾಲೇಜ್ ಲೈಫ್ ಅಲ್ಲಿ ಓದೋದಂದ್ರೆ ರಕ್ಷಕ್ಗೆ ಸಿಕ್ಕಾಪಟ್ಟೆ ಇಷ್ಟ ಇತ್ತು ಅಲ್ವಾ? ಅದ್ರ ಬಗ್ಗೆ ಒಂದು ವಿವರಣೆ ಕೊಡಿ. ತುಂಬ ನಾನು ಸ್ಕೂಲ್ಗೆ ಹೋದ್ರೆ ಸಾಕು ನನ್ನ ಟೀಚರ್ಸ್ ಎಲ್ಲ ತುಂಬ ಖುಷಿ ಪಡೋರು. ನನ್ನ ಫೇವ್ರೇಟ್ ಸ್ಟೂಡೆಂಟ್ ಟಾಪರ್ ಬಂದ ಅಂತ ಅಷ್ಟು ಖುಷಿಯಿಂದ ಸ್ಕೂಲ್ಗೆ ಹೋಗ್ತಿದ್ದೆ ನಾನು. ಏನಾದ್ರು ನಾನು ಎಕ್ಸಾಮ್ ಬರ್ತೀನಿ, ನಾನು ಪೇಪರ್ಸ್ ಬಗ್ಗೆ ಕಾಯ್ತಿದ್ದೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ. ಯಾಕಂದ್ರೆ 100 ಮೇಲೆ ಏನಾದ್ರು ಕೊಟ್ಬಿಡ್ತಾರೆ ನನಗೆ ಅಂತ ಭಯ ನನಗೊಂದು ಸೈಡು. ಅದಕ್ಕೋಸ್ಕರ ನಾನು ಕಾಯ್ತಾ ಇದ್ದೆ ನನಗೆ ಎಷ್ಟು ಮಾರ್ಕ್ಸ್ ಬರ್ಬೋದು ಅಂತ. ಆ ಥರ ಯಾರು ಕಾಂಪಿಟೇಟರ್ಸೇ ಇರಲಿಲ್ಲ ನಿಮಗೆ? ನನ್ನ ಮುಟ್ಟೋರು ಯಾರೂ ಇಲ್ಲ. ನಾನು ಟಾಪ್ 1. ನಾನು ಮ್ಯಾಥ್ಸಲ್ಲಿ 7th ಸ್ಟ್ಯಾಂಡರ್ಡಲ್ಲಿ ಮ್ಯಾಥ್ಸ್ 100 ಮಾರ್ಕ್ಸು ಎಷ್ಟು ತೆಗೆದಿರ್ಬೋದು ನಿಮ್ಮ ಪ್ರಕಾರ? 140. ಅದು ಅದು ಜಸ್ಟ್ ಪಾಸ್. ಅದು ಜಸ್ಟ್ ಪಾಸ್ ಹೋಗಿದ್ರೆ ನೀವು, ಮತ್ತೆ ನೀನು ನಂಬೋದೇ ಇಲ್ಲ. ಹೇಳಿ. ಸರ್ ಬಂದರು, ಇದೇ 2 ಬಂಡಲ್ ತೊಗೊಂಬೋದಾರಲ್ಲ ಅಂತ. ನನಗೆ ಫೇಲ್ ಆಗಿರೋ ಸ್ಟೂಡೆಂಟ್ಸ್ ಎಲ್ಲ 1 ಬಂಡಲ್ಲು, ಪಾಸ್ ಆಗಿರೋದೆಲ್ಲ 1 ಬಂಡಲ್ಲು. ಫಸ್ಟ್ ಪಾಸ್ ಆಗಿರೋ ಸ್ಟೂಡೆಂಟ್ಸ್ ಎಲ್ಲ ಹೆಸರು ಹೇಳ್ಬಿಟ್ರು, ಎಲ್ಲ ಕೊಟ್ಬಿಟ್ರು. ನಾವು ಚೆನ್ನಾಗಿ ತೆಗೆದಿರ್ಬೇಕೇನೋ ಅಂದ್ಬಿಟ್ಟು ನಾವು ಅಂದಾಜು ಒಂದು 30-40 ಆದರೂ ಪಕ್ಕ ನಿಮ್ಮ ಎಕ್ಸ್ಪೆಕ್ಟೇಷನ್ ಪಕ್ಕ ರೀಚ್ ಮಾಡ್ತೀನಿ. ಕೇಳಿಸ್ಕೊಳ್ಳಿ. ಫಸ್ಟು 100 ಮಾರ್ಕ್ಸ್ ಆ ಪೇಪರು ಎಲ್ಲ ಬಂದರು. ನಮ್ಮ ಬಾಲ್ ಸರ್ ಅಂತ ಅವರು ಹಿಂದಿ ಇದು ಮ್ಯಾಥ್ಸ್ ಟೀಚರು. ಎಲ್ಲರ ಹೆಸರು ಕರೀತಿದ್ರು ರಕ್ಷಕ್. ರಕ್ಷಕ್ ಅಚ್ಚ ಅಂತ ಕೇಳ್ತು. ಏನು ಯಪ್ಪ ಇಷ್ಟೆಲ್ಲ ನಾನು ಒಳ್ಳೆ ಮರ್ಯಾದೆಲ್ಲ ತೆಗೆದು ಇಷ್ಟೆಲ್ಲ ಮರ್ಯಾದೆ ಕೊಡೋ ಏನು ಬರ್ದು ಈ ಪೇಪರಲ್ಲಿ ನನ್ನ ಹೆಸರು ಬಿಟ್ಟರೆ ಬೇರೇನೋ ಬರ್ದಿರೋಲ್ಲ ಪೇಪರಲ್ಲಿ, ಈ ಕ್ವೆಶ್ಚನ್ ಪೇಪರ್ನ ಕಾಪಿ ಹೊಡೆದಿದ್ದೀನಿ ಅದರಲ್ಲಿ ಅಂತ. ಹೌದೇ ಅಚ್ಚಾ ಮಾರ್ಕ್ಸ್ ಲಿಯಾ ಹೈ 100 ಮಾರ್ಕ್ಸ್ಗೂ 1 ಮಾರ್ಕ್ 100ಕ್ಕೆ 1 ತೆಗೆದಿದ್ದೆ ನಾನು. ಒಂದು ನಾ ಆವಾಗಲೇ ಅನ್ಕೊಂಡೆ, ಆವಾಗಲೂ ಟಾಪ್ 1, ಇವಾಗಲೂ ಟ್ರೆಂಡಿಂಗ್ ಟಾಪ್ 1. ಕಾನ್ಫಿಡೆನ್ಸ್ ಆವಾಗಲೂ ಟ್ರೆಂಡಿಂಗ್ ಎಲ್ಲ ಇದೆ ಟಾಪ್ 1. ಅವಾಗ ನೆನಪಿಸ್ಕೊಳ್ಳೋ ಥರನೇ ಮಾರ್ಕ್ಸ್ ತೆಗೆದಿದ್ದೆ. ಒಂದು ಇವತ್ತು ನೆನಪಿಸ್ಕೊಳ್ಳೋ ಥರನೇ ಹೆಸರು ಮಾಡ್ತಾ ಇದ್ದೀನಿ. ಸೊ ಹೆಂಗಿತ್ತು 1 ಮಾರ್ಕ್ಸ್ ತಗೊಂಡು ನಿಮ್ಮ ಕ್ಲಾಸಲ್ಲಿ ಸ್ಟೂಡೆಂಟ್ಸ್ ಮುಂದೆ ಎಲ್ಲ? ಏನು ಬೇಜಾರಿಲ್ಲ, ಯಾಕಂದ್ರೆ ನಾನು ಬರ್ದಿರೋದು ಹೆಸರು. ಇನ್ನೇನು ಕೊಡ್ತಾರೆ ಪಾಪ ಅವರು. ನಾನು ಇಂಕ್ಗಾದ್ರೂ ಕೊಡ್ಬೇಕು. ಅವ್ರು 1 ಮಾರ್ಕ್ನ ಕೊಟ್ಟಿದ್ರು. 1 ಮಾರ್ಕ್ ಏನಕ್ಕೆ ಕೊಟ್ಟರು ಅಂತ? ಅದೇ ಇದು ಏನಪ್ಪ ಕ್ವೆಶ್ಚನ್ ಪೇಪರ್ ಇರೋದೇ ಕಾಪಿ ಹೊಡ್ತಿದ್ದೆ ನೀಟಾಗಿ, ಜೆರಾಕ್ಸ್ ನೀಟಾಗಿ. ಕ್ವೆಶ್ಚನ್ಸ್ ಏನೇನಿದೆ ಉಲ್ಟಾ ಬರ್ಕೊಂಡ್ಬಂದಿದ್ದೆ, ಗೊತ್ತಾಗ್ಬಾರ್ದು ಅಂತ. ಫಸ್ಟಿಂದ ಬರ್ಕೊಂಡ್ಬಿಟ್ರೆ ಗೊತ್ತಾಗುತ್ತೆ ಅಂತ ಉಲ್ಟಾ ಪೇಪರ್ ಬರ್ಕೊಂಡ್ಬಂದಿದ್ದೆ ನೀಟಾಗಿ. ಟೀಚರ್ಸ್ ಏನು ಅಷ್ಟೊಂದು ದಡ್ರ ಅನ್ಕೊಂಡಿದ್ರ ನೀವು? ನಾನು 11th ಸ್ಟ್ಯಾಂಡರ್ಡಲ್ಲೂ ಅಷ್ಟೇ ಪ್ರಿಪರೇಟರಿ ಎಕ್ಸಾಮು ಸಿಗಾಕೊಂಡ್ಬಿಟ್ಟಿದ್ದೆ. ಬಸನ್ನಿ ಬಾ ಸಾಂಗ್ ಬರ್ತಿದ್ದೆ, ಸಂಸ್ಕೃತ ಎಕ್ಸಾಮು. ನಂಗೆ ಇವತ್ತಿಗೂ ನೆನಪಿದೆ. ಪೇಪರ್ನ ಕಿತ್ತಿ ಆಚೆ ಕಳಿಸಿದ್ರು. ಸೀರಿಯಸ್ ಆಗಿ ಪೇಪರ್ನ ಕಿತ್ತು ನಾನು ಆಚೆ ಕಳಿಸಿದ್ರು. ಅಮ್ಮಂಗೆ ಫೋನ್ ಹಾಕಿದ್ರು, ನಿಮ್ಮ ಮಗ ಪೇಪರಲ್ಲಿ ಎಕ್ಸಾಮ್ ಬರೆಯೋ ಅಂತ ಹೇಳಿದ್ರೆ ಹಾಡು ಬರ್ತಿದ್ದಾನೆ, ಅಪ್ಪನ ಗೊತ್ತಿಲ್ಲ ಯಾವ ಸಾಂಗು ಅಂತ. ವಾಟ್ ಈಸ್ ದಿಸ್? ಬಸನ್ನಿ ಬಾ ರೈಟಿಂಗ್ ಅಂತ. ಅಯ್ಯೋ ಸಿಕ್ಕಾಬೇಡ ಎಲ್ಲ.
ಸೊ ಒಳ್ಳೆ ರ್ಯಾಂಕ್ ಮ್ಯಾಥ್ಸ್ ಸ್ಟೂಡೆಂಟ್. ರ್ಯಾಂಕ್ ಸ್ಟೂಡೆಂಟ್, ಇವತ್ತಿಗೂ ನಿಮ್ ಸರ್ ನೆನ್ಪಿಟ್ಕೊಳ್ಳೋ ಅಂತ ಒಂದು ಸ್ಟೂಡೆಂಟ್. 100%. ಅದಕ್ಕೆ ಅದೇ ಸ್ಕೂಲ್ಗೋ ಕಾಲೇಜ್ಗೋ ಗೆಸ್ಟ್ ಆಗಿ ಹೋಗಿದ್ರೆ ಅದೇ ಕಾಲೇಜಿಗೆ ಗೆಸ್ಟ್ ಆಗಿ ಹೋಗಿದ್ದೆ ನಾನು. ಅದು ಅದೇ ಕಾಲೇಜಿಗಲ್ವಾ ಅದೇ ಕಾಲೇಜಿಗೆ ಗೆಸ್ಟ್ ಆಗಿ ಹೋಗಿದ್ದೆ. ನೆಕ್ಸ್ಟ್ ನಾನು ಓದಿದ ಸ್ಕೂಲಲ್ಲೂ ಗೆಸ್ಟ್ ಆಗಿ ಹೋಗ್ಬಿಡ್ತೀನಿ ಆದಷ್ಟು ಬೇಗ. ಸ್ಕೂಲ್ ಟೈಮಲ್ಲೆಲ್ಲ ಗೊತ್ತಿತ್ತಲ್ವಾ ಬುಲೆಟ್ ಪ್ರಕಾಶ್ ಅವ್ರ ಮಗ ಆ ಥರ ಏನಾದ್ರು? ಅವರೆಲ್ಲ ಹೇಳೋರು ಅದೆಲ್ಲ ಲೈಫ್ ಇಲ್ಲ, ಓದು ಚೆನ್ನಾಗಿರೋ ಹಂಗೆಲ್ಲ ಹೇಳೋರು. ಆದರೆ ಇವತ್ತೇ ಅವರೇ ಪಾಪ ನಮಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಅವ್ರ ಬ್ಲೆಸ್ಸಿಂಗ್ಸು, ಅವ್ರ ಆಶೀರ್ವಾದದಿಂದನೇ ಇಲ್ಲಿ ಗಂಟ ಬಂದಿದೆ ಟೀಚರ್ಸಿಂದ. ಓಕೆ, ಅಂದರೆ ಸ್ಕೂಲ್ ಫೇವ್ರೇಟ್ ಸಬ್ಜೆಕ್ಟ್ ಅನ್ನೋದೇ ಇಲ್ವಾ ನಿಮಗೆ? ನನಗೆಲ್ಲ ಫೇವ್ರೇಟ್ ಸಬ್ಜೆಕ್ಟು. ನನಗೆ ಇರೋರೆಲ್ಲ ಫೇವ್ರೇಟೇ ಇದೆ. ಎಲ್ಲ ಹುಡುಗಿರು ನನ್ನ ಫೇವ್ರೇಟು, ಎಲ್ಲ ಹುಡುಗರು ನನ್ನ ಫೇವ್ರೇಟು, ಎಲ್ಲ ಟೀಚರ್ಸ್ ನನ್ನ ಫೇವ್ರೇಟು. ಹಾಗೆ ನಾನು ಓದೋದಕ್ಕಿಂತ ನಾನು ಎಲ್ಲರೂ ಮನುಷ್ಯರನ್ನ ಇಷ್ಟಪಡೋದು ನಾನು ಜಾಸ್ತಿ, ಹಂಗೆ. ಸ್ಕೂಲ್ ಕಾಲೇಜ್ ಮತ್ತೆ ಓದೋಕೆ ಇಷ್ಟ ಇಲ್ಲ ಅಂದಮೇಲೆ ಯಾಕೆ ಕಾಲೇಜ್ಗೆ ಹೋಗ್ತೀರಾ? ಕಾಲೇಜ್ಗೆ ಯಾಕೆ ಹೋಗ್ತೀರಾ? ಕಾಲೇಜ್ ನಮ್ಮ ಅಪ್ಪ ಸೇರಿಸಿದ್ರು ನಾನು ಓದು. ಅಂದರೆ ಸರ್ಗೆ ಮೋಸ ಮಾಡಿಲ್ಲ, ಪಾಸ್ ಆಗಿದ್ದೀನಲ್ಲ. ಮೋಸ ಮಾಡಿಲ್ವಾ? 12th ಒಂದೇ ಫೇಲ್ ಆಗಿದ್ದು ನಾನು. 11th ಫಸ್ಟ್ ಪಿ ಯು ನಾನು ಪಾಸ್ ಆಗಿದ್ದೆ. ಕಾಲೇಜ್ಗೆ ಹೋಗಿ ಏನು ಪ್ರಯೋಜನ? ಫಸ್ಟ್ ಪಿ ಯು ಪಾಸ್ ಆಗಬೇಕು, ಸೆಕೆಂಡ್ ಪಿ ಯು ಕೂಡ ಪಾಸ್ ಆಗಬೇಕು. ಅವಾಗಲೇ ನೀವು ರೂಲ್ ಬುಕ್ಕಲ್ಲಿ ಇಲ್ವಲ್ಲ ಪಾಸ್ ಆಗಲೇಬೇಕು ಅಂತ. ಓಕೆ, ಅಲ್ಲ ನೀವು ಅಪ್ಪ ಹಾಕಿದ್ರು ಪಾಸ್ ಆಗಬೇಕು ಅಂತ ಅಂದ್ರಿ. ಸೊ ಫಸ್ಟ್ ಪಿ ಯು ಹೆಂಗೆ, ಲೈಕ್ ಅಲ್ಲಿ ಏನು ಕಾಂಬಿನೇಷನ್ ತೊಗೊಂಡಿದ್ರಿ? ನಾನು SCBA, SEBA, ಸ್ಟಾಟ್ಸ್, ಎಕನಾಮಿಕ್ಸ್, ಅಕೌಂಟ್ಸ್, ಬಿಸ್ನೆಸ್ 3 ಸಬ್ಜೆಕ್ಟ್ ಫೇಲ್ ನಾನು ಸೆಕೆಂಡ್ ಪಿ ಯು. ಫಸ್ಟ್ ಪಿ ಯು ಪಾಸ್ ಆಗ್ಬಿಟ್ಟು ಫಸ್ಟ್ ಪಿ ಯು ಪಾಸ್. ಫಸ್ಟ್ ಪಿ ಯು ಅದು ಹೆಂಗೆ ಪಾಸ್ ಆದಂದ್ರೆ ಅಭಿಮಾನದಿಂದ ಪಾಸ್ ಮಾಡಿದ್ರು ನಮ್ಮ ಹುಡುಗ ಆರಕ್ಷಕ ಅಂತ ಅಷ್ಟೇ. ಸೆಕೆಂಡ್ ಪಿ ಯು ಅಲ್ಲಿ ಇಲ್ಲಿ ಹಿಂಗೆ ನೋಡಿ ಸೆಕೆಂಡ್ ಪಿ ಯು ಆಗಲ್ಲ ಹಂಗೆ ಪಾಸ್ ಆಗೋಕ್ಕೆ. ಅದು ಯಾರಂತಾನೆ ಗೊತ್ತಿರಲ್ಲ. ನಾನು ಅವಾಗ ರಕ್ಷಕ್ ಬುಲೆಟ್ ಅಂತ ಬರೆದಿರೋ ಗೊತ್ತಾಗಿರೋದು. ರಕ್ಷಕ್ ಸೇನಾ ಅಂತ ಬರೀತಿದ್ದೆ ಅವಾಗ ಸ್ಕೂಲಲ್ಲಿ. ನನ್ನ ಹೆಸರು ರಕ್ಷಕ್ ಸೇನಾ ಅಂತ. ಅವಾಗ ರಕ್ಷಕ್ ಸೇನಾ ಅಂತ ಯಾರು ಗೊತ್ತಾಗ್ತಿತ್ತು ಪಾಪ. ಹೋಗೆ ಅಷ್ಟು. ಮನೆಯಲ್ಲಿ ಆರ್ತಿ ಗಿರ್ತಿ ಎಲ್ಲ ಏನು ನಮ್ಮಪ್ಪ ಹೇಳಿ, ನಿನ್ನ ಲೈಫ್ನ ನೀನು ಕಟ್ಕೋ, ನೀ ಇಷ್ಟ ಇದೆಯಾ ಓದು, ಇಲ್ವಾ ಬಾ ಇಂಡಸ್ಟ್ರಿಗೆ ಅಷ್ಟೇ ಅಂತ ಹೇಳಿ. ಅಲ್ಲ ಮನೇಲಿ ಒಬ್ರು ಅಕ್ಕ ಚೆನ್ನಾಗಿ ಓದ್ತಾ ಇದ್ರು, ತಮ್ಮ ಹಿಂಗೆ ಓದ್ತಾ ಇದ್ರು, ಡಿಫ್ರೆನ್ಸಿಯೇಷನ್ ಎಲ್ಲ ಏನು? ಅವ್ರು ಪಾಡು ಓದ್ತಾರೆ, ನಾನು ನನ್ನ ಪಾಡು ಓದ್ತೀನಿ. ನಾವಿಬ್ರು ಏನು ಒಂದೇ ಕ್ಲಾಸಲ್ಲಿ ಓದ್ತಾ ಇಲ್ವಲ್ಲ ಚೆನ್ನಾಗಿ ಓದೋಕ್ಕೆ. ಅವ್ರು ಇಷ್ಟ, ನಂದು ಇಷ್ಟ. ಅಲ್ಲ ಮನೇಲಿ ಕಂಪೇರಿಟಿವ್ ಇರುತ್ತಲ್ಲ, ಈ ಅಕ್ಕ ಓದ್ತಾ ನಾವು ಏನು ಓದ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಓದ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಯಾರು ಬಂದ್ಬಿಟ್ಟು ನೀನು ಎಷ್ಟು ಓದ್ದೆ, ನೀನು ಹಿಂಗಿದೆ ಅಂತ ಕೇಳಲ್ಲ, ನೀನು ಎಷ್ಟು ಸಂಪಾದನೆ ಮಾಡ್ತಿದ್ಯಾ ಅಂತ ಕೇಳ್ತಾರೆ. ಅಷ್ಟು ಸಾಕು, ಅದನ್ನು ತಲೆಯಲ್ಲಿ ಹಿಡ್ಕೊಬೇಕು ಫಸ್ಟು. ಇವತ್ತು ನೀನು ಸೆಕೆಂಡ್ ಪಿ ಯು ಫೇಲ್ ಆದಂತ ನಂಗೆ ಮರ್ಯಾದೆ ಏನು ಕೊಡಲ್ಲ, ಇಲ್ಲ ಕಮ್ಮಿ ಮಾಡಿಬಿಡಲ್ಲ, ಜಾಸ್ತಿ ಮಾಡಿಬಿಡಲ್ಲ. ನೀನು ಒಂದು ಸ್ಟ್ಯಾಂಡರ್ಡ್ಸಲ್ಲಿ ಇದೆಯಾ ಅನ್ನೋದು ನನ್ನ ಹತ್ರ ಬಂದು ಫೋಟೋ ತೆಗೆಸ್ಕೊಂತಾರೆ, ಅಷ್ಟೇ ಸಾಕು. ನಾನು ಹೋಗ್ಬಿಟ್ಟು ಒಂದು ಕಂಪ್ನಿಲಿ ಕೂತಿರೋ ನನ್ನ ಹತ್ರ ಫೋಟೋ ತೆಗೆಸ್ಕೊಂಡಿರೋರ ಇಲ್ಲ, ಮತ್ತು ಇನ್ನೇನು ಬೇಕು, ಇದಕ್ಕಿಂತ ಜೀವನ ಬೇಕಾ? ಬನ್ನಿ ಸಾಕು. ಓಕೆ, ಅಲ್ಲ ಸೆಕೆಂಡ್ ಪಿ ಯು ನಿಮ್ಗೆ ಆ ಕಡೆ ಈ ಕಡೆ ನೋಡಿ ಹುಡುಗಿರು ಯಾರು ಚೂರ್ಗಿ ತೋರಿಸಿ ಪಾಸ್ ಆಗುವಂಥದ್ದು ಅವಕಾಶಗಳೇ ಇರಲಿಲ್ವಾ? ನಾನು ಕಾಪಿ ಅನ್ನೋದು ಸಕ್ಕತ್ತಾಗಿ ಹೊಡೆದಿದ್ದೀನಿ. ಫಸ್ಟ್ ಬೆಂಚಿಂದ ಲಾಸ್ಟ್ ಬೆಂಚ್ ಕಂಡ ಪೇಪರ್ ತರಿಸ್ಕೊಂಡಿದ್ದೀನಿ. ಹಂಗೆಲ್ಲ ಕಾಪಿ ಹೊಡೆದಿದ್ದೀನಿ ನಾನು ಸ್ಕೂಲಲ್ಲಿ. ನೀಟಾಗಿ ತರಿಸ್ಕೊಂಡು ಪೇಪರ್ ಜೊತೆ ಪೇಪರ್ ಇಟ್ಟು ನೀಟಾಗಿ ಎತ್ತೋದು, ಹಿಂಗೆ ನೋಡೋದು, ತಿರ್ಗಿ ಹಿಂಗೆ ಬರೆಯೋದು, ಹಂಗೆಲ್ಲ ಕಾಪಿ ಹೊಡೆಯೋದು ಸಕ್ಕತ್ತಾಗಿ. ಪಿ ಯು ಅಲ್ಲಿ ಕಾಪಿ ಹೊಡೆಯೋಕ್ಕಾಗಲಿಲ್ವಾ? ಪಿ ಯು ನಾನು ಸೆಕೆಂಡ್ ಪಿ ಯುನಲ್ಲೂ ಕಾಪಿ ಹೊಡೆದಿದ್ದೀನಂತೆ ಒಂದಷ್ಟು. ಪಾಸ್ ಆಗಲಿಲ್ವಲ್ಲ, ಅದಕ್ಕೆ 3 ಸಬ್ಜೆಕ್ಟ್ ಪಾಸ್ ಆಗಿದ್ದಿಲ್ಲ, 6 ಸಬ್ಜೆಕ್ಟ್ ಫೇಲ್ ಆಗ್ತಿದ್ದೆ ನಾನು ಕಾಪಿ ಹೊಡಿಲಿಲ್ಲ ಅಂದಿದ್ರೆ. ಅದು ಮ್ಯಾಟ್ರು. ಕಾಪಿ ಹೊಡೆದ್ರೆ ಒಂದು ಅಂದಾಜಿಗೆ ಒಂದು 3 ಸಬ್ಜೆಕ್ಟ್ ಹೊಡೆದ್ರು ಪಾಸ್ ಆದೆ, ಇಲ್ಲ 6 ಸಬ್ಜೆಕ್ಟ್ ಹೋಗಿ ಆಗಿರೋದು. ಸೆಕೆಂಡ್ ಪಿ ಯು ಆದಮೇಲೆ ನೀವು ಡಿಸೈಡ್ ಆದ್ರೆ ಅಯ್ಯೋ ಬೇಡ ಕ್ವಿಟ್ ಮಾಡೋಣ ಅಂತ ಮುಗೀತಲ್ಲಿಗೆ? ಕ್ವಿಟ್ ಆ ಥರ ಏನಿಲ್ಲ, ಬಿಡು. ಇವಾಗ ಕಾಲೇಜ್ಗೆ ಹೋಗ್ಬೋದು ಅನ್ಸುತ್ತೆ. ಇವಾಗ ನೋಡಿ ಅದೇ ಕಾಲೇಜಲ್ಲಿ ಗೆಸ್ಟ್ ಆಗಿ ಹೋಗಿದ್ದೆ, ಅದಕ್ಕಿಂತ ಬೇಕಾ? ಅದೇ ಸ್ಕೂಲ್ ಅದೇ ಟೀಚರ್ಸ್ ಮುಂದೆ ನಿಂತ್ಕೊಂಡು ಸನ್ಮಾನ ಮಾಡಿಸ್ಕೊಂಡು ಅದಕ್ಕಿಂತ ಬೇಕಾ? ಏನು ಸಾಕು, ಕನ್ಸ್ ಕಂಡಿದ್ರ ಲೈಕ್ ಇದೇ ಕಾಲೇಜಿಗೆ ಗೆಸ್ಟ್ ಆಗಿ ಬರ್ಬೇಕಪ್ಪ ಅಂತ ಎಲ್ಲ? ಅಂದ್ರೆ ಅದೆಲ್ಲ ಚಿಕ್ಕ ವಯಸ್ಸಲ್ಲ, ಅದೆಲ್ಲ ಏನು ತಲೆಯಲ್ಲಿ ಇರಲಿಲ್ಲ. ಆಮೇಲೆ ಹೋಗೋದಾರಿ ಅವೆಲ್ಲ ಸಿಕ್ತು, ಕರೆದ್ರು, ಹೋದೆ, ಗೆಸ್ಟ್ ಆಗಿ ಮಾತಾಡ್ಬಿಟ್ಟು ಬಂದೆ. ಅದೇ ಟೀಚರ್ಸ್ ಮುಂದೆ ನಿಂತ್ಕೊಂಡು ಮಾತಾಡಿದೆ, ಅದೊಂದು ಖುಷಿ ಇದೆ. ಸೊ ಇನ್ ಬಿಟ್ವೀನ್ ಇದು ಐ ಮೀನ್ ನೀವು ಸ್ವಲ್ಪ ಶೋಸ್ಗೆಲ್ಲ ಹೋದ್ಮೇಲೆ ಯು ಹ್ಯಾಡ್ ಸ್ಟಿಲ್ ಟೈಮ್ ಅಲ್ವಾ? ಐ ಮೀನ್ ಡಿಗ್ರಿ ಪಾಸ್ ಮಾಡಬೇಕು, ಡಿಗ್ರಿ ಓದಬೇಕು, ಮತ್ತೆ ಕಾಲೇಜ್ಗೆ ಹೋಗಬೇಕು ಅಂತ ಹೇಳಿ ನಾನು ಒಂದೇ ಕಡೆ ಕಾನ್ಸಂಟ್ರೇಟ್ ಮಾಡೋದು, 10 ಕಡೆ ಮಾಡಲ್ಲ. ಒಂದು ಓದ್ ಕಡೆ ಮಾಡಬೇಕು ಇಲ್ವಾ, ಇನ್ನೊಂದು ನನ್ನ ಕೆಲಸದ ಬಗ್ಗೆ ಮಾಡಬೇಕು. ನಾನು ಕೆಲಸದ ಬಗ್ಗೆ ಮಾಡ್ತೀನಿ. ಅಲ್ಲಿಗೆ ನಿಮ್ಮ ಎಜುಕೇಶನ್ ಕ್ವಿಟ್ ಆಯಿತು? ಎಸ್, 100%. ಸೊ ಆ ಒಂದು ಮ್ಯಾಥ್ಸಲ್ಲಿ ನೀವು ಗೆದ್ದಿರೋ ಲೈಫಲ್ಲಿರೋ ಮ್ಯಾಥ್ಸಲ್ಲಿ ಹೇಗಿದ್ದೀರಾ? ಚೆನ್ನಾಗಿ ಎಣಿಸ್ತೀನಿ ದುಡ್ಡನ್ನ, ಪಟ ಅಂತ ಎಣಿಸ್ತೀನಿ. ನೋಡಿ ಯಾರಾದರೂ ಎಣಿಸ್ತಾರ ಹಂಗೆ? ಎಷ್ಟೇ ಕೊಟ್ಟರು ರಾಪ ಅಂತ ಎಣಿಸಿ 10 ಲಕ್ಷ 10 ನಿಮಿಷದಲ್ಲಿ ಎಣಿಸಿರ್ತೀನಿ ಬೇಕಾದ್ರೆ. ಅಷ್ಟು ಚೆನ್ನಾಗಿ ಎಣಿಸ್ತೀನಿ ದುಡ್ಡನ್ನ, ಇನ್ನೇನು ಬೇಕು. ಓಕೆ, ದುಡ್ಡಿನ ವಿಚಾರಕ್ಕೆ ಬಂದ್ರಿ. ರಕ್ಷಕ್ ದುಡ್ಡಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಆ್ಯಂಡ್ ಲೈಫಲ್ಲಿ ದುಡ್ಡು ಎಷ್ಟು ಇಂಪಾರ್ಟೆಂಟ್? ದುಡ್ಡು ನಿಜವಾಗ್ಲೂ ಇಂಪಾರ್ಟೆಂಟ್. ಎಲ್ಲರೂ ಹೇಳ್ತಾರೆ ದುಡ್ಡಿಲ್ಲ ಅಂದ್ರೆ ಹಂಗಿದ್ಬಿಡ್ತೀನಿ ಹಿಂಗಿದ್ಬಿಡ್ತೀನಿ ಅಂತ ಹೇಳ್ತಾರೆ. ಲೈಫಲ್ಲಿ ನಿಮ್ಗೆ ಎಷ್ಟು ಬೇಕೋ, ಜೀವನ ನಡ್ಸೋಕೆ ಎಷ್ಟು ಬೇಕೋ ಅಷ್ಟು ದುಡ್ಡಿದೆ ಸಾಕು. ಅತಿ ಆಸೆ ಇರಬಾರ್ದು ಜೀವನದಲ್ಲಿ. ನಾನು ಅಷ್ಟು ಕೋಟಿ ಮಾಡಬೇಕು, ಇಷ್ಟು ಕೋಟಿ ಮಾಡಬೇಕು. ಕೋಟಿ ಮಾಡಿರೋನಿಗೆ ಆ ಕೋಟಿನ ಎಲ್ಲಿ ಬಚ್ಚಿಡಬೇಕು ಅನ್ನೋದು ಟೆನ್ಷನ್ನು. ಕೋಟಿ ಹಿಂಗೆ ಮಾಡಬೇಕು ಅಂತ ಕೋಟಿ ಮಾಡೋನಿಗೆ ಟೆನ್ಷನ್ನು. ಯಾಕೆ ತಲೆ ಕೆಡ್ಸ್ಕೊತೀರ? ನಿಮ್ಮದಾಗೆ ಜೀವನದಲ್ಲಿ ಏನೇನು ಬರುತ್ತೆ ಅದನ್ನು ತೊಗೊಂಡೋಗಿ ಅಷ್ಟೇ ಸಂಪಾದನೆ ಮಾಡಿ ಅದನ್ನು ನಿಮ್ಗೆ ತೊಗೊಂಡೋಗುತ್ತೆ. ಒಬ್ರು ಹೇಳಿದ ಒಂದು ಮಾತು,
ಕೋಟಿ ಮಾಡೋ ಗಂಟ ಕಷ್ಟ, ಆ ಕೋಟಿಗೆ ಇನ್ನೊಂದು ಕೋಟಿ ಮಾಡೋದು ತುಂಬ ಈಸಿ ಅಂತ ಒಬ್ರು ಹೇಳಿದರು, ಸರಿನಾ? ಅದು 1000 ಸಂಪಾದನೆ ಮಾಡ್ತಾರೆ, 50,000 ಸಂಪಾದನೆ ಮಾಡ್ತಿದ್ದಾರೆ, ಅದರಲ್ಲೇ ಖುಷಿಯಾಗಿರಿ, ಅದರಲ್ಲೇ ಖುಷಿ ಪಡಿ. ಅತಿ ಆಸೆ ಬೇಕು, ನಾನು ಅದೇನೋ ದುಡ್ಡು ಬಿಡ್ಬೇಕು, ಇದೇನೋ ದುಡ್ಡು ಬಿಡ್ಬೇಕು, ಕೊನೆಗೆ 50,000 ಬರೋದು ಬರೋಲ್ಲ ನಿಮಗೆ ಸಂಬಳ. ಅದನ್ನು ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ. ಇದೆಯಾ, ಇದೇ ಸಾಕು. ಯಾಕಂದರೆ ಒಂದು ಮನೆ ನಡ್ಸೋಕೆ ಎಷ್ಟು ಬೇಕು? ಒಂದು ರೇಷನ್ಗೆ, ಒಂದು ಲೈಟ್ ಬಿಲ್ಲೋ, ಕರೆಂಟ್ ಬಿಲ್ಲೋ, ಮಕ್ಳಿಗೇನೋ, ಎಂತಿಗೇನೋ ಕೊಡಿಸ್ಬೇಕು, ಅಮ್ಮನಿಗೇನೋ ಕೊಡಿಸ್ಬೇಕು, ಅಷ್ಟೇ ಸೇವಿಂಗ್. ಅಲ್ಲ, ಎಷ್ಟು ಬೇಕೋ ಅಷ್ಟು ಮಾಡೋಣ. ಕೆಲವ್ರು ಹೆಂಗೆ ಅಂತ ಹೇಳಿದ್ರೆ ಯಾವುದೋ ಜಾಬ್ ಮಾಡ್ತಾ ಇರ್ತಾರೆ, IT ಕಂಪ್ನಿ ಜಾಬ್ ಮಾಡ್ತಾ ಇರ್ತಾರೆ, ನಾನು ಸಿನಿಮಾಗೆ ಬರಬೇಕು ಅಂತ ಹೇಳ್ತಾರೆ. ಅವ್ರಿಗೆ ಹೆಂಗೆ ಅಂತ ಹೇಳಿದ್ರೆ, ಇವರೆಲ್ಲ ಇಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಇಷ್ಟೆಲ್ಲ ಕೋಟಿ ಸಂಪಾದನೆ ಮಾಡಿ ಅಲ್ಲಿ ಬರ್ತಿರೋ 1 ಲಕ್ಷ ಸಂಬಳನೂ ಬಿಟ್ಬಿಟ್ಟು ಇಲ್ಲಿ ಬರ್ತಾನೆ, ತಿಂಗಳಲ್ಲಿ 15,000 ಸಂಬಳ ಸಂಪಾದನೆ ಮಾಡ್ತಾರೆ. ಅದು ನಾವು ನೋಡಿದ್ದೀವಿ, ನಮ್ಮ ಕಣ್ಣಲ್ಲೇ ನೋಡಿ. ನಮ್ಮ ಮನೆ ಹತ್ರ, ನಮ್ಮ ಅಪ್ಪನ ಹತ್ರ ಎಷ್ಟೋ ಜನ ಕೇಳ್ಕೊಂಬಂದಿದ್ದಾರೆ, ನಾನು ಅಲ್ಲಿ ಕೆಲಸ ಮಾಡ್ತಿದ್ದೆ, ಬಿಟ್ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ, ಇವಾಗ ರೈಟರ್ ಆಗ್ತಾಯಿದ್ದೀನಿ, ಡೈಲಾಗ್ ರೈಟರ್ ಆಗಬೇಕು, ಯಾವುದೊಂದು ಸ್ಕ್ರಿಪ್ಟ್ ಮಾಡ್ಕೊಂಬಂದಿದ್ದೀನಿ. ಏನಕ್ಕೆ ಬರ್ತೀರಾ? ಏನಕ್ಕೆ ಮಾಡ್ತೀರಾ? ಅಲ್ಲ, ಕನಸಿರುತ್ತಲ್ವ, ಕೆಲವು ಕನಸಿರುತ್ತೆ ಖಂಡಿತ, ಆಯಿತಾ? 1000 ಜನದಲ್ಲಿ ಯಾರೋ ಒಬ್ರು ಗೆಲ್ಲೋದು ಹೆಚ್ಚು, ಸರಿನಾ? ನೀವು ಎಲ್ಲರೂ ಅದನ್ನೇ ಒಪ್ಕೊಂಡ್ಬರ್ತೀರಾ. ಮನೆ ನಡೆಯೋದು ತುಂಬ ಕಷ್ಟ, ಜೀವನ ನಡೆಸೋದು ತುಂಬ ಕಷ್ಟ, ನಿಮ್ಮಿಂದ ಒಂದು ಫ್ಯಾಮಿಲಿ ಇರುತ್ತೆ, ಅದನ್ನೆಲ್ಲ ಬಿಟ್ಟು ಬಂದುಬಿಡ್ತೀರಾ ನೀವು. ಇಲ್ಲಿ ಊರಿಂದ ಬಂದು ಇಲ್ಲಿ ಸಂಪಾದನೆ ಮಾಡ್ತಾರೆ, 15,000 20,000 ಸಂಬಳ ಬರುತ್ತೆ, ಹೆಂಗೂ ನಡೆಸ್ತಾರೆ ಜೀವನ. ಆದರೆ ಬೆಂಗಳೂರಲ್ಲಿರೋ ಆ ಥರ ಜೀವನ ನಡೆಸೋಕ್ಕಾಗಲ್ಲ. ಯಾಕಂದರೆ ಇಲ್ಲಿ ಎಲ್ಲರೂ ಲಾವಿಶ್ ಜೀವನ ನೋಡ್ಬಿಟ್ಟು ಕೇಳೇ ಸ್ವಲ್ಪ ಬಿದ್ದೋಗ್ಬಿಟ್ರೆ ಅವ್ರು ಏನೇನೋ ಅನ್ಕೊಂಡ್ಬಿಡ್ತಾರೆ, ಇವಾಗ ನನ್ನ ಜೀವನ ಮುಗ್ದೋಯ್ತು, ನನ್ನ ಜೀವನ ಹಿಂಗಾಗೋಯ್ತು, ಹಂಗಾಗೋಯ್ತು. ಆ ಜೀವನಕ್ಕೆ ನೀವೇ ಬ್ರೇಕ್ ಹಾಕೋದು, ನೀವೇ ಬೆಂಕಿ ಹಾಕೊಳ್ಳೋದು, ಅದನ್ನು ಮಾಡೋಕ್ಕೆ ಹೋಗ್ಬೇಡಿ. ಆ್ಯಂಡ್ ಫಿಲಮ್ ಇಂಡಸ್ಟ್ರಿ ಅಷ್ಟು ಈಸಿ ಇಲ್ಲ ಅಲ್ವಾ? ಇಲ್ಲಿ ತುಂಬ ಕಷ್ಟ. ಯಾಕೆ ಅಂದರೆ ಇಲ್ಲಿ ಬೆಳೆಸೋರು ಇದ್ದಾರೆ, ತುಳಿಯೋರು ಇದ್ದಾರೆ. ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಬಂದರೆ ಇಟ್ಸ್ ಫೈನ್. ಹೆಂಗೆ ಮನೆ ಕಡೆ ಇವತ್ತು ನಾನು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಬಂದಿದ್ದೀನಿ, ಕ್ಯಾಶುವಲ್ ನಿಮ್ಗೆ ಹತ್ರ ಹೇಳ್ತಿರೋದು, ನಾನು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಬಂದಿದ್ದೀನಿ. ಎಷ್ಟು ಜನ ರಕ್ಷಕ ಸಪೋರ್ಟ್ ಮಾಡಿದ್ದಾರೆ? ಎಲ್ಲರೂ ಅವ್ರ ಮಕ್ಕಳು ಬೆಳಿಬೇಕನ್ನೋದು ಒಂದು, ಅಂದರೆ ಅವ್ರು ನನಗೆ ಸಪೋರ್ಟ್ ಮಾಡಿಲ್ಲ ಅನ್ನೋದು ಬೇಜಾರಿಲ್ಲ. ಯಾಕಂದರೆ ಅವ್ರ ಮನೇಲಿ ಅವ್ರ ಮಕ್ಕಳು ಇರ್ತಾರೆ, ನಾಳೆ ಬೆಳಗ್ಗೆ ಅವ್ರನ್ನೂ ಬೆಳೆಸ್ಬೇಕನ್ನೋದು ಅವ್ರ ತಲೆಯಲ್ಲಿರುತ್ತೆ. ಎಷ್ಟು ಜನ ಅಂತ ಎಷ್ಟು ಜನಕ್ಕೆ ಸಪೋರ್ಟ್ ಮಾಡ್ತಾರೆ? ಒಬ್ಬನಿಗೆ ಸಪೋರ್ಟ್ ಮಾಡ್ಬೋದು, ಇಬ್ಬರಿಗೆ ಸಪೋರ್ಟ್ ಮಾಡ್ಬೋದು, ಮ್ಯಾಕ್ಸಿಮಮ್ ಒಂದು 5 ಜನಕ್ಕೆ ಸಪೋರ್ಟ್ ಮಾಡ್ಬೋದು. ಇವಾಗ ಇದು ತುಂಬ ರಾಶಿ ಆಗೋಗಿದೆ. ಅವಾಗಂದ್ರೆ ಮೂವಿಗಳು ಹೆಂಗೆ ಇವತ್ತು ದುಡ್ಡಿದ್ದವನೇ ಹೀರೋ ಅನ್ಕೊಂಡ್ಬಿಟ್ಟಾರೆ. ನನ್ನ ಹತ್ರ ದುಡ್ಡಿದೆ 1-2 ಕೋಟಿ ಅಂದರೆ ನಾನೇ ಯಾವುದೋ ಒಂದು ಡೈರೆಕ್ಟರ್ ಕರ್ಕೊಂಡ್ಬರ್ತೀನಿ, ನಾನೇ ಹೀರೋ ಆಗ್ತೀನಿ, ನಾನೇ ಪ್ರೊಡ್ಯೂಸ್ ಮಾಡ್ತೀನಿ, ನಾನೇ ಆ್ಯಕ್ಟ್ ಮಾಡಿಬಿಡ್ತೀನಿ. ಇಂಡಸ್ಟ್ರಿ ಅಂದರೆ ಏನು ಅನ್ಕೊಂಡ್ಬಿಟ್ಟಿದ್ದಾರೆ? ಮೇಕಪ್ ಹಾಕಿದಾಗ ಅದಕ್ಕೊಂದು ಬೆಲೆ ಇದೆ, ಅದೊಂದು ದೊಡ್ಡ ಕಲೆ. ಇವತ್ತಿನ ನಾನು ನಡ್ಕೊಂಬಂದಿರೋದಲ್ಲ, ಎಷ್ಟೋ ವರ್ಷಗಳಿಂದ ಯಾವುದೋ ದುಡ್ಡಿದೆ, ನಾನು ಹೀರೋ ಆಗ್ಬಿಡ್ತೀನಿ, ನಾನೇ ಪ್ರೊಡ್ಯೂಸ್ ಮಾಡಿಬಿಡ್ತೀನಿ ಸಿನಿಮಾನ. ಒಂದು 50 ಲಕ್ಷ ಇದ್ದರೆ ಸಿನಿಮಾ ಮಾಡ್ಬಿಡ್ಬೋದು, ಒಂದು ಕೋಟಿ ಇದ್ದರೆ ಸಿನಿಮಾ ಮಾಡ್ಬಿಡ್ಬೋದು. ನಮ್ಮ ಹತ್ರ ಎಷ್ಟು ಜನ ಬರ್ತಾರೆ ಗೊತ್ತಾ? ಸರ್ 1.5 ಕೋಟಿ ಒಂದು ಒಳ್ಳೆ ಬಜೆಟಲ್ಲಿ ಮಾಡ್ಬಿಡೋಣ, ಹಿಂಗೆ ಮಾಡ್ಬಿಡೋಣ, ಹಂಗೆ ಮಾಡ್ಬಿಡೋಣ. ನೀವು ಬುಲೆಟ್ ಪ್ರಕಾಶ್ ಮಗನ್ನ ಲಾಂಚ್ ಮಾಡಬೇಕು ಅಂತ ಬರಬೇಡಿ ನಮ್ಮ ಮನೆ ಹತ್ರ. ರಕ್ಷಕ ಹತ್ರ ಇರೋ ಟ್ಯಾಲೆಂಟ್ನ ಆಚೆ ತೊಗೊಂಬರಕ್ಕೆ ಬನ್ನಿ ದಯವಿಟ್ಟು. ನಾನು ಬುಲೆಟ್ ಪ್ರಕಾಶ್ ಮಗನ ಲಾಂಚ್ ಮಾಡ್ತಾಯಿದ್ದೀನಿ, ನಾನು ಬುಲೆಟ್ ಪ್ರಕಾಶ್ ಮಗನ ಹಿಂಗೆ ತಂದುಬಿಟ್ಟೆ, ಹಂಗೆ ತಂದುಬಿಟ್ಟೆ, ಅದನ್ನು ತಲೆಯಲ್ಲಿ ಇಟ್ಕೊಂಬೇಡಿ. ರಕ್ಷಕ ಹತ್ರ ಒಂದು ಟ್ಯಾಲೆಂಟ್ ಇದೆ, ಅದನ್ನು ಆಚೆ ತೊಗೊಂಬರೋಕ್ಕೆ ನಿಮ್ಮ ಸ್ಕ್ರಿಪ್ಟ್ ಆಗುತ್ತಾ, ನಿಮ್ಮ ಕೆಲ ಕೆಪಬಿಲಿಟಿ ಇದೆಯಾ, ಅವಾಗ ಮಾತ್ರ ಬನ್ನಿ. ನನ್ನ ಟೈಮ್ ವೇಸ್ಟ್ ಮಾಡಿಕೊಂಡು ನಿಮ್ಮ ಟೈಮ್ ವೇಸ್ಟ್ ಮಾಡಿ ಯಾಕೆ ಬರ್ತೀರಾ? ಸುಮ್ಮನೆ ವೇಸ್ಟು. ನಿಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ, ಚೆನ್ನಾಗಿರಿ. ಒಂದು IT ಕಂಪ್ನಿಲಿ ಕೆಲಸ ಮಾಡ್ತೀರಾ, ಕೆಲಸ ಮಾಡಿ ಆರಾಮಾಗಿ. ಇದನ್ನು ನಂಬ್ಕೊಂಡು ಮಾತ್ರ ಬರೋಕ್ಕೆ ಹೋಗ್ಬೇಡಿ. ಅಲ್ಲ, ಅದು ಒಲಿಬೇಕಂದ್ರೆ ಎಲ್ಲಿದ್ರು ಬಂದು ಇದು ಒಂದೇ ಅಲ್ಲ, ಇದು ಒಂದೇ ಫೀಲ್ಡ್ ಅಂತ ಹೇಳ್ತಾರ, ಬೇರೆ ಫೀಲ್ಡು ಅಂತ ಹೇಳ್ತಾ ಇದ್ದೀನಿ. ಅದು ಫಾರ್ಮಿಂಗ್ ಹೋಗ್ತಾರೆ, ಮತ್ತೊಂದಕ್ಕೆ ಏನೋ ಬಿಸ್ನೆಸ್ಗೆ ಹೋಗ್ತಾರೆ, ರಿಯಲ್ ಎಸ್ಟೇಟ್ಗೆ ಹೋಗ್ತಾರೆ, ಎಷ್ಟೋ ಓದಿರ್ತಾರೆ, ಅಲ್ಲಿ ಯಾವುದೋ ಬೇರೆ ಕೆಲಸ ಮಾಡ್ತಾ ಇರ್ತಾರೆ. ಬಂದು ಏನಕ್ಕೆ ಮಾಡ್ತೀರಾ? ನೀವೇನು ಓದಿದ್ದೀರಾ ಅದೇ ಕಂಪ್ನಿ ಹೋಗಿ ಕೆಲಸ ಮಾಡಿ, ಅದು ಎಷ್ಟು ಸಿಗುತ್ತೆ ಸಂಬಳ ಅದನ್ನೇ ಕಣ್ಣು ಹೊತ್ಕೊಂಡು ಜೀವನ ಮಾಡಿ ನೀಟಾಗಿ. ಸೊ ಅಂದರೆ ಎಷ್ಟೊಂದು ಜನ ಈಗ ಮೂವಿಗಳು ಮಾಡಿಕೊಂಡು ಮುಂದೆ ಬರ್ತೀವಿ, ಎಲ್ಲ ಮೂವಿನೂ ಕ್ಲಿಕ್ ಆಗ್ತಿಲ್ಲ. ಎಷ್ಟೊಂದು ಜನ ಸ್ಟಾರ್ ನಟರ ಮೂವಿಗಳೇ ಓಡ್ತಿಲ್ಲ ಇವತ್ತಿನ ದಿನ. ಇಟ್ಸ್ ಲೈಕ್ ತುಂಬ ಟಫ್. ಮುಂಚೆ ಎಲ್ಲ ಹೀರೋಗಳಂದರೆ ಇಟ್ ವಾಸ್ ಲಿಮಿಟೆಡ್ ಪೀಪಲ್. ಇವಾಗ ಹೆಂಗಾಗಿ ಮುಂಚೆ ಕಟ್ಔಟ್ ನೋಡಿ ಜನ ಓಡೇ ಬರೋರು, ಇವತ್ತು ಕಂಟೆಂಟ್ ನೋಡಿ ಒಳ್ಳೆ ಜನ ಬರ್ತಿದ್ದಾರೆ. ದರ್ಶನ ಓಡೋ, ಸುದೀಪ್ ಸರ ಓಕೆ ಎಸ್ ಸರ. ಇವಾಗ ಹೆಂಗೆ ಅಂತ ಕಂಟೆಂಟ್ ಇದೆ ಸಿನಿಮಾ, ಹಂಗೆ ಅನ್ಕೊಂಡ್ಬಿಟ್ಟಿದ್ದಾರೆ. ಕಂಟೆಂಟ್ ಇದ್ರೆ ಮಾತ್ರ ಹೋಗ್ತೀನಿ ಗುರು, ನನ್ನ ದುಡ್ಡು ಯಾಕೆ ವೇಸ್ಟ್ ಮಾಡ್ಕೊಬೇಕು? 150 ರೂಪಾಯಿನೂ ನನಗೆ ಇಂಪಾರ್ಟೆಂಟೆ, 250 ರೂಪಾಯಿನೂ ನನಗೆ ಇಂಪಾರ್ಟೆಂಟೆ. ಒಂದು ಸಿಂಗಲ್ ಕೂತ್ಕೊಂಡು ಮಾಲ್ ನೋಡ್ಬೇಕಂತ ಹೇಳಿದ್ರೆ ಒಂದು 500 ರೂಪಾಯಿ ಟಿಕೆಟ್ ಇವತ್ತು, 300 ರೂಪಾಯಿ ಟಿಕೆಟ್ ಒಂದು ಇವತ್ತು. ಅದು ಎಲ್ಲದಕ್ಕೂ ಯೋಚನೆ ಮಾಡ್ತಾರೆ ಜನ, ಕಂಟೆಂಟ್ ಯೋಚನೆ ಮಾಡ್ತಾರೆ. ಅವ್ರು ಮಾಡ್ತಿರೋದು ತಪ್ಪು ಅಂತ ಹೇಳ್ತಲ್ಲ, ಆದರೆ ಎಲ್ಲ ಸಿನಿಮಾನು ಬಂದು ನೋಡಿ ದಯವಿಟ್ಟು, ಗೊತ್ತಾಗುತ್ತೆ. ಯಾಕಂದರೆ ಯಾರೋ ಒಬ್ರು ಕೂತ್ಕೊಂಡು ಹೇಳ್ತಾರೆ ರಿವ್ಯೂ ಅಂದರೆ ನೀವು ನಂಬೇಡಿ. ಅದನ್ನ ರಿವ್ಯೂ ಮೇಲೆ ಈಗ ಕನ್ನಡ ಸಿನಿಮಾಗಳಿಗಿಂತ ಬೇರೆ ಭಾಷೆಯ ಸಿನಿಮಾಗಳನ್ನ ಜನರು ಒಂದು PVRs ಅಲ್ಲಿ ನೋಡ್ತಾರೆ ಬಿಕಾಸ್ ಆಫ್ ದ ಕಂಟೆಂಟ್. ಹೌದು, ಅವ್ರು ಕೊಡೋಂಥ ಕಂಟೆಂಟ್ ನೋಡಿ ಇವಾಗ ಬಂದ್ಬಿಟ್ಟು ಅಲ್ಲಿ ಬುಕ್ ಮೈ ಶೋನಲ್ಲಿ ಕಮೆಂಟ್ ಇದು ರಿವ್ಯೂ ಹಾಕಿರ್ತಾರೆ. ಡಬ್ಬಾ ಮೂವಿ ಇನ್ನೊಬ್ಬ ಹಾಕಿರ್ತಾನೆ, ತುಂಬ ಚೆನ್ನಾಗಿದೆ ಸಿನಿಮಾ, ತುಂಬ ಚೆನ್ನಾಗಿರೋ ಸಿನಿಮಾ ನೋಡ್ಬಿಟ್ಟು ಕಮೆಂಟ್ ನೋಡಲ್ಲ ನೀವು. ಡಬ್ಬಾ ಮೂವಿ ಅನ್ನೋದು ಮಾತ್ರ ನೋಡ್ಬಿಟ್ಟು ನೀವು ಸಿನಿಮಾ ನೋಡೋದು ಸ್ಟಾಪ್ ಮಾಡ್ತೀರಾ. ಇನ್ನೊಬ್ರು ಜೀವನ ಏನು ಆಗಬೇಕು? ಮತ್ತೆ ಪ್ರೊಡ್ಯೂಸರ್ ಎಲ್ಲಿಂದ ತೊಗೊಂಬಂದಿರ್ತಾರೆ ದುಡ್ಡನ್ನ, ಫೈನಾನ್ಸಿಗೆ ತೊಗೊಂಬಂದಿರ್ತಾರೋ, ಬಡ್ಡಿಗೆ ತೊಗೊಂಬಂದಿರ್ತಾರೋ, ಅದೆಷ್ಟೋ ವರ್ಷದಿಂದ ಕಟ್ಟಿರ್ತಾರೋ ಅವರು, ಅವ್ರ ಮನೇನೂ ಉಳಿಬೇಕು ತಾನೆ. ನೀವು ಬರೀ ಒಬ್ಬರಿಂದನೇ ಹೋಗ್ತಿದ್ರೆ, ಒಬ್ರನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಿದ್ರೆ, ಬೇರೆಯವ್ರು ಹಿಂಗೆಲ್ಲ ಬದುಕಬೇಕು. ಕ್ಯಾಶುವಲ್ ಆಗಿ ನನಗೆ ಯಾರೋ ಡೈರೆಕ್ಟ್ ಮಾಡಿ ಬರ್ತಾರೆ, ಪ್ರೊಡ್ಯೂಸರ್ಗೆ ಹೋಗ್ಬಿಟ್ಟು ಅಪ್ರೋಚ್ ಮಾಡ್ತಾರೆ,
ಆ ಹುಡುಗಂಗೆ ಅಷ್ಟು ಮಾರ್ಕೆಟ್ ಇದೆಯಾ, ಆ ಹುಡುಗನ ಮೇಲೆ ಅಷ್ಟು ಹಾಕ್ಬೋದ ದುಡ್ಡು. ಒಬ್ರು ಬೆಳೆಸಿದ್ಕೆ ಇವತ್ತು ಡಿ ಬಾಸ್ ಆಗಿದ್ದು, ಅವತ್ತು ಒಬ್ರನ್ನ ಬೆಳೆಸಿದ್ಕೆ ಇವತ್ತು ಸುದೀಪ್ ಸರ್ ಆಗಿದ್ದು, ಸ್ಟಾರ್ ಆಗಿದ್ದು. ಸ್ಟಾರ್ಟಿಂಗಲ್ಲಿ ನೀವು ಬೆಳ್ಸೋಕ್ಕೆ ಸ್ಟಾರ್ಟ್ ಮಾಡಿ, ಇನ್ನೊಬ್ರು ಸ್ಟಾರ್ ಉಟ್ಕೊತಾರೆ. ಯಾರಾದರೂ ಆಗಿರ್ಬೋದು. ಇವತ್ತು ಎಷ್ಟೋ ಜನ ಸ್ಟಾರ್ ಮಕ್ಕಳಲ್ಲಿ ನೀವೇ ನೋಡ್ತಿದ್ದೀರಾ, ಡೈಲಿ ಬೆಳಗ್ಗೆ ಮೂರ್ತಾಗ್ತಿದೆ, ಎಲ್ಲರೂ ಖುಷಿ ಇದೆ. ಇಷ್ಟೊಂದು ಎಲ್ಲ ಆ್ಯಕ್ಟರ್ ಮಕ್ಳುಗಳೇ ಖುಷಿ. ಯಾಕೆ ಬರಬೇಕು, ನಮ್ಮನೆಯಿಂದ ಇನ್ನೊಬ್ರು ಬರ್ಬೇಕು, ಇನ್ನೊಬ್ರು ಬೆಳೆಸ್ಬೇಕಾದ್ರೆ ಎಲ್ರಿಗೂ ಒಂದು ಥಾಟ್ಸ್ ಇರುತ್ತೆ. ನೀವೆಲ್ಲೋ ತೊಗೊಂಬಂದು ಅವ್ರ ಲೈಫ್ನ ಸ್ಟಾಪ್ ಮಾಡಿಬಿಟ್ಟೆ, ಇವ್ರ ಮುಖ ನೋಡ್ದ, ಇವ್ರಿರೋ ಪರ್ಸನಾಲಿಟಿ ನೋಡ್ದ. ಟ್ಯಾಲೆಂಟ್ ನೋಡಿ, ಎಕ್ಸಾಕ್ಟ್ಲಿ ಅವ್ರಿರೋ ಕಲರ್ ಅಲ್ಲ, ಅವ್ರಿರೋ ಪರ್ಸನಾಲಿಟಿ ಅಲ್ಲ. ಸೊ ನಿಮ್ಮ ಪ್ರಕಾರ ಅಂದರೆ ಇವತ್ತಿನ ಫಿಲಮ್ ಇಂಡಸ್ಟ್ರಿಯಲ್ಲಿ ಏನು ಲೈಕ್ ಡೌನ್ಫಾಲ್ ಆಗ್ತಿದೆ ಅಂತ ಕೂತ್ಕೊಂಡು ರಿವ್ಯೂ ಕೊಡ್ತಾರಲ್ಲ, ಅದನ್ನು ಕಮ್ಮಿ ಮಾಡಿದ್ರೆ ಎಲ್ಲ ಸಕ್ಕದಾಗಿರುತ್ತೆ. ಅದರಿಂದ ಎಷ್ಟು ಸಮಸ್ಯೆ ಆಗುತ್ತಲ್ಲ ನಿಜವಾಗ್ಲೂ. ಯಾಕಂದರೆ ಒಬ್ಬರು 50 ಲಕ್ಷ ಹಾಕೊಂಡು ತೊಗೊಂಬಂದಿರ್ತಾರೆ, 1 ಕೋಟಿಗೆ ಮಾಡಿರ್ತಾರೆ ಸಾಲ, 2 ಕೋಟಿ ಮಾಡಿರ್ತಾರೆ. ಆ ಬಡ್ಡಿ ಕಟ್ಟೋಸಲ್ಲ ಅವ್ರ ಜೀವನ ಪೂರ್ತಿ ಬಡ್ಡಿ ಕಟ್ತಾನೆ ಇರ್ತಾರೆ. ಅಂಥವ್ರೆ ಇವತ್ತೇನಾಗಿದೆ ಮೇಯ್ನಾಗಿ ಅಂದರೆ, ಒಂದು ಸಿನಿಮಾ ಮಾಡಿದೆ ನಾನು, 2 ಕೋಟಿ ನಾನು ಸಾಲ ತೊಗೊಂಬಂದೆ, ಅದನ್ನು ಇವತ್ತು ಬಡ್ಡಿ ಕಟ್ತಾ ಇದ್ದೀನಿ. ನಾಳೆ ಬೆಳಗ್ಗೆ ಇನ್ನೊಂದು ಸಿನಿಮಾ ನಾನು ಹೆಂಗೆ ಮಾಡಲಿ ಅಂತ ಹೇಳೋದು ಯಾರು ಗೊತ್ತಾ? ಈ ಥರ ಮಾಡ್ಕೊಂಡಿರ್ತಾರೆ ಅವ್ರನ್ನ. ಅವ್ರಿಗೊಂದು ಹುಮ್ಮಸ್ ಕೊಡಬೇಕು, ಒಂದು ಜೋಶ್ ಕೊಡ, ಆಗತ್ತೆ ಮಾಡುಗುರು ಅಂತ. ಒಂದು ಸಿನಿಮಾ ಗೆಲ್ಸಾಗ ಇನ್ನೊಂದು ಸಿನಿಮಾ ಮಾಡ್ತಾನೆ ಅವ್ನು ಬಂದು. ಒಂದು ಸಿನಿಮಾಗೆ ಸೋತ್ರೆ ಅವ್ರು ಏನು ಅನ್ಕೊಂತಾರೆ, ಹೋಯ್ತು ಗುರು ನನ್ನ ದುಡ್ಡು ಸಾಕು, ಇಲ್ಲಿಗೆ ನನ್ನ ಸಾಕು, ನನ್ನ ಜೀವನ, ನಾನೇನೋ ರಿಯಲ್ ಎಸ್ಟೇಟು ಮತ್ತೊಂದೇನೋ ಕೆಲಸ ಬಾಡಿಗೆ ಬರ್ತೀಯಾ, ಆರಾಮಾಗಿ ತಿನ್ಕೊಂಡಿರೋಣ, ಇಲ್ಲಿ ಬಂದ್ಬಿಟ್ಟು ನಾವು ಯಾಕೆ ಸಾಗಬೇಕು ಅಂತ ಹೇಳ್ತಾರೆ. ಅದು ದಯವಿಟ್ಟು ಯಾರೋ ಮಾಡೋಕೆ ಹೋಗ್ಬೇಡಿ, ರಿವ್ಯೂ ಕೊಡಬೇಡಿ ದಯವಿಟ್ಟು ನೆಗೆಟಿವ್ ಆಗಿ. ನಿಮ್ಗೆ ಇಷ್ಟ ಇದೆ ಅಂತೇಳಿ ಇಲ್ವಾ ಬಿಟ್ಬಿಡಿ. ಒಂದು ಸಿನಿಮಾ ಬಗ್ಗೆ ಒಂದು ನೆಗೆಟಿವ್ ರಿವ್ಯೂ ಕೊಟ್ಟಾಗ ಜನ ಅದನ್ನು 100 ಜನ ಅಲ್ಲ 1000 ಜನಕ್ಕೆ ಶೇರ್ ಮಾಡ್ತಾರೆ. ಚೆನ್ನಾಗಿಲ್ವಂತೆ ಸಿನಿಮಾ, ಚೆನ್ನಾಗಿಲ್ವಂತೆ. ಎಷ್ಟೋ ಸಿನಿಮಾಗಳು ಹಂಗೆ ಹೋಗಿದೆ. ಟಿ ವಿಲಿ ಬಂದು ನೋಡಿದಾಗ ಅಯ್ಯೋ ಇಂಥ ಸಿನಿಮಾ ನಾವು ಮಿಸ್ ಮಾಡ್ಕೊಂಡ್ವಾ, ಎಷ್ಟು ಸಕ್ಕತ್ತಾಗಿದೆ, ಥಿಯೇಟರ್ ನೋಡ್ಬೇಕಿತ್ತು ಸಿನಿಮಾ ಅಂತ ಹೇಳ್ತಾರೆ ಅಲ್ವಾ. ಅದಕ್ಕೆ ಎಲ್ಲ ಸಿನಿಮಾಗಳು ನೋಡಿ ಎಂಟರ್ಟೈನ್ ಮಾಡಿ ಅಷ್ಟೇ. ನಮ್ಮಂಥ ಹೊಸಬ್ರು ಬರ್ತಾರೆ, ಹೊಸತನ ತೊಗೊಂಬರ್ತಾರೆ, ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ. ನಾವೆಲ್ಲ ಹೊಸಬ್ರು ಆಚೆ ಬರಬೇಕು ಅಂತ ಹೇಳಿದ್ರೆ ನೀವೆಲ್ಲ ಸಪೋರ್ಟ್ ಮಾಡಬೇಕಷ್ಟೆ. ಮೂವಿ ಸಿನಿಮಾಗಳಂತ ಬಂದಾಗ ರಕ್ಷಕ್ಗೆ ಫೇವ್ರೆಟ್ ಹೀರೋ ಅಂದರೆ ಇಟ್ಸ್ ಡಿ ಬಾಸ್ ವಿಚಾರವಾಗಿ ಎಷ್ಟೊಂದು ಇಂಟರ್ವ್ಯೂಗಳು ಮಾಡಿದಾಗ ಪೀಪಲ್ ವರ್ ಲೈಕ್ ಏನು ಸುಳ್ಳು ಹೇಳ್ತಿದ್ದಾನ, ಏನೋ ಅವನು ಬಾಯಿಗೆ ಬಂದಿದ್ದು ಹೇಳ್ತಿದ್ದಾನೆ ಅಂತ. ಬಟ್ ನಾನು ನೋಡ್ದಂಗೆ ನಿಮ್ಮ ಮನೆಯಲ್ಲಿ ನಾವು ಬಂದು ನೋಡಿದಾಗ ಎಲ್ಲ ಡಿ ಬಾಸ್ ಜೊತೆ ಚಿಕ್ಕ ವಯಸ್ಸಿನ ಫೋಟೋಗಳಾಗಿರ್ಬೋದು. ಆ್ಯಂಡ್ ನಿಮ್ಮ ಮನೆಯಲ್ಲೂ ನಿಮ್ಮ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ತುಂಬ ಕ್ಲೋಸ್ ಇದ್ರಿ. ಡಿ ಬಾಸ್ ಬಗ್ಗೆ ನಿಮಗಿರುವಂಥ ಅಭಿಮಾನ ಅದೇನೇ ಬ್ಯಾಕಲ್ಲಿ ಏನೇ ಸ್ಟೋರಿ ಆಗಿರಲಿ, ಏನೇ ಪಾಸ್ಟ್ ಇರಲಿ, ಇವತ್ತಿಗೂ ಅದೇ ಪ್ರೀತಿ, ಅದೇ ಒಂದು ಕಂಪ್ಲೀಟ್ ನಿಮ್ಮನೆ ಕಡೆಯಿಂದನೂ ಅವರಿಗಿದೆ. ಸೊ ಹೆಂಗಿತ್ತು ನಿಮ್ಮದು ಡಿ ಬಾಸ್ ಅವ್ರ ಬಾಂಡಿಂಗು ಆಗ ಅಂತ? ಅಂದರೆ ಇವತ್ತಿಂದ ಅಲ್ಲ, ಅದು ತುಂಬ ಚಿಕ್ಕ ವಯಸ್ಸಿಂದಾನೆ. ನಮ್ಮ ತಂದೆದವ್ರದ್ದು ಕಾಂಬಿನೇಷನ್ ನೀವು ಅವಾಗಲೇ ನೋಡ್ಕೊಂಬಂದಿದ್ದೀರ, ಜಮಾನಿಂದ ನೋಡ್ಕೊಂಬಂದಿದ್ದೀರಾ. ತುಂಬ ಖುಷಿ ಇದೆ. ಅವ್ರದ್ದು ಸ್ಟೋರೀಸ್ ಹೇಳಿದಾಗಂತೂ ಎಷ್ಟೊಂದು ಜನ ಈಗೇನೋ ಸುಮ್ಮನೆ ಹೇಳ್ತಿದ್ದಾನೆ ಅಂತ, ಬಟ್ ದ ಟ್ರೂತ್ ಇಸ್ ಟ್ರೂತ್ ಅಲ್ವಾ. ಅಂದರೆ ನಿಜ ಅನ್ನೋದು ಅನ್ಭವಿಸಿದವ್ರು ಗೊತ್ತಿರುತ್ತೆ, ಎಕ್ಸ್ಪೀರಿಯನ್ಸ್ ಮಾಡಿದವ್ರು ಗೊತ್ತಿರುತ್ತೆ. ಮಾತಾಡೋರ್ಗು ಮಾತಾಡ್ತಾನೆ ಇರ್ತಾರೆ ನೆಗೆಟಿವ್, ಸುಮ್ಮನೆ ಹೇಳ್ತೀನಿ ನಾನು ಹಂಗಿಲ್ಲ ಹಿಂಗಿಲ್ಲ ಅಂತ ಅನ್ಕೊತಾರೆ. ನಾನು ಜಾಸ್ತಿ ಟೈಮ್ಸ್ ಮಾಡಿರೋದು ಅವ್ರ ಜೊತೆನೆ. ಇವಾಗ ನೀವೆಲ್ಲೇ ಇಂಟರ್ವ್ಯೂಸ್ ಹೋಗಿ ನೋಡಿದ್ರು ನಾನು ಬೇರೆಯವ್ರ ಬಗ್ಗೆ ಜಾಸ್ತಿ ಹೇಳಿರೋದು, ಯಾಕಂದರೆ ಅವ್ರ ಬಗ್ಗೆ ನಂಗೆ ಗೊತ್ತಿರೋ ಬಗ್ಗೆ ನಾವು ಹೇಳೋದು ತಪ್ಪಾಗುತ್ತೆ. ಅವ್ರ ಜೊತೆ ನಾನು ಜಾಸ್ತಿ ಜರ್ನಿ ಕಂಟಿನ್ಯೂ ಮಾಡಿದ್ದೀನಿ ನಮ್ಮ ಬಾಸ್ ಜೊತೆ. ಅದಕ್ಕೋಸ್ಕರ ಏನೋ ಮಧ್ಯದಲ್ಲಿ ಬಂತು, ಅಡೆತಡೆಗಳಾಯಿತು, ಅದು ದೊಡ್ಡವರೇನೋ ಮಾಡಿಕೊಂಡ್ರು, ಅದಕ್ಕೆ ನನಗೆ ಸಂಬಂಧ ಇಲ್ಲ. ಇವತ್ತಿಗೂ ಅದೇ ಪ್ರೀತಿ ಅಭಿಮಾನ, ಇವತ್ತಿಗೂ ಅದೇ ಪ್ರೀತಿಸ್ತೀನಿ, ಅಷ್ಟೇ ಇಷ್ಟಪಡ್ತೀನಿ. ನನ್ನ ಬೆಡ್ರೂಮಲ್ಲಿ ನನ್ನ ತಲೆ ಮೇಲೇ ಅವ್ರ ಫೋಟೋ ಇದೆ, 2 ಫೋಟೋ ಹಾಕೊಂಡಿದ್ದೀನಿ, ದೊಡ್ಡ ಫೋಟೋ ಹಾಲಲ್ಲಿ ಹಾಕಿದ್ದೀವಿ. ಅದು ಯಾವತ್ತಿಗೂ ಅಭಿಮಾನ ಹಂಗೆ ಇರುತ್ತೆ, ಅದು ಯಾವತ್ತೂ ಕಮ್ಮಿ ಆಗಲ್ಲ, ಆಗೋದು ಇಲ್ಲ. ಫಾರ್ ಎವರ್ ಡಿ ಬಾಸೆ. ಲಾಸ್ಟ್ ನೀವು ನೋಡಿದ್ದು ಯಾವಾಗ ಅವ್ರನ್ನ ಡೈರೆಕ್ಟ್ ಆಗಿ? ಈ ಮಧ್ಯದಲ್ಲಿ ಯಾವತ್ತೂ ಅವ್ರನ್ನ ನೋಡಿಲ್ಲ, ಇವತ್ತು ನೋಡಿದಾಗ ಅವ್ರು ಮೈಟ್ ಬಿ ಖುಷಿ ಪಡ್ತಾರೆ ಅಂತ ಅನ್ಸುತ್ತೆ. ನಾನು ಲಾಸ್ಟ್ ನೋಡಿದ್ದೇನೆ ಒಂದು 4 ಇಯರ್ಸ್ ಬ್ಯಾಕ್ ಅಷ್ಟೇ. ಅದು ಮುಂಚೆ ಒಂದು ಸಾಂಗ್ ಶೂಟಲ್ಲಿ ನೋಡಿದ್ದು, ಮೀಟ್ ಮಾಡಿದ್ದೆ ಅಷ್ಟೇ. ಏನೋ ಸ್ಟ್ರೈಟ್ ಆಗಿಬಿಟ್ಟಿದ್ಯಾ ಹಂಗೆ ಹಿಂಗೆ ಅಂತ ಹೇಳಿದ್ರು, ಚೆನ್ನಾಗಿ ಮಾತಾಡಿದ್ರು. ಆಮೇಲೆ ಒಳ್ಳೆ ಬಾಸೆಟ್ ಒಳ್ಳೆ ಅಂತ ಹೇಳಿದ್ರು. ಆನಂತರ ಒಂದೊಳ್ಳೆ ಮೂಮೆಂಟ್ಸು ಯಾವಾಗೂ ಅದೆಲ್ಲ ಮರೆಯಲ್ಲ. ಯಾಕಂದರೆ ಶೂಟಿಂಗ್ ಸ್ಪಾಟಲ್ಲಿ ತರಲೆ ಮಾಡೋದಾಗಿರ್ಬೋದು, ನಮ್ಮ ತಂದೆದು ಒಂದು ಬಾಂಡಿಂಗ್ ಆಗಿರ್ಬೋದು, ಹೋಗೋ ಬಾರೋ ಅಂತ ಫ್ರೆಂಡ್ಶಿಪ್ ಅವರಿಬ್ಬರದ್ದು. ನಾನು ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು. ಅವ್ರ ಮನೆಗೆ ಹೋದರೆ ಊಟ ಆಗಿರಲಿ, ತಿಂಡಿ ಏನು ಬೇಕಾದ್ರು, ಏನೇ ಇದ್ದರೂ ಇಷ್ಟ ಇದ್ದರೂ ಏನು ಬೇಕೋ ಅದು ಮಾಡೋರು. ಅದೊಂದು ಯಾವತ್ತಿಗೂ ಅದು ಮನಸ್ಸಲ್ಲಿ ಇದ್ದೇ ಇದೆ. ಸೊ ಅವರಿಗೂ ನೀವು ಇಂಡಸ್ಟ್ರಿಗೆ ಬರೋದೆಲ್ಲ ಆಗ ನೀವು ಅಷ್ಟು ಆ್ಯಕ್ಟಿವ್ ಆಗಿರ್ಬೇಕಾದ್ರೆ ಸೊ ಎಲ್ಲ ಹೇಳಿದ್ರಾ ಮಗ ಇಂಡಸ್ಟ್ರಿಗೆ ಬರಬೇಕು ಅಂತ? ಖಂಡಿತ. ಅಂದರೆ ಅವ್ರು ಒಂದಷ್ಟು ಹೇಳೋ ಹಿಂಗಿರಬೇಕು ಹಂಗಿರಬೇಕು, ಇದರ ಸಿನಿಮಾ ಮಾಡೋ ಅಂದರೆ ಅವಾಗ ತುಂಬ ಚಿಕ್ಕ ಹುಡುಗ ಅಲ್ವಾ. ಫಸ್ಟು ಓದ್ಬಿಡ್ರಿ, ಓದಾದ್ಮೇಲೆ ನಿಮ್ಮ ಲೈಫ್ ಅನ್ನೋದು ಒಂದಿದೆ, ಮುಂದಕ್ಕೆ ಒಂದು ದೊಡ್ಡ ಲೈಫ್ ಇದೆ. ಅವಾಗ ಅಲ್ಲ ಅಂದರೆ ಆ ಥಾಟ್ಸ್ ಯೋಚನೆ ಮಾಡಿ ಅಂತ ಅವಾಗಲೇ ಹೇಳೋರು. ಇವಾಗ ಅದೇ ಗೊತ್ತು, ಮೇ ಬಿ ಗೊತ್ತಿರುತ್ತೆ, ನಾನು ಡ್ರಾಪ್ ಮಾಡಿರ್ತೀನಿ ಅಂತ. ಸಿಕ್ಕಿದಾಗ ಎಲ್ಲರೂ ಬೈತಾರೆ ಅಷ್ಟೇ. ಫೋನ್ ಮಾಡಿ ಇಲ್ಲ, ರೀಸೆಂಟಾಗಿ ಫೋನ್ ಮಾಡಿಲ್ಲ, ಭೇಟಿ ಮಾಡಿಲ್ಲ, ಆದಷ್ಟು ಬೇಗ ಸಿಗ್ತೀವಿ. ಆದರೆ ನನಗೇನು ಅಂತ ಹೇಳಿದ್ರೆ, ಇವಾಗ ಎಲ್ಲರೂ ಹೇಳ್ತಾರೆ ನೀನು ರೀಸೆಂಟಾಗಿ ದರ್ಶನ್ ಜೊತೆ ಫೋಟೋನೇ ಹಾಕಿಲ್ಲ, ಡಿ ಬಾಸ್ ಜೊತೆ ಫೋಟೋ ಹಾಕಿಲ್ಲ, ಮತ್ತೊಂದು ಹಾಕಿಲ್ಲ. ನಾನೇನಾದ್ರು ಒಂದು ಕೆಲಸ ಮಾಡಿದ್ದೀನಿ ಅಂತ ಹೇಳಿದ್ರೆ ಅವ್ರ ಹತ್ರ ತೊಗೊಂಡೋಗಿ ತೋರಿಸ್ಬಿಟ್ಟು ನಾನು ಈ ಥರ ಕೆಲಸ ಮಾಡಿದ್ದೀನಿ ಬಾಸ್, ನಿಮ್ದೊಂದು ಬೈಟ್ಸ್ ಬೇಕು, ನಿಮ್ದೊಂದು ರಿವ್ಯೂ ಬೇಕು, ಇಲ್ಲಾಂದರೆ ನಿಮ್ಗೇನು ಅನ್ಸುತ್ತೋ ನನಗೆ ಹೇಳಿ ಅಂತ.
ನಾನು ಸುಮ್ಮನೆ ಅವ್ರ ಜೊತೆ ಹೋಗಿ ಕೂತ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ತರಲೆ ಮಾಡಿಕೊಂಡು ಅದು ನನಗೆ ಇಷ್ಟ ಇಲ್ಲ. ಸುಮ್ಮನೆ ಫೋಟೋಗ ನನಗೆ ಇಷ್ಟ ಇಲ್ಲ. ನಾನೇನೋ ಒಂದು ಒಳ್ಳೆ ಕೆಲಸ ಮಾಡಿದ್ದೀನಿ, ನಂದೊಂದು ಇದೊಂದು ಪ್ರಾಡಕ್ಟ್ ಮಾಡಿದ್ದು, ಇದೊಂದು ನೋಡಿ ಬಸ್, ಇದೊಂದು ಟ್ರೈಲರ್ ಆಗಿರಲಿ, ಟೀಸರ್ ಆಗಿರಲಿ, ಒಂದು ಫೋಟೋ ಶೂಟ್ ಮಾಡಿಸಿದ್ದೀನಿ, ನಾನು ಸಿನಿಮಾಗೆ ಈ ಥರ ಒಂದು ಜರ್ನಿ ಸ್ಟಾರ್ಟ್ ಮಾಡ್ತೀನಿ, ನಿಮ್ಮ ಆಶೀರ್ವಾದ ಇರಬೇಕು. ಆವಾಗ ಹೋಗಿ ತೋರಿಸೋದು ಒಂದು ವ್ಯಾಲ್ಯೂ ಇರುತ್ತೆ. ಸುಮ್ಮನೆ ಹೋಗೋರ ಜೊತೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಅವ್ರ ಜೊತೆ ತಿರುಗಾಡ್ಕೊಂಡು ನಂಗೆ ಅದು ಇಷ್ಟ ಇಲ್ಲ. ಅದಕ್ಕೋಸ್ಕರ ಅಲ್ಲಿ ಗಂಟೆ ನಾನು ವೆಯ್ಟ್ ಮಾಡ್ತೀನಿ, ಒಂದು ಲಾಂಚ್ ಆಗೋ ಗಂಟ. ಒಂದು ಲಾಂಚ್ ಆಗಿದ್ದೀನ ಖಂಡಿತ ನೀವೇ ಎಲ್ಲರೂ ನೋಡ್ತೀರಾ, ಒಂದು ಒಳ್ಳೆ ಫೋಟೋ ಹಾಕ್ತೀವಿ. ಅವ್ರ ಆಶೀರ್ವಾದ ಮಾಡೋಕೆ ಖಂಡಿತ ಬಂದೇ ಬರ್ತಾರೆ. ಸದ್ಯದಲ್ಲೇ ಹಂಗಾದ್ರೆ ಇನ್ನು ಟೈಮ್ ಇದೆಯಾ? ಓಕೆ. ಒಟ್ನಲ್ಲಿ ನಿಮ್ಮ ಮನೇಲಿ ಎಲ್ಲರಿಗೂ ಅದೇ ಪ್ರೀತಿ ಅದೇ ಅಭಿಮಾನ ಇದೆ. ಆಂಟಿ ಎಲ್ಲರಿಗೂ ಅಷ್ಟಿದ್ದ ಡಿ ಬಾಸ್ ಅಂದರೆ ಅಷ್ಟೇ ಇಷ್ಟ. ಒಟ್ನಲ್ಲಿ ಫಾರ್ ಎವರ್ ಡಿ ಬಾಸ್ ಅಭಿಮಾನಿ. ಯಾವತ್ತಿಗೂ ಬಾಸ್ ಅಭಿಮಾನಿ. ಏನಾದ್ರು ಒಂದು ಫನ್ನಿ ಇನ್ಸಿಡೆಂಟು ಏನೋ ಒಂದು ಅವರೊಟ್ಟಿಗೆ ಇದ್ದಾಗ ಆಗಿರೋವಂಥದ್ದು? ಆ ಥರದ್ದು ಏನೂ ಇಲ್ಲ, ಎಲ್ಲ ಒಳ್ಳೆ ಮೂಮೆಂಟ್ಸ್ಗಳೇನೆ. ಅದೇ ಆವಾಗಲೇ ಹೇಳ್ದಂಗೆ, ಇವತ್ತು ಏನೇ ಅಂದರೆ ಅದೇನೋ ಅವ್ರವ್ರು ಏನೋ ಜಗಳ ಮಾಡಿಕೊಂಡ್ರು, ದೂರ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಇವತ್ತು ಅದೇ ಪ್ರೀತಿ ಅಭಿಮಾನ ಇದೆ. ನಾನು ತಿಳ್ಕೊತಾ ಇರ್ತೀನಿ, ಬಾಸ್ ಏನು ಮಾಡ್ತಾರೆ, ಚೆನ್ನಾಗಿ ಅವರ ಶೂಟಿಂಗ್ ಸ್ಪಾಟಲ್ಲಿ ಇದ್ದರೆ ಎಲ್ಲಿದ್ದಾರೆ ಏನು ಅಂತ ಎಲ್ಲ ತಿಳ್ಕೊತಾನೆ ಇರ್ತೀನಿ. ಅದು ಯಾವತ್ತಿಗೂ ಮೂಮೆಂಟ್ಸ್ ಎಲ್ಲ ಯಾವತ್ತಿಗೂ ಅದು ಮರೆಯೋಕ್ಕೆ ಆಗಲ್ಲ. ಒಂದೊಂದು ಫೋಟೋ ನಾವು ಇವತ್ತು ನೋಡ್ತಿದ್ರು, ನಮ್ಮ ಮನೇಲಿ ಹಾಕಿರೋ ಒಂದೊಂದು ಫೋಟೋ ಒಂದು ಮೂಮೆಂಟ್ಸ್ ನೆನಪಾಗ್ತಾ ಬರುತ್ತೆ. ಈ ಶೂಟಿಂಗ್ ಸ್ಪಾಟಲ್ಲಿ ಇಷ್ಟು ತರಲೆ ಮಾಡಿದ್ವಿ, ಇಷ್ಟು ಮಾತಾಡಿದ್ವಿ, ತಿಂದಿದ್ವಿ ಊಟ, ನಾವು ಇದೇ ಜಾಗದಲ್ಲಿ ಶೂಟಿಂಗ್ ಮಾಡಿದ್ವಿ, ಎಲ್ಲ ನೆನಪಾಗುತ್ತೆ ಅಪ್ಪನ ಜೊತೆ ಹೋದಾಗ. ಅದು ಯಾವತ್ತಿಗೂ ಮೆಮೊರೀಸ್ ಹಂಗೆ ಇರುತ್ತೆ. ಸೊ ಬಟ್ ಜನ ಬಿಡಿ ಮಾತಾಡ್ಕೊಳ್ಳೋರು ಹೇಳ್ತಾನೆ ಇರ್ತಾರೆ, ಸುಮ್ಮನೆ ಅವ್ರ ಡಿ ಬಾಸ್ ಹೆಸರಿಟ್ಕೊಂಡು ಏನೋ ಒಂದು ಪಾಸಿಟಿವ್ ನೋಡ್ಕೊಳ್ಳೋಕ್ಕೆ ಅಥವಾ ಮುಂದೆ ಹೋಗೋದಕ್ಕೆ ನೋಡ್ತಿದ್ದಾನೆ ಅಂತ. ಬಟ್ ಆ ಜರ್ನಿಯಿಂದ ನೋಡಿದ್ರೆ ಎಲ್ಲೂ ಡಿ ಬಾಸಿಂದ ಏನೋ ಯು ಹ್ಯಾವ್ ನಾಟ್ ಗಾನ್ ಟು ಎನಿ ಶೋ. ಬಿಗ್ ಬಾಸ್ ನಿಮಗೆ ಸಿಕ್ಕಿದ್ದು ಯಾರಿಂದನೂ ಅಲ್ಲ. ಅಂದರೆ ಏನು ಗೊತ್ತಾ, ಯಾವುದೇ ಒಂದಾಗಲಿ ನಮ್ಮ ಒಂದು ಕಲೆನ ಗುರುತಿಸಿದಾಗ ಅದಕ್ಕೆ ನಮಗೊಂದು ಸಮಾಧಾನ ಇರುತ್ತೆ. ಇನ್ಫ್ಲುಯೆನ್ಸ್ ಮಾಡಿ ಏನೋ ಮತ್ತೊಂದು ಮಾಡಿ ಅದೆಲ್ಲ ಯಾವತ್ತಿಗೂ ಶಾಶ್ವತ ಅಲ್ಲ. ನನ್ನ ಕಲೆ ಇದೆಯಾ ಗುರು, ಜನ ನನ್ನ ಬೆಳೆಸ್ತಾರೆ, ಇಲ್ವ ನನ್ನ ಮನೇಲಿ ಕುಣಿಸ್ತಾರೆ ಅಷ್ಟೇ. ನಾನು ಇಲ್ಲಿ ನಂಬ್ಕೊಂಬಂದಿರೋದು ಅಷ್ಟೇ. ಯಾರನ್ನೂ ಇಲ್ಲಿ ನಾನು ಇದು ಮಾಡಲ್ಲ. ಅವರೆಲ್ಲ ಆಶೀರ್ವಾದ ನನ್ನ ಮೇಲೆ ಇರಬೇಕಂತ ನಾನು ಕೇಳ್ಕೊಳ್ಳಿ. ಯಾಕಂದರೆ ಎಲ್ಲರ ಜೊತೆ ನಮ್ಮ ಅಪ್ಪ ಆ್ಯಕ್ಟ್ ಮಾಡಿದ್ದಾರೆ, ಎಲ್ಲ ಸೀನಿಯರ್ ಜೊತೆ ಆ್ಯಕ್ಟ್ ಮಾಡಿದ್ದಾರೆ, ರಾಜ್ಕುಮಾರ್ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದಾರೆ. ಆ ಜಮಾದಲ್ಲಿ ಶಬ್ದವೇದಿ ಸಿನಿಮಾಲಿ ಆವಾಗಲೂ ಆ್ಯಕ್ಟ್ ಮಾಡಿದ್ದಾರೆ. ಆವಾಗಿಂದನೂ ಆ್ಯಕ್ಟ್ ಮಾಡ್ಕೊಂಬಂದಿದ್ದಾರೆ ನಮ್ಮಪ್ಪ. ಇವತ್ತಿನ ಜನ್ರೇಷನ್ ಜೊತೆ ಆ್ಯಕ್ಟ್ ಮಾಡಿದ್ದಾರೆ, ಮಕ್ಕಳಾಗಿರಲಿ ಮೊಮ್ಮಕ್ಕಳಾಗಿರಲಿ ಎಲ್ಲ ಜೊತೆ ಆ್ಯಕ್ಟ್ ಮಾಡಿದ್ದಾರೆ. ಅವರೆಲ್ಲರ ಆಶೀರ್ವಾದ ನನ್ನ ಮೇಲೆ ಇದ್ದರೆ ಸಾಕಷ್ಟೇ. ನಾನು ಇನ್ನು ಯಾರಿಂದನೂ ಏನು ಎಕ್ಸ್ಪೆಕ್ಟ್ ಮಾಡಲ್ಲ, ಮಾಡೋದು ಇಲ್ಲ. ನನ್ನ ಕೆಲಸ ಇದೆ, ನಾನು ಶ್ರದ್ಧೆ ಬಗ್ಗೆ ಮೇಕಪ್ ಹಾಕ್ತೀನಿ, ಕೆಲಸ ಮಾಡ್ತೀನಿ. ಗೆಲ್ಸೋದು ಬಿಡೋದು ಜನಕ್ಕೆ ಬಿಟ್ಟಿದ್ದು. ಅಂದರೆ ದಟ್ಸ್ ಟು. ಇವಾಗ ಬುಲೆಟ್ ಪ್ರಕಾಶ್ ಅವ್ರ ಬಗ್ಗೆ ಹೇಳಿದಾಗ ಇವತ್ತಿಗೂ ನಾವೆಲ್ಲ ಬೆಳಗ್ಗೆದ್ದು ಉದಯ ಕಾಮಿಡಿ ಹಾಕೊಂಡು ನೋಡ್ತೀರಿ ಅಂದರೆ ಅವರು ಸಾಧಕ್ಕೆ ಹೋಗಿಲ್ಲ. ಅವ್ರಿಗೆಲ್ಲ ಯಾವತ್ತಿಗೂ ನಾವು ಮರೆಯೋದಕ್ಕಾಗಲ್ಲ. ಐ ಗೆಸ್ ನೀವು ಇವತ್ತಿಗೂ ಅವ್ರ ಮೂವಿಗಳು ನೋಡ್ತಿರ್ತೀರಾ ಅಂತ ಅನ್ಸುತ್ತಲ್ಲ. ನಾನು ಯಾವ್ದು ಕ್ಯಾಶುವಲಾಗಿ ಏನಾದ್ರು ಬೇಜಾರಾದಾಗೆಲ್ಲ ನೆನಪಾದಾಗ ಹಿಂಗೆ ಕ್ಯಾಶುವಲಾಗಿ ಬರ್ತಾನೆ ಇರುತ್ತೆ. ನೆನಪಾಗಿರೋ ದಿವಸನೇ ಇಲ್ಲ. ಯಾಕೆಂದರೆ ಎಲ್ಲೇ ಆಚೆ ಹೋದ್ರು ಬುಲೆಟ್ ಪ್ರಕಾಶ್ ಮಗ ಅಂತ ಹೇಳಿದ್ರೆ ಅದು ನೆನಪಾಗೇ ಆಗುತ್ತೆ. ಅದಕ್ಕೋಸ್ಕರ ಅದು ಬಿಟ್ಟರೆ ಸಿನಿಮಾಗಳಾಗಿರ್ಬೋದು, ಇನ್ನೊಂದು 2 ಸಿನಿಮಾ ರಿಲೀಸ್ ಆಗಬೇಕು. ಅದೇನೋ ಪ್ರೊಡಕ್ಷನ್ ಏನೋ ಪ್ರಾಬ್ಲಮ್ ಇರೋದ್ರಿಂದ ರಿಲೀಸ್ ಆಗಿಲ್ಲ ಅಷ್ಟೇ. ನಮ್ಮ ತಂದೆದೆ ಇನ್ನೂ ಪಾಪ ಅವ್ರದ್ದೇನೋ ಪ್ರಾಬ್ಲಮ್ಸ್ ಇದೆ ಪ್ರೊಡಕ್ಷನ್ಸ್. ಶೂಟಿಂಗ್ ಎಲ್ಲ ಮುಗಿದಿತ್ತು, ಎಲ್ಲ ಶೂಟಿಂಗ್ ಮುಗಿದು ಡಬ್ಬಿಂಗು ಮುಗಿದಿದೆ, ರಿಲೀಸ್ ಆಗಬೇಕು. ಅದಕ್ಕೆ ವೆಯ್ಟಿಂಗ್ ಅಷ್ಟೇ. ಸೊ ನೋಡಿದಾಗ ಇನ್ನೂ ಖುಷಿ ಆಗುತ್ತೆ. ಓಕೆ. ಅಂದರೆ ನಾನು ಹೇಳ್ದೆ ಅಲ್ಲ, ಇವತ್ತು ಮಾತಾಡ್ತಾ ಲೈಕ್ ನನಗೆ ಏನಂದರೆ ಇಂಟರ್ವ್ಯೂಸ್ ಎಲ್ಲ ಕೊಟ್ಟಿರ್ತೀರಾ, ಯು ಹ್ಯಾವ್ ಸ್ಪೋಕನ್ ಅಬೌಟ್ ದ ಪಾಸ್ಟ್ ಲೈಫ್ ಆ್ಯಂಡ್ ಎವ್ರಿಥಿಂಗ್, ಎಲ್ಲ ಫೇಸ್ ಆಫ್ ಲೈಫ್ ಬಗ್ಗೆನೂ ಮಾತಾಡಿದ್ದೀರಾ. ಆ್ಯಂಡ್ ಈ ಇಂಟರ್ವ್ಯೂಲಿ ಇನ್ನಷ್ಟು ಮನಸ್ಸು ಬಿಚ್ಚಿ ಮಾತಾಡಬೇಕು ಅನ್ನೋದು ನಮ್ಮ ಒಂದು ಕೋರಿಕೆ. ಇವಾಗ ನಾನು ಕ್ವಶನ್ಸ್ ಕೇಳ್ತಾ ಹೋಗ್ತೀನಿ. ಲೈಕ್ ನಿಮ್ಮ ಅನಿಸಿಕೆಗಳು, ವಾಟ್ ಎವರ್ ಇಟ್ಸ್ ಇನ್ ನಿಮ್ಮ ಮನಸ್ಸಲ್ಲಿರುವಂಥ ಮಾತುಗಳು ಹೇಳ್ಬೋದು. ರಕ್ಷಕ್ ಯಾವುದಾದ್ರೂ ಲೈಫ್ಗೆ ರಿಗ್ರೆಟ್ ಆಗಿದ್ದೀರಾ ಅಂತ ಅವತ್ತು ನಾನು ಕೇಳಿದೆ. ಇವಾಗ ತಾನೇ ಕೇಳಿದೆ ನಾನು ನಿಮಗೆ, ಅದಕ್ಕೆ ಆನ್ಸರ್ ಮಾಡಿದ್ರಿ. ಆ್ಯಂಡ್ ಇವತ್ತಿನವರೆಗೂ ರಕ್ಷಕ್ಗೆ ಯಾವುದಾದ್ರೂ ಒಂದು ಇನ್ಸಿಡೆಂಟಿಂದ ಓಕೆ ಇದು ಆಗಬಾರ್ದಾಗಿತ್ತು ಅನ್ನೋದಾದ್ರೆ ಯಾವ ಇನ್ಸಿಡೆಂಟು ಆಗಬಾರ್ದಾಗಿತ್ತು ಅಂದ್ರೆ ತಿರ್ಗಿ ಅದೇ ನಮ್ಮ ಅಪ್ಪನ ವಿಚಾರ ಹೇಳಿದ್ದೀರಾ? ಅದೇ ವಿಚಾರನೇ. ಹಾಸ್ಪಿಟಲ್ ಒಳಗಡೆ ಹೋದಾಗ ನಮ್ಮ ಅಪ್ಪನ ವಾಪಸ್ ಆಚೆ ಕರ್ಕೊಂಡ್ಬರ್ತೀನಿ ಅನ್ನೋ ನಂಬಿಕೆ ಇತ್ತು, ಕರ್ಕೊಂಬಂದಿಲ್ಲ. ಅದು ಇವತ್ತಿಗೂ ಕಾಡ್ತಾ ಇರುತ್ತೆ ನನಗೆ, ಅದೊಂದೇ ವಿಚಾರ ನನಗೆ. ಓಕೆ. ಇಲ್ಲಿವರೆಗೂ ನಿಮ್ಗೆ ಲೈಕ್ ಈ ಒಂದು ವರ್ಕ್ ನಾನು ಮಾಡಬಾರ್ದಾಗಿತ್ತು, ಇಟ್ ಹ್ಯಾಸ್ ಹ್ಯಾಪನ್ಡ್ ಅಂತ ಅನ್ಕೊಳ್ಳಿ, ಈ ಒಂದು ವರ್ಕ್ನ ಮಾಡಬಾರ್ದಾಗಿತ್ತು ಅಂದರೆ ಯಾವ ಒಂದು ವಿಚಾರ? ಯಾವುದೂ ಇಲ್ಲ ಆ ಥರದ್ದು. ಯಾಕಂದರೆ ನನ್ನ ಡಿಸಿಷನ್ ಮೇಲೆ ನಾನು ನಿಂತಿರುತ್ತೆ. ನನ್ನ ಡಿಸಿಷನ್ ತೊಗೊಂಡಾದ್ಮೇಲೆ ನಾನು ತಪ್ಪು ಅಂತ ಯಾವತ್ತೂ ನಾನು ಹೇಳಲ್ಲ. ಅದು ಒಳ್ಳೇದಾಗಿರಲಿ ಕೆಟ್ಟದಾಗಿರಲಿ ಆ ಜಾಗದಲ್ಲಿ ಒಪ್ಕೊಂಡಿದ್ದು ನಾನು ಅದನ್ನು ಅನುಭವಿಸ್ತೀನಿ ಅಂತ ಅಂದ್ಕೊಂಡು ಸುಮ್ಮನೆ ಹೋಗ್ಬಿಡ್ತೇನೆ. ಸೊ ಈ ಒಂದು ವಿಚಾರದ ಬಗ್ಗೆ ಯಾವುದೂ ಇಲ್ಲ. ಓಕೆ. ರಕ್ಷಕ್ ಏನಾದರೂ ಲೈಕ್ ಐ ಮೀನ್ ಪಾಸ್ಟಿಗೆ ಹೋಗಿ ಯಾವುದೊಂದು ವಿಚಾರನ ಚೇಂಜ್ ಮಾಡ್ತಾರೆ ಅಂದರೆ ಯಾವ ವಿಚಾರ ಆಗಿರ್ಬೋದು? ಪಾಸ್ಟ್ಗೆ ಹೋಗಿ ಚೇಂಜ್ ಮಾಡ್ತೀನಿ ಅಂದರೆ
ಚೇಂಜ್ ಮಾಡಿ ಬಿಗ್ ಬಾಸ್ ಒಳಗೆ ಇನ್ನೊಂದು ಸ್ವಲ್ಪ ದಿನ ಇರಬೇಕಾಗಿತ್ತು ಅನ್ಸಮ. ಇರ್ಬೋದೇನೋ ಮೇ ಬಿ, ಅದೊಂದು ರಿಗ್ರೆಟ್ ಇದೆ ನನಗೆ. ಈ 30 ದಿವಸ ಶಾಕಿಂಗ್ ಅಲ್ಲ, ಅಷ್ಟು ದಿನಕ್ಕೆ ಹೊರಗಡೆ ಬಂದಾಗ. 30 ದಿವಸಕ್ಕೆ ಆಚೆ ಬರ್ತೀನಿ ಅಂತ ಬಿಗ್ ಬಾಸ್ ಇಂದ ಗೊತ್ತಿರಲಿಲ್ಲ. ತಿರುಗಿ ವಾಪಸ್ ಹೋಗಿ ಏನಾದರೂ ಇದ್ಬಿಟ್ಟು ಬರ್ತೀನಿ ಅಂದ್ರೆ ಮನೇಲಿ ಒಂದು 100 ಡೇಸ್ ಇರಬೇಕಂತ ಒಂದು ಆಸೆ. ಹೌದಾ, ಅದೇ ಬಿಗ್ ಬಾಸ್ ವಿಚಾರಕ್ಕೆ ನಾನು ಅವಾಗಲೂ ಕೇಳಿದ್ದೆ ಅನ್ಸುತ್ತೆ. ಬಿಗ್ ಬಾಸ್ ಮನೆ ಒಳಗೆ ನೀವು ಹೋಗ್ಬೇಕಾದ್ರೆ ಇವಾಗ ಎಲ್ಲರೂ ಹೋಗೋಕೆ ಮುಂಚೆನೇ ಯು ವಿಲ್ ಬಿ ಹ್ಯಾವಿಂಗ್ ಕ್ಯೂರಿಯಾಸಿಟಿ, ಎಲ್ಲ ಅವ್ರವ್ರ ಪೇರ್ನ ಹುಡ್ಕೊತಾರೆ ಅಂದ್ಬಿಟ್ಟು. ನೀವು ಹೋಗೋವಾಗ ಯು ಹ್ಯಾಡ್ ಎನ್ ಇನ್ಫಾರ್ಮೇಶನ್, ಇವ್ರು ಬರ್ಬೋದು, ನನ್ನ ಏಜ್ಗೆ ಇವ್ರು ಶೂಟ್ ಆಗ್ಬೋದು ಅಂತ. ಅಲ್ಲಿ ನನ್ನ ಏಜ್ಗಿಂತ ಎಲ್ಲ ಬಾರ್ ಆಗಿರೋರ್ನೇ ಕಳಿಸಿದ್ರು. ಎಲ್ಲ 28, 29, 30 ವಯಸ್ಸು. ನನ್ನ ವಯಸ್ಸು ಯಾರೋ ಒಂದು ಹುಡುಗಿ ಬರಬಾರ್ದು ಏನಾದ್ರು ಇಲ್ಲಿ ಆರಾಮಾಗಿ ಇರ್ಬೋದಾಯ್ತು ಅಂತ. ಆದರೂ ಒಳಗಡೆ ಸಿಕ್ಕಿದ ಫ್ರೆಂಡ್ಸು ನಂಗೆ ಸಿಕ್ಕಾಪಟ್ಟೆ ಒಳ್ಳೆಯವರು. ಆ ಜರ್ನಿ ನಂಗೆ 30 ದಿನನೇ ತುಂಬ ಮೆಮೊರಿ ಇರೋದು. ಅದು ಸಾಕು, ಖುಷಿ ಇದೆ. ಹುಡುಗಿ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದು ಒಳ್ಳೆ ಫ್ರೆಂಡ್ ಸಿಕ್ಕಿದ್ರು ಒಂದು ಖುಷಿ ಇದೆ. ಹಾಗೆ ಸೀಸನ್ 10 ಅನ್ಸುತ್ತೆ ಆ ರೇಂಜ್ಗೆ ಇವತ್ತಿಗೂ ಜನ ನೆನ್ಪಿಟ್ಕೊಂಡು ಇವತ್ತು ಅವ್ರು ಮಾರ್ಕೆಟಲ್ಲಿ ಓಡ್ತಿದ್ದಾರೆ ಅಂತಂದ್ರೆ ಸೀಸನ್ 10 ಅವ್ರು ಮಾತ್ರನೇ. ಐ ಗೆಸ್ ಅದು ಇನ್ನೂ ಕಂಟಿನ್ಯೂ ಆಗುತ್ತೆ ಅನ್ಸುತ್ತೆ. ಅದಾದ್ಮೇಲೆ ಆಗಿದ್ದ ಸೀಸನ್ ಅವರು ಕೂಡ ಅಷ್ಟು ಜನಕ್ಕೆ ಲೈಕ್ ಅಷ್ಟೆಲ್ಲ ಅವ್ರನ್ನ ಇನ್ನೂ ನೆನ್ಪಿಟ್ಕೊಂಡಿರಲ್ಲ. ಸೀಸನ್ 10 ಅವ್ರಂತೂ ಇವಾಗಲೂ ನೀವು ಯಾವ ಸೋಷಿಯಲ್ ಮೀಡಿಯಾ ಪೇಜಲ್ಲಿ ತೆಗೆದು ನೋಡಿದ್ರು ಎಲ್ಲ ಈವೆಂಟ್ಸ್ಗೂ ಗೆಸ್ಟು ಅವರೇ, ಎಲ್ಲ ಈವೆಂಟ್ಸಲ್ಲೂ ಅವರೇ, ಪ್ರತಿಯೊಂದು ರಿಯಾಲಿಟಿ ಶೋಸ್ಗೂ ಇವಾಗಲೂ ಅವ್ರನ್ನೇ ಕರೀತಾರೆ. ಸೀಸನ್ 10 ಇಸ್ ಲಕ್ಕಿ ನಂಬರ. ನಿಮಗೆ ಹೆಂಗೆ? ಆ ಥರದ್ದೇನಿಲ್ಲ, ನನಗೆ ಅದೇನೋ ಅದೃಷ್ಟ ಅಂತ ಅಂದ್ಕೊತೀನಿ. ಸೀಸನ್ 10ಗೆ ಓಡೇ ಹೋಗಿದ್ದು. ಒಂದು ತಿಂಗಳು ಇರ್ತೀನಿ ಅಂದರೆ ಸತ್ಯವಾಗ್ಲೂ ನನಗೆ ಅಂದ್ಕೊಂಡು ಓದೋನಲ್ಲ, ಪಕ್ಕ ಇರ್ತೀನಿ ಒಂದು 10 ದಿನ ಅಂತ ಅಂದ್ಕೊಂಡು. ಯಾಕಂದರೆ ನನ್ನ ಒಂದು ಕ್ಯಾರೆಕ್ಟರ್ಗೆ, ನಾನು ಆಟಕ್ಕೆ, ಟಾಸ್ಕ್ ಆಗಿರೋ ಪ್ರತಿಯೊಂದು ಇರ್ತೀನಿ ಅಂತ ಅಂದ್ಕೊಂಡು 30 ದಿನಕ್ಕೆ ಆಚೆ ಬಂದು ಅದನ್ನ ತಿರುಗಿ ಏನಾದ್ರು ವಾಪಸ್ ತೊಗೊಂಡೋಗ್ತೀನಿ ಅಂತ ಹೇಳಿದ್ರೆ ಆ ದಿವಸಗಳು ತೊಗೊಂಡೋಗ್ತೀನಿ ಅಷ್ಟೇ. ಓಕೆ. ಆ್ಯಂಡ್ ಇವಾಗ ಸೋಷಿಯಲ್ ಮೀಡಿಯಾ ಈ ಲೈಫ್ ಅಂತೆಲ್ಲ ಬಂದಾಗ ವಿ ಹ್ಯಾವ್ ಸೀನ್ ರಕ್ಷಕ್ಕು ಕಿರ್ಚಿರೋದು ನಾವು ನೋಡಿದ್ದೀವಿ ಸೋಷಿಯಲ್ ಮೀಡಿಯಾಲಿ. ರಕ್ಷಕ್ ಬೇಜಾರು ಮಾಡ್ಕೊಂಡಿರೋದು ನೋಡಿದ್ವಿ, ರಕ್ಷಕ್ ಹತ್ತಿರೋದು ನೋಡಿದ್ದೀವಿ, ಆ್ಯಂಡ್ ರಕ್ಷಕ್ ಕಮೆಂಟ್ಗೆ ಲೈಕ್ ಬ್ಯಾಕ್ ಟಾಕ್ ಮಾತಾಡೋದು ನೋಡಿದ್ದೀವಿ. ಆ್ಯಂಡ್ ವಿ ಹ್ಯಾವ್ ಸೀನ್ ಸೋ ಮೆನಿ ಕಾಂಟ್ರವರ್ಸೀಸ್. ಇದೆಲ್ಲದ್ರ ಮಧ್ಯೆ ಈ ಜನಕ್ಕೆ ಡಿಫ್ರೆಂಟ್ ಆಫ್ ರಕ್ಷಕದ ಪರ್ಸ್ನಾಲಿಟಿಗಳು ಪರಿಚಯ ಆಗಿರುತ್ತೆ. ಇದನ್ನೆಲ್ಲ ಬಿಟ್ಬಿಟ್ರೆ ನೀವು ಒಂಟಿಯಾಗಿ ಕೂತಾಗ ವಾಚ್ ರಕ್ಷಕ್. ಒಂಟಿಯಾಗಿ ಕೂತಾಗ ಏನೇನಾಯಿತು, ಏನೇನು ನಡೀತು, ಇದನ್ನು ನಾನು ಮಾಡ್ಕೊಬೇಕು, ಇದು ನಾನು ಮಾಡ್ಕೊಬಾರ್ದು, ನಾನು ಯೋಚನೆ ಮಾಡ್ತೀನಿ ಅಷ್ಟೇ. ಒಂದು ಬಿಟ್ಟರೆ ಬೇರೆ ಎಂಥದಿಲ್ಲ. ಒಬ್ಬನೇ ಕೂತಾಗ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ತೀನಿ, ಸಾಂಗ್ ಕೇಳ್ತೀನಿ, ಏನಾದ್ರು ಡೈಲಾಗ್ ನೆನಪಿದೆ ಡೈಲಾಗ್ ಹೇಳ್ತಾ ಇರ್ತೀನಿ, ಟಿ ವಿ ನೋಡ್ಬೇಕನ್ನಿಸ್ತಾ ಟಿ ವಿ ನೋಡ್ತೀನಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಎಂಥ ಸ್ಪೆಷಲ್ ಎಲ್ಲ ಏನೂ ಇಲ್ಲ. ಏನು ಮಾಡಬೇಕು ಮಾಡಬಾರ್ದು ಅಂತ ತಲೆಯಲ್ಲಿದ್ದರೆ ಸಾಕು ನನಗೆ, ಅದನ್ನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಮುಂದೆ ಜನ. ಲೈಕ್ ಮುಂಚೆ ಇದ್ದಿದ್ದು ರಕ್ಷಗೂ ಕೆಲವೊಂದು ಮಾತಾಡೋದಕ್ಕೆ ಮುಂಚೆ ಇವಾಗ ಜಸ್ಟ್ ಹೇಳ್ಬಿಡ್ತಾ ಇದ್ರಿ, ಆ ಮಾತನ್ನ ಮನಸ್ಸಲ್ಲಿ ಇಟ್ಕೊತಾ ಇದ್ರಿ. ಇವಾಗ ಏನಾದ್ರು ಯೋಚನೆ ಮಾಡಿ ಮಾತಾಡ್ತೀರಾ? ಯೋಚನೆ ಏನಿಲ್ಲ, ಎಷ್ಟು ಕೊಡಬೇಕು ಜನಕ್ಕೆ ಅಷ್ಟು ಕೊಡ್ತೀನಿ, ಇನ್ನು ಎಷ್ಟು ಬೇಕೋ ಅಷ್ಟು ನಾನು ಇಟ್ಕೊತೀನಿ ಅಷ್ಟೇ. ಜಾಸ್ತಿ ಕೊಟ್ಟಾಗ ಅವರು ವಾಂತಿ ಮಾಡ್ತಾರೆ, ಜಾಸ್ತಿ ನಾನು ತಿಂದಾಗ ನನಗೂ ಶುಗರ್ ಬರ್ತದೆ. ಯಾಕೆ ಬೇಕು ಗೊತ್ತಾಗಿದೆ ಇಲ್ಲಿ ಜನದ ಪಲ್ಸ್ ರೇಟ್ ಏನು ಅಂತ. ಆ ಪಲ್ಸ್ ರೇಟ್ ಪ್ರಕಾರ ನಾನು ಹೋಗ್ತೀನಿ. ಅಷ್ಟು ಕೊಡ್ತೀರಾ? ಜಾಸ್ತಿ ಎಷ್ಟು ತಡ್ಕೊಳಕ್ಕಾಗುತ್ತೆ ಅವ್ರಿಗೆ? ಜಾಸ್ತಿ ಕೊಟ್ಟಾಗ ಜಾಸ್ತಿ ವಾಂತಿ ಮಾಡ್ಬಿಟ್ಟಿದ್ರು ನನ್ನ ಮೇಲೆ. ಅದಕ್ಕೋಸ್ಕರ ಜಾಸ್ತಿ ಕೊಡೋದು ಬೇಡ, ನಾನು ಜಾಸ್ತಿ ಹೇಳೋದು ಬೇಡ. ಅವ್ರ ಪಲ್ಸ್ ರೇಟ್ ನಂಗೆ ತುಂಬ ಚೆನ್ನಾಗಿ ಗೊತ್ತಾಗಿದೆ ಇವಾಗ. ಇಷ್ಟು ತೊಗೊಂತಾರ, ಇಷ್ಟೇ ಕೊಡ್ಬೇಕು ಇವ್ರಿಗೆ ಅಂತ ಅಷ್ಟೇ ಕೊಡ್ತೀನಿ. ಅಂದರೆ ನೀವು ಮಾತಲ್ಲಿ ಅಷ್ಟೇ, ಇನ್ನೇನಾದ್ರು ಕೊಡೋಕ್ಕಾಗತ್ತೆ ಪಾಪ ಅವ್ರಿಗೆ. ಇಲ್ಲ ಹೌದು, ಅದಂತೂ ನಿಜನೇ. ಐ ಮೀನ್ ಜಾಸ್ತಿ ಹೇಳಿದಾಗ ಕಂಟೆಂಟ್ನ ಬೇರೆ ಬೇರೆ ರೀತಿಯಲ್ಲೂ ಕನ್ವರ್ಟ್ ಮಾಡಿ ಹೊರಗಡೆ ಹಾಕ್ತಾರೆ. ಸೊ ಇವಾಗ ನಿಮಗೆ ಗೊತ್ತು ಏನು ಮಾತಾಡಬೇಕು, ಎಷ್ಟು ಮಾತಾಡಬೇಕು, ಮುಗಿಸ್ತೀರಾ ಅಲ್ಲಿಗೆ. ಇನ್ನು ರಿಯಾಲಿಟಿ ಶೋಸ್ಗೆಲ್ಲ ಹೋಗ್ತಿರಲ್ಲ, ಇಟ್ ವಿಲ್ ಬಿ ಲೈಕ್ ಫಿಕ್ಸೆಡ್, ಈ ಥರ ಮಾತಾಡಬೇಕು ಹಾಗೆ ಹಿಂಗೆ ಅಂತ. ಏನು ನಾರ್ಮಲಾಗಿ ಏನು ನಡೆಯುತ್ತೆ ಸ್ಟೇಜ್ ಮೇಲೆ ಏನು ನಡೆಯುತ್ತೆ ಪ್ರಾಕ್ಟಿಕಲ್ ಅಷ್ಟೇ. ನಿಮ್ಗೆ ಏನು ಬೇಕೋ ಇಷ್ಟ ಬಂದಾಗ ಮಾತಾಡ್ಬೋದು ಅಷ್ಟೇ. ಆ್ಯಂಡ್ ಡೈಲಾಗ್ಸ್ ಎಲ್ಲ ಯಾವುದು ಪ್ರಿಪೇರ್ಡ್ ಆಗಿರಲ್ಲ, ಎಲ್ಲ ಸ್ಪಾಟ್. ಎಲ್ಲರಿಗೂ, ನಿಮಗಂತ ಅಲ್ಲ ಎಲ್ಲರಿಗೂ. ಅದೇ ತಾನೇ ಟ್ಯಾಲೆಂಟು, ಅದೇ ತಾನೇ ಗೊತ್ತಾಗುತ್ತೆ ಜನಕ್ಕೇನು ಅಂತ. ಪ್ಲ್ಯಾನ್ ಮಾಡ್ಕೊಂಡು ಮಾಡಿದಾಗ ಸ್ಕ್ರಿಪ್ಟೇ ಸಾಕು, ಆರಾಮಾಗಿ ಸಿನಿಮಾ ಮಾಡ್ಕೊಂಡು ಹೋಗ್ಬೋದು. ರಿಯಾಲಿಟಿ ಶೋ ಏನಂತ ಹೇಳಿದ್ರೆ ಸ್ಪಾಟಲ್ಲಿ ನಡೆಯುತ್ತೆ, ಅದನ್ನು ಮಾಡಬೇಕು. ಅದು ನಿಮ್ಮ ಟ್ಯಾಲೆಂಟ್ ಗೊತ್ತಾಗುತ್ತೆ, ಅದೊಂದು ಶೋ ಮಾಡಿಸ್ತಾರೆ ಅಷ್ಟೇ ನಮ್ಮ ಕೈಲಿ. ಓಕೆ, ಡನ್. ಆಗಲೇ ನಾನು ರಿಗ್ರೆಟ್ ಒಂದು ಕ್ವಶನ್ ಕೇಳಿದೆ ನಿಮಗೆ. ಈ ವಿಚಾರಕ್ಕೆ ನಂಗೆ ರಿಗ್ರೆಟೇ ಆಗಿಲ್ಲ ಅನ್ನೋದಾದರೆ ಯಾವ ವಿಚಾರ? ಯೂಶಲ್ ಆಗಿ ನಮ್ಮ ಲೈಫಲ್ಲಿ ನಾವು ಪ್ರತಿಯೊಂದಕ್ಕೂ ಒಬ್ಬರಿಗೆ ಪ್ರೀತಿ ಕೊಟ್ಟಿರೋದಕ್ಕಾಗಿರ್ಬೋದು, ವಿಲ್ ರಿಗ್ರೆಟ್ ಇದು ಮಾಡಬಾರ್ದಾಗಿತ್ತು, ಹ್ಯಾವ್ ಡನ್ ಮೋರ್ ಟು ದಿಸ್ ಪರ್ಸನ್ ಅಂತ ಎಲ್ಲ. ಒಂದು ವಿಚಾರಕ್ಕೆ ರಕ್ಷಕ್ ರಿಗ್ರೆಟೇ ಆಗಿಲ್ಲ, ಆಲ್ರೆಡಿ ಆಗಿರುವಂಥ ವಿಚಾರಕ್ಕೆ ಅಂದರೆ ಯಾವ ವಿಚಾರ? ರಿಗ್ರೆಟ್ ಅನ್ನೋ ವಿಚಾರ ಯಾವಾಗ ಬರುತ್ತೆ ಗೊತ್ತಾ? ಇನ್ನೊಬ್ಬರಿಂದ ನಾವೇನಾದ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅಂದಾಗ ಅದು ರಿಗ್ರೆಟ್ ಆಗುತ್ತೆ. ನಾನು ಯಾವತ್ತೂ ಏನೂ ಎಕ್ಸ್ಪೆಕ್ಟೇ ಮಾಡಲ್ಲ ಯಾರ ಕಡೆಯಿಂದನೂ. ನಾನು ಹೆಂಗಿರಬೇಕು ಹೆಂಗಿರ್ಬೇಕಂತ ಅನ್ಸುತ್ತೆ ಅವ್ರ ಹತ್ರ, ನಾನು ಹಂಗೆ ಇರ್ತೀನಿ. ಇವ್ರ ಕಡೆಯಿಂದ ನನಗೇನೋ ಬರುತ್ತೆ, ಇವ್ರ ಕಡೆಯಿಂದ ವಾಪಸ್ ನಾನು ಇಷ್ಟು ಮಾಡಿದಾಗ ಅವ್ರ ಕಡೆಯಿಂದ ನನಗೇನೋ ರಿಟರ್ನ್ಸಲ್ಲಿ ಬರುತ್ತೆ, ಅದು ಯಾವತ್ತೂ ನಾನು ಅವಾಗ ನಮ್ಗೆ ರಿಗ್ರೆಟ್ ಆಗುತ್ತೆ ಅಷ್ಟೇ. ಅದು ಬಿಟ್ಟರೆ ಎಂಥದ್ದು ಆಗಲ್ಲ ನಮ್ಮ ಜೀವನದಲ್ಲಿ. ನಮ್ಗೆ ಹಿಂಗಿದ್ದೀವಾ, ಇವಾಗ ಇದ್ದೀವಾ, ಟೈಮ್ಸ್ ಮಾಡ್ತೀವ, ಚೆನ್ನಾಗಿದ್ದೀವಾ, ಅಷ್ಟೇ ನಮ್ಗೆ ಬೇಕಾಗಿರೋದು. ಬೆಳೆಸ್ಕರ ಚೆನ್ನಾಗಿ ಮಾತಾಡ್ತಾರೆ ಅಷ್ಟೇ. ರಿಗ್ರೆಟು ಮತ್ತೊಂದು ಇವ್ರ ನಮ್ಮ ಲೈಫಲ್ಲಿ ಬಂದುಬಿಟ್ಟಿರೋದು ಹಿಂಗೆ ಆಗೋಯ್ತು, ನನ್ನ ಲೈಫಲ್ಲಿ ಬಂದು ಇವ್ರು ಹಿಂಗೆ ಹಾಳು ಮಾಡಿಬಿಟ್ರು. ಯಾರೂ ನನ್ನ ಲೈಫಲ್ಲಿ ಹಂಗೆ ಬಂದಿಲ್ಲ, ಬರೋದು ಇಲ್ಲ ಮುಂದಕ್ಕೆ. ಯಾಕಂದರೆ ನನ್ನ ಜೀವನದಲ್ಲಿ ನಂಗೆ ಗೊತ್ತು ಯಾರನ್ನ ತೊಗೊಬೇಕು,
ತೊಗೊಂಡ್ಬಾರ್ದು ಅನ್ನೋದು ರಿಸೀವ್ ಮಾಡ್ಕೊಬೇಕಂತ ಸೊ ಅಂತ ನಡ್ಕೊತೀನಿ. ಸೊ ನೋ ರಿಗ್ರೆಟ್. ನೋ ರಿಗ್ರೆಟ್. ಆ್ಯಂಡ್ ಫ್ರೆಂಡ್ಸ್ ಅಷ್ಟೇ ಇನ್ನೊಂದು ಕ್ವೆಶನ್ ನನಗಿತ್ತು. ಬಟ್ ನಾವು ಯಾವತ್ತೂ ನಿಮ್ಮದು ಫ್ರೆಂಡ್ಸ್ ಕಾಂಟ್ರವರ್ಸಿ ಆಗಲಿ ಫ್ರೆಂಡ್ಸಿಂದ ಏನೋ ಜಗಳಾಗಲ್ಲ ಅದೆಲ್ಲ ಇಲ್ಲ. ಬಟ್ ಸ್ಟಿಲ್ ರಕ್ಷಕ್ ಲೈಫಲ್ಲಿ ಏನಾದ್ರು ಲೈಕ್ ಫ್ರೆಂಡ್ಸಿಂದ ಹಿಂದೆ ಕುಚಿಸ್ಕೊಂಡಿರೋದು ಆ ಥರ ಏನಾದ್ರು ಸ್ಟೋರಿ ಇದೆ? ಏನೂ ಎಂಥದ್ದು ಇಲ್ಲ. ಎಲ್ಲ ಫ್ರೆಂಡ್ಸು ನಂಗೆ ತುಂಬ ಸಪೋರ್ಟಿವು, ಎಲ್ಲದರಲ್ಲೂ ಸಪೋರ್ಟ್ ಮಾಡ್ತಾರೆ. ಚೆನ್ನಾಗಿ ಮಾಡು, ಏನಾದ್ರು ತಪ್ಪಾದರೆ ಹೇಳ್ತಾರೆ, ಹಿಂಗೆ ತಪ್ಪಾಯಿತು ಹಿಂಗೆ ಮಾತಾಡಬೇಡ ಅಂತ. ಅಷ್ಟೇ ಸಾಕಾದ್ರೆ ನನ್ನ ಫ್ರೆಂಡ್ಸು. ನೋ ಎನಿಮೀಸ್. ನೋ ಎನಿಮೀಸ್, ಜಸ್ಟ್ ಫ್ರೆಂಡ್ಸ್ ಅಷ್ಟೇ, ಏನೂ ಇಲ್ಲ. ಓಕೆ, ಡನ್. ಎಸ್, ಈ ಕನ್ನಡದಲ್ಲಿ ಎಲ್ಲರೂ ಡಿಫ್ರೆಂಟ್ ಆಗಿ ಒಂದೊಂದು ಸರ್ಪ್ರೈಸ್ ಅದೆಲ್ಲ ಮಾಡ್ತಿದ್ರು. ಆ್ಯಂಡ್ ನಿಮ್ಮದು ವಿಚಾರ ನಾವು ಈ ಸತಿ ಅದು ಹೊರಗೆ ಬಂದಾಗ ಇಟ್ ವಾಸ್ ಲೈಕ್ ರಕ್ಷಕ್ ಅವರು ಲಿವರ್ನ ದಾನ ಮಾಡ್ತಿದ್ದಾರೆ ಅಂತ ನೀವು ಹೇಳಿದ್ರಿ. ಅಪ್ಪಂದು ಸಮಸ್ಯೆ ಹಿಂಗಾಗಿತ್ತು ಅಂತ. ನಿಮ್ಮ ಜೊತೆಗೆ ನಿಮ್ಮ ಪಾರ್ಟ್ನರ್ ಅಮೂಲ್ ಅವರು ಕೂಡ ಮಾಡ್ತಾರೆ. ಆ್ಯಂಡ್ ಅದ್ರ ಬಗ್ಗೆ ಹೇಳಿ. ಅಂದರೆ ಅದೆಲ್ಲ ಮಾಡೋದಕ್ಕೆ ಪುಣ್ಯ ಮಾಡಿರಬೇಕು ನಾವು. ಫಸ್ಟ್ ಆಫ್ ಆಲ್ ಎಲ್ಲರೂ ಆ ಕೆಲಸನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಒಂದು ಕ್ಯಾಶುವಲಾಗಿ ನಮ್ಮಪ್ಪನ ಹಾಸ್ಪಿಟ್ಲಿಗೆ ಸೇರಿಸಿದಾಗ 25% ಲಿವರ್ ಇತ್ತು ನಮ್ಮ ಅಪ್ಪನಿಗೆ. ತಿರ್ಗಾ ಚೇಂಜ್ ಮಾಡಬೇಕು ಅಂತಂದರೆ ಒಂದು 60 70 ಲಕ್ಷ ಬೇಕು. ಹತ್ತಿರ ಒಂದು 40 to 50 lakhs ಆದರೂ ಬೇಕೇ ಬೇಕು. ಆ ಟ್ರೀಟ್ಮೆಂಟ್ಸು ಪ್ರತಿಯೊಂದು ಒಂದು 60 ಲಕ್ಷ ಬೇಕು ಅಂತ ಹೇಳಿದರು. ಸರಿ ಅಂತ ಡಿಸೈಡ್ ಮಾಡಿದ್ವಿ. ಮನೆಯವರು ಒಡವೆ ಎಲ್ಲ ಮಾರ್ಬಿಟ್ಟಾದರೂ ಏನೋ ಒಂದು ಮಾಡೋಣ, ಆದರೆ ಲಿವರ್ ಹಾಕ್ಸ್ಬೇಕು ನಮ್ಮ ಅಪ್ಪನಿಗೆ ಅಂತ. ಒಂದು 2 weeks ಬಿಟ್ಟು ಸಡನ್ನಾಗಿ ಹೇಳ್ತಾರೆ ನಮ್ಮ ಅಪ್ಪ, ನಾನು ಹಾಕ್ಸಲ್ಲ, ನನ್ನ ಜೀವನದಲ್ಲಿ ನಾನು ಹಿಂಗೆ ಇದ್ಬಿಟ್ಟು ಹೋಗ್ಬಿಡ್ತೀನಿ, ನಾನು ಯಾರ್ದೋ ಲಿವರ್ ಹಾಕ್ಸ್ಕೊಂಡು ನಾನು ಏನಿಗೆ ಬದುಕಬೇಕು ಅಂದೆ. ಹಂಗೆ ಅದಕ್ಕೆ ಆವಾಗ ಅಂದ್ಕೊಂಡೆ, ಒಂದು ಲಿವರ್ ಹಾಕ್ಸೋಕೆ 60 to 70 ಲಕ್ಷ ಬೇಕು. ಯಾರೋ ಒಬ್ರು ಹೋಗಿರುತ್ತೆ ಲಿವರ್, ಸಾವುಕಾರಾಗಿರಲಿ ಬಡವರಾಗಿರಲಿ ಎಂಥವ್ರಾಗಿ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಆಗಿರಲಿ, ಅವ್ರು ವಾಪಸ್ ಹಾಕ್ಸೋಕ್ಕಾಗಲ್ಲ. ಆ ಮನುಷ್ಯನ ಬಿಟ್ಟೇ ಬಿಡ್ತಾರೆ. ಆ ಮನುಷ್ಯ ಹೋದ ಅಷ್ಟೇ, ಸತ್ತ, ಇನ್ನೇನು ಇಲ್ಲ ಅಂತ. ಅದಕ್ಕೆ ನಾನು ಮೊನ್ನೆ ಡಿಸೈಡ್ ಮಾಡಿದೆ, ಸುಮ್ಮನೆ ಇದೇನು ಪ್ರೊಸೀಜರ್ಸ್ ಇದೆ ಪ್ರತಿಯೊಂದು ಅದನ್ನು ಫಾಲೋ ಮಾಡೋಣ. ಫ್ಯಾಮಿಲಿ ಸಿಗ್ನೇಚರ್ ಹಾಕಬೇಕು ಅಂತ ಹೇಳಿದ್ರು. ಪ್ರತಿಯೊಂದು ಅದನ್ನು ಫಾಲೋ ಮಾಡಿ ಆದಷ್ಟು ಬೇಗ ಅದನ್ನು ನಾವು ವೀಡಿಯೋ ಮಾಡ್ತೀವಿ. ಯಾಕಂದರೆ ಕೆಲವರಿಗೆ ನಾವು ರಿಯಾಲಿಟಿ ಶೋನಲ್ಲಿ ಹೇಳೋದು ಸುಮ್ಮನೆ ಹೇಳ್ತಾರೆ ಅಂತ ಅನ್ಕೊತಾರೆ. ಅದಕ್ಕೋಸ್ಕರ ಅದನ್ನು ನಾವು ಫಾರ್ಮಾಲಿಟೀಸ್ ಏನೇನಿದೆ ಹಾಸ್ಪಿಟ್ಲಿಗೆ ಹೋಗಿ ಅದಕ್ಕೆ ಚೆಕಪ್ಸ್ ಆಗಿರ್ಬೋದು, ಟ್ರೀಟ್ಮೆಂಟ್ಸ್ ಆಗಿರ್ಬೋದು, ಎಲ್ಲ ಬಾಡಿ ಎಲ್ಲ ಫುಲ್ ಚೆಕಪ್ ಮಾಡಿಸಿ ನಮ್ಮ ತಾಯಿ, ನಮ್ಮ ಅಕ್ಕ, ನಾನು ಪ್ರತಿಯೊಬ್ಬರು ಅದಕ್ಕೆ ಸಿಗ್ನೇಚರ್ ಹಾಕಿಸಿ ಎಲ್ಲ ನೀಟಾಗಿ ಫಾರ್ಮಾಲಿಟೀಸ್ ಮಾಡಿಕೊಟ್ಬಿಟ್ಟು ಬರ್ತೀವಿ ಅಂತ ಒಪ್ಕೊಂಡಿದ್ದೀವಿ. ಅದೊಂದು ನನಗೊಂಥರ ಎಮೋಷ್ನಲ್. ಯಾಕೆ ಅಂತ ಹೇಳಿದ್ರೆ ಲಾಸ್ಟ್ ಮೂಮೆಂಟಲ್ಲಿ ಲಿವರಿಂದನೇ ನಮ್ಮ ಅಪ್ಪನಿಗೆ ಪ್ರಾಬ್ಲಮ್ ಆಗಿದ್ದಲ್ಲ, ಅದಕ್ಕೋಸ್ಕರ ನನ್ನ ಲಿವರ್ನ ಯಾರೋ ಒಬ್ರು ಮಣ್ಣಿಗೆ ಹೋದಾಗ ನಾವೇನು ಎತ್ಕೊಂಡು ಹೋಗ್ಬೇಕಾರೆ ಏನು ಎತ್ಕೊಂಡು ಹೋಗ್ಬೇಕಾರೆ ಹಾಕೋದೇ ಕೊನೆಗೆ ಮಣ್ಣಿಗೆ ಹಾಕ್ಬಿಟ್ಟು ಮಣ್ಣಿಗೆ ಹಾಕಿ ಮುಚ್ತಾ ಹೋಗ್ತಾ ಇರ್ತಾರೆ. ಅದಕ್ಕೆ ಯಾಕೆ ಯಾರೋ ಒಬ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ನಮ್ಮ ಲಿವರ್ನ ನಾವು ಬೇರೆಯವ್ರಿಗೆ ಡೊನೇಟ್ ಮಾಡೋಣ ಅಂತ ಅಂದ್ಕೊಂಡು ಅದಕ್ಕೆ ನಾನು ಮೊನ್ನೆ ಸ್ಟೇಜಲ್ಲಿ ಪ್ರಾಮಿಸ್ ಮಾಡಿದೆ. ಅದ್ರ ಜೊತೆ ನನ್ನ ಪಾರ್ಟ್ನರು ರಮೋಲ ಅವರು ನಾನು ಡೊನೇಟ್ ಮಾಡ್ತೀನಿ ಅಂತ ಹೇಳಿದ್ರು. ಅದೊಂದು ಖುಷಿ ವಿಚಾರ. ಲೈಕ್ ಅಂಗಾಂಗಗಳನ್ನ ದಾನ ಮಾಡೋದಂದರೆ ಇಟ್ಸ್ ಲೈಕ್ ಅದಕ್ಕೆ ಪುಣ್ಯ ಮಾಡಬೇಕು ಪ್ರತಿಯೊಬ್ಬರು. ಇವಾಗ ನಾವು ಬದುಕಿದ್ದಾಗ ಕೂಯ್ದಾಗ ಗೊತ್ತಾಗುತ್ತೆ ಈ ಕೂಯ್ತಿದ್ದಾರೆ ಅನ್ನೋದು ನಮ್ಗೆ ನೋವು ಗೊತ್ತಾಗುತ್ತೆ. ನಾವು ಸತ್ತಾಗ ಏನು ಗೊತ್ತಾಗುತ್ತೆ? ಕೂಯ್ತಾರೆ, ಎತ್ಕೊತಾರೆ, ಯಾರೋ ಒಬ್ರಿಗೆ ಡೊನೇಟ್ ಮಾಡ್ತಾರೆ ಅಷ್ಟೇ. ತಿರ್ಗಿ ವಾಪಸ್ ಸ್ಟಿಚ್ ಮಾಡೋ ಮಾಡ್ತಾರೆ. ಯಾರೋ ಒಬ್ರಿಗೆ ಹೋಗಲಿ ನಮ್ಮ ಲಿವರ್ ಅಂತ ಅಷ್ಟು ಖುಷಿ. ಯಾರೋ ನೆನ್ಸ್ಕೊತಾರೋ ಬಿಡ್ತಾರೋ ಅದು ಬೇಕಾಗಿಲ್ಲ. ನಮ್ಮಿಂದ ಯಾರೋ ಒಬ್ರು ಬದುಕ್ತಿದಾರ, ಇನ್ನೊಂದು 10 ದಿನ ಪ್ರಪಂಚ ನೋಡ್ತಾರೆ ಅವರು ನಮ್ಮಿಂದ, ಖುಷಿ ಅಷ್ಟು. ಇದನ್ನ ಮಾಡಿದಾಗ ಲೈಕ್ ಅಮ್ಮ ಅವ್ರ ಪರ್ಮಿಷನ್ ತಗೊಂಡು ಅಮ್ಮನೂ ಒಪ್ಕೊಂಡ್ರೆ ಏನು ತೊಂದರೆ ಇಲ್ಲ ಅಂತ. ನಿಮ್ಮನ್ನು ಇನ್ಸ್ಪೈರ್ ಆಗಿ ಲೈಕ್ ಇನ್ಯಾರಾದರೂ ನಿಮಗೆ? ಖಂಡಿತ. ಯಾಕೆ ಅಂದರೆ ನೋಡಿ, ಆವಾಗಲೇ ನಾನು ಹೇಳ್ದಂಗೆ ಬರುವಾಗಲೂ ಬೆತ್ತಲೆ, ಹೋಗುವಾಗಲೂ ಬೆತ್ತಲೆ. ಮೈ ಮೇಲಿರೋ ಬಟ್ಟೆ ಹೋಗ್ಬೇಕಾದ್ರೆ ಅರ್ದ್ಬಿಟ್ಟು ಕಳಿಸ್ತಾರೆ. ತಾಯಿ ಗರ್ಭದಿಂದ ಆಚೆ ಬರ್ಬೇಕಾದ್ರೆ ಬಟ್ಟೆನ ಹಾಕೊಂಬರಲ್ಲ. ಒಳ್ಳೆ ಇಂಪಾರ್ಟೆಂಟ್ ಬಟ್ಟೆನೇ ಬೇಕು ಅಂತ ನಾವು ಇವಾಗ ಕೇಳ್ತೀವಿ. ಬರ್ಬೇಕಾದ್ರೆ ಏನು ಹಾಕೊಂಬರಲ್ಲ. ಹೋಗ್ಬೇಕಾದ್ರೆ ನಾವು ಹೆಂಗೆ ಮಲ್ಕೊಂಡಿದ್ದೀವೋ ಯಾರಿಗೂ ಗೊತ್ತಿರಲ್ಲ. ಬಟ್ಟೆ ಎಲ್ಲ ಅರ್ಧಾಕ್ಬಿಟ್ಟು ಮನೆಗೆ ಬಿಸಾಕ್ತಾರೆ, ಮಣ್ಣು ಹಾಕ್ತಾರೆ ನಮ್ಮ ಮೇಲೆ ಅಲ್ವಾ. ಅದಕ್ಕೋಸ್ಕರ ನಾವು ಯಾಕೆ ನಾನು ಅಂತ ಹೇಳಿರ್ಬೇಕು. ನಾವೆಲ್ಲ ಒಂದು ಅಂತ ಬದುಕೋಣ. ಯಾರಿಗೆ ಡೊನೇಟ್ ಮಾಡ್ಬೇಕಂತ ಆಸೆ ಇದ್ದರೆ ದಯವಿಟ್ಟು ಡೊನೇಟ್ ಮಾಡಿ. ಏನಾಗಿರ್ಬೋದು, ಕಣ್ಣಾಗಿರ್ಬೋದು, ಲಿವರು, ಕಿಡ್ನಿ, ಪ್ರತಿಯೊಂದನ್ನು ಯಾರಿಗೂ ಒಬ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ಖುಷಿ ಪಡೋಣ ಅಷ್ಟು. ಯಾಕೆಂದರೆ ಇವತ್ತಿನ ಜೀವನ ಹೆಂಗಿದೆ ಅಂತ ಗೊತ್ತಿಲ್ಲ. ನಾಳೆ ಬೆಳಗ್ಗೆ ಅಷ್ಟಲ್ಲಿ ಹಿಂಗಿನ ಅಷ್ಟಲ್ಲಿ ಯಾರು ಎಲ್ಲೆಲ್ಲಿ ಹೋಗಿರ್ತಾರೆ, ಏನಾಗಿರ್ತಾರೆ ಅನ್ನೋದು ಗೊತ್ತಿಲ್ಲ. ಎಷ್ಟೊಂದು ಇನ್ಸಿಡೆಂಟ್ ನಂಬಕ್ಕೆ ಆಗಲ್ಲ. ಸ್ಟೇಟಸಲ್ಲಿ ನೋಡ್ತಿದ್ರೆ ವಾಪಸ್ ಹಿಂಗೆ ಬಂದ್ಬಿಟ್ಟು ವಾಪಸ್ ತಿರುಗಿ ಹಿಂಗೆ ಬರ್ತೀವಿ, ಏನು ರೆಸ್ಟ್ ಇನ್ ಪೀಸಾ? ಯಾರು ಚಿಕ್ಕ ಹುಡುಗರು ಇನ್ನು ಹಿಂಗೆಲ್ಲ ಆಗ್ತಿದೆಯಾ? ನಿನ್ನೆ ಮಾತಾಡ್ತಿದ್ವಿ, ಇವಾಗ ಇವ್ರು ಇಲ್ವಾ ಅಂತ ಅನ್ಸುತ್ತೆ. ಅದಕ್ಕೆ ಯಾರೋ ಒಬ್ರು ಡೊನೇಟ್ ಆಗಲಿ ಅಂತ ನಾನು ನನ್ನ ಲಿವರ್ನ ಒಬ್ರಿಗೆ ಡೊನೇಟ್ ಮಾಡ್ತೀನಿ ಅಂತ ಬರ್ಕೊಟ್ಟಿದ್ದೆ. ಆ್ಯಂಡ್ ರಮೋಲ ಅವ್ರು ಕೂಡ ನೀವು ಮಾಡಿದ್ದಕ್ಕೆ ಇವನ್ ಶಿ ಡಿಸೈಡ್, ಅವರು ಅಲ್ಲೇ ಸ್ಟೇಜಲ್ಲೇ ಡಿಸೈಡ್ ಮಾಡಿದ್ರು ಮಾಡ್ತೀವಿ ಅಂತ. ಸರಿ ಅಂದು. ಓಕೆ, ಅದ್ರ ಪ್ರಾಸೆಸ್ ಎಲ್ಲ ನೆಕ್ಸ್ಟ್ ಆಗ್ತಿದೆ. ಪ್ರಾಸೆಸ್ ಎಲ್ಲ ಆದಷ್ಟು ಬೇಗ ಆಗ್ತೀವಿ. ಅದನ್ನು ಒಂದು ವಿಡಿಯೋನ ಪೋಸ್ಟ್ ಮಾಡ್ತೀವಿ ನಾವು, ಏನು ಪ್ರೊಸೆಸ್ ಆಗಿದೆ ಅಂತ. ಇಟ್ಸ್ ಇನ್ಸ್ಪೈರಿಂಗ್. ನಿಮ್ಮನ್ನು ನೋಡಿ ಇನ್ನೊಂದಷ್ಟು ಜನ ಕೂಡ ಇನ್ಸ್ಪೈರ್ ಆಗಿ ನಿಮ್ಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ಗಳು ಬಂದಿರುತ್ತೆ ಅಂತ. ಇವಾಗ ಅದು ಎಪಿಸೋಡ್ಸ್ ನಿನ್ನೆ ಪ್ರೋಮೋ ಬಿಟ್ಟಾಗಿದ್ದಾನು ತುಂಬ ಒಂದು ಒಳ್ಳೆ ಕಮೆಂಟ್ಸ್ಗಳು ಆಗ್ತಿದ್ದಾರೆ, ನನ್ನ ಕಡೆ ಶೇರ್ ಮಾಡ್ತಿದ್ದಾರೆ. ಟೆಲಿಕಾಸ್ಟ್ ಆದಮೇಲೆ ಎಲ್ಲರೂ ನೋಡ್ತಾರೆ. ಅದಾದಮೇಲೆ ಒಂದು ವೀಡಿಯೋ ಬಿಡ್ತೀವಿ ನಾವು ಮಾಡಿದ್ದೀವಿ, ಪ್ರೊಸೀಜರ್ಸ್ ಏನಿದೆ ಕ್ಲಿಯರಾಗಿ ಮಾಡಿದ್ದೀವಿ ಅಂತ. ಆ ವಿಡಿಯೋ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಬಿಡ್ತೀನಿ, ಎಲ್ಲರೂ ಬಂದು ನೋಡಿ. ನಿಮಗೆ ಖುಷಿ ಇದೆ ಅಲ್ಲ? ಖುಷಿ ಇದೆ, ಖಂಡಿತ ಖುಷಿ ಇದೆ. ಒಂದು ಸ್ಟೇಜ್ಗೋಸ್ಕರ ಏನೋ ತೋರಿಸ್ಕೊಬೇಕು. ಯಾರೋ ಒಬ್ರು ಅಲ್ಲಿ ಬಂದು ಕಮೆಂಟ್ ಹಾಕಿದ್ರು, ಝೀ ಕನ್ನಡಕ್ಕೆ TRPಗೋಸ್ಕರ ಇವರೆಲ್ಲ ಮಾಡ್ತಿದ್ದಾರೆ ಅಂತ. ಮಾತು ಕೊಡೋದು ತುಂಬ ಈಸಿ, ಅದನ್ನು ನಾವು ನಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಅದನ್ನು ನಾನು ನಡ್ಕೊತೀವೋ ಇಲ್ವೋ ಅನ್ನೋದಕ್ಕೆ ಒಂದು ವೀಡಿಯೋ ಮಾಡ್ತಾಯಿದ್ದೀವಿ. ಅದು ಪ್ರೊಸೀಜರ್ಸ್ ಏನೇನಿದೆ, ಸ್ಟೇಜ್ ಮೇಲೆ ನಾವು ಒಂದು ಸುಮ್ಮನೆ ಹಿಂಗೆ ಇಟ್ಕೊಂಡು ನಾವು ಲಿವರ್ನ ದಾನ ಮಾಡ್ತೀವಿ ಅಂತ ತುಂಬ ಹೇಳೋದು ಈಸಿ.
ಅದಾದ್ಮೇಲೆ ಜನ ಅನ್ಕೊಬೋದೇ ಇವ್ನು ಸುಮ್ಮನೆ ಹೇಳ್ದ ಎಲ್ಲೋ ಒಂದು ವಿಡಿಯೋ ನಾವು ಬಂದಿಲ್ಲ ಅದು ಅಂತ. ಅದಕ್ಕೂ ಅದೇನು ವಿಡಿಯೋ ಹಾಕಿಲ್ಲ ಅಂದ್ರೆ ಆಲ್ ಐಸ್ ಆನ್ ರಕ್ಷಕ್ ಅನ್ನೋ ತರ ಎಲ್ಲ ಈ ವಿಡಿಯೋದವರೆಲ್ಲ ಬರ್ತಾರೆ ಇರುತ್ತದೆ. ಅದಕ್ಕೋಸ್ಕರ ಒಂದು ಪ್ರೊಸೀಜರ್ಸ್ ಏನೇನಿದೆ ಆ ಪ್ರೊಸೀಜರ್ ವಿಡಿಯೋನ ನಾವು ಮಾಡಿ ಒಂದು ಬಿಡ್ತೀವಿ ಇನ್ಸ್ಟಾಗ್ರಾಮ್, ಅದು ಎಲ್ಲರೂ ನೋಡ್ತಾರೆ. ಸಿಕ್ಕಾಪಟ್ಟೆ ಖುಷಿ ಆಯ್ತು ಆ ವಿಡಿಯೋ ನೋಡಿದಾಗ. ಆ್ಯಂಡ್ ಎಲ್ಲರಿಗೂ ವಿಲ್ ಬಿ ವೆರಿ ಮಚ್ ಇನ್ಸ್ಪೈರಿಂಗ್. ಇನ್ನಷ್ಟು ಜನ ಅಪ್ಪು ಸರ್ ಕೂಡ ಕನ್ನಡ ಮಾಡಿದ್ರು, ಲೈಕ್ ಅವಾಗಲೂ ಎಷ್ಟೊಂದು ಜನ ಅವ್ರನ್ನ ಇನ್ಸ್ಪೈರ್ ಆಗಿ ಬೇಜಾನ್ ಜನ ಮಾಡಿದ್ರು. ಬಟ್ ಈಗ ರಕ್ಷಕ್ನ ನೋಡಿ ನಿಮ್ಮಂದಷ್ಟು ಫಾಲೋವರ್ಸ್ ಅವರು ಇವರು ಎಲ್ಲ 100% ಖಂಡಿತ ಮಾಡಿದ್ರೆ ಖುಷಿ ಆಗುತ್ತೆ ನನಗೆ. ಒಂದೊಳ್ಳೆ ಕೆಲಸ ಆಗಿ ಯಾರು ಈ ಥರ ಡಿಫ್ರೆಂಟ್ ಆಗಿ ನಿಮ್ಗೆ ಈ ಥಾಟ್ ಬಂದಿದ್ದು ಅಂದರೆ ಸುಮ್ಮನೆ ಹಿಂಗೆ ನಾನು ಕ್ಯಾಶುವಲ್ ಆಗಿ ಮುಂಚೆ ಅನ್ಕೊತಿದ್ದೆ, ಅಂದರೆ ಯಾರೋ ಒಬ್ರಿಗೆ ದಾನ ಮಾಡೋಕ್ಕೆ ನಾವು ಅಪ್ಪನಿಗೆ ಬ್ಲಡ್ ಇಲ್ದಿರೋ ಟೈಮಲ್ಲಿ ಓಡೋಗಿ ಬ್ಲಡ್ ತೊಗೊಂಬೋದು ನನಗೆ ನೆನಪು, ಇಲ್ಲ ಯಾರೋ ಇನ್ನೊಬ್ರನ್ನ ಕರೆದ್ಬಿಟ್ಟು ನೀವು ಬ್ಲಡ್ ಕೊಡಿ, ಅದ್ರ ಬದಲು ನಮಗೆ ಯಾಕೆ ಬೇಕಾಗಿದೆ ಬ್ಲಡ್ ಅದು ನಮಗೆ ಕೊಡ್ತಾರೆ, ಡೊನೇಟ್ ಮಾಡ್ತಾರೆ ಅಂತ ಹೇಳಿದ ನೆನಪು ಹಾಸ್ಪಿಟ್ಲಲ್ಲಿ ಇದ್ದಾಗ. ಅದೆಲ್ಲ ಅದಕ್ಕೋಸ್ಕರ ಅದು ಕಾಡ್ತಾ ಇರುತ್ತಲ್ಲ, ಯಾರೋ ಒಬ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ನಾವು ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಅದಕ್ಕೋಸ್ಕರ ನಾನು ಮಾಡೋಣ ಅಂತ ಒಪ್ಕೊಂಡು ಅದನ್ನು ಮಾಡ್ತಾಯಿದ್ದೀನಿ. ಸೂಪರ್ ನೈಸ್. ಸಿಕ್ಕಾಪಟ್ಟೆ ಇವಾಗ ಟೆಲಿಕಾಸ್ಟ್ ಆದ್ಮೇಲೆ ಇನ್ನಷ್ಟು ಜನಕ್ಕೆ ಗೊತ್ತಾಗಿ 100% ಬೇರೆಯವರು ಕೂಡ ಇನ್ಸ್ಪೈರ್ ಆಗಿ ಮಾಡ್ತಾರೆ. ಅದು ಸೂಪರ್ ನೈಸ್. ಸೊ ಈಗ ವಿಲ್ ಜಸ್ಟ್ ಸ್ಕಿಪ್ ಆನ್ ಟು ದ ನೆಕ್ಸ್ಟ್ ಫೇಸ್ ಆಫ್ ಥಿಂಗ್. ನೀವು ಹಾಡು ಆಡ್ತೀರಾ ಅನ್ನೋದು ಹಾಡು ಆಡಿಸ್ಬೇಕು ಅನ್ನೋ ಉದ್ದೇಶ ಅಲ್ಲ, ಹಾಡು ಆಡಬೇಡಿ. ಈಗ ಒಂದೊಂದು ಲೈನ್ ಹೇಳ್ತಾ ಹೋಗ್ತೀನಿ. ಈಗ ನಿಮ್ಮ ಫ್ಯೂಚರ್ ಪಾರ್ಟ್ನರೋ ಅಥವಾ ನಿಮ್ಮ ಗರ್ಲ್ ಫ್ರೆಂಡೋ ಯಾರೋ, ಐ ಮೀನ್ ಈ ಕಂಟೆಂಟ್ನ ಏನಕ್ಕೆ ಮಾಡ್ತಿದ್ದೀವಿ ಅಂದರೆ, ಎಕ್ಸಾಂಪಲ್ ನಾನೀಗ ನಿಮ್ಮ ಹುಡುಗಿ ಕೋಪ ಮಾಡ್ಕೊಂಡಿರೋಲ್ಲ ಅಂತ ಹೇಳ್ತೀನಿ, ಓಕೆನಾ? ಸೊ ಅವಾಗ ಯಾವ ಲೈನ್ ಹೇಳ್ತೀರಾ ಅಂತ, ಬಿಕಾಸ್ ಬೇಜಾನ್ ಜನ ಹುಡುಗರು ಸ್ಟೇಟಸ್ಗೆ ಕಂಟೆಂಟ್ ಕೊಡ್ತೀರಾ ನೀವು, ಇದು ಒಂದು ಕಂಟೆಂಟ್ ಆಗಲಿ ಅಂತ ಅಷ್ಟೇ. ಸೊ ಈಗ ನಾನು ಒಂದೊಂದು ಲೈನ್ ಹೇಳ್ತಾ ಹೋಗ್ತೀನಿ, ಯು ಕ್ಯಾನ್ ಜಸ್ಟ್ ಒಂದು ಹಾಡ್ ಮೂಲಕನೋ ಅಥವಾ ಹಾಡಲ್ಲಿರುವಂಥ ಒಂದು ಲೈನ್ ಮೂಲಕನೋ ಯು ಕ್ಯಾನ್ ಜಸ್ಟ್ ಟ್ರೈ ಮಾಡ್ತೀನಿ. ಸಿಕ್ಕಾಪಟ್ಟೆ ವೀಕ್ ಸೊ ಡಿಫ್ರೆಂಟ್ ಆಗಿದೆ ಅಲ್ವಾ ಇದು? ಎಸ್, ಫಸ್ಟ್ ಹೇಳ್ಬಿಡಿ, ಸಿಕ್ಕಾಪಟ್ಟೆ ವೀಕು ಟ್ರೈ ಮಾಡ್ತೀನಿ. ಐ ಆಮ್ ರೆಡಿ. ನೀವು ರೆಡಿನಾ? ಓಕೆ. ನಿಮ್ಮ ಹುಡುಗಿ ಈಗ ಏನಕ್ಕೋ ಕೋಪ ಮಾಡ್ಕೊಂಡಿದ್ದಾಳೆ ಅಂತ ಅಂದ್ಕೊಳ್ಳಿ, ಏನು ಹೇಳಿ ಸಮಾಧಾನ ಮಾಡ್ತೀರಾ? ಆ್ಯಂಡ್ ಮ್ಯೂಸಿಕ್ ಲಿಸನರ್ ನೀವು ಅಂತ ಗೊತ್ತು, ಆ್ಯಂಡ್ ಮ್ಯೂಸಿಕ್ ಈಸ್ ಅ ಥೆರಪಿ. ಹಾಡನ್ನ ಕೇಳ್ತಾ ನಾವು ಎಷ್ಟೊಂದು ವಿಚಾರಗಳನ್ನ ಮರ್ತು ಹೋಗ್ತೀವಿ. ಸೊ ನಿಮಗೂ ಮ್ಯೂಸಿಕ್ ಇಷ್ಟ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ನಿಮ್ಮ ಹುಡುಗಿ ಕೋಪ ಮಾಡ್ಕೊಂಡಿದ್ದಾಳೆ, ಹಾಡು ಮುಖಾಂತರ ಸಮಾಧಾನ ಮಾಡೋಕ್ಕನ್ನ ಹೆಂಗೆ ಮಾಡ್ತೀರಾ? ನೀನು ಬಂದ ಮೇಲೆ ತಾನೇ ಇಷ್ಟು ಚೆಂದ ಈ ಬಾಳು, ನೀನೆ ತಾನೇ ಹೇಳಿಕೊಟ್ಟೆ ಪ್ರೀತಿಸಲು. ಅಲ್ಲಿಗೆಲ್ಲ ಕೋಪ ಎಲ್ಲ ಕಮ್ಮಿ ಆಗುತ್ತೆ. ಓಕೆ, ಸಮಥಿಂಗ್ ನಿಮ್ಮಿಬ್ಬರ ಮಧ್ಯೆ ಏನೋ ಒಂದು ಲೈಕ್ ವರ್ಸ್ಟ್ ಥಿಂಗ್ ಆಗೋಗಿದೆ, ಇವಾಗ ನೀವೇ ಸಮಾಧಾನ ಮಾಡಬೇಕು, ಅವ್ರಿಗೆ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಪ್ರೀತಿನ ವರ್ಣನೆ ಮಾಡಿ ಹೇಳೋದಾದ್ರೆ ಹೆಂಗೆ ಹೇಳ್ತೀರಾ ಒಂದು ಹಾಡು ಮುಖಾಂತರ? ರಾಜ ರಾಣಿಯಂತೆ ನಾನು ನೀನು, ಹಾಲು ಜೇನಿನಂತೆ ನೀನು ನಾನು. ಸೂಪರ್. ಯಾವಾಗಲೂ ಹೊರ್ಗಡೆ ಇಂಟರ್ವ್ಯೂಸ್ಗಳು ಹಾಡು ಆಡಿದ್ದೀರಾ? ಇಲ್ಲ. ಹಾಡು ಆಡಿದ್ದೀರಾ? ಇಲ್ಲ. ಸ್ಟೇಜ್ ಮೇಲೆ ಇಲ್ಲ. ಹಂಗಾರೆ ಇದು ನಮ್ಮದೇ ಹೊಸ ಪ್ರಯತ್ನ ಹಾಡಾಡ್ಸೋದಲ್ಲಿ. ಓಕೆ, ಡನ್. ಯು ಪ್ರಪೋಸಿಂಗ್ ಅ ಗರ್ಲ್, ಆಯ್ತಾ? ನಿಮಗೆ ಸಿಕ್ಕಾಪಟ್ಟೆ ಇಷ್ಟ ಆ ಹುಡುಗಿ, ನೀವು ಹಾಡು ಮುಖಾಂತರ ಪ್ರಪೋಸ್ ಮಾಡ್ತೀರ ಅಂದ್ರೆ ಹೆಂಗೆ ಮಾಡ್ತೀರಾ? ಮಾಡಿ. ನನಗೆ ನೀನು ನಿನಗೆ ನಾನು, ನನಗೆ ಸಿಕ್ಕ ಹೊಲವು ನೀನು, ಕೈಯ ಬಿಡದ ಇರು ಕೊನೆವರೆಗೆ. ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ಜಗವು ನೀನು, ಜೀವ ನೀನು, ದೈವ ಕೊಟ್ಟ ವರವು ನೀನು, ಬದುಕು ಪೂರ್ತಿ ದಿನ ಇರು ಜೊತೆಗೆ. ಏಯ್ ಸೂಪರ್ ರಕ್ಷಕ್, ವೆರಿ ನೈಸ್, ಸಕ್ಕದಾಗಿತ್ತು. ನೆಕ್ಸ್ಟ್. ಓಕೆ, ಡನ್. ಈಗ ಫೈನಲ್, ದೇರ್ ಇಸ್ ಅ ಸಿಚುವೇಶನ್, ಇಬ್ರು ಮದುವೆ ಆಗ್ತಾ ಇದ್ದೀರಾ, ಆಗ ನೀವು ಒಂದು ಹುಡುಗಿಗೆ ಹಾಡು ಮುಖಾಂತರ ಹೇಳ್ತೀರಾ, ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ, ನಮ್ಮ ಮದುವೆ ಸೆಟ್ಟಾಗಿ ಬೇಗ ಬೇಗ ಬಾ ಅಂತ. ಕೊನೆಗೆ ಇನ್ನೊಂದು ಲೈನ್ ಅಲ್ಲ, ಲಾಸ್ಟ್ ಲೈನು. ಹಾಸ್ಟೆಲ್ ಆದ್ಮೇಲೆ ನಂಬೇಡ ನಂಬೇಡ ಹುಡುಗಿರನ್ನ ನಂಬೇಡ, ಪ್ರೀತಿಸಿ ಪ್ರೇಮಿಸಿ ಏಪ್ರಿಲ್ ಫೂಲು ಆಗ್ಬೇಡ. ನೀವು ಅಪ್ಪಂದು ಇದನ್ಸುತ್ತಲ್ವಾ? ಓಕೆ. ಇನ್ ಬಿಟ್ವೀನ್ ಮ್ಯೂಸಿಕ್, ಐ ಮೀನ್ ಹಾಡು ಚೆನ್ನಾಗೇ ಆಡ್ತೀರಾ. ಲೈಕ್ ನಿಮ್ಮ ಫೇವ್ರೆಟ್ ಹಾಡು ಯಾವುದು? ಫೇವ್ರೆಟ್ ಅಂತ ಆ ಥರದೆಲ್ಲ ಏನಿಲ್ಲ, ನಂಗೆ ಹಳೆ ಸಾಂಗ್ಸ್ಗಳೇ ಜಾಸ್ತಿ ಕೇಳೋದು. ಹೊಸ ಸಾಂಗ್ಸು ಕೇಳ್ತೀನಿ, ಇಲ್ಲ ಅಂತಲ್ಲ. ಕ್ಯಾಶುವಲ್ ಆ ಸಾಂಗ್ಸ್ ಬಂದರೂ ಕೇಳ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಟ್ರಾವೆಲಿಂಗಲ್ಲಿ ನಾನು ಜೋರಾಗಿ ಆಡ್ಕೊಂಡು ಹೋಗ್ತಾ ಇರ್ತೀನಿ. ಆ ಥರ ಒಂದು ಪರ್ಟಿಕ್ಯುಲರ್ ಫೇವ್ರೆಟ್ ಸಾಂಗ್ ಅನ್ನೋದೇ ಇಲ್ವಾ? ಆ ಥರ ಏನಿಲ್ಲ, ಕ್ಯಾಶುವಲ್ ಎಲ್ಲ ಸಾಂಗ್ಸು ಆಡ್ತಾ ಇರ್ತೀನಿ. ಯಾವುದು ನಿಮ್ಮ ಫೇವ್ರೆಟ್ ಹಾಡೇ ಏನಿಲ್ಲ ಆ ಥರ? ಅಂದರೆ ಫೇವ್ರೆಟ್ ಅನ್ನೋದೇ ಫೇವ್ರೆಟ್ ಅಂತ ಅಲ್ಲ, ಎಲ್ಲ ಸಾಂಗ್ಸು ಇಷ್ಟಪಡ್ತೀನಿ ನಾನು. ನಂಗೆ ಜಾಸ್ತಿ ಕೇಳೋದೇ ಕನ್ನಡ ಸಾಂಗ್ಸು, ಯಾವ ಸಾಂಗ್ಸು ಜಾಸ್ತಿ ಕೇಳೋದೇ, ಬೇರೆ ಭಾಷೆ ಕೇಳೋದೇ ಇಲ್ಲ. ಹಿಂದಿ, ನೋ ತಮಿಳ್, ನೋ ತೆಲುಗು, ಬರೀ ಜಾಸ್ತಿ ಕನ್ನಡ ಸಾಂಗ್ಸು ಹಾಡು. ಓಕೆ, ಸೂಪರ್. ಅಂದರೆ ನೀವು ಹಾಡು ಹಾಡ್ಸೋದನ್ನ ಅನ್ಕೊಂಡೆ ಈ ಹಾಡು ಆಡಿಸ್ಬೋದಾ ಹಾಡ್ತಾರ ಅಂತ, ಬಟ್ ಇಟ್ ಹ್ಯಾಪನ್ ಟುಡೇ. ಇನ್ನೊಂದು ಸಿಚುವೇಶನ್ ಕೊಡ್ಲಾ?
ಇವಾಗ ನೀವು ಹುಡುಗಿ ಜಗಳ ಆಡ್ಕೊಂಡು ನಿಮ್ಮ ಹುಡುಗಿ ಹೋಗ್ತಾ ಇರ್ತಾಳೆ ಮುಂದೆಗೆ ಹಾಡಾಡಿ ಹಾವಾದ್ರೂ ಕಚ್ಚಬಾರ್ದ ಚೇಳಾದ್ರೂ ಕುಕ್ಕಬಾರ್ದ ಹೊಟ್ಟೆಯ ನೋವು ಬಂದು ನರಳಾಡಿ ಸಾಯಬಾರ್ದ. ಈ ಹಾಡು ಹೇಳ್ತೀರಾ ಅವ್ರಿಗೆ? ಬಿಟ್ಟೋಗ್ಬೇಡ ನನ್ನ ಬಿಟ್ಟೋಗ್ಬೇಡ. ರಕ್ಷಕ್ ಲೈಕ್ ಇಲ್ಲಿ ರಕ್ಷಕ್ ಇಸ್ ಲೈಕ್ ಫನ್ನಿ. ರಕ್ಷಕ್ ಒಳಗೆ ದೆರ್ ಇಸ್ ಅ ಕಿಡ್ ಆ್ಯಂಡ್ ಒಂದು ಕೋಪ ಎಲ್ಲ ಒಂದು ಪರ್ಸನ್ಗೆ ಲೈಕ್ ಯಾವ್ಯಾವ ರೀತಿ ಇರ್ಬೇಕು ಕಂಪ್ಲೀಟ್. ರಕ್ಷಕ್ ಇಸ್ ಲೈಕ್ ದ್ಯಾಟ್. ಇದೆಲ್ಲದ್ರ ಮಧ್ಯೆ ಇದುವರೆಗೂ ರಕ್ಷಕ್ ಹೇಳ್ಕೊಳ್ಳೋಕ್ಕಾಗದೇ ಇರೋಂಥ ವಿಷಯ ಏನಾದರೂ ಇದೆಯಾ? ಏನೂ ಇಲ್ಲ ಅನ್ಕೊಂಡು ಲೈಕ್ ಲೋನ್ಲಿ ಪರ್ಸನ್ ಆ ಥರದ ಎಂಥದಿಲ್ಲ. ಎಷ್ಟೇ ಬೇಜಾರಾದರೂ ಏನೇ ಆದರೂ ನನ್ನ ಫ್ರೆಂಡ್ಸ್ ಜೊತೆ ಇರ್ತೀನಲ್ಲ, ಆ ಥರದ ಯಾವತ್ತೂ ಅನಿಸ್ಲೇ ಇಲ್ಲ ನನಗೆ. ಆ ಥರ ಏನೋ ಹೇಳ್ಕೊಂಡಿರೋ ವಿಚಾರ ಯಾರೂ ನಾನು ಇದನ್ನು ಶೇರೇ ಮಾಡಿಲ್ಲ, ಮತ್ತೊಂದಿಲ್ಲ, ಎಂಥದಿಲ್ಲ. ಎಲ್ಲ ಹೇಳಿದ್ದೀನಿ, ಎಲ್ರಿಗೂ ಗೊತ್ತು, ಎಲ್ರಿಗೂ ಎಲ್ಲ ಸಾಲ ಇದೆ. ಯಾಕೆ ನಿಮ್ಮ ಅಮ್ಮನಿಗೆ ಇದುವರೆಗೂ ನೀವು ಹೇಳ್ದಿರೋ ವಿಚಾರ ಏನಾದರೂ ಇದೆಯಾ? ಓಪನ್ ಬುಕ್ಕು. ಎಷ್ಟೇ ಫೋನ್ ಬಂದರೂ ನಾವು ಅಮ್ಮ ಎಂಥದಿಲ್ಲ, ಎಲ್ಲದೂ ಹೇಳಿದ್ದೀನಿ, ಎಲ್ಲದೂ ಹೇಳ್ಬಿಟ್ಟು ಎಂಥದ್ದು ಮುಚ್ಚಮರೆ ಎಂಥದ್ದು. ಅಪ್ಪ ಇರುವಾಗ ಅಪ್ಪಗೆ ಹೇಳ್ದೇ ಇರೋಂಥ ವಿಚಾರ ಏನಾದ್ರು ಇದೆಯಾ? ಅದೇ ಹುಡುಗಿನ ಇಷ್ಟಪಡ್ತಿದ್ನಲ್ಲ ಅದನ್ನ ಹೇಳಿಲ್ಲ, ಅದೊಂದು ವಿಚಾರ ಅಷ್ಟೆ. ಹೇಳಿದ್ರು ಏನು ಹೇಳ್ತಿದ್ರು? ಆಯ್ತು ಹೇಳಿದ್ರೆ ಸ್ವಲ್ಪ ಅದು ಸೆನ್ಸಾರ್ ಆಗುತ್ತೆ, ಹೇಳೋಕ್ಕಾಗಲ್ಲ ಇಲ್ಲಿ. ಕೋಪ ಬಂದಾಗ ರಕ್ಷಕ್ ಯೂಸ್ ಮಾಡುವಂಥ 3 ಕೆಟ್ಟ ಮಾತುಗಳು. ಅಯ್ಯೋ, ನಾನು ಕೆಟ್ಟ ಮಾತು ಯೂಸೇ ಮಾಡಲ್ಲ. ಅದನ್ನ ಕೆಟ್ಟ ಮಾತು ಅಂತ ಯಾರು ಹೇಳೋದು ಇಲ್ಲ, ಅದಕ್ಕೆ ನಾನು ಅದನ್ನ ಯೂಸೇ ಮಾಡಲ್ಲ. ನಂಗೆ ಗೊತ್ತಿಲ್ಲ ಕೆಟ್ಟ ಮಾತು. 3 ಕೆಟ್ಟ ಮಾತು. 3 ಕೆಟ್ಟ ಮಾತು ರಕ್ಷಕ್ ಯೂಸ್ ಮಾಡಿ. ನಾನು ಎಲ್ಲರೂ ಯೂಸ್ ಮಾಡೋ ಕೆಟ್ಟ ಮಾತು ನಾನು ಯೂಸೇ ಮಾಡಲ್ಲ. ರಕ್ಷಕ್ ಅಂದರೆ ಡಿಫ್ರೆಂಟ್. ರಕ್ಷಕ್ ಬೇರೆ ಬೇರೆ ಪದಗಳು ಯೂಸ್ ಮಾಡೋದು, ಅದು ಕ್ಯಾಮ್ರಾ ಮುಂದೆ ಹೇಳ್ಕೊಳಕ್ಕಾಗಲ್ಲ. ತುಂಬ ಕೆಟ್ಟ ಮಾತು ಮಾತಾಡಿ. ಒಳ್ಳೆ ಹುಡುಗ. ಹೌದು, ಕೆಟ್ಟ ಮಾತು ಮಾತಾಡಲ್ಲ ಅಂದರೆ ಏನು ವರ್ಡ್ಸ್? ಕೆಟ್ಟ ಮಾತು ಕನ್ನಡದಲ್ಲಿ ಇರುತ್ತಲ್ಲ, ಅದಕ್ಕೆ ಅದನ್ನ ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡಿ ಹೇಳಿ. ಅದು ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡಿದ್ರು ಹೊಲ್ಸಾಗೆ ಕೇಳಿಸ್ತಾರೆ, ಅದಕ್ಕೆ ಬೇಡವೇ ಬೇಡ. ಹೇಳ್ಬಿಡಿ 3 ವರ್ಡ್ಸ್. ಏನು ಕೋಪ ಓಕೆ, ಕೆಟ್ಟ ಮಾತಲ್ಲ, ಕೋಪ ಬಂದಾಗ ರಕ್ಷಕ್ ಯೂಸ್ ಮಾಡುವಂಥ ಪದಗಳು. ಕೋಪ ಬಂದಾಗ ಯೂಸ್ ಮಾಡೋದು ಅದು ಕ್ಯಾಮ್ರಾಗೆ ತುಂಬ ಗೌರವ ಕೊಡ್ತೀನಿ. ಕ್ಯಾಮ್ರಾ ಮುಂದೆ ಬೇಕಿಷ್ಟೇ ನನಗೆ. ಅಷ್ಟು ವರ್ಡಾ? ತುಂಬ ಸೀರಿಯಸ್ ಆಗಿ ಯೂಸ್ ಮಾಡ್ತೀರಾ? ಇನ್ನೇನು ಮತ್ತೆ ಇರೋದು ಹೇಳ್ಬೇಕು. ಸತ್ಯ ಬೇಜಾನ್ ಯೂಸ್ ಮಾಡ್ತೀನಿ ನಾನು. ಯಾರು ಒಂದು ಲೈನಲ್ಲಾದರೂ ಒಂದು ಪದ ಇದ್ದೇ ಇರುತ್ತೆ ನಂದು, ಆ ಥರ ಯೂಸ್ ಮಾಡೋದು ನಾನು. ರಕ್ಷಕ್ ಬೆಳಗ್ಗೆ ಎದ್ದಿದ ತಕ್ಷಣ ಏನು ಕುಡಿತಾರೆ? ಅಲ್ಲುಚ್ತೀನಿ, ಒಳ್ಳೆ ಬ್ರೇಕ್ಫಾಸ್ಟ್ ಮಾಡ್ತೀನಿ, ಕಾಫಿ ಕುಡಿತೀರಾ? ಓಕೆ, ರಕ್ಷಕ್ ಬೆಳಗ್ಗೆ ಎದ್ದ ತಕ್ಷಣ ಏನು ಕುಡಿತಾರೆ ಅಂತ ಒಂದು ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಇರುತ್ತೆ. ನೀವು ನೆಗೆಟಿವೇ ಹೇಳಬೇಕು. ಈಗ ಓಕೆ, ಉಲ್ಟಾ ಹೇಳಬೇಕು. ರಕ್ಷಕ್ ಬೆಳಗ್ಗೆ ಎದ್ದ ತಕ್ಷಣ ಏನು ಕುಡಿತಾರೆ? ವಿಸ್ಕಿ. ಇದನ್ನ ನಾವು ಇದಕ್ಕೆ ಮುಂಚೆ ಹೇಳೋದವಲ್ಲ, ಓಕೆ ಡನ್. ರಕ್ಷಕ್ ಬೆಳಗ್ಗೆ ಎದ್ದ ತಕ್ಷಣ ಮಾಡುವಂಥ ಫಸ್ಟ್ ಕೆಲಸ ಏನು? ರಾಘವೇಂದ್ರ ಸ್ವಾಮಿ ಫೋಟೋ ನೋಡ್ತೀನಿ. ನಾನು 2 ಫೋನಲ್ಲೂ ಅಷ್ಟೇ, 2 ಫೋನಲ್ಲೂ ರಾಘವೇಂದ್ರ ಸ್ವಾಮಿ ಫೋಟೋ ಇದೆ, 2 ಫೋನಲ್ಲಿ ಇದು ನೋಡ್ತೀನಿ. ಓಕೆ, ಇದು ಪಾಸಿಟಿವ್ ಆಯಿತು. ಇನ್ನು ಉಲ್ಟಾ ಹೇಳೋದಾದ್ರೆ ರಕ್ಷಕ್ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಏನು ಕೆಲಸ ಮಾಡ್ತಾರೆ? ಏನು ಕೆಲಸ ಮಾಡ್ತಾರಾ? ಫಸ್ಟು ಬಾತ್ರೂಮ್ ನೋಡ್ತೀನಿ, ಬಾತ್ರೂಮ್ ನೋಡ್ತೀನಿ. ಯೂಶಲ್ ಆಗಿ ಎಲ್ಲರೂ ಮಾಡುವಂಥ ರೊಟೀನ್ ಅದು. ಓಕೆ, ಲೈಕ್ ನಮ್ಮೆಲ್ಲರ ಲೈಫಲ್ಲೂ ಪೀಪಲ್ ವಿಲ್ ಚೇಂಜ್, ಸಿಚುವೇಶನ್ಸ್ ಚೇಂಜ್ ಆಗುತ್ತೆ, ಪ್ರತಿಯೊಂದು ಚೇಂಜ್ ಆಗುತ್ತೆ. ವಾಟ್ ವಿಲ್ ನಾಟ್ ಚೇಂಜ್ ಅಕಾರ್ಡಿಂಗ್ ಟು ಯು? ನಾವಾಗಿದ್ದರೆ ಯಾವುದೂ ಚೇಂಜ್ ಆಗೋಲ್ಲ. ನೀವಾಗಿರಿ, ನಿಮ್ಮನ್ನ ನೀವು ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿ, ಯಾವತ್ತೂ ಏನೂ ಚೇಂಜ್ ಆಗೋಲ್ಲ. ನೀವು ಅಪ್ಪ ಅಮ್ಮನ ನೀವು ಇಷ್ಟಪಡಿ, ಯಾರು ಏನೂ ಚೇಂಜ್ ಮಾಡೋಕ್ಕಾಗಲ್ಲ. ಅಷ್ಟೇ ಸಾಕು, ಇನ್ನೇನು ಬೇಡ ಜೀವನದಲ್ಲಿ. ಓಕೆ, ಇವತ್ತಿಗೆ ಈ ಕ್ಷಣಕ್ಕೆ ಹೌಸ್ ರಕ್ಷಕ್ ಲೈಫ್ ಹೆಂಗೆ ನಡೀತಿದೆ? ಫೈನಲಿ ಆಡಿಯೋ ಟೆಲ್. ಸಕ್ಕತ್ತಾಗಿದೆ, ಬ್ಯೂಟಿಫುಲ್ ಆಗಿದೆ, ಯಾವುದಕ್ಕೂ ಕೊರತೆ ಇಲ್ಲ, ಯಾವುದಕ್ಕೂ ಚಿಂತೆ ಇಲ್ಲ. ಖುಷಿಯಾಗಿ ಮೇಕಪ್ ಹಾಕ್ತೀನಿ, ಶ್ರದ್ಧೆ ಬಂದು ಕೆಲಸ ಮಾಡ್ತೀನಿ, ಸಾಯಂಕಾಲ ಆದರೆ ಮನೆಗೆ ಹೋಗ್ತೀನಿ, ಊಟ ಮಾಡ್ತೀನಿ, ಅಮ್ಮನ ಹತ್ರ ಟೈಮ್ ಸ್ಪೆಂಡ್ ಮಾಡ್ತೀನಿ, ಮಲಗ್ತೀನಿ. ಅಷ್ಟೇ ನನ್ನ ದಿನ, ಇನ್ನೇನೂ ಇಲ್ಲ. ಫ್ರೆಂಡ್ಸಿಗೆ ಸಿಗ್ಬೇಕಾದ್ರೆ ಸಿಗ್ತೀವಿ, ಕ್ರೀಡೆ ಆಡಬೇಕಾದ್ರೆ ಆಡ್ತೀವಿ, ಜೊತೆಗೆ ಎಲ್ಲರೂ ಸೇರಿ ಎಂಜಾಯ್ ಮಾಡ್ತೀವಿ, ಆರಾಮಾಗಿದ್ದೀನಿ. ಆ್ಯಂಡ್ ಈ ಪಾಡ್ಕಾಸ್ಟ್ ನೋಡಿರೋರಿಗೆ ಎಲ್ಲರಿಗೂ ಗೊತ್ತಾಗುತ್ತೆ ರಕ್ಷಕ್ ಇಸ್ ಸಿಂಗಲ್. ಆ್ಯಂಡ್ ರಕ್ಷಕ್ ಅವ್ರ ವಯಸ್ಸಿಗಿಂತ ಸ್ವಲ್ಪ 2 ವರ್ಷ ದೊಡ್ಡೋರಿರೋರನ್ನ ಮದುವೆ ಆಗ್ತಾರೆ. ಆ್ಯಂಡ್ ಇನ್ನೊಂದಷ್ಟು ವಿಚಾರಗಳೇನು ನೀವು ಪಾಡ್ಕಾಸ್ಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಫೈನಲಿ ಇನ್ನೊಂದು ಅವಾಗಲೇ ಕೇಳಿದೆ ನಿಮ್ಮನ್ನ, ಈ 1 ಸುಳಿ 2 ಸುಳಿ ಎಲ್ಲ ನಂಬ್ತೀರಾ ನೀವು ಅಂತ? ಖಂಡಿತ. ನಿಮ್ಗೆ ಎಷ್ಟು ವಯಸ್ಸು? ನಿಮಗೆ ನನಗೆ 24. ನನಗಿಂತ 2 ವರ್ಷ ದೊಡ್ಡವರು. ಓಕೆ ಡನ್. ಆಮೇಲೆ ಇದು ನೀವು ಹೊಸಕೋಟೆಗೆ ಬಂದಿದ್ದೀರಲ್ಲ, ರಕ್ಷಕ್ಕೆ ಆ್ಯಕ್ಚುಲಿ ನಾನ್ ವೆಜ್ ಅಂದರೆ ಇಷ್ಟ ಅಂತನಾ? ಅಲ್ಲ ನೋ ರಕ್ಷಕ್ಕೆ ನಾನ್ ವೆಜ್ ಅಂದರೆ ಇಷ್ಟ. ಎಲ್ಲಿ ಯಾವ ಫುಡ್ ಇಷ್ಟ, ಏನು ಇಷ್ಟ? ಹೌದು, ಫುಡ್ ಬಗ್ಗೆನೇ ಕೇಳೋಣ. ಆಗ್ಲೇ ಅಂದ್ಕೊಂಡೆ
ವಾಟ್ ಯು ಬರೀ ಲೈಕ್ ದ ನಿಮ್ಮೂರ ಮೋಸ್ಟ್? ಬಗ್ಗೆ ಮಾತ್ರ ನೀವು ಕೇಳಿದ್ರೆ ನಮ್ಮೂರ ಬೇರೆ ಬಗ್ಗೆ ಮೋಸ ನಾನು ಮಾಡ್ದಂಗೆ ಲೆಕ್ಕ ಇದು. ಇಲ್ಲ ನಮ್ಮೂರ ಬಗ್ಗೆ ನಾನು ಕೇಳ್ತಿಲ್ಲ. ರಕ್ಷಕ್ಗೆ ನಾನ್ ವೆಜ್ ಅಂದರೆ ಇಷ್ಟ. ಓಕೆನಾ, ಏನು ಇಷ್ಟ? ಮಟನ್ ಬಿರಿಯಾನಿ, ಮಟನ್ ಫ್ರೈ, ಕಬಾಬು, ಚಿಲ್ಲಿ ಚಿಕನ್, ಹ್ಞೂ ಒಳ್ಳೆ ಇಡ್ಲಿ, ಮಟನ್ ಸಾಂಬಾರು. ಓಕೆ. ರಕ್ಷಕ್ ವಿಲ್ ಪ್ರಿಪೇರ್. ಇಲ್ಲ ಪ್ರಿಪೇರ್ ಮಾಡಿದ್ರೆ ಚೆನ್ನಾಗಿ ತಿಂತೀನಿ. ಖಾರ ಉಪ್ಪು ಕಮ್ಮಿ ಇದ್ರೆ ಡೈರೆಕ್ಟಾಗಿ ಹೇಳ್ತೀನಿ ಅಷ್ಟೇ ಡನ್. ಆಮೇಲೆ ಬಿರಿಯಾನಿ ಅಂತ ನಾನು ಕೇಳಿದೆ, ಯಾವ ಬಿರಿಯಾನಿ ಇಷ್ಟ ನಿಮಗೆ? ಹೇಳಿ. ಅಂದರೆ ಹನುಮಂತು, ಮೈಸೂರು ಹನುಮಂತು ಬಿರಿಯಾನಿ. ಬೆಂಗಳೂರಲ್ಲಿ ನಮ್ಮ ಕಾಟನ್ಪೇಟೆದು ಒಂದು 3 ಬಿರಿಯಾನಿ ಇದೆ, ಎಲ್ಲ ಇಷ್ಟ ಅಲ್ಲಿ. ಆ ಥರ ನನಗೆ ಪ್ಯಾಷಲಾಗಿ ಬಿರಿಯಾನಿ ಸಿಕ್ಕರೆ ಸಾಕು, ತಿಂತೀನಿ ಹೊಟ್ಟೆ ತುಂಬ. ಎಕ್ಸ್ಪೆಕ್ಟೆಡ್ ಹೊಸಕೋಟೆಗೆ ಬಂದು ಹೊಸಕೋಟೆ ಬಿರಿಯಾನಿ ಹೆಸರು ಹೇಳಿಲ್ಲ ನೀವು ಅಂದರೆ. ಹೊಸಕೋಟೆ ಬಿರಿಯಾನಿ ಇಷ್ಟ ಇಲ್ಲ? ಎಲ್ಲ ಬಿರಿಯಾನಿ ತಿಂತೀನಿ ಹೇಳ್ತಿಲ್ವ, ಎಲ್ಲ ಬಿರಿಯಾನಿ. ಹೊಸಕೋಟೆ ಪರ್ಟಿಕ್ಯುಲರ್ ಅಂತಾನೆ ಅಲ್ಲ, ಎಲ್ಲ ಬಿರಿಯಾನಿ ಹೊಸಕೋಟೆ ಪರ್ಟಿಕ್ಯುಲರ್ ಆಗಿ ಬಂದು ತಿಂದಿದ್ದೀರಾ ಅಲ್ವಾ ಬಿರಿಯಾನಿ? ತಿನ್ಸಿದಾರೆ. ನಮ್ಮ ಫ್ರೆಂಡ್ ಯಾರೋ ಒಬ್ಬರು ಇದ್ದಾರೆ ಅಲ್ಲಿ, ಅವರೇ ತಿನ್ಸಿದಾರೆ. ಅವರೇ ಬಿರಿಯಾನಿ ತಿನ್ಸಿದ್ರಾ? ಅಯ್ಯೋ ದೇವ್ರೆ. ಓಕೆ ನೈಸ್. ಇಲ್ಲ ಹೊಸಕೋಟೆಲ್ಲೂ ಲೈಕ್ ಎಷ್ಟೊಂದು ಜನಕ್ಕೆ ನೀವು ಗೊತ್ತು, ಪೀಪಲ್ ಎಷ್ಟೊಂದು ಜನ ಗೆಸ್ ನೀವು ಹೊಸಕೋಟೆಗೆ ಬಂದಾಗ ಮಾತಾಡ್ಸಿದ್ದಾರೆ ಅಂತ ಅನ್ಸುತ್ತಲ್ವಾ? ಯು ನೋ ಪೀಪಲ್ ಹೊಸಕೋಟೆಲ್ಲೂ ನೀವು ತುಂಬ ರೀಚ್ ಆಗಿದ್ದೀರಾ, ಎಷ್ಟೊಂದು ಪ್ರೋಗ್ರಾಮ್ಸ್ಗೂ ಬಂದಿದ್ದೀರಾ ಅನ್ಸುತ್ತಲ್ವಾ? ನಿಮ್ಮೂರನ್ನ ನಿಮ್ಗೆ ಚೆನ್ನಾಗಿ ಹೇಳ್ತಿರಲ್ಲ, ನಿಮ್ಮೂರನ್ನ ನಮ್ಮೂರು ಅಂತ ಅಲ್ಲ, ಹೊಸಕೋಟೆಯಲ್ಲಿ ನಿಮಗೆ ಬಿರಿಯಾನಿ ಇಷ್ಟ ಅನ್ನೋದನ್ನ ನಾನು ಹೇಳಿಸ್ದೆ ಅಷ್ಟೇ. ಪಾಪ ಹೊಸಕೋಟೆ ಇರೋ ಬಿರಿಯಾನಿ ಅಂಗಡಿಗಳಿಗಾದ್ರೂ ವಿಡಿಯೋ ಹಾಕೊಂತಾರಲ್ಲ ಸ್ಟೇಟಸಲ್ಲಿ. ಹೊಸಕೋಟೆಲಿರೋ ನನ್ನ ಫ್ರೆಂಡ್ಸ್ದೇ ಎಷ್ಟು ಬಿರಿಯಾನಿ ಶಾಪ್ಸ್ ಇದೆ. ಒಟ್ನಲ್ಲಿ ಹೊಸಕೋಟೆ ಅಂದರೆ ಇಷ್ಟ, ಹೊಸಕೋಟೆ ಬಿರಿಯಾನಿ ಅಂದರೆ ಇಷ್ಟ. ಅಷ್ಟೇ ಡನ್. ಯಾ, ಹೊಸಕೋಟೆಲಿ ಇರೋರು ಇಷ್ಟ. ಫೈನ್. ಹೆಂಗಿತ್ತು, ಹೆಂಗೆ ಅನ್ನಿಸ್ತು ಇವತ್ತು ಇಷ್ಟು ಇಂಟರ್ವ್ಯೂಸ್ ಮಾಡಿ ಕೊಟ್ಟಿದ್ದೀರಾ? ನಿಮ್ಮಂತ ದೊಡ್ಡವ್ರ ಜೊತೆ ಎಲ್ಲ ನಾನು ಸ್ಕ್ರೀನ್ ಫೇಸ್ ಒಂದು 2 ವರ್ಷದಿಂದ ಏನೋ ಇಂಟರ್ವ್ಯೂ ಮಾಡಿದ್ದು. ಖಂಡಿತ 2 ವರ್ಷ. ಅದಾದ್ಮೇಲೆ ಎಷ್ಟೊಂದು ವಿಚಾರಗಳು ನಡೀತು, ಟ್ರೋಲ್ ಮಾಡಿ ಹಾಕಿದ್ರು. ಎಷ್ಟು ನಡೀತು, ಎಲ್ಲ ಚೆನ್ನಾಗಾಯಿತು ಜೀವನದಲ್ಲಿ. ತುಂಬ ಚೆನ್ನಾಗಿ ಅನಿಸ್ತು ಇಂಟರ್ವ್ಯೂ. ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದಿಸ್ ಪಾಡ್ಕಾಸ್ಟ್. ಆ್ಯಂಡ್ ರಕ್ಷಕ್ ಅವ್ರನ್ನ ಒಂದಷ್ಟು ಮಾತಾಡಿಸಿ, ಹಾಡು ಆಡಿಸಿ, ಪ್ರೀತಿ ಬಗ್ಗೆ ಹೇಳಿಸಿ, ಒಂದಷ್ಟು ಎಮೋಷನ್ಸ್ ಬಗ್ಗೆ ಮಾತಾಡಿ, ಆ್ಯಂಡ್ ಅವ್ರ ಲೈಫ್ ಪಾಸ್ಟ್ಗಿಂತ ವಾಚ್ ರಕ್ಷಕ್ ಇವಾಗ ಅನ್ನೋ ಒಂದಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ರಿ. ಹೋಪ್ ನಿಮಗೆ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಪಾಡ್ಕಾಸ್ಟನ್ನು ನೋಡಿ ವಿತ್ ಬಿಯಾಂಡ್ ಲಿಮಿಟ್ಸ್. ಥ್ಯಾಂಕ್ ಯು ಆಲ್.